ಕರಿಮಣಿಸರದ ನಂಬಿಕೆಯಂತೆ ನಿಮ್ಮ ವಿವಾಹದ ಸಂಬಂಧ ಪ್ರತಿದಿನವೂ ಬಲಿಷ್ಠವಾಗಲಿ. ರೆಸ್ಪಾನ್ಸಿಬಲ್ ಜ್ಯುವೆಲರ್ ಆಗಿ ಮಲಬಾರ್ನಲ್ಲಿ ನಮಗೆ ಪ್ರತಿ ಶುಭ ದಿನವೂ ಅಮೂಲ್ಯ. ಈ ಕ್ಷಣದ ನೆನಪನ್ನು ಸ್ಮರಣೀಯವಾಗಿಸಲು ಮತ್ತು ನಮ್ಮ ಸಂಸ್ಕೃತಿಯ ಭಾಗವಾಗಲು ನಾವು ಚಿನ್ನ ಆಭರಣಗಳನ್ನು ತಯಾರಿಸುತ್ತೇವೆ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Volkswagen Mangalore, Airport Road, Yeyadi, Mangalore. Volkswagen. Are you looking for a future-ready career in the field of pharmacy? Then Nitte University's NBA-accredited pharmacy programs could be your gateway to success. Ranked 41st in NIRF 2024, the Nitte Gulabi Shetty Memorial Institute of Pharmaceutical Sciences, Mangalore offers a range of programs including D-Pharm, B-Pharm, PharmD and M-Pharm. With a strong focus on quality education, cutting-edge research and career opportunities, Nitte University is the ideal place to build your future in pharmacy. Enroll today. Your future begins here at Nitte. ಇದು ಪ್ರಪ್ರಥಮ ಬಾರಿಗೆ ಪೂರ್ವ ಮ್ಯಾಟ್ ಫ್ರೆಂಡ್ಸ್ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ವತಿಯಿಂದ ನಡೀತಾ ಇರತಕ್ಕಂಥ ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಅತ್ಯುತ್ತಮವಾಗಿ ವ್ಯವಸ್ಥಿತವಾಗಿ ಕುಸ್ತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಮೊದಲನೇದಾಗಿ 36 kg ವಿಭಾಗದಲ್ಲಿ ನಿಖಿತ್ ಅಮೀನ್ ಕೈ ಎತ್ತಿ ಮೇಲ್ಗಡೆ, ವಿ ಫ್ರೆಂಡ್ಸ್ ಹಾಗೂ ಮನೋಜ್ ವಿ ಬೆಂಗ್ರೆ ಪ್ರಥಮ ಬೋಟು. ಇದಾದ್ಮೇಲೆ ನಿಖಿತ್ ಆಂಜನೇಯ ಶಶಿತ್ಲು ನೋಡಿ. ಬಾಲಕಿಯರ ವಿಭಾಗದ ಕುಸ್ತಿನೂ ಪ್ರಾರಂಭ ಮಾಡ್ತಿದ್ದೇವೆ. ಈ 36 kg ಆದ ನಂತರ ಎಲ್ಲ ಮಹಿಳೆಯರ ವಿಭಾಗದ ಬಾಲಕಿಯರ ವಿಭಾಗದ ಕುಸ್ತಿಪಟುಗಳು ಮೇಲ್ಗಡೆ ಬರಬೇಕೆಲ್ಲ. ಮಹಿಳೆಯರ ವಿಭಾಗದ ಕುಸ್ತಿ ಮೊದಲನೇ ಕುಸ್ತಿ ಅನ್ವಿತಾ ಶಿವಾಜಿ ಫಿಸಿಕಲ್, ಮೇಘಾ ಡಿಪಿ ಚಿತ್ರಾಪುರ ರೆಡಿಯಾಗಿ ಬರ್ಬೇಕಮ್ಮ ನೀವು. ಮೂವತ್ಮೂರು kg ವಿಭಾಗದಲ್ಲಿ ಮಹಿಳಾ ವಿಭಾಗದ ಕುಸ್ತಿಪಟುಗಳು ಬೇಗ ರೆಡಿಯಾಗಿ ಬರಬೇಕು. ಲಿಖಿತ್ ಆಂಜನೇಯ ಶಶಿತ್ಲು,
ಲಿಖಿತ್ ಆಂಜನೇಯ ಶಶಿತ್ಲು ಕೈ ಎತ್ತಪ್ಪ, ಇಲ್ಲದ್ಯೋ. ನಮಿತ್ ಪೂಜಾರಿ SJVM ತೊಕ್ಕಟ್ಟು. ನದೀಶ್ VH ಬೆಂಗ್ರೆ. ಲಿಖಿತ್ ಆಂಜನೇಯ ಶಶಿತ್ಲು. ನಮಿತ್ ಪೂಜಾರಿ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೋರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, warm composting, employment and placement cell. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಗಾಗಿ ಸಂಪರ್ಕಿಸಿ www.enapoya.edu.in. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore.
ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು. Heaven Rose, a household in Mangalore. Do you want to become a skillful graduate? Then join SES First Grade College, Mangaluru. Admissions open. Courses offered: BCom, BBA, BCA, BSc Fashion Design, BSc Interior Design, BSc Food, Nutrition and Dietetics, BSc Animation and Visual Effects. We have unique features like new state-of-art student-friendly campus, comparatively low and affordable fee, qualified and experienced teaching faculty, playground and rooftop sports facility. Contact SES Group of Institutions, Karnataka Educational and Charitable Trust, KECT Towers, Ashok Nagar, Mangaluru. Friends Winner and Ply, Industrial Area, Baikampadi, Mangaluru. Ideal ice cream, milky way to your heart.
Spiced with a variety of fruits and flavored with rich crunch and chips. They treat your taste buds. Ideal ice cream. ಮದುವೆ ಮತ್ತಿತರ ಶುಭ ಸಮಾರಂಭಗಳಿಗೆ ವಸ್ತ್ರ ಖರೀದಿಯ ಸಂದರ್ಭ ನಿಮ್ಮ ಮೊದಲ ಆಯ್ಕೆಯಾಗಲಿ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ನಾರಿಮಣಿಗಳಿಗಾಗಿ ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆಯ ಸಿಲ್ಕ್ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ಸೀರೆಗಳು, ಲೆಹೆಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್, ನೈಟ್ ವೇರ್ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್ಸ್, ಕ್ಯಾಶುವಲ್ ಉಡುಪುಗಳು, ಮಕ್ಕಳಿಗಾಗಿ ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಬೇಕಾಗುವ ಪಾರ್ಟಿ ವೇರ್ಸ್, ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಎಲ್ಲವೂ ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ, ನಗುಮೊಗದ ಸೇವೆ ಮತ್ತು ವಿಶೇಷ ರಿಯಾಯಿತಿಗಳು ಗ್ರಾಹಕರಿಗೆ ಲಭ್ಯ. ಹಿಂದೆ ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ, ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್, ಕುಳಾಯಿ, ಮಂಗಳೂರು. VH ಬೆಂಗ್ರೆ, ವರದಗೌಡ, ಜೈ ಆಂಜನೇಯ, ಅಡ್ಡರ್ ಪಡವ್, ಅಡ್ಡರ್ ಪಡವ್, ಅಡ್ಡರ್ ಪದವ್. ಗೀತೇಶ್, ಗೀತೇಶ್ SJVM ತೊಕ್ಕೊಟ್ಟು ಬಾ, ಒಳಗಡೆ ಬಾ, ಈ ಕಡೆ ಬಾ. ಗಗನ್ VB ಬೆಂಗ್ರೆ, ಗಗನ್ ಎಲ್ಲಿ ಬಾರಪ್ಪ, ಈ ಕಡೆ ಗಗನ್, ಈ ಕಡೆ ಬಾ. ನೋಡಿ ಮಕ್ಕಳುಗಳು ವಾರ್ಮ್ ಅಪ್ ಮಾಡ್ಕೊಂಬರಪ್ಪ ದಯವಿಟ್ಟು. ಸರ್ ನೋಡಿ ಕೇಳಿ, ನಮ್ಮಿತ್ತನ ಕೇಳಿ ನೋಡ್ರಿ ಅವರು, ನಮ್ಮಿತ್ತನ. ಗೀತೇಶ್ ಬಾಪ ಒಳಗಡೆ ಬರ. ಗಗನ್, ಗಗನ್ VB ಬೆಂಗ್ರೆ. ಇನ್ನ 42 kg ಅಶ್ವಿನ್ VH ಬೆಂಗ್ರೆ, ಕಳಿಸ್ ಬಾರಪ್ಪ ಈ ಕಡೆ ನೀನು. ಶಿವ DP ಚಿತ್ರಾಪುರ 42 kg, ಶಿವ DP ಚಿತ್ರಾಪುರ ಎಲ್ಲದಾನೆ? ಶಿವ DP ಚಿತ್ರಾಪುರ. ಅದೀಶ್ JVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್, ಬಾ ರೆಡಿಯಾಗಿ ನೀನು. ಆಯುಷ್ ಪೂಜಾರಿ, ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ಆರು 0 8 0. ಕೆಂಪಗೆ 8 ಅಂಕ, ನೀಲಿ ಅವರಿಗೆ ಯಾವುದೇ ಅಂಕ ಇಲ್ಲ. ಇದಾದ್ಮೇಲೆ 42 kg ವಿಭಾಗದಲ್ಲಿ ಅಶ್ವಿನ್ VH ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಶಿವ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್ ನಲ್ಲಿ. ಸರ 10 ಅಂಕಗಳ ಅಂತರದಿಂದ ಗೀತೇಶ್ JVM ತೊಕ್ಕಟ್ಟು ಇವರು ಮುಂದಿನ ಸುತ್ತನ್ನ ತಲುಪಿದ್ದಾರೆ. ಇಲ್ಲಿ ಒಂದು ಕುಸ್ತಿ ಬಾಕಿ ಇದೆ. ವರದಗೌಡ ಬಂದಿದ್ದೇನಪ್ಪ? ಜಯ ಆಂಜನೇಯ, ಅಡ್ಡಾರ್ ಪದವ್ ಇಲ್ಲ. ಆಯ್ತು, 42 kg ಅಶ್ವಿನ್ VH ಬೆಂಗ್ರೆ, ಶಿವ DP ಚಿತ್ರಾಪುರ. ಬರ್ರಿ ಒಳಗಡೆ ಬರ್ರಿ, ಇಬ್ರು ಓಡ್ ಬರ್ರ ಬೇಗ. ಅಶ್ವಿನ್, ಅಶ್ವಿನ ಹೋಗ ಒಳಗಡೆ ಹೋಗು. ಶಿವ DP ಚಿತ್ರಾಪುರ. ಶಿವ DP ಚಿತ್ರಾಪುರ ಫಸ್ಟ್ ಕಾಲ್. ಯಾರು ಶಿವ? ಯಾರು? ಓಡ್ ಬಾರೋ. ಆದೇಶ್ JVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್, ಬಾರಪ್ಪ ನೀನು ರೆಡಿಯಾಗಿ. ಆಯುಷ್ ಪೂಜಾರಿ, ಆಂಜನೇಯ ಶಶಿತ್ಲು.
ಶಿವ ಕೈ ಎತ್ತಪ್ಪ, ಯಾರು ಶಿವ? ಹಾಂ, ಓಕೆ. 42 kg ಫಸ್ಟ್ ರೌಂಡ್ ಇದು. ಇನ್ನು 46 kg ವಿಭಾಗದಲ್ಲಿ ಪ್ರಜ್ವಲ್ ಪೂಜಾರಿ ಬಿಟ್ಟು ಇನ್ನೆಲ್ಲ ರೆಡಿ ಆಗ್ಬೇಕು ನೋಡ್ರಪ್ಪ. ಅಲ್ಲಿ ಮೊಹಮ್ಮದ್ ಫಹೀಮ್ BHL, ಅದೀಶ್ ಬೇಗ ಬಾ, ಓಡ್ಬಾರಣ. ಆಯುಷ್ ಪೂಜಾರಿ, ಆಂಜನೇಯ ಶಶಿತ್ಲು, ಬಾ ಒಳಗಡೆ ಬಾ. ಆಯುಷ್ ಪೂಜಾರಿ, ಆಂಜನೇಯ ಶಶಿತ್ಲು ಎಲ್ಲಿದ್ದಾರೆ? 46 kg ಮೊಹಮ್ಮದ್ ಫಹೀಮ್, ಅನ್ವಿತಾ ಶಿವಾಜಿ ಫಿಸಿಕಲ್ ಬಂದಿಯಮ್ಮ? ಅನ್ವಿತಾ ಶಿವಾಜಿ ಫಿಸಿಕಲ್ ಬಾಲಕಿಯರ ವಿಭಾಗದಲ್ಲಿ. ವರದಗೌಡ ಆದ್ಯಾಡ್ ಪಡವ್, ಆಯುಷ್ ಪೂಜಾರಿ, ನೋಡಿ 46 kg ವಿಭಾಗದ ಎಲ್ಲ ಕುಸ್ತಿಪಟುಗಳು ತಯಾರಾಗಬೇಕಲ್ಲಿ. ನಮೇಶ್ ಸಾಲಿಯಾನ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಮಣಿಕಂಠ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಮಲ್ಲಿಕಾರ್ಜುನ JVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್, ಪೃಥ್ವಿರಾಜ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್, ತುಷಾಂತ್ ಆಂಜನೇಯ ಶಶಿತ್ಲು ರೆಡ್ ಕಾಸ್ಟ್ಯೂಮ್, ಪ್ರತೀಕ್ JVM ತೊಕ್ಕಟ್ಟು ನೀಲಿ ಕಾಸ್ಟ್ಯೂಮ್. ಆಯುಷ್ ಪೂಜಾರಿ ಎಲ್ಲಿದ್ದೀರಿ? ಆಯುಷ್ ಪೂಜಾರಿ, ವರದಗೌಡ ಆಡ್ಯಾಡ್ ಪದವ್ ಎಲ್ಲಿದ್ದಾರೆ? ವರದಗೌಡ 36 kg. ಆಯುಷ್ ಪೂಜಾರಿ ಬರ್ರಿ ಒಳಗಡೆ ಬರ್ರಿ. ಸೆಕೆಂಡ್ ಕಾಲ್ ಆಯುಷ್ ಪೂಜಾರಿ. ಒಂದು ನಿಮಿಷ ಬಾಹುಬಲಿ. ಈಗ ನಡೀತಕ್ಕಂಥ ಕುಸ್ತಿ ಆದೀಶ್ ಹಾಗೂ ಆಯುಷ್. ದಯವಿಟ್ಟು
ಈ ಕುಸ್ತಿಪಟುಗಳಿಗೆ ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರು ಎಲ್ಲರೂ ದಯವಿಟ್ಟು ಹೋಗಿ ಅವರಿಗೆ ಆಶೀರ್ವಾದ ನೀಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಎಲ್ಲ ಗಣ್ಯರು ದಯವಿಟ್ಟು ಬನ್ನಿ. ವಿಜಯನ್, ಎಲ್ಲ ಗಣ್ಯರು ದಯವಿಟ್ಟು ಹೋಗಿ ಅವರಿಗೆ ಆಶೀರ್ವಾದ ನೀಡಬೇಕು. ಸಂಘದ ಪದಾಧಿಕಾರಿಗಳನ್ನು ಬರಮಾಡಿಕೊಳ್ಬೇಕು. ಅದೀಶ್ JVM ತೊಕ್ಕಟ್ಟು ಹಾಗೂ ಆಯುಷ್ ಪೂಜಾರಿ, ಆಂಜನೇಯ ಶಶಿತ್ಲು. ಇದು 42 kg ವಿಭಾಗದಲ್ಲಿ ಕುಸ್ತಿ. ಇದು ಈ ಒಂದು ಕುಸ್ತಿಪಟುಗಳಿಗೆ ಎಲ್ಲ ಬಂದಂಥ ಗಣ್ಯ ವ್ಯಕ್ತಿಗಳು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಕುಸ್ತಿ ಸಂಘಟನೆ ವತಿಯಿಂದ ಹಾಗೂ ಕುಸ್ತಿಪಟುಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಮೇಶ್ ಶಾಲಿಯಾನ BB ಬೆಂಗ್ರೆ 46 kg ವಿಭಾಗದಲ್ಲಿ. ಕೈ ಎತ್ತಿರಿ, ಎಲ್ಲದ್ರಿ? ಬರ್ರಿ ಒಳಗಡೆ ಬರ್ರಿ. ಮಣಿಕಂಠ ಶಿವಾಜಿ ಸರ್ಕಸ್. ಮಣಿಕಂಠ ಇಲ್ಲದಿಯಪ್ಪ? ಮಣಿಕಂಠ ಶಿವಾಜಿ ಸರ್ಕಸ್. ಮಣಿಕಂಠ. ಮಲ್ಲಿಕಾರ್ಜುನ JVM ತೊಕ್ಕಟ್ಟು. ಇದ್ರಿ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ JVM ತೊಕ್ಕಟ್ಟು. ಆ ರೆಡ್ ಕಾಸ್ಟ್ಯೂಮ್ ಹಾಕಪ್ಪ ನೀನು. ಪೃಥ್ವಿರಾಜ್ DP ಚಿತ್ರಾಪುರ. ಆ ಬ್ಲೂ ಕಾಸ್ಟ್ಯೂಮ್ ರೆಡಿಯಾಗಿ ಬರ್ರಿ ನೀವು. ಸುಶಾಂತ್. ಸಿಂಗಲ್. ತುಶಾಂತ್, ಆಂಜನೇಯ ಶಶಿತ್ಲು. ಸ್ಕೋರ್ 5-2. ರೆಡ್ಡಿಗೆ 5, ನೀಲಿಗೆ 2. ಮಲ್ಲಿಕಾರ್ಜುನ, ಪಾಪ ನೀನು ರೆಡಿಯಾಗಿ. ತುಶಾಂತ್, ಆಂಜನೇಯ ಶಶಿತ್ಲು. ಆಂಜನೇಯ ಶಶಿತ್ಲು ನೀಲಿ ಕಣ ನೀನು. ಇಲ್ಲ, ತುಶಾಂತ್ ರೆಡ್ ಕರೆಕ್ಟ್ ಇದೆ. ಪ್ರತೀಕ್ JVM ತೊಕ್ಕಟ್ಟು. ಪ್ರತೀಕ್ ಯಾರು? ಬರ್ರಿ. ಪೃಥ್ವಿರಾಜ್ DP ಚಿತ್ರಾಪುರ. ಪೃಥ್ವಿರಾಜ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ವರದಗೌಡ ಬಂದಿಯಪ್ಪ. 36 kg ವರದಗೌಡ. ಒಂಬತ್ತು 2 ಸ್ಕೋರ್. 9-2. ಸ್ಕೋರ್ ರೆಡ್ಡಿಗೆ 9, ನೀಲಿಗೆ 2. ಮೂವತ್ತಾರು kg ವರದಗೌಡ. ಜಯ ಆಂಜನೇಯ ಆಡ್ಯಾರ್ ಪದವ್. ಬಂದಿರಿ ಆಡ್ಯಾರ್ ಪದವ್ನವರು. ವರದಗೌಡ
ನಮೇಶ್ ಸಾಲಿಯಾನ ವಿ ಬೆಂಗ್ರೆ 46 kg. ನಮೇಶ್ ಸಾಲಿಯಾನ. ಎಸ್. ಮಣಿಕಂಠ ಶಿವಾಜಿ ಸರ್ಕಸ್. ಮಣಿಕಂಠ ಎಲ್ಲದಿಯೋ? ಮಣಿಕಂಠ ಶಿವಾಜಿ ಸರ್ಕಸ್. ಮಲ್ಲಿಕಾರ್ಜುನ ಯಾರು? JVM ತೊಕೊಟ್ಟು ಬಾಯ್ ಬೇಕಡೆ ಮಲ್ಲಿಕ್. ಪೃಥ್ವಿರಾಜ್ DP ಚಿತ್ರಾಪುರ. ಪೃಥ್ವಿರಾಜ್ DP ಚಿತ್ರಾಪುರ ಯಾರು? ಹಾ, ಇಬ್ರು ಬರ್ರಿ ನೀವು. ಹತ್ತು 2 ಸ್ಕೋರ್. ರೆಡ್ಗೆ 10, ನೀಲಿಗೆ 2. ಒಳಗಡೆ ಹೋಗು. ಮಣಿಕಂಠ ಶಿವಾಜಿ ಸರ್ಕಸ್ ಬಂದಿದೇನಪ್ಪ? ಕೇಳಿ, ಹೆಸರು ಕೇಳ್ರಿ. ಮಲ್ಲಿಕಾರ್ಜುನ. ಒಂದು ನಿಮಿಷ ತಡ್ರಿ, ಕೇಳೋಣ ಹೆಸರು. ಮಲ್ಲಿಕಾರ್ಜುನ ಕೈ ಎತ್ತಪ್ಪ. ಯಾರು ಕೈ ಎತ್ತ? ಮಲ್ಲಿಕಾರ್ಜುನ ಯಾರು? ಮಲ್ಲಿಕಾರ್ಜುನ. Heaven Rose, a household in Mangalore. 46 kg. ಇದು 2 ನಿಮಿಷನೇ ಹಿಡಿದ್ರಿ. 2 ನಿಮಿಷ. ಲಿಖಿತ್ ಆಂಜನೇಯ ಶಶಿತ್ಲು. ಹಾ, 36 kg. ಲಿಖಿತ್ ಆಂಜನೇಯ ಶಶಿತ್ಲು ಎಲ್ಲದಿಯಪ್ಪ? ವರದಗೌಡ ಕೈ ಎತ್ತು. ಯಾರು? ವರದಗೌಡ ಯಾರು? ಹಾ, ರೆಡಿ ಆಗಿ. ಲಿಖಿತ್ ಆಂಜನೇಯ ಶಶಿತ್ಲು. ಲಿಖಿತ್ ಆಂಜನೇಯ ಶಶಿತ್ಲು ಕೈ ಎತ್ತ. ಎಲ್ಲದಿಯೋ ಲಿಖಿತ್? ಮೊಹಮ್ಮದ್ ಫಹೀಮ್ 46 kg. ಮೊಹಮ್ಮದ್ ಫಹೀಮ್ BHL ಸುರತ್ಕಲ್. ಧನುಷ್ ಶಿವಾಜಿ ಫಿಸಿಕಲ್. ಧನುಷ್ ಶಿವಾಜಿ ಫಿಸಿಕಲ್. ಧನುಷ್ ಶಿವಾಜಿ ಫಿಸಿಕಲ್ 46 kg. ಫಹೀಮ್ ಎಲ್ಲದಿ? ಫಹೀಮ್ ಕೈ ಎತ್ತಪ್ಪ. ಫಹೀಮ್ ರೆಡಿ ಆಗ್ಬಾ ನೀನು. ಧನುಷ್ ಶಿವಾಜಿ ಫಿಸಿಕಲ್ 46 kg. ನೀಲಿ. (06) ಸ್ಕೋರ್ 06.
ಹೋಗ ಒಳಗಡೆ ಹೋಗು, ಒಳಗಡೆ ಇಲ್ಲ. ನಮ್ಮ ಈ ಶಾಲೆಯನ್ನ VB ಬೆಂಗ್ರೆ 46 kg ರೆಡಿ ಆಗ್ಬೇಕಪ್ಪ. ನೀನು ರೆಡ್ ಕಾಸ್ಟ್ಯೂಮ್, ಮಣಿಕಂಠ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗ್ಬೇಕು. ನೀವು ನಿಮ್ಮ ಕುಸ್ತಿಗಳು ಇನ್ನು ಕಂಟಿನ್ಯೂಸ್ ನಡೀತಾವ. ಇನ್ನ ಬರದೇ ಇದ್ರೆ ಇನ್ನ ವಾಕ್ ಓವರ್ ಕೊಡ್ಬೇಕಾಗ್ತದೆ. ಟೈಮ್ ಅಪ್. ರೆಡ್ಡಿಗೆ ಯಾವುದೇ ಅಂಕ ಇಲ್ಲ, ನೀಲಿಗೆ 6 ಅಂಕ ಇದೆ. 0-6 ಸ್ಕೋರ್. ಲಿಖಿತ್ ಹಾಗೂ ಇವರು ವರದಗೌಡ ರೆಡಿ ಆಗಿರಪ್ಪ. ನೀವು ಲಿಖಿತ್ ಯಾರು? ಬಾ ಈ ಕಡೆ ಬಾ. ವರದಗೌಡ ಬಾ ಒಳಗಡೆ ಬಾ. ಇದಾದ ತಕ್ಷಣ ಸ್ಕೋರ್ 0-6. ಸ್ಕೋರ್ 2-8. ನಲವತ್ತಾರು ಕೆಜಿ ವಿಭಾಗದ ಎಲ್ಲ ಕುಸ್ತಿಪಟುಗಳು ತಯಾರಿರಬೇಕು. ಬರದೇ ಇದ್ರೆ ಇನ್ನು ವಾಕ್ ಓವರ್ ಕೊಡ್ಬೇಕಾಗ್ತದೆ. ಸರ್ 10 ಆಯ್ತು ಸರ್. 2-12 ಆಯ್ತು. ಯಾರು? ಪೃಥ್ವಿರಾಜ್ ಅಲ್ಲ ನೀನು? ಹಲೋ, ಪೃಥ್ವಿರಾಜ್ ಅಲ್ಲ ನೀನು? ಹಾಂ. ಇನ್ನು 36 kg ಒಂದು ಬಾಕಿ ಬೋಟ್ ಬಾಕಿ ಇದ್ದ. ಲಿಖಿತ್ ಬರ್ರಿ. ಲಿಖಿತ್, ಆಂಜನೇಯ ಶಶಿತ್ಲು, ವರದಗೌಡ, ಆಂಜನೇಯ ಆಧಾರ್ಪಡವು. ಇದಾದ್ಮೇಲೆ ಮೊಹಮ್ಮದ್ ಫಹೀಮ್ BHL ಸೂರತ್ಕಲ್. ಬಾಪ ಒಳಗಡೆ ಬಾರ. ಧನುಷ್ ಶಿವಾಜಿ ಫಿಸಿಕಲ್ 46 kg. ಧನುಷ್ ಶಿವಾಜಿ ಫಿಸಿಕಲ್ ಯಾರು? ಧನುಷ್ ಶಿವಾಜಿ ಫಿಸಿಕಲ್ ಬಾ, ರೆಡಿಯಾಗಿ ಬಾ. ನಲವತ್ತಾರ ತಕ್ಷಣ 50 kg ವಿಭಾಗದ ಕುಸ್ತಿಪಟುಗಳು ಸಹ ರೆಡಿ ಇರ್ಬೇಕಲ್ಲಿ. ಯಾರು? ವರದಗೌಡ ಅಲ್ಲ ನೀನು? ವರದಗೌಡ, ಓಕೆ. ಮೊಹಮ್ಮದ್ ಫಹೀಮ್ 46 kg BHL. ಮೊಹಮ್ಮದ್ ಫಹೀಮ್, ಧನುಷ್ ಶಿವಾಜಿ ಫಿಸಿಕಲ್. ಕಳ್ಸ್, ಬೇಗ ಕಳ್ಸ್. ರೆಡ್ ಈ ಕಡೆಗೆ ಬಾರ. ಈ ಕಡೆ ರೆಡ್, ಈ ಕಡೆ ರೆಡ್, ಈ ಕಡೆ ಧನುಷ್ ಶಿವಾಜಿ ಫಿಸಿಕಲ್. ಮೊಹಮ್ಮದ್ ಫಹೀಮ್, ಕೈ ಎತ್ರಿ. ಮೊಹಮ್ಮದ್. ಧನುಷ್ ಶಿವಾಜಿ ಫಿಸಿಕಲ್.
ನಮೇಶ್ ಶಾಲಿಯಾನ, BB ಬೆಂಗ್ರೆ ಎಲ್ಲದಿರಿ? ಹಾ ರೈಟ್. ಮಣಿಕಂಠ ಶಿವಾಜಿ ಸರ್ಕಸ್. ಮಣಿಕಂಠ ಎಲ್ಲದಿಯೋ? ಮಣಿಕಂಠ ಶಿವಾಜಿ ಸರ್ಕಸ್ ಕಳಿಸ್ರಿ ಬೇಗ. ತುಷಾಂತ್ ಆಂಜನೇಯ ಶಶಿತ್ಲು. ಪ್ರತೀಕ್ JVM ತೊಕ್ಕಟ್ಟು ಬ್ಲೂ ಕಾಸ್ಟ್ಯೂಮ್ ರೆಡಿ. ಕುಮಾರ್ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್. ಕುಶಾಲ್ SJVM ತೊಕ್ಕಟ್ಟು. ಕುಶಾಲ್ SJVM ತೊಕ್ಕಟ್ಟು. Zero two score. Pratik or VB Bengre red costume. Pranav Anjaneya Sheshitlu blue costume. Abhay VB Bengre red costume. Pawan SJVM Tokkattu blue costume. ನಾಲ್ಕು ಎರಡು. ಒಳಗಡೆ 4-4 ಸ್ಕೋರ್. 4-4. ಸ್ಕೋರ್ 4-4. ಬಡ್ರಿ ಸರ್ ವಿಸಲ್. ನಮೇಶ್ ಒಳಗಡೆ ಹೋಗ್ರಿ. ನಮೇಶ್ ಶಾಲಿಯಾನ ಒಳಗಡೆ ಹೋಗು. ಮಣಿಕಂಠ ರೆಡ್ ಈ ಕಡೆಗೆ ಹೋಗಪ್ಪ. ನಮೀಶ್ ಆ ಕಡೆ. ಮಣಿಕಂಠ ಬಾರಪ್ಪ ಒಳಗಡೆ ಬರ. ಸ್ಕೋರ್ 4-4 ಇದೆ. ಆರು 4 ಸ್ಕೋರ್. ಮಣಿಕಂಠ ಶಿವಾಜಿ ಸರ್ಕಸ್ ಬರ್ರಿ ಒಳಗಡೆ ಬರ್ರಿ ಈ ಕಡೆ. ಎರಡು. ಸರ್ ನೋಡಿ ಯಾರ ಕಡೆ. ಸರ್ ಕೇಳ್ರಿ, ಹೆಸರು ಕೇಳ್ರಿ ಅವನು. ಹಾ ನಮೇಶ್ VB ಬೆಂಗ್ರೆ ಹೋಗ ಒಳಗಡೆ. ನಮೇಶ್. ಮಣಿಕಂಠ ಶಿವಾಜಿ ಸರ್ಕಸ್. ಮಣಿಕಂಠ ಶಿವಾಜಿ ಸರ್ಕಸ್. ಬೇಗ ಬಾರಣ್ಣ ನೀನು. ಮಣಿಕಂಠ. ತುಷಾಂತ್ ಹೋಗ್ರಿ ಒಳಗಡೆ ಹೋಗಿ ಈ ಕಡೆ. ಪ್ರತೀಕ್ JVM ತೊಕ್ಕಟ್ಟು ಒಳಗಡೆ ಬಾರಪ್ಪ. ಪ್ರತೀಕ್ ಯಾರು? ಪ್ರತೀಕ್ ಬಾ ಒಳಗಡೆ ಬಾ ಈ ಕಡೆ. ಕುಮಾರ್ DP ಚಿತ್ರಾಪುರ. ಎಲ್ಲಿ ಕುಮಾರ್ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್. ಕೌಶಲ್ SJVM ತೊಕ್ಕಟ್ಟು.
ಕುಶಾಲ್ ನೀಲಿ ಕಾಸ್ಟ್ಯೂಮ್ ಬಾ, ರೆಡಿಯಾಗಿ ಬಾ ಈ ಕಡೆ. ಪ್ರತೀಕ್ ಆರ್ ಬಿಬಿ ಬೆಂಗ್ರೆ ರೆಡ್ ಕಾಸ್ಟ್ಯೂಮ್. ಎರಡು ಒಂದು ಸ್ಕೋರ್, ರೆಡ್ಡಿಗೆ 2, ನೀಲಿಗೆ 1. ಕುಶಾಲ್ JVM ತೊಕ್ಕಟ್ಟು. ನಾಲ್ಕು 1 ಸ್ಕೋರ್, ರೆಡ್ಡಿಗೆ 4, ನೀಲಿಗೆ 1. ಸರ್ ನೋಡ್ರಿ, ಆ ಕಡೆ ನೋಡ್ರಿ ಸರ್. ಎರಡು ರೆಡ್ಡಿಗೆ 2. ಆ ಕಡೆ ಹಿಂದ್ಲಿಂದ ನೋಡು. ಯಾರು ನಮೀಶನ ಕೇಳಿ, ನಮೀಶ್ ಅಲ್ಲ, ತುಷಾಂತ್ ಬರ್ರಿ ಒಳಗಡೆ. ಪ್ರತೀಕ್ JVM ತೊಕ್ಕಟ್ಟು. ನೆಕ್ಸ್ಟ್ ಕುಮಾರ್ DP ಚಿತ್ರಾಪುರ, ಬಾ ಒಳಗಡೆ ಬರಪ್ಪ. ಕುಮಾರ್ DP ಚಿತ್ರಾಪುರ ಒಳಗಡೆ ಬಾ ಬೇಗ. ಕುಶಾಲ್ SJVM ತೊಕ್ಕಟ್ಟು. ಆ ಕಡೆ ಹೋಗ, ರೆಡ್ ಆ ಕಡೆಗೆ ಹೋಗು. ಯಾರು ಪ್ರತೀಕ್ ಅಲ್ಲ ಅವನು? ಕುಮಾರ್ DP ಚಿತ್ರಾಪುರ ಹೋಗ್ರಿ ಒಳಗಡೆ. ಕುಶಾಲ್ SJVM ತೊಕ್ಕಟ್ಟು. ಕುಶಾಲ್ SJVM ತೊಕ್ಕಟ್ಟು ಫಸ್ಟ್ ಕಾಲ್. ಕುಶಾಲ್ SJVM ತೊಕ್ಕಟ್ಟು ಸೆಕೆಂಡ್ ಕಾಲ್. ನೆಕ್ಸ್ಟ್ ಪ್ರತೀಕ್ ಆರ್ VB ಬೆಂಗ್ರೆ. ಪ್ರತೀಕ್ ಆರ್ VB ಬೆಂಗ್ರೆ 46 kg. ಬಾ ಒಳಗಡೆ ಬಾ. ಪ್ರಣಮ್ ಆಂಜನೇಯ ಶಶಿತ್ಲು. ಪ್ರಣಮ್ ಆಂಜನೇಯ ಶಶಿತ್ಲು. ಇನ್ನು 50 kg ವಿಭಾಗದಲ್ಲಿ ಕುಮಾರ್ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್, ಹನುಮಂತ KMK ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಸಂತೋಷ್ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಶಶಾಂಕ್ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ರೆಡಿ ಇರ್ಬೇಕು ನೀವು. ಸ್ಕೋರ್ ರೆಡ್ಡಿಗೆ 2, ನೀಲಿಗೆ 4. ನಾಲ್ಕು 6-4, 8-4 ಸ್ಕೋರ್. ಪ್ರತೀಕ್ ಆರ್ VB ಬೆಂಗ್ರೆ ಹೋಗಿ ಒಳಗಡೆ ಹೋಗು. ಪ್ರಣಮ್ ಆಂಜನೇಯ ಶಶಿತ್ಲು.
ಪ್ರಣಮ್ ಯಾರು? ಕಳಿಸ್ರಿ ಒಳಗಡೆ ಕಳಿಸ್ರಿ. ಅಭಯ್ ವಿ ಬಿ ಬೆಂಗ್ರೆ ರೆಡಿ ಆಗ್ರಿ, ವಾರ್ಮ್ ಅಪ್ ಮಾಡ್ಕಪ್ಪ. ಪವನ್ SJVM ತೊಕ್ಕೊಟ್ಟು ಬ್ಲೂ ಕಾಸ್ಟ್ಯೂಮ್ ಯಾರು? ಪವನ್ ಯಾರು? ಪವನ್ SJVM ತೊಕ್ಕೊಟ್ಟು ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗಪ್ಪ ನೀನು. ಹತ್ತು 4 ಸ್ಕೋರು. ಹತ್ತು 4. ಹೊಡಿ ವಿಸಲ್ ಹೊಡಿರಿ ವಿಸಲ್. ಹತ್ತು 4. ಪ್ರಣಮ್ ಆಂಜನೇಯ ಶಶಿತ್ಲು. ಹನ್ನೆರಡು 4. ಸರ್ 10 ಪಾಯಿಂಟ್ ಡಿಫರೆನ್ಸ್. ಕೇಳ್ರಿ, ಕುಮಾರ್ ಅಂತ ಹೆಸರು ಕೇಳಿ. ಕುಮಾರ್ ಅಲ್ಲ, ಪ್ರತೀಕ್ ಬರೀ ಒಳಗಡೆ. ಪ್ರತೀಕ್. ಪ್ರಣಮ್ ಕಳಿಸ್ರಿ ಒಳಗೆ. ಇನ್ನೊಂದು ಕೊಟ್ಟಿದೆ ಅಷ್ಟೇನೆ, ಇನ್ನೊಂದು ಪಾಠ ಮುಗಿಸಿ ನಿಲ್ಲಿಸ್ತಾರೆ. ಅಭಯ್ ಬಾಪ ಒಳಗಡೆ ಬರ. ಅಭಯ್ ಪವನ್ SJVM ತೊಕ್ಕೊಟ್ಟು 4. ಸರಿ ಹೋಯ್ತು ಸರ್ ಅದು. ಯಾರು? ಪ್ರತೀಕ್ ಅಲ್ಲ, ಕೇಳಿ ನೋಡ್ರಿ. ಹಾಂ ಎಸ್ ಸರ್. ಹಾಂ VH VBನ ಅಭಯ್ VH ಬೆಂಗ್ರೆ. ಪವನ್ SJVM ತೊಕ್ಕೊಟ್ಟು. ಪವನ್ SJVM ತೊಕ್ಕೊಟ್ಟು. ಯಾವ್ದು ಹೇಳಿ? ಇನ್ನು 50 kg ವಿಭಾಗದಲ್ಲಿ ಕುಮಾರ್ DP ಚಿತ್ರಾಪುರ. 50 kg ಕುಮಾರ್ DP ಚಿತ್ರಾಪುರ, ಹನುಮಂತ್ KMK ಚಿತ್ರಾಪುರ. ಬೇಗ ರೆಡಿ ಆಗ್ಬೇಕು. ರೆಡಿ ಆಗ್ರಿ. ಯಾವ್ದು? ಕುಮಾರ್ ಅಲ್ಲ? ಹಾಂ ಎಸ್ ಸರ್. 2 4. ಅಭಯ್ ಎಲ್ಲ ಕೇಳಿ ನೋಡ್ರಿ. ಅಭಯ್ ಕುಮಾರ್ DP ಚಿತ್ರಾಪುರ ಕೈ ಎತ್ರಿ. ಕುಮಾರ್ DP ಚಿತ್ರಾಪುರ, ಹನುಮಂತ KMK ಚಿತ್ರಾಪುರ. ಓಕೆ. ನೆಕ್ಸ್ಟ್ ಸಂತೋಷ್ VB ಬೆಂಗ್ರೆ 50 kg. ಸಂತೋಷ್ VB ಬೆಂಗ್ರೆ 50 kg. ಶಶಾಂಕ್ ಶಿವಾಜಿ ಫಿಸಿಕಲ್. ಒಂದು 4.
ಸಂತೋಷ್, VB ಬೆಂಗ್ರೆ, ಬರ್ರಿ ಒಳಗಡೆ ಬರ್ರಿ. ಹೇಳ್ಬಿಡ್ರಿ ಒಂದೇ. ಸಂತೋಷ್ ಒಳಗಡೆ ಹೋಗ್ರಿ. ಶಶಾಂಕ್, ಶಿವಾಜಿ ಫಿಸಿಕಲ್, ಬರ್ರಿ ಒಳಗಡೆ ಬರ್ರಿ. ಮೂರು 4 ಸ್ಕೋರ್. ಐದು ಸ್ಕೋರ್. ಸ್ಕೋರ್ 5-5. ಆರು 5. ರೆಡ್ಡಿಗೆ 6, ನೀಲಿಗೆ 5. ನಿಲ್ಸಿ. ಟೈಮ್ ಅಪ್. ಸ್ಕೋರ್ಗಳ ವಿವರ: ರೆಡ್ಡಿಗೆ 6, ನೀಲಿಗೆ 5. ರೆಡ್ಡಿಗೆ 6, ನೀಲಿಗೆ 5. ನೋಡಿ, ಕೋಚ್ ಒಬ್ರು ಯಾರೇ ಬಂದು ಕೂತ್ಕೊಳ್ರಿ ಈ ಕಡೆ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಹಾಗೆ ಮಾತಾ ಸೇವಾ ಪ್ರತಿಷ್ಠಾನ ಇದರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟಕ್ಕೆ ಆಗಮಿಸಿರುವಂತಹ ಎಲ್ಲ ಕುಸ್ತಿ ಕ್ರೀಡಾಪಟುಗಳನ್ನು, ಕುಸ್ತಿಯ ಕ್ರೀಡೆಯ ಆಸಕ್ತರನ್ನು, ಅದರ ಜೊತೆಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಅಫಿಷಿಯಲ್ಗಳನ್ನು ನಾವು ಅತ್ಯಂತ ಗೌರವದಿಂದ, ಅತ್ಯಂತ ಹೆಮ್ಮೆಯಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಉರ್ವ ಮಾರಿಯಮ್ಮನ ಈ ಸಭಾಭವನದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿ ಇಲ್ಲಿ ಸೇರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಸಲ್ಲಲಿ. ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸುವ ಮುಖಾಂತರ ಇನ್ನು ಮುಂದಕ್ಕೆ ಬಹಳಷ್ಟು ಘಟಾನುಘಟಿಗಳು ಇದೇ ಒಂದು ಸಭಾಂಗಣದಲ್ಲಿ ಅವರ ಕುಸ್ತಿಯ ಚಾಕಚಕ್ಯತೆಯನ್ನು ತೋರಿಸಲಿಕ್ಕಿದ್ದಾರೆ. ಇದು ಜಿಲ್ಲಾ ಮಟ್ಟದ ಒಂದು ಅತ್ಯಂತ ಆರ್ಗನೈಸ್ಡ್ ಆಗಿರುವಂತಹ ಒಂದು ಕುಸ್ತಿ ಪಂದ್ಯಾಟ. ಈ ಉರ್ವ ಕೇಸರಿ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಆಗಮಿಸಿರುವಂತಹ ನಮ್ಮ ಅತಿಥಿಗಳನ್ನು, ನಮ್ಮ ಹಿತೈಷಿಗಳನ್ನು, ನಮ್ಮೆಲ್ಲ ಬೆನ್ನೆಲುಬಾಗಿ ನಿಂತಿರುವಂತಹ ಹಿರಿಯರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಜೊತೆಗೆ ದೈಜಿವಲ್ ಗ್ರೂಪ್ ಆಫ್ ಮೀಡಿಯಾ, ಕರಾವಳಿ ಭಾಗದ ಅತ್ಯಂತ ಪ್ರಖ್ಯಾತ ಹಾಗೆ ಪ್ರಸ್ತುತ ಒಂದು ಮಾಧ್ಯಮ ಸಂಸ್ಥೆ. ಇವತ್ತಿಗೆ ಬರೀ ಕರಾವಳಿ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ದೇಶದ ಮೂಲೆ ಮೂಲೆಗೂ ವಿದೇಶದ ಮೂಲೆ ಮೂಲೆಗೂ ಕೂಡ ಸುದ್ದಿಯನ್ನ ಹರಡಿಸುವಂಥ ಕೆಲಸ ಮಾಡುವಂತಹ ಒಂದು ಮಾಧ್ಯಮ ಅದು ದೈಜಿ ವರ್ಲ್ಡ್. ಈ ದೈಜಿ ವರ್ಲ್ಡ್ ಸಂಸ್ಥೆಯ ಮುಖ್ಯಸ್ಥರು, ಅದರ ಜೊತೆಗೆ ಈ ಸಂಸ್ಥೆಯ ಮುಖ್ಯಸ್ಥರು ಮಾತ್ರವಾಗದೆ ಮುಖವಾಗಿ ಸಂಸ್ಥೆಯನ್ನು ನಡೆಸ್ತಿರುವಂತಹ ಶ್ರೀಯುತ ವಾಲ್ಟರ್ ನಂದಳಿಕೆ ಅವರಿಗೆ ಅತ್ಯಂತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉರ್ವ ಮಾರಿಯಮ್ಮ ದೇವಸ್ಥಾನ ಈ ಇಡೀ ಜಿಲ್ಲೆಗೆ ಅಭಯವನ್ನ ನೀಡುವಂತಹ ಆ ತಾಯಿಯ ಒಂದು ಪುಣ್ಯಕ್ಷೇತ್ರ. ಈ ತಾಯಿಯ ಸೇವೆಯನ್ನ ನಿತ್ಯ ನಿರಂತರವಾಗಿ ಮಾಡುವ ಮುಖಾಂತರ ಬರುವಂತಹ ಭಗವದ್ಭಕ್ತರಿಗೆ ಅವರ ಕಷ್ಟಗಳನ್ನು ಆ ತಾಯಿಯಲ್ಲಿ ಹೇಳಿಕೊಳ್ಳುತ್ತಾ ಅದಕ್ಕೆ ಪರಿಹಾರವನ್ನ, ತಾಯಿಯ ಅನುಗ್ರಹವನ್ನ ಬೇಡುವಂತಹ ಹಿರಿಯರು ನಮ್ಮ ಜೊತೆಗೆ ಈ ಒಂದು ದೇವಸ್ಥಾನದ ಮುಖ್ಯಸ್ಥರು, ಮುಖ್ಯ ಅರ್ಚಕರು ಶ್ರೀ ಶಿವಾನಂದ ಕನ್ನಡರವರು ಕೂಡ ಸೇರಿಕೊಳ್ತಾ ಇದ್ದಾರೆ. ಅವ್ರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರ ಜೊತೆಗೆ ಈ ಒಂದು ಮಾರಿಯಮ್ಮ ದೇವಸ್ಥಾನವನ್ನು ಬರೀ ಒಂದು ಧಾರ್ಮಿಕ ಕ್ಷೇತ್ರವನ್ನು ಮಾತ್ರ ಮಾಡದೆ ಸಾಮಾಜಿಕ ಕ್ಷೇತ್ರವನ್ನಾಗಿ ಪರಿವರ್ತಿಸಿ ಈ ಮೂಲಕ ಈ ದೇವಸ್ಥಾನದಿಂದ ಇಲ್ಲಿ ಸುತ್ತಮುತ್ತಲಿರುವಂತಹ ಎಲ್ಲರಿಗೂ ಕೂಡ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಆಗಿರಬಹುದು ಅಥವಾ ಕೊರೋನಾ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾಗಿರುವಂತಹ ಲಸಿಕೆ ಆಗಿರಬಹುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ತಮ್ಮ
ಆಶೀರ್ವಾದವನ್ನು, ತಮ್ಮ ಬೆಂಬಲವನ್ನು, ತಮ್ಮ ಮಾರ್ಗದರ್ಶನ ನೀಡುವಂತಹ ನಮ್ಮ ಶ್ರೀ ಮಾರಿಯಮ್ಮ ದೇವಸ್ಥಾನ ಉರುವ ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಮುಕ್ತೇಸರು ಶ್ರೀಯುತ ಲಕ್ಷ್ಮಣ್ ಅಮೀನ್ ಕೋಡಿಕಲಿ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ವೇದಿಕೆಗೆ ನಾವು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಏಳುಪಟ್ನ ಮಗುವೀರ ಸಂಯುಕ್ತ ಸಭಾ ಈ ಸಂಸ್ಥೆಯು ಕೂಡ ನಮ್ಮ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ಸದಾ ನಿತ್ಯ ನಿರಂತರವಾಗಿ ತೊಡಗಿಸಿಕೊಳ್ತಾ ಇರುವಂತಹದ್ದು. ಈ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಹಿರಿಯರು ಶ್ರೀ ಲೋಕೇಶ್ ಸುವರ್ಣ ಕುದ್ರೋಳಿ ಇವರನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವದಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಉರ್ವ ಮಾರಿಗುಡಿಯ ಕ್ಷೇತ್ರದ ಪ್ರತಿಯೊಂದು ಕೆಲಸ ಕಾರ್ಯವಾಗಿರ್ಬೋದು, ನಾವು ನಡೆಸುವಂತಹ ಸಂಭ್ರಮ ಅನ್ನುವಂಥ ವಿಜೃಂಭಣೆಯ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಈ ಜಿಲ್ಲೆಯ ಪ್ರತಿಯೊಂದು ನ್ಯೂಸ್ ವಿಚಾರಗಳನ್ನು ಪ್ರತಿಯೊಬ್ಬರ ಮನೆ ಮನೆಗೂ ಅದನ್ನು ಸಾಮಾಜಿಕ ಜಾಲತಾಣದ ಮುಖಾಂತರವೂ ಕೂಡ ಒಂದು ಹಬ್ಬಿಸುವಂಥ ಕೆಲಸವನ್ನು ನಡೆಸುವಂಥ ಒಂದು ಸಂಸ್ಥೆ, ಅದು ಕಹಳೆ ಮೊಳಗಿಸುವಂತಹ ಸಂಸ್ಥೆ ಕಹಳೆ ನ್ಯೂಸ್. ಇದರ ಪ್ರಾಪರೇಟರ್ ಹಾಗೆ ಎಡಿಟರ್ ಇನ್ ಚೀಫ್ ಶ್ರೀ ಶ್ಯಾಮ್ ಸುದರ್ಶನ್ ಹೊಸಮೂಲೆ ಇವರನ್ನು ಕೂಡ ನಾವು ಅತ್ಯಂತ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜಿಲ್ಲೆಯ ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಅತ್ಯುನ್ನತ ಕುಸ್ತಿಪಟುಗಳು ಇಲ್ಲಿ ಸೇರಿರ್ತಾರೆ. ಅವರನ್ನೆಲ್ಲನ್ನ ಹುರಿದುಂಬಿಸುವಂತಹ ಕೆಲಸ, ಕುಸ್ತಿಪಟುಗಳಿಗೆ ಬೇಕಾಗಿರುವಂತಹ ಸಕಲ ಸೌಲಭ್ಯಗಳನ್ನು ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮಗೆ ಒದಗಿಸುವಂಥ ಕೆಲಸವನ್ನು ಮಾಡುವಂಥ ನಾಯಕರಿದ್ರೆ ಅದು ದಕ್ಷಿಣ ಕನ್ನಡ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ದಿಲ್ರಾಜ್ ಆಳ್ವಾ ಇವರನ್ನು ನಾನು ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರು, ಅದೇ ರೀತಿಯಾಗಿ ನಮ್ಮ ಯುವ ನಾಯಕರು, ನಮಗೆಲ್ಲರಿಗೂ ಕೂಡ ಬೆನ್ನು ತಟ್ಟುವಂತಹ ನಮ್ಮ ಸ್ಫೂರ್ತಿಯ ಚೆಲುಮೆ ಶ್ರೀ ನಂದನ್ ಮಲ್ಯ ಇವರನ್ನು ನಾವು ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಂದು ಪ್ರಖ್ಯಾತ ವಾಹಿನಿ, ದಕ್ಷಿಣ ಕನ್ನಡ ಜಿಲ್ಲೆಯ ಆಚಾರ ವಿಚಾರ ಸಂಸ್ಕೃತಿಯನ್ನ, ಯಕ್ಷಗಾನ, ಕೋಲ ಇಂಥ ಅಭೂತಪೂರ್ವ ವೈಭವದ ಕಾರ್ಯಕ್ರಮಗಳನ್ನು ಇವತ್ತಿಗೆ ಅದು ಎಷ್ಟೇ ಹೊತ್ತಾದರೂ ಕೂಡ, ರಾತ್ರಿ ಆದರೂ ಕೂಡ ಸರಿಯಾಗಿ ಅದನ್ನು ನೇರ ಪ್ರಸಾರವನ್ನು ಮಾಡುವಂತಹ ಒಂದು ಸಂಸ್ಥೆ ಇದ್ರೆ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಸಂಸ್ಥೆ ಅದು ನಮ್ಮ ಕುಡ್ಲ ವಾಹಿನಿಯ ಮುಖ್ಯಸ್ಥರು, ನಮ್ಮ ಈ ಕ್ಷೇತ್ರದ ಅತ್ಯಂತ ಪರಮ ಭಕ್ತರು ಶ್ರೀ ಲೀಲಾಕ್ಷ ಕರ್ಕೇರ ಇವರನ್ನು ನಾವು ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಈ ಭಾಗದ ಜನನಾಯಕರು, ನಮ್ಮ ಜನಪ್ರತಿನಿಧಿ, ನಮ್ಮೆಲ್ಲರ ನೆಚ್ಚಿನ ಕಾರ್ಪೊರೇಟರ್, ನಮ್ಮಲ್ಲಿಯೇ ಓರ್ವರಾಗಿ ಸೇವೆಯನ್ನು ಸಲ್ಲಿಸುವಂಥ ಶ್ರೀ ಗಣೇಶ್ ಕುಲಾಲಿ ಅವರಿಗೆ ವೇದಿಕೆಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಅತಿಥಿಗಳು ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆ ಸಹಕಾರವನ್ನು ನೀಡುವಂತಹ ಶ್ರೀಯುತ ವಿಜಯ ಸುವರ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಾಲ್ಪಡಿತಾ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಹುದ್ದೆಯನ್ನು ಕೂಡ ಅಲಂಕರಿಸಿಕೊಂಡು ನಮ್ಮ ಅಧ್ಯಕ್ಷರಾಗಿದ್ದುಕೊಂಡು ಶ್ರೀಯುತ ಗೌತಮ್ ಸಾಲ್ಯಾನ್ ಕೋಡಿಕಲಿ ಅವರಿಗೆ ಚಪ್ಪಾಳೆಯ ಸ್ವಾಗತವನ್ನು ಕೂಡ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಅಧ್ಯಕ್ಷತೆಯಲ್ಲಿ, ಅವರ ನಾಯಕತ್ವದಲ್ಲಿ ಇವತ್ತು ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಅನ್ನುವಂಥ ಸಂಸ್ಥೆ ನಿತ್ಯ ನಿರಂತರವಾಗಿ ತನ್ನನ್ನು ತಾನು ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಆ ಮೂಲಕ ಸಮಾಜಕ್ಕೆ ಅವರು ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಅತಿಥಿಗಳನ್ನು ಮತ್ತೊಮ್ಮೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ, ಕ್ಷೇತ್ರದಲ್ಲಿ ನೆಲೆಯಾಗಿರುವಂಥ ಉರ್ವದ ಶ್ರೀ ಮಾರಿಯಮ್ಮ ದೇವರ ಅನುಗ್ರಹ ಆಶೀರ್ವಾದವನ್ನು ಬೇಡ್ತಾ, ಅವರ ಆಶೀರ್ವಾದದೊಂದಿಗೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮವು ಕೂಡ ಅಷ್ಟೇ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನುವಂಥ ನಂಬಿಕೆಯನ್ನು ಆ ತಾಯಿಯ ಮೇಲೆ ಇಟ್ಟು ತಾವೆಲ್ಲರೂ ಕೂಡ ಮುಂದೆ ಬಂದು ಆ ದೀಪವನ್ನು ಬೆಳಗಿಸುವ ಮುಖಾಂತರ ಇವತ್ತಿನ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಇದಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸೇರಿರುವಂತಹ ಕುಸ್ತಿಪಟುಗಳು, ಸೇರಿರುವಂತಹ ಕುಸ್ತಿಯ ಆಸಕ್ತರು, ಇವರೆಲ್ಲರಿಗೂ ಕೂಡ ಒಂದು ಅತ್ಯಂತ ಅಭೂತಪೂರ್ವ ವಿಜೃಂಭಣೆಯ ವೈವಿಧ್ಯಮಯ ಉರ್ವ ಕೇಸರಿ ಎನ್ನುವಂತಹ ಕಾರ್ಯಕ್ರಮ ಮುನ್ನುಡಿಯನ್ನ ಬರೆಯಲಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರನ್ನ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ದೀಪವನ್ನು ಬೆಳಗಿಸುವ ಮುಖಾಂತರ ಉರ್ವ ಕೇಸರಿಗೆ ವಿದ್ಯುಕ್ತ ಚಾಲನೆ. ವೇದಿಕೆಯಲ್ಲಿ ಬೆಳಗುವಂತಹ ಈ ಬೆಳಕು ಇಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳ ಜೀವನದ ಬೆಳಕಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿ ಇವತ್ತಿನ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪಾಲ್ಪಡೆಯುವಂತಹ ಎಲ್ಲ ಕ್ರೀಡಾಪಟುಗಳು ಕೂಡ ಕ್ರೀಡೆಯ ಸ್ಫೂರ್ತಿಯೊಂದಿಗೆ ಆ ಕುಸ್ತಿಯ ರಂಗದಲ್ಲಿ ಇಳಿದು ತಮ್ಮ ಕ್ರೀಡೆಗೆ, ತಾವು ಬಂದಿರುವಂತಹ ಸಂಸ್ಥೆಗೆ, ಹಾಗೆ ಇಲ್ಲಿ ಕ್ರೀಡೆಯನ್ನು ನಡೆಸ್ತಿರುವಂತಹ ಈ ಪುಣ್ಯ ಕ್ಷೇತ್ರಕ್ಕೂ ಕೂಡ ಘನತೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಬೇಕಾಗಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ.
ದೀಪವನ್ನು ಬೆಳಗಿಸಿ ಈ ಅಭೂತಪೂರ್ವ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿಗೆ ವಿದ್ಯುಕ್ತ ಚಾಲನೆ ನೀಡಿದ ನಮ್ಮ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ದೇವರ ಅನುಗ್ರಹ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಚಾಲನೆಯನ್ನು ಪ್ರಾರಂಭವನ್ನು ನಾವು ಕಾಣ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಕೂಡ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ನಮಗೆ ಹಿರಿಯರಾಗಿ ಬೆನ್ನ ಹಿಂದೆ ನಿಂತು ನಮಗೆ ಸಹಕಾರ ನೀಡುವಂಥವರು. ನಮ್ಮ ಎಲ್ಲ ಅತಿಥಿಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಗೌತಮ್ ಸಾಲಿಯನ್ ಕೋಡಿಕಲ್ ಇವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಮಾತಾ ಸೇವಾ ಪ್ರತಿಷ್ಠಾನ ಇದರ ವತಿಯಿಂದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಬಹುಶಃ ಸುಮಾರು 6 ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರೋ ನಮ್ಮ ತಂಡ ಈ ಒಂದು ಕುಸ್ತಿ ಪಂದ್ಯಾಟವನ್ನು ವಿಭಿನ್ನ ರೀತಿಯಲ್ಲಿ ಆಯೋಜಿಸಬೇಕಂತ ನಾವು ಈ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಕುಸ್ತಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ದೈಜಿವಾಳ್ನ ಆಡಳಿತ ನಿರ್ದೇಶಕರಾದ ಶ್ರೀಯುತ ವಾಲ್ಟರ್ ನಂದಾಳಿಕೆ ಇವರಿಗೆ ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರು ಶ್ರೀಯುತ ಶಿವಾನಂದ್ ಕನ್ನಡ ಇವರಿಗೂ ಕೂಡ ನಮ್ಮ ತಂಡದ ವತಿಯಿಂದ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮೊಂದಿಗೆ ಸದಾ ನಮಗೆ ಪ್ರೋತ್ಸಾಹಿಸ್ತಾ ಈ ಒಂದು ಕುಸ್ತಿ ಪಂದ್ಯಾಟಕ್ಕೆ ನಮಗೆ ಈ ಒಂದು ಸಭಾಂಗಣವನ್ನು ಕೊಟ್ಟು ನಮಗೆ ಸಹಕರಿಸಿದ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಲಕ್ಷ್ಮಣ ಮೀನ್ ಕೋಡಿಕಲ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಕಾಳೆ ನ್ಯೂಸ್ ಇದರ ಮುಖ್ಯಸ್ಥರಾದ ಶ್ರೀಯುತ ಸುದರ್ಶನ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಂಗಳೂರು ಏಳ್ಪಟ್ನ ಮಗುವರ ಸಂಯುಕ್ತ ಸಭಾ ಇದರ ಅಧ್ಯಕ್ಷರಾದ ಶ್ರೀಯುತ ಲೋಕೇಶ್ವರ್ನ ಕುದ್ರೋಳಿ ಇವರಿಗೂ ಕೂಡ ಆಧಾರದ ಸ್ವಾಗತ. ಅದೇ ರೀತಿ ನಮ್ಮ ಕುಡ್ಲ ಇದರ ಮುಖ್ಯಸ್ಥರಾದ ಶ್ರೀಯುತ ಲೀಲಕ್ಷ್ ಕರ್ಕೇರ ಇವರಿಗೂ ಕೂಡ ಸದಾ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಪ್ರೋತ್ಸಾಹಿಸುತ್ತಿರುವ ಶ್ರೀಯುತ ಲೀಲಕ್ಷ್ ಕರ್ಕೇರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೆ. ಅದೇ ರೀತಿ ನಮ್ಮ ಜಿಲ್ಲಾ ಕುಸ್ತಿ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ನನ್ನ ಆತ್ಮೀಯರು ಶ್ರೀಯುತ ದಿಲ್ರಾಜ್ ಆಳ್ವ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಇದರ ಅಧ್ಯಕ್ಷರಾದ ಶ್ರೀಯುತ ನಂದನ್ ಮಲ್ಯ ಆತ್ಮೀಯರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟಕ್ಕೆ ನಮಗೆ ಸದಾ ಪ್ರೋತ್ಸಾಹವನ್ನಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹಲವು ದಿನಗಳಿಂದ ನಮ್ಮ ಜೊತೆಯಾಗಿ ನಿಂತು ನಮಗೆ ಸಹಕರಿಸಿದ ಶ್ರೀಯುತ ವಿಜಯ್ ಸುವರ್ಣ ಬೆಂಗ್ರೆ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಯುತ ಗಣೇಶ್ ಕುಲಾಲ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಹಾಗೆ ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿಗಳು ಮಾತ್ರವಲ್ಲದೆ ವೇದಿಕೆಯ ಮುಂಭಾಗದಲ್ಲೂ ಕೂಡ ನಮ್ಮ ಹಿರಿಯರು ಸೇರಿದ್ದೀರಾ. ನಿಮಗೂ ಕೂಡ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ, ಅವ್ರಿಗೂ ಆತ್ಮೀಯ ಸ್ವಾಗತ. ಹಾಗೆ ಕುಸ್ತಿ ಪಂದ್ಯಾಟಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತೀರ್ಪುಗಾರರು, ಅಫಿಷಿಯಲ್ಸ್ಗಳು. ಈ ಒಂದು ಕ್ರೀಡೆಯನ್ನು ಅರಿತು ಇಲ್ಲಿರುವಂತಹ ಇಷ್ಟು ಜನ ಘಟಾನುಘಟಿಗಳ ಒಂದು ಕ್ರೀಡೆಯನ್ನು ನೋಡಿ ಅವರಲ್ಲಿ ಒಬ್ಬ ವಿಜೇತನನ್ನು ಆಯಿಸುವಂಥ ಕೆಲಸ ಮಾಡುವಂಥ ನಮ್ಮೆಲ್ಲ ಅಫಿಷಿಯಲ್ಸ್ಗಳಿಗೆ ನಾವು ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸಿಕೊಡುತ್ತೆ. ವೇದಿಕೆಯಲ್ಲಿ ನಮ್ಮ ಜೊತೆಗೆ ನಮ್ಮ ಗಣ್ಯರು ಸೇರಿಕೊಂಡಿದ್ದೀರಾ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜೊತೆಗೆ ದೈಜಿ ವರ್ಲ್ಡ್ ಅನ್ನುವಂಥ ನಮ್ಮ ಸಂಸ್ಥೆ, ಈ ಸಂಸ್ಥೆಯ ಮುಖ್ಯಸ್ಥರು ವಾಲ್ಟರ್ ಸರ್ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಸರ್, ಕುಸ್ತಿಂದು ಪಂಡ ನಮ್ಮ ಕುಡ್ಲದಕ್ಲೆ ಪೊಸತ್ತತ್ತು ಬೇತೆ ಬೇತೆ ಟೈಪ್ದ ಕುಸ್ತಿ ಆನಂದು ಜಿಲ್ಲಾ ಮಟ್ಟದ ನಮ್ಮ ಉರುವ ಕೇಸರಿ ಅಂಚ ಅದು ಪುನಗ ಇನಿ ಬಾರಿ ಮಲ್ಲ ಘಟಾನುಘಟಿನಗಳು ಉಂತುದೇರು ಅಕ್ಲೇನು ತೂನಗ ನಂಗೆ ಆತ ಪೋಡಿಗೆ ನಾನು ಅಕುಲ್ ಕಲಕ್ ಜಪ್ಪುನ ಗೊತ್ತಾಪುಣ ಅಕುಲ್ ಏತ ಶಕ್ತಿವಂತೇರೆ ಅಂದು ಅಂಚೆನೆ ಈರ್ಲ ಮಾಧ್ಯಮದ ಒಂಜಿ ಫೀಲ್ಡ್ ಆತ ಮಲ್ಲ ಅತ್ತೆ ಮಾಧ್ಯಮದ ಒಂಜಿ ಕ್ಷೇತ್ರಡ್
ಬಾರಿ ಬಂಗೋಪುನಂಚಿತ್ತಿನ ಸಮಯ ಆಡ್ಲ ಮಾಧ್ಯಮದ ಮುಖಾಂತರ ಜನಕ್ಲೇನು ತೆಲಿಪಾವನಂಚಿಂತಿನ ಅತನ ಡಿಜಿಟಲ್ ಮಾಧ್ಯಮ ಉಪ್ಪಂದಂಚಿನ ಟೈಮ್ ಇಡ್ಲ ಡಿಜಿಟಲ್ದ ಮುಖಾಂತರ ಸುದ್ದಿನ ಕೊರ್ಪುನಂಚಿಂತಿನ ಅವಲ ದುಬುರಾಡು ದುಬೈಡ್ ಅತನ ಗಲ್ಫುಡ್ ಮುಲ್ತ ಒಂಜಿ ಸುದ್ದಿ ಇಲ್ಲ ಆಗ್ಲೇ ತಿಕ್ಕಂದಂಚಿಂತಿನ ಪೊರ್ತುಡ್ಲಾಗ್ಲಿಗೆ ಈರು ವಿಶೇಷವಾದಂಚಿನ ವ್ಯವಸ್ಥೆಯನ್ನು ಮಂತು ಕೊಡ್ತಾರೆ. ಬಹುಶಃ ಮಾಧ್ಯಮದ ರಂಗಡ ಒಂಜಿ ಆತ ಕುಸ್ತಿ ಈರುಗೊಬ್ಬುದು ಉಪ್ಪೋರು ಅಂಚಾದು ಮಾಧ್ಯಮದ ರಂಗದ ಕುಸ್ತಿ ಇಂತು ತರ ನಮ್ಮ ನಿಜವಾಯಿನ ಕುಸ್ತಿ ಇಂತು ಒಂದು ಲಂಚದಿರೇನು ಕೊಡೋರ ಆ ಒಂಜಿ ವಿಚಾರಗಿರಿಗೆ ಅಭಿನಂದನೆ ಎಂಕಲ್ನ ಮೂಲಕ ಸಲ್ಲಿಸ್ತಾ ಒಂಜಿ ರಡ್ಡು ಪಾತ್ರ ಹೊಡೆದ ಎರಡು ವಿನಂತಿನ ಮಂತಂದಿಲ್ಲ ಸರ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರು, ಯಾರೂ ಸ್ಪೀಚನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಒಂದು ಕಡೆಯಲ್ಲಿ ಮ್ಯೂಸಿಕ್ ಇದೆ ಮತ್ತು ಎಲ್ಲರೂ ಕುಸ್ತಿ ಆಟಗಾರರು ತಮ್ಮ ಯಾವಾಗ ಕುಸ್ತಿಯ ತಮ್ಮ ಸರದಿ ಬರ್ತದೆ ಅಂತ ಕಾಯ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಕುಸ್ತಿಪಟುಗಳಿಗೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಯಾರೆಲ್ಲ ವಿನ್ ಆಗಿದ್ದೀರಿ, ಯಾರೆಲ್ಲ ಆಡ್ಲಿಕ್ಕಿದ್ದೀರಿ, ಎಲ್ಲ ಅಭಿನಂದನೆಗಳು. ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ನಿಮಗೆ. ಗೌತಮ್ ಸಲಿಯನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಇದು ನೀವು ಇವತ್ತು ಮಾಡಿದಂಥ ಕೆಲಸ ಸಮಾಜಕ್ಕೆ ಬೇಕಾದದ್ದು. ಕೆಳಗೆ ಮೆಡಿಕಲ್ ಚೆಕಪ್ನ ಒಂದು ಫೆಸಿಲಿಟಿ, ಇವತ್ತಿಗೆ ಫ್ರೀ ಮೆಡಿಕಲ್ ಚೆಕಪ್ ಎಷ್ಟರ ಮಟ್ಟಿಗೆ ಅಗತ್ಯ ಅಂದರೆ ಸಾಮಾನ್ಯರಿಗೆ ಅದರ ಅರಿವು ಇರಲಿಕ್ಕಿಲ್ಲ. ಒಬ್ಬನು ಸಾಮಾನ್ಯನು ಹಾಸ್ಪಿಟಲ್ಗೆ ಹೋದರೆ, ಡಾಕ್ಟರಿಗೆ ಹೋದರೆ ಅವನು 10 ಬಾರಿ ಯೋಚನೆ ಮಾಡ್ತಾನೆ ಸ್ವಲ್ಪ ಜ್ವರ ಬಂದರೆ ಕೂಡ ಹೋಗಲಿಕ್ಕೆ. ಯಾಕೆಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಆಗುವ ಟೈಮಲ್ಲಿ ನೀವು ಶುಗರ್, BP, ಕೊಲೆಸ್ಟ್ರಾಲ್ ನಂತ ಅಥವಾ ಬೇರೆ ಬೇರೆ ರೋಗಗಳಿಗೆ ಫ್ರೀಯಾಗಿ ತಪಾಸಣೆ ಮಾಡಿದ್ದೀರಿ. ಅದು ಬಡವರ ಪಾಲಿಗೆ, ಒಂದು ಸಾಮಾನ್ಯ ಮನುಷ್ಯರ ಪಾಲಿಗೆ ಎಷ್ಟೊಂದು ಅದು ಉಪಯೋಗವಾಗ್ತದಂತ ನಿಮಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ನನಗೆ ಗೊತ್ತು. ಮೊನ್ನೆ ನಾನೊಬ್ಬರನ್ನ ವಿಟಮಿನ್ D ಟೆಸ್ಟ್ ಮಾಡಲಿಕ್ಕೆ ಒಂದು ಹಾಸ್ಪಿಟಲ್ಗೆ ಕಳಿಸಿದ್ದೆ. ವಿಟಮಿನ್ D ಟೆಸ್ಟ್ನ ಒಂದು ಏನು ಬ್ಲಡ್ ಟೆಸ್ಟಿಗೆ ಅವರು ಕೇಳಿದ್ರು ಎಷ್ಟು, 1,000 ಆಗ್ಬೋದು ಅಂತ ಹೇಳಿದೆ. ಅವರು ಆ ಹಾಸ್ಪಿಟಲಲ್ಲಿ ಹೋಗಿ 3,500 ಚಾರ್ಜ್ ಮಾಡಿದ್ದಾರೆ. ಹಾಸ್ಪಿಟಲ್ನ ಹೆಸರು ಹೇಳುವುದಿಲ್ಲ, ಆದರೆ 3,500 ರೂಪಾಯಿ ವಿಟಮಿನ್ D ಚೆಕ್ ಮಾಡಲಿಕ್ಕೆ ಒಂದು ಹಾಸ್ಪಿಟಲ್ ಮಂಗಳೂರಿನಲ್ಲಿಯೇ ಕಳೆದ ವಾರ ಚಾರ್ಜ್ ಮಾಡಿದೆ. ಹಾಗಾದರೆ ಜಸ್ಟ್ ಇಮ್ಯಾಜಿನ್, ಒಂದು ಸಾಮಾನ್ಯ ಜನರು ಇವತ್ತೇ ಯೂತ್ ಎಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇವೆ, ಯಾರು ಕ್ಯಾರ್ ಮಾಡುವುದಿಲ್ಲ, ಅದು ಅವರಿಗಲ್ಲ ಅಂತ. ಆದರೆ ಯಾಕೆ ಆಗ್ತಾ ಇದೆ? ಯಾಕೆಂದ್ರೆ ಒಂದು ತಪಾಸಣೆಗೆ ಹೋಗ್ತಾ ಇಲ್ಲ, ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ನೀವು ಮಾಡಿದ ಕೆಲಸ ಪುಣ್ಯದ ಕೆಲಸ. ನಿಮಗೆ ಧನ್ಯವಾದಗಳು. ನಿಮ್ಮ ಎಲ್ಲ ಟೀಮಿಗೆ, ವಿಶೇಷವಾಗಿ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಏನಿದ್ದೀರಿ, ಈ ಪುಣ್ಯದ ಕೆಲಸಕ್ಕಾಗಿ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಡೆಫಿನೆಟ್ಲಿ ನಿಮಗೆ ಆಶೀರ್ವಾದ ಇದೆ. ಸೆಕೆಂಡ್ಲಿ, ಕುಸ್ತೀಸ್, ಆಲ್ ಕುಸ್ತಿ ಸ್ಟಾರ್ಸ್. ಕುಸ್ತಿಯಿಂದ ಕೇವಲ ನಮ್ಮ ದೇಹ ಮಾತ್ರ ಅಲ್ಲ, ಮನಸ್ಸು ಮಾತ್ರ ಅಲ್ಲ, ಜೀವನದಲ್ಲಿ ಕೂಡ ಪಾಠವನ್ನ ಈ ಕುಸ್ತಿ ಕಲಿಸ್ತದೆ. ಯಾಕೆಂದ್ರೆ ಪ್ರತಿ ಬಾರಿ ನಾವು ಬಿದ್ದಾಗ ಹೇಗೆ ಎದ್ದು ಬರಬೇಕಂತ ಈ ಕುಸ್ತಿ ನಮಗೆ ಕಲಿಸ್ತದೆ. ಅದು ನಮಗೆ ಜೀವನದಲ್ಲಿ ಪಾಠ ಕಲಿಸ್ತದೆ, ಬಿದ್ದಾಗ ಹೇಗೆ ಎದ್ದು ಬರುವುದಂತ. ಅದಕ್ಕಾಗಿ ಒಂದು ಮಾತು ಹೇಳ್ತೇನೆ ನಿಮಗೆ, ಕುಸ್ತಿಯಲ್ಲಿ ಕೇವಲ ಸ್ಕಿಲ್, ನೈಪುಣ್ಯತೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಕುಸ್ತಿಯಲ್ಲಿ ವಿಲ್ ಪವರ್, ಇಚ್ಛಾಶಕ್ತಿ ಕೂಡ ಇಂಪಾರ್ಟೆಂಟ್. ಬಿದ್ದಾಗ ಎದ್ದು ಬರುವುದು ಅದು ವಿಲ್ ಪವರ್, ಬಿದ್ದಾಗ ಅದು ಏನು ನಾವು ಫೈಟ್ ಮಾಡುವುದು ಏನಿದೆ ಅದು ನಮ್ಮದು ಸ್ಕಿಲ್. ನಿಮಗೆಲ್ರಿಗೂ ಹರಿಯಾಣದ ರೋಟಕ್ನ ಸಂಗ್ರಾಮ್ ಸಿಂಗ್ನ ಸ್ಟೋರಿ ಗೊತ್ತಿರಬಹುದು. ಗೊತ್ತಿಲ್ಲದಿದ್ದರೆ ನೀವೆಲ್ಲರೂ ಕುಸ್ತಿಪಟ್ಟಿಗಳು ನಿಮಗೆ ಗೊತ್ತಿರಬಹುದು. ಯಾಕಂದರೆ ಇವರು ಕುಸ್ತಿಯ ಜಿಲ್ಲೆಯ ಅಧ್ಯಕ್ಷರು. ಅವರು ನಮಗೆಲ್ಲ ರಿಯಲ್ ಲೈಫಲ್ಲಿ ಕೂಡ ರೋಲ್ ಮಾಡೆಲ್. 8 ವರ್ಷದವರೆಗೆ ವೀಲ್ ಚೇರಲ್ಲಿ ಹೋಗುವಂಥ ಹುಡುಗ ಮುಂದೆ ಈಗ ಕಾಮನ್ವೆಲ್ತ್ ಕುಸ್ತಿ ಪಂದ್ಯಾಟದಲ್ಲಿ 2 ಗೋಲ್ಡ್ ಮೆಡಲ್ ಅನ್ನು ವಿನ್ ಆಗಿದ್ದಾರೆ. ಅದರಷ್ಟು ದೊಡ್ಡ ಇನ್ಸ್ಪಿರೇಷನ್ ನಿಮಗೆ ಬೇರೆ ಯಾವುದೂ ಇಲ್ಲ. ನಾವೆಲ್ಲ, ನಮಗೆ ದೇವರು ಎಲ್ಲವನ್ನು ಕರೆಕ್ಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಡಿಸ್ಟ್ರಿಕ್ಟ್, ಸ್ಟೇಟ್ ಮತ್ತು ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಶೈನ್ ಆಗಿ, ಮತ್ತು ಯಾವಾಗಲೂ ಈ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಆರ್ಗನೈಸ್ ಮಾಡಿದಂಥ ಈ ಅಪರೂಪದ ಕುಸ್ತಿ ಟೂರ್ನಮೆಂಟ್ ಅನ್ನು ನೆನಪಿನಲ್ಲಿ ಇಡಿ. ಇಲ್ಲಿ ವಿನ್ ಆದರೆ ಇನ್ನು ಒಂದೇ ಸ್ಟೆಪ್ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ. ಈ ಕುಸ್ತಿಯ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ನಮಗೆ ಇವರು ಸ್ವಲ್ಪ ಹೇಳಿಕೊಟ್ಟಿದ್ದಾರೆ ಇವತ್ತು. ಇನ್ನು ಮುಂದೆ ಟಿವಿಯಲ್ಲಿ ನೋಡುವಾಗ ನಮಗೆ ಈಸಿ ಆಗ್ತದೆ ಯಾಕೆ ಬಿದ್ದವನಿಗೆ ಎಷ್ಟು ಪಾಯಿಂಟ್ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಗೌತಮ್ ಆ್ಯಂಡ್ ಆಲ್ ಫ್ರೆಂಡ್ಸ್. ಕಂಟಿನ್ಯೂ ದಿಸ್ ನಿಮ್ಮ ಸೋಷಿಯಲ್ ಸರ್ವಿಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ. ಮೆಡಿಕಲ್ ಫೆಸಿಲಿಟಿ ಪ್ಲಸ್ ಮೈಂಡ್ ಆ್ಯಂಡ್ ಬ್ರೈನ್. ಮತ್ತು ಫೈನಲಿ ಬಿಫೋರ್ ಐ ಕನ್ಕ್ಲೂಡ್, ನೀವು ನಮ್ಮ ದೇಶದ ಪ್ರಧಾನಮಂತ್ರಿ ಫಿಟ್ ಇಂಡಿಯಾ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ, ಭಾರಿ ಫೇವರೇಟ್ ಪ್ರೋಗ್ರಾಮ್, ಅದನ್ನು ಅನೌನ್ಸ್ ಮಾಡಿದ್ದಾರೆ.
ನಾನು ಆ ಬಗ್ಗೆ ಆವಾಗ ವಿಡಿಯೋ ಮಾಡ್ತಾ ಇರ್ತೇನೆ, ತುಂಬ ರೆಸ್ಪಾನ್ಸ್ ಜನರಿಗೆ ಬರ್ತದೆ. ಫಿಟ್ ಇಂಡಿಯಾ ಅಂದರೆ ಎಲ್ಲರೂ ಯೋಚಿಸಬಹುದು ನಾವು ಫಿಟ್ ಆಗಿರ್ಬೇಕಂತ. ಫಿಟ್ ಇಂಡಿಯಾ, ಸ್ಟ್ರಾಂಗ್ ಇನ್ ಬಾಡಿ, ಶಾರ್ಪ್ ಇನ್ ಮೈಂಡ್ ಆ್ಯಂಡ್ ಸಾಫ್ಟ್ ಇನ್ ಹಾರ್ಟ್. ನಾವೆಲ್ಲರೂ ಸೇರಿ ನಮ್ಮ ದೇಶದ ಪ್ರಧಾನಮಂತ್ರಿಯ ಕನಸನ್ನು ನನಸು ಮಾಡುವ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್. ಧನ್ಯವಾದಗಳು ಸರ್. ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ಹೇಳುವ ಹಾಗೆ ತಾವು ಕೂಡ ಕ್ರೀಡೆ ಅನ್ನುವಂಥದ್ದು ಮನಸ್ಸಿಗೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಈ ಮೂಲಕ ತಿಳಿಸಿಕೊಟ್ಟಿದ್ದೀರಾ. ಅವರು ಮತ್ತೊಂದು ಕೆಲಸಕ್ಕೆ ತೆರಳಬೇಕಾಗಿರೋದ್ರಿಂದ ಈ ವೇದಿಕೆಯಿಂದ ಬೀಳ್ಕೊಡೋದಕ್ಕಿಂತ ಮುಂಚೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಹಾಗೆ ಉರ್ವ ಕೇಸರಿಯ ಈ ವೇದಿಕೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಮಗೆ ಜೊತೆಯಾದ ಶ್ರೀ ವಾಲ್ಟರ್ ನಂದಳಿಕೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ದೈಜಿ ವರ್ಲ್ಡ್ ಮೀಡಿಯಾ ಇದರ ಮುಖ್ಯಸ್ಥರು ಪ್ರೈವೇಟ್ ಚಾಲೆಂಜ್ ಅನ್ನುವಂಥ ಕಾರ್ಯಕ್ರಮದ ಮುಖಾಂತರ ಕೂಡ ಮಾಧ್ಯಮದ ಕಾರ್ಯಕ್ರಮಗಳಿಗೆ, ಕರಾವಳಿ ಭಾಗದ ಕಾರ್ಯಕ್ರಮಗಳಿಗೆ ವಿಶೇಷ ಭಾಷ್ಯವನ್ನು ಬರೆದಂಥವರು, ನಿತ್ಯ ನಿರಂತರವಾಗಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಶ್ರೀಯುತ ವಾಲ್ಟರ್ ನಂದಳಿಕೆ ಇವರಿಗೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಹಾಗೆ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಈ ವೇದಿಕೆಯಲ್ಲಿ ನಾವು ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಅವರ ಸಮಯಕ್ಕಾಗಿ ಹಾಗೆ ಅವರು ನೀಡಿದಂತಹ ಶುಭಾಶೀರ್ವಾದಗಳಿಗಾಗಿ ನಾವು ನಮ್ಮ ಹೃದಯಾಂತರದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸರ್. ವೇದಿಕೆಯ ಮತ್ತೋರ್ವ ಅತಿಥಿ, ಮತ್ತೊಂದು ಮಾಧ್ಯಮ, ಬಹುಶಃ ಇದನ್ನು ಈ ಹೊತ್ತಿನಲ್ಲಿ ನಾನು ಹೇಳಿದರೆ ಬಹಳ ಸಮಂಜಸ ಅನಿಸ್ಬೋದು. ವಾಲ್ಟರ್ ಸರ್ ಕೂಡ ವೇದಿಕೆಯಲ್ಲಿದ್ದಾರೆ. ಸರ್ ಬಹುಶಃ ಒಂದು ದೈಜಿ ವರ್ಲ್ಡ್, ಒಂದು ನಮ್ಮ ಕುಡ್ಲ, ಒಂದು ಕಹಳೆ, ಮತ್ತೊಂದು V4 4 ವಾಹಿನಿ ಜೊತೆಯಾದಂತಹ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಾವೆಲ್ಲ ಮಾಧ್ಯಮದ ಮಿತ್ರರಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. V4ನ ಮುಖಾಂತರ ಇವತ್ತು ನೇರ ಪ್ರಸಾರವನ್ನು ಮೂಲೆ ಮೂಲೆಯಲ್ಲಿ ಕೂತು ಜನ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಜೊತೆಗೆ ಕಹಳೆ ಮಾಧ್ಯಮದ ನಮ್ಮ ಮಿತ್ರರು ಕಾರ್ಯಕ್ರಮದ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಜೊತೆಗಿರುವಂಥವರು ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ ಅವರನ್ನು ಗೌರವದಿಂದ ಸ್ವಾಗತಿಸ್ತಾ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ತಾಯಿ ಮಾರಿಯಮ್ಮನನ್ನು ಸ್ಮರಿಸಿಕೊಳ್ತಾ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಅದೇ ರೀತಿ ಮಾತಾಶ್ರೀ ಪ್ರತಿಷ್ಠಾನದಿಂದ ಆಯೋಜಿಸಿರ್ತಕ್ಕಂಥ ಈ ಉರ್ವ ಕೇಸರಿ ಅನ್ನುವಂಥ ಒಂದು ಅದ್ಭುತವಾದಂಥ ಕುಸ್ತಿ ಪಂದ್ಯಾಟ, ಅದೇ ರೀತಿ ಮೆಡಿಕಲ್ ಕ್ಯಾಂಪ್ ಕೂಡ ಈಗ ಇನಾಗ್ರೇಷನ್ ಆಗಿದೆ. ಸೊ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅದೇ ರೀತಿ ಸೇರಿರತಕ್ಕಂಥ ಎಲ್ಲ ಸ್ನೇಹಿತರೆ, ಹೆಚ್ಚು ಮಾತನಾಡುವುದಿಲ್ಲ. ಯಾಕೆಂತ ಹೇಳಿದರೆ ಇದು ಮಾತನಾಡುವ ವೇದಿಕೆ ಅಲ್ಲ, ಇದು ಕುಸ್ತಿಯನ್ನು ನೋಡುವಂಥ ವೇದಿಕೆ. ಯಾಕೆಂತ ಕೇಳಿದರೆ ಕುಸ್ತಿ ನಮಗೆ ಎಷ್ಟು ಪ್ರಾಮುಖ್ಯ ಅಂತ ಹೇಳುವಂಥದ್ದು ನಮಗೆ ಗೊತ್ತಿರಲಿಲ್ಲ. ಕಳೆದ 1 ವರ್ಷ 2 ವರ್ಷಗಳ ಹಿಂದೆ ನಾವು ಕೂಡ ಮಂಗಳೂರಿನ ಜನತೆ ಕೂಡ ಕುಸ್ತಿಯ ಬಗ್ಗೆ ಹೆಚ್ಚು ಅವೇರ್ನೆಸ್ ನನಗೆ ಎಷ್ಟಿತ್ತು ಅಂತ ಗೊತ್ತಿಲ್ಲ. ಆದರೆ ಇದೀಗ ಜನಸಾಮಾನ್ಯರಲ್ಲಿ ಕೂಡ ಕುಸ್ತಿಯ ಬಗ್ಗೆ ಒಂದು ಅವೇರ್ನೆಸ್ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮೂಡ್ತಾ ಇದೆ ಅಂತಂದರೆ ಇದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದನ್ನು ದೊಡ್ಡ ಮಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಬ್ರಿಜ್ಭೂಷಣ್ ಅವರಿಂದ ತೊಡಗಿ ಗುಣರಂಜನ್ ಶೆಟ್ಟಿ ಅವರು ಇವತ್ತು ಕುಸ್ತಿ ಫೆಡರೇಷನ್ನ ಸ್ಟೇಟ್ನ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಇವತ್ತು ದಿಲ್ರಾಜ್ ಆಳ್ವರಿಗೆ ಕೂಡ ಅದರ ಒಂದು ಕ್ರೆಡಿಟ್ ಸೇರ್ತದೆ. ಯಾಕೆಂದರೆ ಇದನ್ನು ಕಳೆದ 2-3 ವರ್ಷಗಳಲ್ಲಿ ದೊಡ್ಡ ಮಟ್ಟಿನಲ್ಲಿ ಯಾವ ರೀತಿ ನಾವು ಕಬಡ್ಡಿ, ಕ್ರಿಕೆಟ್ ಇದನ್ನೆಲ್ಲ ನೋಡ್ತಾ ಇದ್ದೇವೋ ಅದೇ ರೀತಿ ಕುಸ್ತಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಸಿಗುವಲ್ಲಿವರೆಗೆ ಇದು ಬೆಳೆದಿದೆ ಅಂತಾದರೆ ಇದಕ್ಕೆ ಮೊದಲನೇದಾಗಿ ಅವರು ಕಾರಣ. ಮಾತ್ರ ಅಲ್ಲ, ನಾನು ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ಗೆ ವಿಶೇಷವಾದ ಗೌತಮ್ ಕೋಡಿಕಲ್ ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯುನಿಕ್ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ತಮ್ಮದೇ ಆದಂಥ ವಿಭಿನ್ನತೆಯ ಮೂಲಕ ದೊಡ್ಡ ಹೆಸರು ಇವತ್ತು ಮಂಗಳೂರಿನಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಇರ್ಬೋದು ಅಥವಾ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು. ಯಾರು ಅಂತ ಕೇಳಿದರೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಅನ್ನುವ ರೀತಿಯಲ್ಲಿ ಇವತ್ತು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದರ ಜೊತೆಗೆ ಅನುರಾಗ್ ಅವರು ಮಾತಾಡ್ತಾ ಹೇಳಿದರು, ನಾವು ಮಾಧ್ಯಮದವರು ಎಲ್ಲ ಕಡೆ ಒಂದೊಂದು ಮಾಧ್ಯಮದವರು ನೇರ ಪ್ರಸಾರಗಳನ್ನು ಮಾಡ್ತಾ ಇರ್ತೇವೆ. ಲೀಲಾಕ್ಷ ಸರ್ ಇದ್ದಾರೆ, ಮಂಗಳೂರಿನಲ್ಲಿ ಒಂದು ನೇರ ಪ್ರಸಾರದ ಕಾನ್ಸೆಪ್ಟನ್ನೇ ದೊಡ್ಡದಾಗಿ ಜನಮಾನಸಕ್ಕೆ ತಲುಪಿಸುವಂಥ ಕೆಲಸವನ್ನು ಆರಂಭಿಸಿರ್ತಕ್ಕಂಥ ಕಾರಣೀಭೂತರವರು. ಇವತ್ತು ನಾವೆಲ್ಲ ಲೈವ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದರೆ ಅದು ನಮ್ಮ ಕುಡ್ಲ ಲೀಲಾಕ್ಷ ಕರ್ಕೇರ ಸರ್, ಹರೀಶ್ ಕರ್ಕೇರ ಸರ್ ಅವರ ತಂಡ. ಇವತ್ತು ಅದನ್ನು ನಾವೆಲ್ಲ ಫಾಲೋಅಪ್ ಮಾಡ್ತಾ ಇವತ್ತು ನಾವು ಕೂಡ ಮಾಧ್ಯಮವಾಗಿ ಇವತ್ತು ಬೆಳೀತಾ ಇದ್ದೇವೆ ಅಷ್ಟೇ. ಯಾಕೆಂದರೆ ಅವರೆಲ್ಲ ದಿಗ್ಗಜರು,
ವಾಲ್ಟರ್ ಸರ್ ಇರ್ಬೋದು, ಅಥವಾ ಇವತ್ತು V4 ಕೂಡ ಮಂಗಳೂರಿನಲ್ಲಿ ದೊಡ್ಡ ಹೆಸರು, ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಮಾಧ್ಯಮವಾಗಿ. ಇವತ್ತು 4 ಮಾಧ್ಯಮದವರನ್ನು ಒಂದು ಕಡೆ ಸೇರಿಸಿರ್ತಕ್ಕಂಥ ಕೀರ್ತಿ ಕೂಡ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ಗೆ ಸಲ್ತದೆ. ನಾವು ಜೊತೆಗೆ ಇರ್ತೇವೆ, ನಾವೇನು ಜಗಳ ಮಾಡೋದಿಲ್ಲ, ಜೊತೆಗಿರ್ತೇವೆ, ಆದರೆ ಒಟ್ಟಿಗೆ ಸೇರಿಸಿರ್ತಕ್ಕಂಥ ಕೀರ್ತಿ ಇವತ್ತು ಅವರಿಗೆ ಸಲ್ತದೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಒಂದು ಅದ್ಭುತವಾದಂಥ ಮೆಡಿಕಲ್ ಕ್ಯಾಂಪನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದರೆ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಜೈ ಹಿಂದ್, ಜೈ ಹಿಂದೂಸ್ತಾನ್. ಧನ್ಯವಾದಗಳು ಶ್ರೀಯುತ ಸಾಮ್ ಸುದರ್ಶನ್ ಭಟ್ ಹೊಸಮುಲಿ ಅವರಿಗೆ. ಕಹಳೆ ಸಂಭ್ರಮ್ ಕಾರ್ಯಕ್ರಮವನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿತ್ತರಿಸುವಂಥಲ್ಲಿ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದಂಥ ಸಂಸ್ಥೆ, ಮತ್ತೋರ್ವ ಹಿರಿಯರು, ಮಾರ್ಗದರ್ಶಕರು, ಈ ಕ್ಷೇತ್ರದ ನಿತ್ಯ ನಿರಂತರ ಭಕ್ತರು. ಅದನ್ನು ಅವರ ಮಾತಿನಲ್ಲಿ ಅವರು ಹಲವಾರು ಬಾರಿ ಹೇಳಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ಮುಖ್ಯಸ್ಥರು ಶ್ರೀ ನೀಲಾಕ್ಷ ಕರ್ಕಿರಿಯವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ಒಂದೆರಡು ಮಾತನ್ನು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ನಮಸ್ಕಾರ. ವೇದಿಕೆಯ ಮಿತ್ತಿನ ಮಾತ ಗಣ್ಯರೆಗ್ಲ ಸೇದಿನ ಸಭಿಕೆರೆಗ್ಲ ಬೊಕ V4 ಮುಖಾಂತರ ನೇರ ಪ್ರಸಾರ ತುಪ್ಪಿನ ಮಾತ ವೀಕ್ಷಕರೆಗ್ಲ ಸೊಲ್ಮೆ ಕೊರೊಂದುಲ್ಲೆ ಮಾರಿಗುಡಿಟ್ ಆ ಅಪ್ಪನ ಸಾನ್ನಿಧ್ಯ ಓ ಕಾರ್ಯಕ್ರಮ ಅಂತ ನಾವು ಯಶಸ್ಸಾಪುಣಿಗೆ ದೇವಣ್ಣನ ಅಪ್ಪನ ಆಶೀರ್ವಾದ ಗೌತಮ್ ಬಕಾರನ ಬಳಗದಕ್ಕಲ್ಲಿ ಅವು ದುಮ್ಮುಡಿಂಚಿಲ್ಲ ಅಂತೂತೆ ಅಕಲೆ ಜಾತ್ಯದ ಸಮಯ ಬರೋಂದಿತ್ತಿನ ಆ ಕಷ್ಟ ಉನ್ನೇನು ಪೂರ ಏತ್ ಕಷ್ಟ ಬರೋಂದಿತ್ತಿದೆ ಎಂಚ ಕಾರ್ಯಕ್ರಮ ಅಂತಂದಿತ್ತೇರು ಬೊಕ್ಕ ಐಟಿಡ್ ಬೊಕ್ಕ ಒಂಜಿ ದಿನ ತಕನ ಸೆಲೆಬ್ರೇಷನ್ ಒಂಜಿ ಹಬ್ಬದವರು ಪಡು ಮೈದಾನ ನಡಪನ ಅಂಚೆನ ಒಂಜಿ ಸಾಂಸ್ಕೃತಿಕ ವೈಭವ. ಸೊ ಅಂಜ ಆ ಕಾರ್ಯಕ್ರಮ ಪೂರ ಎಂಚ ಪುರ್ಲ ಅನ್ಪನ್ನ ಅಕ್ಕಲಿಗೆ ಅಪ್ಪನ ಪೂರ್ಣ ಆಶೀರ್ವಾದ ಉಂಡು. ಇನಿ ಈ ಮಟ್ಟದ ಅಕ್ಕಲ್ ಬರ್ತಿದೆ ರವಣ್ಣ ಮಿತ್ತಿ ಕುಸ್ತಿ ಮಂತೊಂದುಲ್ಲೇರು, ತಿತ್ತು ಮೆಡಿಕಲ್ ಕ್ಯಾಂಪ್ ಮಂತೊಂದುಲ್ಲೇರು. ಅವು ಅಪ್ಪೆ ಕೊರ್ತಿನ ಅಕ್ಕಲಿಗೆ ಶಕ್ತಿ ಒಂಜಿ ಕುಸ್ತಿ ದಾಯ ಪಂದಣ್ಣ ನಮ್ಮ ಗ್ರಾಮೀಣ ಕ್ರೀಡೆಡ್ ಬರೋಂದಿತ್ತಾನೆ ನಿಮ್ಮ ಒಂಜಿ ಕುಸ್ತಿ ಪಟ್ಟಿ ನೀವು ಒರಿದನ್ ಪಂದಣ್ಣ ನಾಯ್ಕ ಮಲ್ಲ ಒಂಜಿ ಸಮಾಜ ಎತ್ತು ಮಣ್ಣನ ಮೊಗವ ಇರೋ ಸಮಾಜ ಅವೇನು ಇನಿಕ್ಲ ಹಾಕಲ್ಲ ಆತೇ ಶ್ರದ್ಧೆ ಭಕ್ತಿಡ್ ಅವೇನು ಮಂತೊಂದುಲ್ಲೇರು ಅಂಚದ ಅವು ಇನಿಕ್ಲ ಅಂಚೆನೆ ಒರಿದನ್ ಬಕ ಆ ಕ್ರೀಡೆಡ್ ಇತ್ತಿನ ಹಾಕಲು ರಾಜ್ಯತ್ ರಾಷ್ಟ್ರತ್ ಅಂತಾರಾಷ್ಟ್ರೀಯ ಮಟ್ಟ ಪೋತಿನ ಹಾಕಲುಲ್ಲೇರು ಯಾನ್ ಈತೆ ಬಂದ್ಪನ್ನು ವಾಲ್ಟರ್ ಪಾತೇರಿಯರ್ ಎಡ್ಡೆ ಪಾತೇರಿಯರ್ ದೇವಣ್ಣ ಒಂದು ನಮ್ಮ ಕೊಂಜಿ ಊರ್ದ ಒಂಜಿ ಸ್ಟೆಪ್ ಮುಲ್ಪಡ್ ಎಂಕಲ್ ಕಲ್ತಿದ್ ಮುಖ ಮಿತ್ತು ಪೋಂಡ ಮಿತ್ತು ಪೋಂದು ಬೊಕ ಏತ್ತು ಬೂರಿಯನ ಆತು ಲಕ್ಕು ನಂಚೆನೆ ಒಂಜಿ ಕ್ರೀಡೆ ಎತ್ತು ನಾವು ಕುಸ್ತಿ ಮಾತ್ರ ಹೊರಗೆ ಎಂಕಲ್ ಬೂಂಡಲ ಕೂಡ ಇಮಿಡಿಯೇಟ್ಲಿ ಎಂಕಲ್ ಮಿತ್ತು ಬರ್ತದು ಅನ್ಪ ಅಂಚಾದ ಇನ್ನೇನು ಪೂರ ಆಯೋಜನೆ ಮಂದಿನ ಗೌತಮ್ ಬಕಾರ್ನ ಇಡೀ ಬಳಗದ ಅಕ್ಕಲಿಗೆ ಹೆಂಗೆ ಕೂಡ ಅಭಿನಂದನೆ ಹೊರದು ಈ ಕಾರ್ಯಕ್ರಮ ಇಂಚೆನೆ ನಿರಂತರ ನಡಪಾಡು ಬಂದು ಆ ಅಪ್ಪೆಡ ನಟ್ಟೊಂದು ಹೆಂಗೆ ಪಾತ್ರ ಅವಕಾಶ ಧನ್ಯವಾದ ಕೊರೊಂದಿಲ್ಲ. ಒಂಜಿ ಮುಲ್ಪ ಕುಡಂಜಿ ವಿಷಯ ಬಂದ್ಪೆ ಎನ್ನ ಸ್ವಾರ್ಥ ವಿಷಯ ಬಂದೇನು ವಚ್ಚಿ ನಮ್ಮ ಕುಡ್ಲಾಗ 25ನೇ ವರ್ಷದ ಎಂಕಲ್ ಬುಳ್ಳಿ ಪರ್ಬದ ಕಾರ್ಯಕ್ರಮ ಮಂತೊಂದುಲ್ಲ ಅವೇನು ಎಂಕಲ್ ಆಗಸ್ಟ್ 16 ಟೌನ್ ಹಾಲ್ ದೀತ ಅಂಚೆ ಆ ಕಾರ್ಯಕ್ರಮಕ್ಕೆಲ್ಲ ನಿಖಲ್ ಮಾತೆಲ್ಲ ಬರ್ತಿದೆ ಎಂಕಲಿಗೆ ಆಶೀರ್ವಾದ ಮಂತ್ಪಡು ಬಂದೆ ಅಲ್ಲಿ ಈ ಮುಖೇನ ನಿಖಲ್ ಎಡಕ್ಕೇನೋ ಧನ್ಯವಾದ. ನಮ್ಮ ಕುಡ್ಲ ವಾಹಿನಿಗೆ ಇರತ್ತೇನೆ ಸಂವತ್ಸರನೇ ಸಂಪೂರ್ಣಗೊಳಿಸಿನ ಶುಭಾಶಯ ತೆರೆಪವನು ಆ ಕಾರ್ಯಕ್ರಮಗಳ ಖಂಡಿತವಾದ ಕುಡ್ಲದ ಅಕಲು ಪ್ರತಿಯೊರೆಲ್ಲ ಒಟ್ಟು ಸೇರಿದವೇನೆ ಅಕಲು ಆನಂದಿಸುವರು. ವೇದಿಕೆದ ದುಂಬುದ ಕಾರ್ಯಕ್ರಮ ವೇದಿಕೆದ ಮಿತ್ತು ಇನಿ ಕುಸ್ತಿ ಪಂದ್ಯಾಟ ನಡಪನ ಚಿಂತನೆ ಪೊರ್ತುಡು ಇನಿ ಕುಸ್ತಿಗೆ ಮಾತ್ರ ಸೀಮಿತವಾದ ಈ ಸಂಸ್ಥೆ ಈ ಭಾಗಡ್ ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಂತಿನ ವರ್ಷಂ ಪ್ರತಿ ಅಕ್ಲೆಗೆ ಮಾನದಿಗೆ ಮಂತ್ನ ಚಿಂತ ಕೆಲಸ ಮಲ್ತೊಂದು ಬೈದರಿ ಇನ್ನಿತ ದಿನಟ್ ಇನಿ ನಮ್ಮೊಟ್ಟಿಗೆ ಒಂಜಿ ವಿಶೇಷವಾಯಿನಂಚಿನ ಪ್ರತಿಭೆ ಆರು ನಂಗೆ ಬಾರಿ ಹೆಮ್ಮೆ ಅವಡು ಸೆಕೆಂಡ್ PUCಡ್ ಆಜಿನೂದೈಟ್ 580 ಅಂಕನ್ 97% ಪಡೆಯೋನಂಚಿಂತಿನ ಸಾನಿಯಾ ಬೋಳೂರ್ ಮೇರೆನೆ ವೇದಿಕೆಗೆ ಎದುಕೊಂಡಲ್ಲ ನಿಖಲ ಮಾತಿರಲ್ಲ ಜೋರ್ದ ಕೈತಾಟಿ ಬರಡು ಇನಿ ಕ್ರೀಡದ ಒಟ್ಟಿಗೆ ವಿದ್ಯೆಗಳ ವಿಶೇಷವಾಯಿನಂಚಿಂತಿನ ಪ್ರೋತ್ಸಾಹ ಕೊರ್ಪುನಂಚಿಂತಿನ ಸಂಸ್ಥೆ ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಸಾನಿಯಾ ಬೋಳೂರ್ ಮೇರೆ ಯಶವಂತ್ ಬೋಳೂರ್ ಅಂಚನೆ ಕೋಕಿಲಾ ಮುಕುಲ್ನ ಮೋಕೆದ ಸುಪುತ್ರಿ ಸೈಂಟ್ ಅಲೋಷಿಯಸ್ ಕಾಲೇಜಿಡ್ BSBA ಕಾಮರ್ಸ್ ನೆಟ್ ಪದವಿ ಪೂರ್ವ ಶಿಕ್ಷಣ ಮೇರೆ ಸಂಪೂರ್ಣಗೊಳಿಸಿದ ಇನಿಕ್ 580 ಅಂಕ ಆಜನುದೈಟ್ 580 ಅಂಕನ್ನು ಪಡೆಯೊಂದಿರ 97% ನಿಖಲ ಮಾತಿನ ಜೋಡದ ಕೈತಾಟಿ ದೊಟ್ಟಿಗೆ ಅರ್ನ ದುಂಬುದ ಜೀವನಲ್ಲ ದುವೇ ರೀತಿಡ್ ಅಪ್ಪನ ಅನುಗ್ರಹ ಆಶೀರ್ವಾದರು ಹಿರಿಯರ್ ನಕಲ್ನ ಎಡ್ಡೆಪ್ಪುದ ಒಂಜಿ ಪಾತ್ರದ ಮುಖಾಂತರ ನಾನು ದುಂಬಗ್ಲ ಆರು SDM ಕಾಲೇಜಿಡ್ BBM ಕೋರ್ಸ್ನ ದೆತ್ತೊಂದಿರು ಐಟ್ಲ ಆರು ದುವೇ ರೀತಿಡ್ ಮಲ್ಲ ಮಟ್ಟಡ್ ಉತ್ತೀರ್ಣರಾದ ಈ ಇಡೀ ಭಾಗದ ವಿದ್ಯಾರ್ಥಿ ನಕ್ಲೆಗೊಂಜಿ ಆದರ್ಶಪ್ರಾಯ ವಿದ್ಯಾರ್ಥಿನಿ ಆವಡಂದು ಎಂಕುಲು ಈ ಮೂಲಕ ಆಶಿಸೊಂದು ಅರ್ನ ಪೋಷಕರು ಯಶವಂತ್ ಬೋಳೂರ್ ಅಂಚನೆ ಕೋಕಿಲ ಮೊಕ್ಲೇಗ್ಲ ಎಂಕುಲು ಅಭಿನಂದನೆ ಸಲ್ಲಿಸ ಹೊಂದುಲ್ಲ ಸಾನಿಯಾ ಬೋಳೂರ್ ನಿಖಲ ಮಾತಿನ ಜೋಡದ ಕೈತಾಟಿ ಬರಡೆ.
ಕಾರ್ಯಕ್ರಮದ ದುಂಬುದ ಪ್ರಸ್ತುತಿ ವೇದಿಕೆ ಎಂಕಲೊಟ್ಟಿಗೆ ಎಂಕಲ್ನ ಸದಸ್ಯರು ಬಂದಟಪ್ಪ ಒಂದು ಎಂಕಲೊಟ್ಟಿಗೆ ಉಪ್ಪು ಹಂಚಿಂತಿನ ಎಂಕಲ ನಾಯಕರು ನಂದನ್ ಮಲ್ಯ ಎಂಕಲೊಟ್ಟಿಗೆ ವೇದಿಕೆ ಜೊತೆ ಆತೀರು ಈ ಪೊರ್ತುಡು ಮೂಲ ಮಸ್ತ್ ಕ್ರೀಡಾಪಟುల ಜೊತೆ ಸೇರೊಂದಿರು ಅಕ್ಲೆಗೆ ಇರ್ನ ರಡ್ಡು ಉತ್ತೇಜನದ ಪಾತ್ರ ಅಂಚನೆ ಎಂಕಲ ಸಂಸ್ಥೆಗೂ ಶುಭಾಶಯದ ಪಾತ್ರ ದಿನ ತಿನ್ನ ಮತ್ತೊಂದುಲ್ಲೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಮಾತಾ ಸೇವಾ ಪ್ರತಿಷ್ಠಾನದ ವತಿಯಿಂದ ನಡೆಯಿರತಕ್ಕಂಥ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲ ಹಿರಿಯರೇ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ, ಕ್ರೀಡೆ ಮತ್ತು ಸಮಾಜ ಸೇವೆಯ ಒಂದು ಅಪರೂಪದ ಸಂಗಮವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಹಲವಾರು ವರ್ಷಗಳಿಂದ ಈ ಉರ್ವ ಭಾಗದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಸಾಕಷ್ಟು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿರುವಂಥ ತಂಡ ಯಾವುದಂತ ಕೇಳಿದರೆ ಅದು ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್. ಇವತ್ತು ನಮ್ಮ ಮಣ್ಣಿನ ಕ್ರೀಡೆ ಕುಸ್ತಿಯನ್ನು ಈ ಕುಸ್ತಿಪಟುಗಳಿಗೆ ಈ ಜಿಲ್ಲಾ ಕುಸ್ತಿಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಸುಂದರವಾದಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ನನ್ನ ಕಾಲೇಜ್ ದಿನಗಳ ಸ್ನೇಹಿತರಾದಂಥ ಗೌತಮ್ ಕೋಡಿಕಲ್ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸಮಾಜದ ಸೇವೆ ಮಾಡುವಂಥ ಶಕ್ತಿ ತಾಯಿ ಮಾರಿಯಮ್ಮ ನಿಮಗೆ ಕೊಡಲಿ ಅಂತ ಆ ತಾಯಿಯಲ್ಲಿ ಬೇಡುತ್ತಾ, ಅದರ ಜೊತೆಗೆ ನನ್ನ ಆತ್ಮೀಯರಾದಂಥ ದಿಲ್ರಾಜ್ ಆಳ್ವ ಅವರು ಕೂಡ ಇದ್ದಾರೆ. ಬಹುಶಃ ಕಾಲೇಜ್ ದಿನಗಳಿಂದ ಈ ಕ್ರೀಡೆಗೆ ಸಾಕಷ್ಟು ಸಮಯವನ್ನು ಸಾಕಷ್ಟು ತನು ಮನ ಧನದಿಂದ ಈ ಕ್ರೀಡೆಯನ್ನು ಬೆಳೆಸಲಿಕ್ಕೆ ಮಹತ್ತರ ಪಾತ್ರ ವಹಿಸಿದಂಥ ದಿಲ್ರಾಜ್ ಆಳ್ವ ಅವರಿಗೆ ಕೂಡ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರು ನಂದನ್ ಮಲ್ಯ ಸರ್ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಜೊತೆ ಆಗ್ತಾರೆ. ಅವ್ರಿಗೂ ಕೂಡ ನಾವು ನಮ್ಮ ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ, ಕ್ಷೇತ್ರದ ಆಡಳಿತ ಮೊಕ್ತೇಸರು ಉರ್ವ ಮಾರಿಗುಡಿ ದೇವಸ್ಥಾನದಲ್ಲಿ ಇಷ್ಟೊಂದು ಸಮಾಜಮುಖಿ ಕಾರ್ಯಕ್ರಮಗಳು ನಡೀಬೇಕಂತಾದರೆ ಅಲ್ಲಿ ಆ ಹಿರಿಯರ ಅನುಗ್ರಹ ಆಶೀರ್ವಾದ ಮುಖ್ಯವಾಗಿ ಇರಬೇಕಾಗಿರುವಂಥದ್ದು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನು ತಟ್ಟುವಂಥ ಶ್ರೀಯುತ ಲಕ್ಷ್ಮಣ ಅಮೀನ್ ಕೋಡಿಕಲ್ ಸರ್ ವೇದಿಕೆಯಲ್ಲಿದ್ದಾರೆ. ಹಿರಿಯರ ಪರವಾಗಿ ತಾವು ನಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳಿ. ವೇದಿಕೆಡುಪ್ಪನ ಮಾತ ಗಣ್ಯರ ಅಂಚೆ ಎದುಡುಪ್ಪನ ಮಾತಿರಗಳ ಅಪ್ಪ ಮಾರಿಯಮ್ಮ ಸದಾ ಅನುಗ್ರಹ ಮರಪಟ್ಟು ಪಂಡದು ಎನ್ನೊಂದು ಎರಡು ಪಾತ್ರ ಪ್ರಪ್ರಥಮವಾದ ಯಾನು ಉರ್ವ ಮಾರಿಗುಡಿ ಮ್ಯಾಟದ ಅಧ್ಯಕ್ಷರನ್ನ ಗೌತಮ್ ಕೋಡಿಕಲ್ ಸಮೇತವಾದ ಮಾತ ಸದಸ್ಯರಿಗಳ ಯಾನು ಧನ್ಯವಾದವನ್ನು ಕೋರುವುದಿಲ್ಲ. ದೇವಬಂಡ ಇಂಚಿನ ಒಂಜಿ ಹಾಲು ಅಥವಾ ಒಂಜಿ ಜಾಗ ಐಕೆ ಕಲೆ ಕಾರ್ಣಿಕ ಬರೋಡನ್ನ ಇಂಚಿನ ಕಾರ್ಯಕ್ರಮ ನಿರಂತರವಾದ ಆರ್ನ ಮಾತ್ರ ಅವು ಸಾಧ್ಯ ಅವನ್ಪಿನೇನು ಪನ್ನಡಾಪು ಎಂಚದು ಪನಗ ನೆಟ್ ಈ ದೇವಸ್ಥಾನದ ಈ ಹಾಲುಗಳ ಲಾಭ ಉಂಡು ದೇವಬಂಡ ಎಂಗಲೆ ಪ್ರಚಾರತಿ ಕೂಡ ಇಂಚಿನ ಕಾರ್ಯಕ್ರಮ ಅಂಡ ಮಾತ್ರ ಸಾಧ್ಯ. ಅಂಚದು ಪುನಕ ಇಂಚಿನ ಕಾರ್ಯಕ್ರಮ ನಕಲು ಮಲ್ದೇರಿನಿ ಅಕ್ಕಲಿಗೆ ಕುಡರಪ್ಪ ಯಾನೊಂಜಿ ಧನ್ಯವಾದವನ್ನು ಕೊರ್ಪೆ ಅಂಚಿನಿ ಮೂರು ನಿರಂತರವಾದ ಇಂಚಿನ ಕಾರ್ಯಕ್ರಮವನ್ನು ಅಕ್ಕಲು ಮಲ್ತೊಂದುಪ್ಪಾಡು ಬೇತಕ್ಲ ಬತ್ತದಿಂಚಿನ ಕಾರ್ಯಕ್ರಮ ಮಲ್ಪಾಡು ಬಂಡದ ಅಪ್ಪ ಮಾರಿಯಮ್ಮಡ ಯಾನು ಪ್ರಾರ್ಥನೆ ಮಲ್ತೊಂದುಲ್ಲೆ. ಉರ್ವ ಮಾರಿಗುಡಿ ಮ್ಯಾಟ್ ದಗಲು ಪ್ರತಿ ವರ್ಷಲ ಮಾರಿಯಮ್ಮನ ಜಾತ್ರೆದ ಪಕ್ಕಸಲ ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ಜನ ಸೇರು ನಂಚಿನೊಂಜಿ ಭಾರಿ ಪುರ್ಲುದ ಕಾರ್ಯಕ್ರಮನ ಆಜಿ ವರ್ಷ ಮಲ್ತೊಂದುಲ್ಲೇರು. ಇತ್ತ ಈ ಹೊಸತ್ತು ಮೆಡಿಕಲ್ ಚೆಕಪ್ ಅಂಚೆನೆ ಕುಸ್ತಿ ಪಂದ್ಯಾಟಗೂ ಕೈಬಾಡ್ದೇರು ಒಂದು ಪ್ರತಿ ವರ್ಷ ಇಂಜಿನ ಕಾರ್ಯಕ್ರಮ ನೆಟ್ಟದು ಪೊರ್ಲುದ ಬೇತಲ ಕಾರ್ಯಕ್ರಮ ನಕಲು ಮಲ್ತೊಂದು ಉಪ್ಪಾಡು ಬಂಡದು ಅಪ್ಪೆ ಮಾರಿಯಮ್ಮಡ ಯಾನು ಪ್ರಾರ್ಥನೆ ಮಲ್ತೊಂದು ಎಂಕೊಂಜಿ ಅವಕಾಶ ಕೋರ್ನೆಕ್ಕು ಅಕ್ಕಲೆ ಮಾತೆರೆಲ್ಗ ಧನ್ಯವಾದ ಕೋರೊಂದುಲ್ಲೆ. ಸೋಮಲ್ ಸರ್ ಅಂಚನೆ ನಿಕಲ್ನ ಮಾತೆಲ್ಲ ಹಿರಿಯರ್ ನಕಲ ಅನುಗ್ರಹ ಆಶೀರ್ವಾದ ಎಂಕಲ ಮಿತಿ ಏಪಾಗಲ ಉಪ್ಪಾಡಂದು ಈ ಪೊರ್ತುಡು ಎಂಕಲು ಕೇನೊಂದು ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು, ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಈ ಭಾಗದಲ್ಲಿ ನಡೆಯುವಂತಹ ಅಭಿವೃದ್ಧಿ ಕೆಲಸದ ಹರಿಕಾರರು ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಇವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮೆಲ್ಲರ ಚಪ್ಪಾಳೆಯ ಸ್ವಾಗತ ಅವರಿಗೆ ಸಲ್ಲಲಿ ಅಂತ ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ, ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಅರ್ಪಿಸುವಂತಹ ಹಾಗೆ ಹಿರಿಯರು ಶ್ರೀಯುತ ಮೋಹನ್ ಬೆಂಗ್ರೆ ಅವರಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆಗೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ವಿಜೃಂಭಣೆಯ ಕಾರ್ಯಕ್ರಮವನ್ನು ತಾವು ನೋಡಿರ್ತೀರಿ. ಅದೆಲ್ಲವನ್ನ ಮುಂಚೂಣಿಯಲ್ಲಿ ಇದ್ದುಕೊಂಡು ನಡೆಸುವಂಥ ಶ್ರೀಯುತ ಜಯಸಿ ಕೋಟ್ಯಾನ್ ಇವರಿಗೂ ಕೂಡ ಅತ್ಯಂತ
ಗೌರವದ ಸ್ವಾಗತವನ್ನು ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಶ್ರೀಯುತ ಮೋಹನ್ ಬೆಂಗ್ರೆ ಹಾಗೆ ಶ್ರೀಯುತ ಜಯಸಿ ಕೋಟ್ಯಾನ್ ಇವರಿಗೆ ಶಾಲನ್ನು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರಬೇಕಾಗಿ ನಮ್ಮ ಸದಸ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಶಾಸಕರು ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಇವರಿಗೆ ಗೌರವದ ಸ್ವಾಗತ ಈ ವೇದಿಕೆಗೆ. ಹಾಗೆ ಹಿರಿಯರುಗಳು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮಾರ್ಗದರ್ಶನವನ್ನು ನೀಡುವಂಥ ಶ್ರೀಯುತ ಜಯಸಿ ಕೋಟ್ಯಾನ್ ಇವರಿಗೆ ನಾವು ಹೃದಯಾಂತರಾಳದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಭಾಗದ ಪ್ರಖ್ಯಾತ ಉದ್ಯಮಿಗಳು ನಮಗೆ ಮಾರ್ಗದರ್ಶಕರು ಶ್ರೀಯುತ ಮೋಹನ್ ಬೆಂಗ್ರೆ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವದ ಸ್ವಾಗತವನ್ನು ಕೋರ್ತಾ, ಯುವ ನಾಯಕರು ಶ್ರೀಯುತ ನಂದನ್ ಮಲ್ಯ ಇವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಪಡಬೇಕಾಗಿರೋದ್ರಿಂದ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುವ ಮುಖಾಂತರ ಗೌತಮ್ ಕೋಡಿಕಲ್ ಇವರು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ನ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಜೊತೆಯಾಗುವಂಥ ನಮ್ಮ ಯುವ ನಾಯಕರು, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಶ್ರೀ ನಂದನ್ ಮಲ್ಯ ಇವರಿಗೆ ಮಾರಿಗುಡಿ ದೇವಸ್ಥಾನದ ಆಡಳಿತ ವರ್ಗದ ಪರವಾಗಿ ಶ್ರೀ ಉರ್ವಾ ಮಾರಿಯಮ್ಮನ ಸೇವೆ ನಡೆಸುವಂಥ ಭಕ್ತಾಭಿಮಾನಿಗಳ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆ ಅರ್ಪಿಸ್ತಾ, ವೇದಿಕೆಗೆ ಮತ್ತೋರ್ವ ಹಿರಿಯರು ಶ್ರೀಯುತ ದಿನೇಶ್ ಯರ್ಮಾಳ್ ಇವರನ್ನು ನಾವು ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ತಾವು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ನಿತ್ಯ ನಿರಂತರವಾಗಿ ತೊಡಗಿಸಿಕೊಂಡು ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡುವಂಥ ಹಿರಿಯರು ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶಾಲನ್ನು ಹೊದಿಸಿ ಇವತ್ತಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ನಮ್ಮ ಸದಸ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆಯಾಗಿರುವಂತಹ ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಸರ್ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ರಿಗೂ ವಂದನೆಗಳನ್ನು ಹೇಳ್ತಾ, ಇವತ್ತಿನ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಮಂಗಳೂರಿನ ಉರ್ವ ಪರಿಸರದಲ್ಲಿ ನಿತ್ಯ ನಿರಂತರವಾದಂಥ ಚಟುವಟಿಕೆ ಮಾಡ್ತಿರುವಂಥ ತಂಡ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್. ಇದರ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಇವತ್ತು ಮಾರಿಯಮ್ಮನ ಕೃಪಾಕಟಾಕ್ಷದಿಂದ ಮಾರಿಯಮ್ಮ ಸಭಾಭವನದಲ್ಲಿ ಬಹಳ ಅಭೂತಪೂರ್ವವಾದಂಥ ಕುಸ್ತಿ ಪಂದ್ಯಾಟ ನಡೀತಾ ಇದೆ. ಈ ಒಂದು ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಅದು ಕೂಡ ನಮ್ಮ ಜಯಣ್ಣ ಇರ್ಬೋದು, ಲಕ್ಷ್ಮಣಣ್ಣ ಇರ್ಬೋದು, ಅರ್ಚಕರಿಗೆ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು ಹೇಳ್ತಾ, ಇವತ್ತು ಕುಸ್ತಿ ಮತ್ತು ಕಬಡ್ಡಿ ಈ ಎರಡು ಕ್ರೀಡೆ ನಮ್ಮ ಭಾರತದ ಇತಿಹಾಸದ, ನಮ್ಮ ಸಂಸ್ಕೃತಿ, ನಮ್ಮ ಚಿಂತನೆಯನ್ನು ಒಳಗೊಂಡಂಥ ಕ್ರೀಡೆ. ಬೇರೆ ಎಲ್ಲ ಕ್ರೀಡೆಗಳು ಹೊರದೇಶದಿಂದ ಬಂದದ್ದು ಅಂತೇಳುವಂಥ ಒಂದು ಮಾನಸಿಕತೆ ಇದ್ದಲ್ಲಿ ಈ ಕುಸ್ತಿ ಮತ್ತು ಈ ಕಬಡ್ಡಿ ಇದು ಎರಡು ಕ್ರೀಡೆ ನಮ್ಮ ಜಿಲ್ಲೆದ್ದು ಅಥವಾ ನಮ್ಮ ರಾಜ್ಯದ್ದು, ನಮ್ಮ ದೇಶದ್ದು ಅಂತ ಹೇಳೋದು ಸಂತೋಷ. ಕುಸ್ತಿ ಮತ್ತು ಕಬಡ್ಡಿಯಲ್ಲಿ ಎರಡೇ ಕ್ರೀಡಾಪಟುಗಳು ತಾಯಿ ಭಾರತಿಯನ್ನು ನಮಸ್ಕಾರ ಮಾಡಿ ಕೋರ್ಟಿಗೆ ಹೋಗುವಂಥದ್ದು. ಬೇರೆ ಎಲ್ಲ ಕಡೆ ಈಗ ಇತ್ತೀಚೆಗೆ ಆಗಿರ್ಬೋದು, ಆದರೆ ಕುಸ್ತಿ ಮತ್ತು ಕಬಡ್ಡಿ ಅದರಲ್ಲಿ ಕೂಡ ಕುಸ್ತಿಯ ಒಂದು ವಿಶೇಷ ಏನಂತ ಕೇಳಿದ್ರೆ ಆ ಮಣ್ಣಿನ ಗುಣಧರ್ಮಗಳ ವಿಶೇಷತೆಯನ್ನು ಆ ಕುಸ್ತಿ ಕ್ರೀಡಾಪಟುಗಳು ಪಡ್ಕೊಳ್ತಾರೆ. ಇವತ್ತು ಕುಸ್ತಿ ಮತ್ತು ಕಬಡ್ಡಿ ಮ್ಯಾಟ್ನಲ್ಲಿ ಆಗ್ತಾ ಇದ್ರು ಕೂಡ ಒಂದಾನೊಂದು ಕಾಲದಲ್ಲಿ ನಮ್ಮ ಹಿರಿಯರು ಕುಸ್ತಿಗೆ, ಕಬಡ್ಡಿಗೆ, ಅದರಲ್ಲಿ ಕೂಡ ಕುಸ್ತಿ ಪಂದ್ಯಾಟಗಳು ಮಣ್ಣಿನ ನೆಲದಲ್ಲೇ ಕುಸ್ತಿ ಪಂದ್ಯಾಟಗಳನ್ನು ಆಡ್ತಾ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚಿದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಕುಸ್ತಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಕುಸ್ತಿ ನಮ್ಮ ಮಣ್ಣಿನ ಕ್ರೀಡೆ, ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು ಅಂತೇಳುವಂಥ ಚಿಂತನೆ ನಮ್ಮೆಲ್ಲರದ್ದು. ಅದರಲ್ಲಿ ಕೂಡ ಈ ಚಿಂತನೆಯನ್ನು ಗೌತಮ್ ಕೋಡಿಕಲ್ ಮತ್ತು ಅವರ ತಂಡದವರು ಅಂದು ಯಾರು ಗಣೇಶ್ ಕುಲಾಲ್ ಅವು ಪನ್ಪೆ ಪೂರ ಪನ್ಪೆ ಇದು ಏನ ಅಣ್ಣ ಇರೋ ಒಂಜಿ ಪನ್ಪೆ ಅವು ಬೇಜಾರು ಮಲ್ಪೋಚಿ ಎಂಗಲ್ ರಾಜಕಾರಣಕ್ಕಳು ಒಂಜಿ ಖಾಲಿ
ಸುಕ್ರುಂಡೆ ಅಂದ ಪಂಡ ಸುಕ್ರುಂಡೆದ ಬಗ್ಗೆ ಒಂದು ಗಂಟೆ ಬಾತಿರುವೆ ಐಕಾದ್ ನೀವು ಟೆನ್ಷನ್ ಮಲ್ಬೋಚಿ ಇದು ಒಯ್ತೊಯ್ತ ಬಗ್ಗೆ ಬಾತಿರಿ. ಅದಕ್ಕಾಗಿ ಈಗಾಗಲೇ ನಮ್ಮ ಕೇಂದ್ರ ಮೈದಾನದಲ್ಲಿ ಒಂದು ಸಣ್ಣದಾದ ಕುಸ್ತಿ ಕ್ರೀಡಾಂಗಣ, ನಮ್ಮ ದಿಲ್ರಾಜ್ ಆಳ್ವ ಅವರು ಕುಸ್ತಿ ಸಂಘದ ಅಧ್ಯಕ್ಷರು, ನಮ್ಮ ಲೋಕಯ್ಯ ಶೆಟ್ಟರ ಸುಪುತ್ರ ಸುರೇಶ್ ಚಂದ್ರ ಶೆಟ್ಟರು ಮತ್ತು ನಮ್ಮ ದಿಲ್ರಾಜ್ ಆಳ್ವರು ಇವರೆಲ್ಲ ಸತತ ಪ್ರಯತ್ನ, ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಒಟ್ಟಿಗೆ ಮಂಗಳೂರಿನಲ್ಲಿ ಇಷ್ಟು ವರ್ಷ ನಾವು ಕುಸ್ತಿಯನ್ನಾಡಿ ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿದರೂ ಕೂಡ ನಮ್ಮ ಹತ್ರ ಒಂದು ಸರ್ಕಾರಿ ಕುಸ್ತಿ ಕ್ರೀಡಾಂಗಣ ಇರಲಿಲ್ಲ. ಸ್ವತಂತ್ರ ಬಂದ ನಂತರ 75 ವರ್ಷ ಆದರೂ ಕೂಡ ಸರ್ಕಾರಿ ಕ್ರೀಡಾಂಗಣ ಇಲ್ಲದದ್ದು. ಹಾಗಾಗಿ ಈಗ ಒಂದು ಸರ್ಕಾರಿ ಕ್ರೀಡಾಂಗಣ ಕೇಂದ್ರ ಮೈದಾನದ ಆ ಒಂದು ಫುಟ್ಬಾಲ್ ಗ್ರೌಂಡಿನ ಹಿಂಭಾಗದಲ್ಲಿ ಒಂದು ಕುಸ್ತಿ ಕ್ರೀಡಾಂಗಣ ಅತಿ ಶೀಘ್ರದಲ್ಲಿ ಲೋಕಾರ್ಪಣೆ ಆಗಲಿಕ್ಕಿದೆ, ಅದನ್ನು ಪ್ರಾರಂಭ ಮಾಡಲಿಕ್ಕಿದೆ. ಅದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಕುಸ್ತಿ ಸಂಘಟನೆ, ಜಿಲ್ಲಾ ಸಂಘಟನೆ ಅವರ ನೇತೃತ್ವದಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ಪ್ರತಿ ಕ್ರೀಡೆಗೆ ಒತ್ತು ಕೊಡಬೇಕು ಅಂತ ಹೇಳೋ ಚಿಂತನೆಯೊಂದಿಗೆ ಇವತ್ತು ಕುಸ್ತಿ ಈ ಪಂದ್ಯಾಟ ಯಶಸ್ವಿ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಬೃಹತ್ ವೈದ್ಯಕೀಯ ತಪಾಸಣಾ ಶಿಬಿರ, ಅದರಲ್ಲಿ ಕೂಡ ಎಜೆ ಆಸ್ಪತ್ರೆಯ ನುರಿತ ಅತ್ಯುತ್ತಮವಾದಂಥ ಡಾಕ್ಟರ್ಗಳು, ಅದು ಹೃದಯ ತಜ್ಞರಿರ್ಬೋದು ಅಥವಾ ಮೂತ್ರ ತಜ್ಞರಿರ್ಬೋದು, ಮೂಳೆ ತಜ್ಞರು, ನೇತ್ರಶಾಸ್ತ್ರಜ್ಞರು, ಶ್ರೀರೋಗ ತಜ್ಞರು, ಚರ್ಮಶಾಸ್ತ್ರ, ಕಿವಿ, ಮೂಗು, ಗಂಟಲು, ENT ಹೀಗೆ ಜನರಲ್ ಮೆಡಿಸಿನ್ ಎಲ್ಲ ವಿಭಾಗದ ಯಾರೆಲ್ಲ ಬರ್ತಾರೆ ಅವರಿಗಲ್ಲಿ ಉಚಿತವಾದ ತಪಾಸಣೆ ಮಾಡ್ತಾರೆ. ಅವರಿಗೆ ಏನಾದರೆ ಅದರ ಮೇಲ್ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅದು ಆಸ್ಪತ್ರೆ ಒಂದಿಗೆ ಜೋಡಿಸ್ಕೊಂಡು ಆ ಮೇಲ್ಚಿಕಿತ್ಸೆ ವ್ಯವಸ್ಥೆಗಳಿಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಕೆಲಸ ಕಾರ್ಯಗಳು, ಒಂದು ಕುಸ್ತಿ, ಇನ್ನೊಂದು ವೈದ್ಯಕೀಯ ಶಿಬಿರ, ಈ ಎರಡು ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ತಾವು ಪ್ರಾರಂಭ ಮಾಡಿದಿರಿ. ಇದನ್ನು ನಾನು ಒಂದು ಸ್ಥಳೀಯ ಶಾಸಕನಾಗಿ ಮುಕ್ತ ಕಂಠದಿಂದ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು, ಮೊಗವೀರ ಸಮಾಜದವರಿಗೂ ಕುಸ್ತಿಗೂ ಭಾಳ ಅವಿರತವಾದಂಥ ಸಂಬಂಧ. ಇಡೀ ನಮ್ಮ ಜಿಲ್ಲೆಯಲ್ಲಿ, ಕರಾವಳಿಯ ತುಳುನಾಡಿನಲ್ಲಿ ಕುಸ್ತಿಯಲ್ಲಿ ಭಾಳ ದೊಡ್ಡ ರೀತಿಯ ಸಾಧನೆ ಮಾಡಿದಂಥ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯಾರು ಸಮಾಜದ ಬಂಧುಗಳು ಅಂತ ಕೇಳಿದರೆ ಅದು ಮೊಗವೀರ ಬಂಧುಗಳೇ. ಯಾಕೆ ಅಂತ ಕೇಳಿದರೆ ಅವರು ಕುಸ್ತಿ ತಾಲೀಮು ಮತ್ತು ಭಜನೆ ಈ ಮೂರು ವಿಚಾರಗಳನ್ನು ಒಳಗೊಂಡಂಥ ತಮ್ಮ ಮೀನುಗಾರಿಕಾ ಕುಲಕಸುಬಿನೊಂದಿಗೆ ಇದನ್ನು ನಿರಂತರವಾಗಿ ಅವರ ಹಿರಿಯರವರಿಗೆ ಒಂದು ಚಿಂತನೆಯನ್ನು ಮಾಡಿಕೊಟ್ಟಂಥ ಕೆಲಸ. ಹಾಗಾಗಿ ಪೂರ ಸಂದರ್ಭದಲ್ಲಿ ಮೀನುಗಾರಿಕೆ ಮಾಡಿದರೂ ಕೂಡ ತದನಂತರ ಅವರು ನಿರಂತರವಾದ ಭಜನೆ, ನಿರಂತರವಾದ ತಾಲೀಮು, ನಿರಂತರವಾದ ಕುಸ್ತಿ ಎಲ್ಲ ಕಡೆಗಳಲ್ಲಿ ಅವರು ಅಭ್ಯಾಸ ಮಾಡಿಸ್ತಾ ಯುವಕರಿಗೆ ಪ್ರೇರಣಾದಾಯಕವಾದಂಥ ಕೆಲಸ ಕಾರ್ಯಗಳನ್ನು ಮೊಗವೀರ ಸಮಾಜದವರೇ ಈ ಹಿಂದೆ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಸಮಾಜದವರಿಗೂ ಪ್ರಮುಖರಿಗೂ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ನ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ನಿಮ್ಮ ಈ ಕೆಲಸ ಕಾರ್ಯಗಳು ಮುಂದುವರಿಸ್ಕೊಂಡು ಹೋಗಿ, ಇನ್ನಷ್ಟು ಕೆಲಸ ಮಾಡಿ, ಅಭೂತಪೂರ್ವವಾದಂಥ ಸಾಧನೆ ಮಾಡಿ, ಇನ್ನಷ್ಟು ನಾಯಕರಾಗಿ ಹೊರಹೊಮ್ಮಿ ಬನ್ನಿ. ನಿಮಗೆ ಆ ಭಗವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಭಾಳ ಸಣ್ಣ ಪ್ರಾಯ ನಿಮಗೆ, ಮೋಹನಣ್ಣ ನಿಖಿಲ ಬ್ರಹಾಂಡ ಪ್ರಾಯ ಆಯವಂಚು ಜವಣಿ ಅಂಚಾದ ಹೊರಹೊಮ್ಮಿ ಬರುವಂಥದ್ದು ಆಗಲಿ ಅಂತ ಹೇಳುವಂಥದ್ದು ಹೇಳ್ತಾ ಅವರ ಎಲ್ಲ ತಂಡದ ಯುವಕರಿಗೆ ಶುಭವನ್ನು ಕೊಡ್ತಾ ಮಾರಿಯಮ್ಮನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳುವಂತ ಹೇಳ್ತಾ ಮಾರಿಯಮ್ಮ ದೇವರಿಗೂ ಸಾಷ್ಟಾಂಗ ವಂದನೆಯನ್ನು ಮಾಡ್ತಾ ನನ್ನ ಪಾತ್ರ ಪಡಿತ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು ನಮ್ಮ ಶಾಸಕರಿಗೆ. ಕಾರ್ಯಕ್ರಮದ ಕೊನೆಯ ಭಾಷಣ ಅದಾದ ನಂತರ ನಾವು ಸೇರಿರುವಂತಹ ಮುಖ್ಯ ಉದ್ದೇಶ ಉರುವ ಕೇಸರಿ ಎನ್ನುವಂತಹ ಅಭೂತಪೂರ್ವ ಕಾರ್ಯಕ್ರಮವನ್ನು ನೋಡುವಂಥದ್ದು. ಶ್ರೀಯುತ ಜಯಸಿ ಕೋಟೆ ಅಂದ್ರೆ ವೇದಿಕೆ ನೊಟ್ಟಿಗುಲರ್ ಅರೆಗೆ ಪಾತ್ರೆ ಕೊರುಪುನ ಹಿಡಿದು ಒಂದು ಅಭಿನಂದನೆ ಅರೆಗಲ ಸಲ್ಲಿಸೋಡು ಅಕಲ ಇಡೀ ತಂಡಕ್ಕೆ ಸಲ್ಲಿಸೋಡು. ಇನಿ ಕುಸ್ತಿ ಮೂಲ ನಡತೊಂದಿತ್ತಂದಾಂಡ ಆ ಒಂಜಿ ಕ್ರೀಡೆಗೆ ಉರುವದ ಮಾರಿಯಮ್ಮನ ದೇವಸ್ಥಾನದ ಕ್ಷೇತ್ರದೊಂಜಿ ಮನ್ನಣೆಯನ್ನು ಕೊಡ್ತುಂಡು. ಇರ್ ಪಂಡ್ಲಕ್ಕನೆ ಮಣ್ಣದ ಗೊಬ್ಬು ಕರಿನ ವರ್ಷ ದಸರಾದ ಸಂದರ್ಭದ ಕುಸ್ತಿನ ಅತನ ಕಬಡ್ಡಿ ನಮ್ಮ ಮಣ್ಣದ ಗೊಬ್ಬನು ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣಗಳ ಮನ್ಪಾಯಿನಂಚಿನ ಕೀರ್ತಿ ಅಕ್ಲೆಗೊಂಡು ಅಂಚದೆ ಈ ಪೊರ್ತುಡು ಅಕ್ಲೆಗ್ಲೆ ಇಂಗುಲು ಅಭಿನಂದನೆ ಸಲ್ಲಿಸ ಒಂದು ಜಾಸ್ತಿ ಕೋಟೆಯನ್ನು ಒಂದು ರಡ್ಡು ಪಾತ್ರ ಒಂದು ವಿನಂತಿನ ಮಂತಂದುಲ್ಲ.
ಕುಲದೇವರಿಗೆ ವಂದಿಸೊಂದು ಈ ಒಂದು ವಿಶೇಷ ಕಾರ್ಯಕ್ರಮಡು ವೇದಿಕೆ ಡಿಫರೆನ್ಚಿನ ನಮ್ಮ ಜನಪ್ರಿಯ ಶಾಸಕರಾಯನ ವೇದವ್ಯಾಸ ಕಾಮತ್ರೆ ಅಂಚನೆ ವೇದಿಕೆ ಇಡ್ಪುನಂಚಿನ ಎಂಕಲ್ನ ಪರಮ ಪೂಜ್ಯರೇ ವೇದಿಕೆ ಇಡ್ಪುನಂಚಿನ ಮೊಗವೀರ ಮಹಾಜನ ಸಂಘದ ಉಪಾಧ್ಯಕ್ಷರೇ ಗೌತಮ್ ಕೋಟಿಕಾಲ್ರೆ ಅಂಚನೆ ವೇದಿಕೆ ಇಡ್ಪುನಂಚಿನ ಊರ ಮಾರಿಯಮ್ಮದ ಆಡಳಿತ ಸಮಿತಿ ಪೂರ ಸದಸ್ಯರೇ ಅಂಚನೆ ನಮ್ಮ ಟಿವಿದ ನಮ್ಮ ಹಿರಿಯರಾಯನ ಮಾರ್ಗದರ್ಶಕರಾಯನಿದ್ದಾರೆ ವೇದಿಕೆ ದುಂಬುಡ್ಪುನಂಚಿನ ಪೂರ ಬಂಧುಳೆ ಖಂಡಿತವಾದ್ಲ ಊರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಒಂಜತ್ತು ಒಂಜಿ ವಿಷಯಡು ಯಾಪಲ ಜನಪ್ರಿಯವಾದ ತೋಜೊಂದುಲ್ಲೇರು ಕೇವಲ ದೇವಸ್ಥಾನದ ಆಗು ಹೋಗುವ ಬಗ್ಗೆ ಮಾತ್ರ ಜಾರು ಸಾರ್ವಜನಿಕ ಜೀವನಡು ಇಂಚಿನ ಕುಸ್ತಿ ಪಂದ್ಯಾಟ ಇದನ್ನೇ ನಮ್ಮ ವೇದವ್ಯಾಸ ಕಾಮತ್ ಪನ್ಲೆಕ್ಕೇನೆ ನಮ್ಮ ಹಿರಿಯರು ಕರಾವಳಿಯಾದ್ಯಂತ ಕುಸ್ತಿ ಇದ ಪೂರಕವಾದ ವ್ಯಾಯಾಮ ಶಾಲೆಯಲ್ಲಿ ಪೂರ ಕೋಡಿಗಳ ಮಲ್ತದ ಕುಸ್ತಿ ಪಡ ಅಥವಾ ಬೇತೆ ಏನೇ ಭಜನೆ ಪಡ ಇಂಚಿನ ಕಾರ್ಯಕ್ರಮಗಳನ್ನು ಜನಕ್ಕೂ ಜನಪ್ರಿಯವಾದ ತೋಜಂತಿನ ಒಂದು ಕೆಲಸ ಮಲ್ದೇಡ ನಮ್ಮ ಹಿರಿಯರು ಮಲ್ದಿನ ಒಂಚಿನ ಮಲ್ಲ ಒಂದು ಕಾರ್ಯಕ್ರಮ ಕಳೆದ ವರ್ಷೋಡ್ದಿಂಚಿ ಉಚ್ಚಿಲ ದೇವಸ್ಥಾನದ ದಸರಾ ಕಾರ್ಯಕ್ರಮಡ್ಲ ನಮ್ಮ ಐತ ಪರವಾದ ಕುಸ್ತಿ ಪಂದ್ಯಾಟವನ್ನು ಶುರು ಮಲ್ಪನ ಒಂಜಿ ಮಲ್ಲ ಕಾರ್ಯಕ್ರಮನು ಮಲ್ತೊಂದುಲ್ಲ ಖಂಡಿತ ಇಂಚಿನ ಕಾರ್ಯಕ್ರಮಗಳು ನನ್ನಾತು ಮೂಡಿ ಬರಡು ನಮ್ಮ ಜನಕುಲೆಗೆ ದುಂಬುದ ಏನು ಗೊಬ್ಬು ಉಂಡು ಅವು ಕುಡೋರ ಮರುಕಳಿಸಲು ಪಂಡು ಆಶಿಸೊಂದು ಪಾತೆರ ಅವಕಾಶ ಕೊರಿನೇಕ ಕದನ ಸಲ್ಸೊಂದು ಎನ್ನ ಪಾತೆರ ಮುಗಿಸ್ತು. ಜೈ ಹಿಂದ್. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ವಿಜೃಂಭಣೆದ ನವರಾತ್ರಿ ದಸರಾ ಸಂದರ್ಭ ನಡಪಂಚಿನ ಆಚರಣೆದ ರೂವಾರಿಲು ಶ್ರೀಯುತ ಜಯಸಿ ಕೋಟೆಯನ್ನರಿಗೆ ಕರೆಗೆ ಪುರ್ತನೆಂಕುಲೆಂಕಲ ಸ್ವಲ್ಪ ಸಂದಾಯಿತ ಮಲ್ತೊಂದು ವೇದಿಕೆದ ಅಧ್ಯಕ್ಷರು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಅಸೋಸಿಯೇಷನ್ ಡಿಕೆ ಅಮೆಚೂರ್ ಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷರು ಈ ವೇದಿಕೆದ ಅಧ್ಯಕ್ಷರು ಶ್ರೀಯುತ ದಿಲ್ರಾಜ್ ಆಳ್ವ ಎಂಕಲೊಟ್ಟಿಗುಲರು ಎಂಕಲನ್ನ ಮಾತ್ರ ಉದ್ದೇಶ ಅಡ್ಡು ಪಾತ್ರ ವಿನಂತಿ ಮತ್ತೊಂದಲ್ಲ. ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಮೊಕಲ ನೇತೃತ್ವದ ನಡಪನಂಚಿನ ಜಿಲ್ಲಾ ಕುಸ್ತಿ ಪಂದ್ಯಾಟ ಉರುವ ಕೇಸರಿ ಪನ್ಪನ ಕುಸ್ತಿನ ಈ ದಿನ ನಡಪವನ್ ಬರೋದಿಲ್ಲರೆ ಈ ವೇದಿಕೆ ಡುಪ್ಪನಂಚಿನ ಮಾತ ಗಣ್ಯರೇ ಸೇರಿದಿನಂಚಿನ ಮಾತ ಕ್ರೀಡಾಪಟುನಕ್ಲೆ ಇನಿ ಎಂಗಲ ಜಿಲ್ಲಾ ಸಂಘಗ್ 5 ವರ್ಷ ನಿರಂತರವಾದ ಕುಸ್ತಿ ನಡಪಡು ದಾಂಡ ಇನಿ ಮೂಲುಪುನ ಉಸ್ತಾದ ನಕಲ್ನ ಪರಿಶ್ರಮ ಉಂಡು ಇನಿ ಆ ಮಾಸ್ಟರ್ ನಕುಲ್ ಇಜ್ಜಿನ ದಾಂಡ ಓವೇ ಸ್ವಾರ್ಥ ಇಜ್ಜಂದೆ ಈ ಕ್ರೀಡಾಪಟು ನಕ್ಲೆ ಇನಿ ತಯಾರು ಮಂತಿನ ದಾಂಡ ಆ ಉಸ್ತಾದ ನಕಲ್ನ ಆಶೀರ್ವಾದಡೆ ಇನಿ ಕುಸ್ತಿ ಸಂಘ ನಡಪಂದು ಬರೋದು ಪನ್ಪ್ರೆ ಏನ್ ಇಚ್ಛಿಸ ಒಂದಲೆ ಅಂಚನೆ ಈ ಕುಸ್ತಿ ಆ ಸಂದರ್ಭಡ್ ಉಂತುನ್ ಪೋಪುನ ಅಂಚಿನ ಸಂದರ್ಭ ಬಂದಾಗ ಪೂಜ್ಯ ಕಾವಂದೇರು ನೆಕ್ ಬೆಳ್ಳಿದ ತುಳುನಾಡು ಕೇಸರಿಗೆ ಬೆಳ್ಳಿದ ಕತೆ ಕೊರ್ದು ಅಪ್ಪಾಗ 5 ವರ್ಷದ ದುಂಬು ಕೊರ್ದು ಈ ಕ್ರೀಡೆಯನ್ನು ಪ್ರೋತ್ಸಾಹ ಮಂತೇರು ಅಂಚ ನಿರಂತರವಾದ ಕುಸ್ತಿ ನಡತೊಂದು ಬರೋದುಂಡು ಅಂಚನೆ ಇತ್ತೆ ನಮ್ಮ ಶಾಸಕರ ಪಣ್ಲೆಕ್ಕನೆ ಅರ್ನ ನಿರಂತರ ಪ್ರಯತ್ನ ಅರೆಗೆಂಕಲು ಪ್ರತಿ ವರ್ಷಲ ಅರೆಗೆ ಯಾರನ್ನ ಬೆರಿಬೂರೊಂದಿತ್ತ ಎಂಕ್ಲಗೆ ಕುಸ್ತಿಗೆ ಒಂಜಿ ಕ್ರೀಡಾಂಗಣ ಬೋರ್ಡ್ ಬಂದು ನಿರಂತರ ಪ್ರಯತ್ನ ಇನಿ ಜಾಗ ಫೈನಲ್ ಆತಂಡು ಆ ಕಟ್ಟಡಕ್ಕೆ ಟೆಂಡರ್ಲ ಆತನಂದು ಪನ್ಪನ ಮಾಹಿತಿ ಎಂಗಲ್ಡೊಂಡು ಅಂಚ ದುಂಬುದ ಒಂಜಿ 2 ವರ್ಷಡ್ ಕುಸ್ತಿಗೆ ಒಂಜಿ ಕ್ರೀಡಾಂಗಣ ಬರ್ರೆ ನಿಕಲ ಪೂರ ಪ್ರಯತ್ನ ಆವೊಂದುಂಡು ಪಂದ್ರೆ ಇಚ್ಛಿಸೌಂದುಲೆ ವಿಶೇಷವಾದ ಶಾಸಕರಿಗೆ ಎಂಗಲ ಸಂಘದ ಒತ್ತಿಡ್ದು ಹೃತ್ಪೂರ್ವಕ ವಂದನೆಯನ್ನು ಕೊರೊಂದು ಈ ದಾದ ಉರುವ ಕೇಸರಿ ಉಂಡು ಎನ್ನ ಮನವಿ ದಾದಂದು ಕೆಂಡ ಎಂಗಲ ಎನ್ನ ಸಹೋದರ ಎನ್ನ ಮಿತ್ರೆ ಈ ಉರುವ ಕೇಸರಿನ ಪ್ರತಿ ವರ್ಷಲ ಮಂತನ ದಾಂಡ ಎಂಗಲ ಕುಸ್ತಿ ನನಾತ್ ಕ್ರೀಡಾಪಟು ನಕ್ಲಿಗೆ ಸಹಕಾರಿ ಆಪುಂಡು ಎಲ್ಲೇ ಮಟ್ಟಿಡಂಡಲ ಈ ನಿರಂತರವಾದ ಮನ್ಪ್ಲೆ ಅಂದು ಪನ್ನೊಂದು ಎನ್ನ ಪಾತೆರ ಮುಗಿಪೊಂದಲೆ. ಜೈ ಹಿಂದ್. ಸೋಲ್ಮೆಲು ಶ್ರೀಯುತ ದಿಲ್ರಾಜ್ ಆಳ್ವ ಮೇರೆಗೆ ಕುಸ್ತಿದ ಸಂಘದ ಅಧ್ಯಕ್ಷರಾದ ಮಾತ್ರ ತಂದೆ ದುಂಬಗ್ ನೆಡುದುಂಬು ತುಳು ಭಾಷೆಗಾದ ಪೊರ್ಮಾಟ ನಡಪಾದಿರು ಸಾರಿಗೆದ ಒಂಜಿ ಬಿಸ್ನೆಸ್ ಉಳ್ಳೇರು ಅರ್ನ ಮುಖಾಂತರ ಒಂಜಿ ಊರಿಗೂ ಸಾರಿಗೆ ಆರು ಕೊರೊಂದುಲ್ಲೇರು ಅಂಚೆ ಬೇತೆ ಬೇತೆ ವಿಚಾರಡು ರಾಮಕೃಷ್ಣ ಮಿಷನ್ ಮುಖಾಂತರ ಕ್ಲೀನಿಂಗ್ ಬೀಚ್ ಅದು ಪಡು ಕುಡ್ಲನ್ನು ಕ್ಲೀನ್ ಸ್ವಚ್ಛ ಭಾರತದ ಒಂಜಿ ಪರಿಕಲ್ಪನೆಗಳ ಸಾಥ್ ಕೊಡ್ತಾರೆ ಅಂಚದು ಅರೆಗ್ಲ ಅರ್ನ ಇಡೀ ಸಂಘ ಎಂಕುಲು ಎಂಕಲ ಸೊಲ್ಮೆ ಸಂದಾಯಿತ ಮಲ್ತೊಂದು ವೇದಿಕೆ ನಂಚಿತ ನಮ್ಮ ಮಾತ ಬಿನ್ನೆರೆಗ್ಲ ನೆನಪುದ ಕಾಣಿಕೆಯನ್ನು ಕೊರ್ದು ಹಾಕ್ಲೇನು ಈ ವೇದಿಕೆ ಕಡಪುಡ್ದು ಕೊರೊಂದು ಎಂಕುಲು ವಿನಂತಿನ ಮತ್ತೊಂದುಲ್ಲ. ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ನೆತ್ತ ಅಧ್ಯಕ್ಷರು ಗೌತಮ್ ಕೋಡಿಕಲ್ ಮೇರೆ ಎಂಗ್ಲ ಶಾಸಕರು ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಮೇರೆಗೆ ಈ ಪೊರ್ತುಡು ಸೊಲ್ಮೆ ಸಂದಾಯಿತ ಮಲ್ತೊಂದು
ಕೃತಜ್ಞತೆಯನ್ನು ಅರ್ಪಿಸುವ ವಿನಂತಿಸುವುದಿಲ್ಲ. ಅಂಚನೆ ಈ ಕ್ಷೇತ್ರದ ಮುಖ್ಯ ಅರ್ಚಕರು ಶ್ರೀಯುತ ಶಿವಾನಂದ ಕನ್ನಡ ಮೇರೆಗಳ ಈ ಪೊರ್ತುಡೆಗಳು ಸ್ವಲ್ಪ ಸಂದಾಯದ ಮಲ್ತೊಂದುಲ್ಲ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ದಸರಾ ಸಂದರ್ಭದ ರೂವಾರೆಗಳು ಶ್ರೀಯುತ ಜಯಸಿ ಕೋಟೆ ಎಂಕಲ ಸೊಲ್ಮೇಲು ಎಂಕಲ ಹಿರಿಯರು ಶ್ರೀಯುತ ಲಕ್ಷ್ಮಣ ಮೀನ್ ಕೋಡಿಕಲ್ ಮೇರೆಗಳ ಈ ಪೊರ್ತುಡು ಎಂಕಲ್ನ ಸೊಲ್ಮೆ ಸಂದಾಯದ ಮಲ್ತೊಂದುಲ್ಲ. ನಮ್ಮ ಕುಡ್ಲ ವಾಹಿನಿದ ಮುಖ್ಯಸ್ಥರು ಶ್ರೀಯುತ ಲೀಲಾಕ್ಷ ಕರ್ಕೆರ ಮೇರೆಗಳ ಎಂಕಲು ಸೊಲ್ಮೆ ಸಂದಾಯದ ಮಲ್ತೊಂದುಲ್ಲ. ಶ್ರೀಯುತ ವಿಜಯ್ ಸುವರ್ಣ ಬಿಂಗ್ರೆ ಮೆರೆಗ್ಲ ಈ ಪೊರ್ತುಡು ಸೊಲ್ಮೆ ಸಂದಾಯದ ಮಲ್ತೊಂದು. ಶ್ರೀ ಲೋಕೇಶ್ ಸುವರ್ಣ ಕುದ್ರೋಳಿ ಮೆರೆಗ್ಲ ಎಂಕಲ ಹೃದಯಾಂತರದ ಕೃತಜ್ಞತೆ ಅರ್ಪಿಸೊಂದುಲ್ಲ. ಎಂಕಲ ಕಾರ್ಪೊರೇಟರ್ ಶ್ರೀಯುತ ಗಣೇಶ್ ಕುಲಾಲ್ ಮೆರೆಗ್ಲ ಈ ಪೊರ್ತುಡು ಸೊಲ್ಮೆಲೆನ ಅರ್ಪಿಸೊಂದು. ಶ್ರೀಯುತ ದಿನೇಶ್ ಶರ್ಮಾಳ್ ಮೆರೆಗ್ಲ ಈ ಪೊರ್ತುಡು ಎಂಕಲ್ನ ಸೊಲ್ಮೆಲು ಎಂಗಳೊಟ್ಟಿಗೆ ಶ್ರೀಯುತ ಮೋಹನ್ ಬೆಂಗ್ರೆ ವೇದಿಕೆ ಜೊತೆ ಹತ್ತಿರ ಅರೆಗ್ಲ ಸೊಲ್ಮೆ ಅರ್ಪಿಸೊಂದು. ದಕ್ಷಿಣ ಕನ್ನಡ ಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ದಿಲ್ರಾಜ್ ಆಳ್ವ ಮೆರೆಗ್ಲ ಸೊಲ್ಮೆಲು ಕಹಳೆ ವಾಹಿನಿದ ಮುಖ್ಯಸ್ಥರು ಶ್ರೀಯುತ ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ ಮೆರೆಗ್ಲ ಈ ಪೊರ್ತುಡು ಸೊಲ್ಮೆ ಸಂದಾಯಿತ ಮಲ್ತೊಂದು ವೇದಿಕೆದ ಕಾರ್ಯಕ್ರಮವನ್ನು ಮುಗಿತೊಂದಿಲ್ಲ. ಮಾತ ಅತಿಥಿಲ್ಲ ಒಂಜಿ ಪೊರ್ತುಗು ಕುಸ್ತಿದ ಕಳಕ್ ಜತದು ಮಾತ ನಮ್ಮ ಕ್ರೀಡಾಪಟುಲ್ ನಕ್ಲೆಗ್ಲ ಶುಭಾಶಯನ್ ಕೋರೊಂದು ವಿನಂತಿ ಮಂತೊಂದುಲ್ಲ. ನಮ್ಮ ಎಲ್ಲ ಅತಿಥಿಗಳು ಕುಸ್ತಿಯ ರಂಗಕ್ಕೆ ಇಳಿದು ಅಲ್ಲಿರುವಂತಹ ಕ್ರೀಡಾಪಟುಗಳಿಗೆ ನಿಮ್ಮ ಶುಭಾಶಯಗಳನ್ನ ತಿಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನನ್ಯ ಬರ್ರಿ ಬೇಗ. 75 kg ವಿಭಾಗದಲ್ಲಿ ಅನನ್ಯ ಹಾಗೂ ನಜರ್ ನಿಜಾರ್ ಶಿವಾಜಿ ಸರ್ಕಸ್ ಹಾಗೂ ಅನನ್ಯ ವಿ ಬೆಂಗ್ರೆ. ಇದು ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಅರ್ಪಿಸುವಂತಹ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಅತ್ಯಂತ ಅಭೂತಪೂರ್ವ ಹಾಗೆ ಅತ್ಯಂತ ಅದ್ಧೂರಿಯಾಗಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಕ್ರೀಡಾಪಟುಗಳನ್ನು ನಾವು ಸ್ವಾಗತಿಸ್ತಾ ವೇದಿಕೆಯ ಸಭಾ ಕಾರ್ಯಕ್ರಮದ ನಂತರ ನಮ್ಮ ಅತಿಥಿಗಳು ಕುಸ್ತಿಯ ರಂಗದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯವನ್ನ ಕೋರೋದಕ್ಕೆ ಇದು ಉರ್ವ ಕೇಸರಿ ನಿಜಾರ್ ಶಿವಾಜಿ ಸರ್ಕಸ್ ನಿಜಾರ್ ಹಾಗೂ ಅನನ್ಯ ವಿ ಬೆಂಗ್ರೆ. ಬೇಗ ಬರ್ರಿ ಒಳಗಡೆ. ವಿ ಬೆಂಗ್ರೆ ಹಾಗೂ ಶಿವಾಜಿ ಸರ್ಕಸ್ ನಿಜಾರ್
Wisdom is giving a massive giveaway of free Chromebook laptops for all the students going for study abroad. At Wisdom, we are not just opening doors, we are giving you the key to your future. We have helped thousands of students to earn great scholarships and education loans to get admitted to top global universities. We are powering your journey with the free Chromebook. Join Wisdom today. Your future begins now. AJ Hospital and Research Center is a leading advanced tertiary healthcare center of India, serving the coastal citizens and Yes, sir. ಪ್ರಣವ್ ಎಲ್ಲದಿರಿ ಪ್ರಣವ್ ಕುಮಾರ್ VH ಬೆಂಗ್ರೆ ಕೈ ಎತ್ರಿ ಎಲ್ಲದಿರಿ ಪ್ರಣವ್ ಓಬಳೇಶ್ DP ಚಿತ್ರಾಪುರ ನಾಲ್ಕು ಅಂಕ ರೆಡ್ ಪಟ್ಟಿ ಅವರಿಗೆ 4-0 6-0 ಪ್ರಣವ್ ಕುಮಾರ್ ಓಬಳೇಶ್ ಕಳಿಸ್ರಿ ಕಡೆ ಅಲ್ಲಿ ಕೈ ಎತ್ತದಲ್ಲ ಮುಗಿತ್ ಕುಸ್ತಿ ಮುಗಿಯಾಕ್ ಬಂತು ಯತಿಕ್ ಗೋವಿಂದಾಸ್ ಎಲ್ಲದೆಪ್ಪ ಯತಿಕ್ ರೆಡ್ ಕಾಸ್ಟ್ಯೂಮ್ ಅಭಿನ್ ಶೆಟ್ಟಿ ಶಿವಾಜಿ ಫಿಸಿಕಲ್ ಎಂಟು 0 10 ಅಂಕಗಳ ಅಂತರದಿಂದ ಮುಂದಿನ ಸುತ್ತನ್ನು ತಲುಪಿದ್ದಾರೆ. ನೆಕ್ಸ್ಟ್ ಪ್ರಣವ್ ಕುಮಾರ್ ರೆಡ್ ಕಾಸ್ಟ್ಯೂಮ್, ಓಬಳೇಶ್ ಬ್ಲೂ ಕಾಸ್ಟ್ಯೂಮ್. ಎಸ್ ಸರ್. ಪ್ರಣವ್ ಕುಮಾರ್, ಓಬಳೇಶ್ ಇನ್ನು 50 kg ವಿಭಾಗದಲ್ಲಿ ಸಂತೋಷ್ ಬೆಂಗ್ರೆ, ಸಂತೋಷ್ VB ಬೆಂಗ್ರೆ, ಬಾಬಾ ಒಳಗಡೆ ಬರ. ಶಶಾಂಕ್ ಶಿವಾಜಿ ಫಿಸಿಕಲ್ 50 kg ಒಂದು ಬೋಟ್ ಬಾಕಿ ಇದೆ, ಬರೀ ಒಳಗಡೆ ಬೇಗ. ಅದಾದ ತಕ್ಷಣ 75 kg ಸ್ಟಾರ್ಟ್ ಮಾಡೋಣ. ರೆಡಿ ಅದಾರೆ ಇವರು. ಸರ್ ಮೋಹನ್ ಸರ್ ಹೊಡಿರಿ. 50 kg ಒಂದು ಬ್ಯಾಲೆನ್ಸ್ ಇತ್ತಲ್ಲ ಅದು. ಪ್ರಣವ್ ಕುಮಾರ್ ರೆಡಿ ಆಗಪ್ಪ ಬೇಗ. ಎಸ್ ಸರ್. ಇದಾದ್ಮೇಲೆ 57 kg ವಿಭಾಗದಲ್ಲಿ ರೆಡಿ ಇರಬೇಕು. 57 kg ಕೃಷ್ಣ ರಾಮಾಂಜನೇಯ ಬೈಕಂಪಾಡಿ ರೆಡ್ ಕಾಸ್ಟ್ಯೂಮ್, ಬಾಲರಾಜ್ KMK ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಕ್ರಿಶ್ ಆಂಜನೇಯ ಶಶಿತ್ಲು ರೆಡ್ ಕಾಸ್ಟ್ಯೂಮ್, ನಮನ್ ಶೆಟ್ಟಿ VH ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್ 57 kg ವಿಭಾಗದಲ್ಲಿ. ಪ್ರಣವ್ ಕುಮಾರ್ ಎಲ್ಲದಿರಿ ಕೈ ಎತ್ರಿ. ಪ್ರಣವ್ ಕುಮಾರ್ ಅಭಿನ್ ಶೆಟ್ಟಿ,
ಬರೀ ಒಳಗಡೆ ನಿಮ್ದೇ ಬೋಟ್ ಇದು ಆದ ತಕ್ಷಣ. ಯತಿಕ್ ಬಾ, ನೆಕ್ಸ್ಟ್ ಇದು ಆದ ತಕ್ಷಣ ನಿಮ್ದೇ. ನಾಲ್ಕು 0 6-0 6-1 3-6 3-6 ಅರ್ಣವ್ ಕುಮಾರ್ ನೋಡಿ, ಅದು ಪ್ರಣವ್ ಅಲ್ಲ, ಅರ್ಣವ್ ಕುಮಾರ್ ಹಾಗೂ ಓಬಳೇಶ್. ಟೈಮ್ ಅಪ್. ಸ್ಕೋರ್ 8-3. ರೆಡ್ಡಿಗೆ 8, ನೀಲಿಗೆ 3. ನೋಡಿ, ಯಾರು ಬಂದು ಕೂತ್ಕೊಳ್ಳಿ ಒಳಗಡೆ, ಕೂತ್ಕೊಂಡ್ ಬಂದು ಹೇಳ್ರಿ ಬಂದು ಒಳಗಡೆ. ಸ್ಕೋರ್ 8-3. ಇದಾದ್ಮೇಲೆ ಯತಿಕ್ ಹಾಗೂ ಅಭಿನ್ ಶೆಟ್ಟಿ. ಬರ್ರಿ ಒಳಗಡೆ ಬರ್ರಿ ಅಭಿನ್. ಬ್ಲೂ ಈ ಕಡೆ ಬರ್ಬೇಕು, ಬ್ಲೂ ಈ ಕಡೆ, ರೆಡ್ ಈ ಕಡೆ. ಸರ್ ಸ್ಟಾರ್ಟ್ ಮಾಡಿ ಸರ್. 8-3 ಸ್ಕೋರ್. ಕೈಯಾಗಿನ ದಾರ ತೆಗೆಪ್ಪ ಯತಿಕ್, ದಾರ ತೆಗಿಯೋದು ತೆಗಿಬೇಕ. ತಮ್ಮಂಬಿಡಿ ಕಡೆ, ಚಾಕ ತಮ್ಮಂಬಿಡಿ ಕಡೆ. ಒಂಬತ್ತು 3. ಮತ್ತೆರಡು ಅಂಕ ಕೆಂಪು ಪಟ್ಟಿ ಅವರಿಗೆ. 11-3. ಸರ್ ಯಾವ್ದು ಸಂತೋಷನ ಕೇಳಿ ನೋಡ್ರಿ ಅವರು. ಹೋಗ್ರಿ ಮೇಲ್ಗಡೆ. ಯತಿಕ್ ನೋಡಿ, ದಯವಿಟ್ಟು ಕುಸ್ತಿಪಟುಗಳು ವಾರ್ಮ್ ಅಪ್ ಮಾಡ್ಕೊಂಡ್ ಬನ್ನಿ. ಯತಿಕ್ ಹೋಗ್ರಿ ಮೇಲ್ಗಡೆ. ಇದು ಊರ್ವ ಕೇಸರಿ ವಿಭಾಗದ ಪ್ರಥಮ ಸುತ್ತಿನ ಕುಸ್ತಿ. ಯತಿಕ್ ಗೋವಿಂದಾಸ್, ಅಭಿನ್ ಶೆಟ್ಟಿ, ಶಿವಾಜಿ ಫಿಸಿಕಲ್. ಇದಾದ್ಮೇಲೆ ಅರ್ಣವ್ ಕುಮಾರ್, VH ಬೆಂಗ್ರೆ ಹಾಗೂ ಓಬಳೇಶ್, DP ಚಿತ್ರಾಪುರ. ಇನ್ನು 57 kg ವಿಭಾಗದಲ್ಲಿ ಕೃಷ್ಣ ರಾಮಾಂಜನೇಯ ಬೈಂಕಂಪಾಡಿ. ಅರ್ಣವ್ ಕುಮಾರ್ ಬಾಪ ಒಳಗಡೆ ಬಾ. ಓಬಳೇಶ್ DP ಚಿತ್ರಾಪುರ. .06 ಸ್ಕೋರ್. 08 ಸರ್.
ಅರ್ನವ್ ಕುಮಾರ್ ನೆಕ್ಸ್ಟ್. VH ಬೆಂಗ್ರೆ, ಓಬಳೇಶ್, DP ಚಿತ್ರಾಪುರ. ಸರ್ 10 ಅಂಕಗಳ ಅಂತರದಿಂದ ಕುಸ್ತಿ ತೀರ್ಮಾನ ಆಗಿದೆ. ಇದು 10 ಪಾಯಿಂಟ್ ಡಿಫರೆನ್ಸ್. ಇದಾದ್ಮೇಲೆ 57 kg ಕೃಷ್ಣ ರಾಮಾಂಜನೇಯ ಬೈಕಂಪಾಡಿ. ಎಲ್ಲದ್ರಿ 57 kg ವಿಭಾಗದಲ್ಲಿ ರಾಮಾಂಜನೇಯ ಬರ್ರಿ ಒಳಗಡೆ. ಬಾಲರಾಜ್ DP KMK ಚಿತ್ರಾಪುರ. ಬಾಲರಾಜ್. ಅರ್ನವ್ ಕುಮಾರ್ ಕೈ ಎತ್ರಿ. ಯಾರು? ಅರ್ನವ್ ಕುಮಾರ್ ಯಾರು? ಓಬಳೇಶ್. ಇನ್ನು 57 kg ಕೃಷ್ಣ ರಾಮಾಂಜನೇಯ ಬೈಕಂಪಾಡಿ. ಬರ್ರಿ ಒಳಗಡೆ ಬರ್ರಿ. ಬಾಲರಾಜ್ KMK ಚಿತ್ರಾಪುರ. ಅದಾದ್ಮೇಲೆ ಕ್ರಿಶ್ ಆಂಜನೇಯ ಶಶಿತ್ಲು ರೆಡ್ ಕಾಸ್ಟ್ಯೂಮ್, ನಮನ್ ಶೆಟ್ಟಿ VH ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಇನ್ನು 61 kg ವಿವೇಕ್ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ತನೂಷ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಕಲಂದರ್ BHL ರೆಡ್ ಕಾಸ್ಟ್ಯೂಮ್, ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ಸರ್ ನೋಡಿ ಸರ್. ಇನ್ನು 57 kg ಕೃಷ್ಣ. ಬಾ ಒಳಗಡೆ ಬಾ ಕೃಷ್ಣ ಬೇಗ. ರಾಮಾಂಜನೇಯ. ಬಾಲರಾಜ್ KMK ಚಿತ್ರಾಪುರ. ಯಾರು? ಬಾಲರಾಜ್ ಬರ್ರಿ ಒಳಗಡೆ ಬೇಗ. ಕ್ರಿಶ್ ಆಂಜನೇಯ ಶಶಿತ್ಲು. ಎಲ್ಲದಿರಿ? ಕ್ರಿಶ್ ಆಂಜನೇಯ ಶಶಿತ್ಲು, ನಮನ್ ಶೆಟ್ಟಿ VH ಬೆಂಗ್ರೆ. ಬರ್ರಿ ನಮನ್. ಕ್ರಿಶ್ ಯಾರು? ಬರ್ರಿ ಒಳಗಡೆ. ಕ್ರಿಶ್ ಕೈ ಎತ್ರಿ. 57 kg ಮೊದಲನೇ ಸುತ್ತಿನ. ನಮನ್ ಶೆಟ್ಟಿ. ಇನ್ನು 61 kg ವಿವೇಕ್ VB ಬೆಂಗ್ರೆ. 61 kg VB ಬೆಂಗ್ರೆ. ಅಲ್ಲಿ ರೌಂಡ್ ರಾಬಿನ್ ಇದೆ. ಅಲ್ಲಿ ತನೂಷ್ ಶಶಿತ್ಲು, ಆಂಜನೇಯ ಶಶಿತ್ಲು. ಬೇಗ ಬರ್ರಿ ಒಳಗಡೆ. ಮುಗಿತಿದ್ದಂಗೆ ನಿಮ್ದೇ ಇರೋದು. ಕಲಂದರ್ BHL ಸೂರತ್ಕಲ್ BHL ರೆಡ್ ಕಾಸ್ಟ್ಯೂಮ್, ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ಯಾರು? ಕ್ರಿಶ್ ಅಲ್ಲ ನೀವು? ಇನ್ನು 61 kg ವಿವೇಕ್ VB ಬೆಂಗ್ರೆ. ಕೈ ಎತ್ರಿ. ಎಲ್ಲದಿರಿ? VB ಬೆಂಗ್ರೆ ಕಳ್ಸ್ರಿ ಬೇಗ. ತನೂಷ್ ಆಂಜನೇಯ ಶಶಿತ್ಲು, ಕಲಂದರ್ BHL ಸೂರತ್ಕಲ್ ರೆಡ್, ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ. ಯಾರು? ತನುಷ ಹೋಗ್ರಿ ಒಳಗಡೆ. ಇನ್ನು 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಸಾದಿನ್ ಯನಪಯ್ಯ ಬ್ಲೂ ಕಾಸ್ಟ್ಯೂಮ್. Spreading good health across the sea line, AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಏನಪ್ಪಯ್ಯ ರೆಡಿಯಾಗಿ ಬ್ಲೂ ಕಾಸ್ಟ್ಯೂಮ್. ನಾಶಲ್ BHL ಸೂರತ್ಕಲ್ 66 kg ನಾಶಲ್ ಸೂರತ್ಕಲ್ ರೆಡ್ ಕಾಸ್ಟ್ಯೂಮ್.
ನೋಡಪ್ಪ ಅಲ್ಲಿ ವೈಶಾಲೋ ಏನೋ ಗೋವಿಂದಾಸ್ 66 kg ಯಾರು ವಿಶಾಲೋ ವೈಶಾಲೋ ಅವನು ಗೋವಿಂದಾಸ್ ನೀಲಿ ಕಾಸ್ಟ್ಯೂಮ್ ಕಟ್ಕೋಬೇಕು ನೋಡಪ್ಪ ನೀನು. ಆಮೇಲೆ ರಂಜನ್ DH ದಡ್ಡಲ್ ಕಾಡು ರೆಡ್ ಕಾಸ್ಟ್ಯೂಮ್, ರೋಹನ್ ಫ್ರೆಂಡ್ಸ್ ಕ್ಲಬ್ ಬ್ಲೂ ಕಾಸ್ಟ್ಯೂಮ್. ಸ್ಕೋರ್ 3-0. ಕಲಂದರ್ ಎಲ್ಲಿದ್ರಿ? ಬಾ ಒಳಗಡೆ ಬರ್ರಿ. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬಾ ಒಳಗಡೆ ಬಾ. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬಾಣ ಒಳಗಡೆ. ಐದು 0. ನೆಕ್ಸ್ಟ್ ನೋಡಿ, ಇಲ್ಲಿ ರೌಂಡ್ ರಾಬಿನ್ ಇದೆ, ಸೋತರಿಗೂ ಕುಸ್ತಿ ಇರ್ತತಿ ಇಲ್ಲಿ. ಕಲಂದರ್ ದಾರ ಬಿಚ್ಚಿ ಬರ್ಬೇಕು ನೋಡಪ್ಪ ನೀನು. ವಿವೇಕ್ ದಾರ ತೆಗಿಬೇಕನ್ನ, ದಾರ ತೆಗಿ. ಆ ಕಡೆಗೆ ಹೋಗ್ರಿ, ರೆಡ್ ಆ ಕಡೆಗೆ ಹೋಗ್ರಿ. ಇವ್ರೆ ಪ್ರಜ್ವಲ್ ನೆಕ್ಸ್ಟ್ ಇದಾದ್ಮೇಲೆ ಆಕಾಶ್ ಕಾರ್ವಿ 66 kg. ಆಕಾಶ್ ಕಾರ್ವಿ ಬರ್ರಿ ಒಳಗಡೆ. ಆಕಾಶ್ ಕಾರ್ವಿ ಯಾರು? ಕೈ ಎತ್ತಪ್ಪ. ಆಕಾಶ್ ಕಾರ್ವಿ, ಆಕಾಶ್ ಕಾರ್ವಿ VB ಬೆಂಗ್ರೆ ಕಳ್ಸ್ರಿ ಈ ಕಡೆ ಒಳಗಡೆ. ಶಾದೀನ್ ಏನಪ್ಪಯ್ಯ ಯಾರು? ಶಾದೀನ್ ಯಾರು? ಶಾದೀನ್ ಏನಪ್ಪಯ್ಯ. ಶಾದೀನ್ ಕೈ ಎತ್ತ. ಯಾರೋ ಅದಿಯಲ್ಲೋ ಏನಪ್ಪಯ್ಯ, ಏನಪ್ಪಯ್ಯ ಅದರ್ಕ ಶಾದೀನ್. ನಶಾಲ್ BHL ಸೂರತ್ ಕಲ್ಲು ಕೈ ಎತ್ತಪ್ಪ. ಎಲ್ಲದಿಯೋ? ವಿಹಾನ್ ಗೋವಿಂದಾಸ್ ರಂಜನ್ DH ದಡ್ಡಲ್ ಕಾಡು 66 kg ವಿಭಾಗದಲ್ಲಿ, ರೋಹನ್ ಫ್ರೆಂಡ್ಸ್ ಕ್ಲಬ್ ಬ್ಲೂ ಕಾಸ್ಟ್ಯೂಮ್ನಲ್ಲಿ. ವಿಹಾನ್ ಗೋವಿಂದಾಸ್ ಇದ್ರಿ ಕೈಯ ದಾರ ತೆಗೆಯೋದು. ಸ್ಕೋರ್ ಆಗಿಲ್ಲ.
ಟೈಮ್ ಅಪ್. ಸ್ಕೋರ್ ಕೆಂಪಿಗೆ 1 ಇದೆ, ಕೆಂಪು ಪಟ್ಟಿಯವರಿಗೆ, ನೀಲಿ ಅವರಿಗೆ ಯಾವುದೇ ಅಂಕ ಇಲ್ಲ. ಇದಾದಮೇಲೆ 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ, BB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಶಹಾದೀನ್ ಯನಪೋಯ ಬ್ಲೂ ಕಾಸ್ಟ್ಯೂಮ್. ಅದಾದಮೇಲೆ ನಶಾಲ್ BHL ಸೂರತ್ಕಲ್ ರೆಡ್ ಕಾಸ್ಟ್ಯೂಮ್, ವಿಹಾನ್ ಗೋವಿಂದಾಸ್ ಬ್ಲೂ ಕಾಸ್ಟ್ಯೂಮ್. ಅದಾದಮೇಲೆ ರಂಜನ್ DVH ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್, ರೋಹನ್ ಫ್ರೆಂಡ್ಸ್ ಕ್ಲಬ್ ನೀಲಿ ಕಾಸ್ಟ್ಯೂಮ್. ಸ್ಕೋರ್ 1-0. ಇನ್ನು 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ ಬರ್ರಿ ಒಳಗಡೆ. ಶಹಾದೀನ್ ಯನಪಯ ಫಸ್ಟ್ ಕಾಲ್, ಶಹಾದೀನ್ ಯನಪಯ ಸೆಕೆಂಡ್ ಕಾಲ್, ಎಸ್ ಥರ್ಡ್ ಕಾಲ್ ಸರ್. ನಶಾಲ್ BHL ಸೂರತ್ಕಲ್ ರೆಡ್ ಕಾಸ್ಟ್ಯೂಮ್, ಆಮೇಲೆ ವಿಹಾನ್ ಗೋವಿಂದಾಸ್ ಬ್ಲೂ ಕಾಸ್ಟ್ಯೂಮ್. ನಶಾಲ್ BHL ಸೂರತ್ಕಲ್ ರೆಡ್ ಕಾಸ್ಟ್ಯೂಮ್, ವಿಹಾನ್ ಗೋವಿಂದಾಸ್ ಹೋಗ್ರಿ. ನಶಾಲ್ BHL ಸೂರತ್ಕಲ್ ಫಸ್ಟ್ ಕಾಲ್ ಇಲ್ಲ, ಓಕೆ ಸೆಕೆಂಡ್ ಕಾಲ್ ಇಲ್ಲಂತೆ ಸರ್, ಕೈ ಎತ್ರಿ. ರಂಜನ್ DVH ದಡ್ಡಲ್ಕಾಡು, ರೆಡ್ ಕಾಸ್ಟ್ಯೂಮ್, ರೋಹನ್ ಫ್ರೆಂಡ್ಸ್ ಕ್ಲಬ್ ಬ್ಲೂ ಕಾಸ್ಟ್ಯೂಮ್. ರೆಡ್ ಈ ಕಡೆ ಸೈಡ್ ಹೋಗಪ್ಪ. ಇನ್ನ 86 kg ವಿಭಾಗದಲ್ಲಿ ಎಲ್ಲ ರೆಡಿ ಆಗ್ಬೇಕಲ್ಲಿ. ಮೊಹಮ್ಮದ್ ಜಿಡಾನ್ ಯನಪೋಯ ರೆಡ್ ಕಾಸ್ಟ್ಯೂಮ್, ನಂದಕೃಷ್ಣ ಜೈ ಆಂಜನೇಯ ಅಡ್ಡಾಡ್ಪಡೋ ಬ್ಲೂ ಕಾಸ್ಟ್ಯೂಮ್. ರೆಡಿ ಆಗ್ಬೇಕು ಬೇಗ. 86 kg ನಲ್ಲಿ ಮೊಹಮ್ಮದ್ ಜಿಡಾನ್, ಯಾರು ರಂಜನ್ ಅಲ್ಲ ನೀವು? ರಂಜನ್ 86 kg ನಲ್ಲಿ ಮೊಹಮ್ಮದ್ ಜಿಡಾನ್ ಯನಪೋಯ ರೆಡ್ ಕಾಸ್ಟ್ಯೂಮ್, ನಂದಕೃಷ್ಣ ಜೈ ಆಂಜನೇಯ ಅಡ್ಡಾಡ್ಪಡವ್. 86 kg ವಿಭಾಗದವ್ರು ಎಲ್ಲ ರೆಡಿ ಆಗ್ಬೇಕಲ್ಲಿ. ನಂದಕೃಷ್ಣ ಇದೇನಪ್ಪ, ನಂದಕೃಷ್ಣ ಜೈ ಆಂಜನೇಯ ಅಡ್ಡಾಡ್ಪಡವ್, ಬೇಗ ರೆಡಿ ಆಗ್ರಿ. ಸುರೇಶ್ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್, ಪ್ರತೀಕ್ ಪುತ್ರನ್ VH ಬೆಂಗ್ರೆ ನೀಲಿ ಕಾಸ್ಟ್ಯೂಮ್, ಸಹದೇವ್ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ನಟರಾಜ್ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್, ಮನೋಜ್ ಶಿವಾಜಿ ಫಿಸಿಕಲ್ ರೆಡ್ ಕಾಸ್ಟ್ಯೂಮ್, ನಂದೀಶ್ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಇಷ್ಟು ಜನ ರೆಡಿ ಇರ್ಬೇಕಲ್ಲಿ. ನಂದಕೃಷ್ಣ, ಮೊಹಮ್ಮದ್ ಜಿಡಾನ್ ನೋಡಿ ಬೇಗ ರೆಡಿ ಆಗ್ಬೇಕು. ಅದೇ ರೀತಿ +86 ನಲ್ಲೂ ರೆಡಿ ಇರಬೇಕು. ಸಾಜನ್ ಕರ್ಕೆರಾ VB ಬೆಂಗ್ರೆ ರೆಡಿ ಆಗ್ರಿ. ಧನುಷ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್, ಮೊಹಮ್ಮದ್ ಹಡಿಕಾ ಯನಪೋಯ ರೆಡ್ ಕಾಸ್ಟ್ಯೂಮ್, ರಶೀದ್ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್,
Krishnaraj, Shivaji Physical red costume. Navraj, Shivaji Physical blue costume. Mohammad Jidan, Yanapaya. ಯಾರು ಮೊಹಮ್ಮದ್ ಕೈ ಎತ್ರಿ. ಹಾ ಬರ್ರಿ. ರೆಡ್ ಈ ಕಡೆ ಸೈಡ್, ರೆಡ್ ಈ ಕಡೆ. ನಂದಕೃಷ್ಣ ಕೈ ಎತ್ರಿ. ಹೋಗ್ರಿ ಆ ಕಡೆ. ಇವರೇ ಚಾಕು, ಚಾಕು ಎಲ್ಲಿದೆ ಇದು? ನೋಡಿ ದಯವಿಟ್ಟು ದಾರ ಉಂಗ್ರಗಳು ಅವನ್ನೆಲ್ಲ ತೆಗೆದಿಟ್ಟು ಬರ್ರಪ್ಪ ಎಲ್ಲ. ಇದು 86 kg ವಿಭಾಗದ ಪ್ರಥಮ ಸುತ್ತಿನ ಕುಸ್ತಿ. ಮೊಹಮ್ಮದ್ ಜಿಡಾನ್ ಕೈ ಎತ್ತಪ್ಪ. ನಂದಕೃಷ್ಣ. ಸುರೇಶ್ ಡಿಪಿ ಚಿತ್ರಾಪುರ ಎಲ್ಲಿದ್ರಿ? ಸುರೇಶ್ ಬರ್ರಿ ಒಳಗಡೆ ಬರ್ರಿ. ಸುರೇಶ. ಪ್ರತೀಕ್ ಪುತ್ರನ್ VH ಬೆಂಗ್ರೆ. ಪ್ರತೀಕ್ ಪುತ್ರನ್ VH ಬೆಂಗ್ರೆ. ಪ್ರತೀಕ್ ಪುತ್ರನ್. ಸುರೇಶ್ ಹಾಗೂ ಪ್ರತೀಕ್ ಪುತ್ರನ್. ಸುರೇಶ್ ಅಲ್ಲ, ಪ್ರತೀಕ್ ಪುತ್ರನ್. ಯಾರೇ ಪ್ರತೀಕ್ ಪುತ್ರನ್? ಹಾ ಬರ್ರಿ ಒಳಗಡೆ. ನೆಕ್ಸ್ಟ್ ಸಹದೇವ್. ಸಹದೇವ್ ರೆಡಿ ಆಗ್ರಿ, ರೆಡ್ ಕಾಸ್ಟ್ಯೂಮ್. ನಟರಾಜ್. ನಟರಾಜ್ ರೆಡಿ ಆಗ್ರಿ. मनोज शिवाजी फिजिकल मनोज रेड कास्ट्यूम. नंदीश शिवाजी सर्कस ब्लू कास्ट्यूम. अलग ಸುರೇಶ್ ಬರ್ರಿ ಒಳಗಡೆ. ಸುರೇಶ್ ಡಿಪಿ ಚಿತ್ರಾಪುರ ಕೈ ಎತ್ರಿ. ಪ್ರತೀಕ್ ಪುತ್ರನ್. ನೆಕ್ಸ್ಟ್ ಸಹದೇವ್. ಸಹದೇವ್ ಎಲ್ಲಿದ್ದಾರೆ? ನೆಕ್ಸ್ಟ್ VB ಬೆಂಗ್ರೆ. ನಟರಾಜ್. ನಟರಾಜ್ ಬರ್ರಿ. ಮನೋಜ್ ಹಾಗೂ ನಂದೀಶ್ ನೀವು ರೆಡಿ ಇರಬೇಕು. +86 ಒಳಗಡೆ ಸಾಜನ್ ಕರ್ಕೇರ ರೆಡ್, ಧನುಷ್ ಆಂಜನೇಯ ಶಶಿತ್ಲು ಬ್ಲೂ, ಮೊಹಮ್ಮದ್ ಹಡಿಕಾ ಏನಪ್ಪಯ್ಯ ರೆಡ್, ರಶೀದ್ ಶಿವಾಜಿ ಸರ್ಕಸ್ ಬ್ಲೂ, ಕೃಷ್ಣರಾಜ್ ಶಿವಾಜಿ ಫಿಸಿಕಲ್, ನವರಾಜ್ ಶಿವಾಜಿ ಫಿಸಿಕಲ್. ಇನ್ನು 36 kg ರೆಡಿ ಇರಬೇಕು. ಅದಾದ ತಕ್ಷಣ 36, 42, 46 ಕುಸ್ತಿಪಟುಗಳೆಲ್ಲ ರೆಡಿ ಆಗ್ಬೇಕು ನೋಡ್ರಪ್ಪ ಅಲ್ಲಿ. ನೀಲಿಗೆ 1 ಅಂಕ. ಅದು ಕ್ಯಾನ್ಸಲ್ ಆಯ್ತಲ್ಲ.
ನೀಲಿಗೆ 1 ಅಂಕ, ಕೆಂಪುಗೆ ಯಾವುದೇ ಅಂಕ ಇಲ್ಲ. ಮತ್ತೆರಡು ಅಂಕ ನೀಲಿ ಪಟ್ಟಿ ಅವರಿಗೆ. 3-0. ಮತ್ತೆರಡು ಅಂಕ 5-0. ಸಾದೇವ್ ಬರ್ರಿ ಒಳಗಡೆ. ಬಿ ಬೆಂಗ್ರೆ, ನಟರಾಜ್, ಶಿವಾಜಿ ಫಿಸಿಕಲ್. ದಾರ ತೆಗಿಯೋಣ ಅದನ್ನ. ದಾರ ತೆಗಿಬೇಕು ಪೈಲ್ವಾನ. ನಟರಾಜ, ಸಾದೇವ, ದಾರ ಕೈಯಾಗಿನ. ಚೆನ್ನಾಗಿ ಮಾಡ್ತಾನೆ ಹುಡುಗ, ಸಿಗಾಕರೆ. ನೆಕ್ಸ್ಟ್ ಮನೋಜ್, ನಂದೀಶ್ ಬರ್ರಿ ಒಳಗಡೆ. ಮನೋಜ್ ಎಲ್ಲದಿಯಪ್ಪ? ಮನೀಶ್ ಹಾಗೂ ನಂದೀಶ್ ಬರ್ರಿ, ಇಬ್ರು ಬರ್ರಿ ಒಳಗಡೆ. ನಾಲ್ಕು ಅಂಕ. ಮನೋಜ್ ಹಾಗೂ ನಂದೀಶ್. ಕೈ ನೋಡ್ಕೊಳ್ಳಿ ಸರ್. 6-0. ಸಾಜನ್ ನೆಕ್ಸ್ಟ್ ರೆಡಿ ಆಗ್ರಿ. ಸಾಜನ್ ಹಾಗೂ ಧನುಷ್. ಆಂಜನೇಯ ಶಶಿತ್ಲು. ಧನುಷ್ ಎಲ್ಲದ್ರಿ? ಧನುಷ್ ಎಸ್ ಸರ್. ಬರ್ರಿ ಮನೋಜ್ ಹಾಗೂ ನಂದೀಶ್. ಮನೋಜ್ ಈ ಕಡೆ. ನೆಕ್ಸ್ಟ್ ಸಾಜನ್ ಕರ್ಕೆರ +86 kg ವಿಭಾಗದಲ್ಲಿ. ಬರ್ರಿ ಸಾಜನ್. ಧನುಷ್, ಆಂಜನೇಯ ಶಶಿತ್ಲು ಬರ್ರಿ. ಮಹಮ್ಮದ್ ಹಡಿಕಾ ಎನಪಯ್ಯ ಕಾಲೇಜ್ನರ್ ಎದಿರಿ. ಮಹಮ್ಮದ್ ಹಡಿಕಾ ಇದರಿ. ಕೈ ಎತ್ರಿ ಯಾರು? ರಶೀದ್, ಶಿವಾಜಿ ಸರ್ಕಸ್. ರಶೀದ್, ಶಿವಾಜಿ ಸರ್ಕಸ್ ಕೈ ಎತ್ರಿ. ನೀಲಿ ಕಾಸ್ಟ್ಯೂಮ್. ನೆಕ್ಸ್ಟ್ ಕೃಷ್ಣರಾಜ್ ಹಾಗೂ ನವರಾಜ್. ಇಬ್ರು ಸಹ ಒಂದೇ ತಾಲೀಮಿನ ಕುಸ್ತಿಪಟುಗಳು.
ಇನ್ನು +86 ಒಳಗಡೆ ಸಾಜನ್ ಕರ್ಕೆರ. ಬರ್ರಿ ಸಾಜನ್. ಧನುಷ್ ಆಂಜನೇಯ ಶಶಿತ್ಲು. ಇನ್ನು 30 kg ವಿಭಾಗದ ಕುಸ್ತಿಪಟುಗಳು 36 ರೆಡಿ ಇರ್ಬೇಕು ನೋಡ್ರಪ್ಪ ಅಲ್ಲಿ. ಮನೋಜ್ ಹಾಗೂ ವರದಗೌಡ ರೆಡಿ ಇರಿ ನೀವು. ಅದಾದ್ಮೇಲೆ ನಮಿತ್ ಪೂಜಾರಿ ಹಾಗೂ ಗೀತೇಶ್. ಆರಾಮಾಗಾಡ್ರಿ. ಸಜನ್ ಸೆಕೆಂಡ್ ಸಜನ್. ಮೊಹಮ್ಮದ್ ಹಡಿಕಾ, ಏನಪ್ಪಯ್ಯ, ರಶೀದ್ ಶಿವಾಜಿ ಸರ್ಕಸ್ ಇದಿರಲ್ಲ, ಬರ್ರಿ. ಏನಪ್ಪಯ್ಯನ ಹೆಸರೇನು ಹೇಳ್ರಿ? ಹಾದಿ ಅಲ್ಲ, ಹಾದಿಕಾ ಅಲ್ಲ, ಮೊಹಮ್ಮದ್ ಹಾದಿ. ಹೋಗ್ರಿ ಒಳಗಡೆ. ಮೊಹಮ್ಮದ್ ರಶೀದ್ ಶಿವಾಜಿ ಸರ್ಕಸ್. ಯಾರು ನೀವಾ? ಸ್ಕೋರ್ ಆಗಿಲ್ಲಲ್ಲ, ರೆಡಿ ಆಗಿ. ಎರಡು ಅಂಕ ಕೆಂಪು ಪಟ್ಟಿ ಅವರಿಗೆ. ಆರಾಮಾಗಿ ಮತ್ತೊಂದು ಅಂಕ 3-0. ಕೃಷ್ಣರಾಜ್ ನವರಾಜ್, ನೀವು ರೆಡಿ ಆಗ್ರಿ. ಆಕ್ಟಿವ್ ಪೀರಿಯಡ್ ಅದೇ ಈಗ. ಮತ್ತೊಂದು ಅಂಕ ಕೆಂಪು ಪಟ್ಟಿ ಅವರಿಗೆ. ಕಂಟಿನ್ಯೂ ಆಗ್ತದೆ ಅದು ಆಕ್ಟಿವ್ ಪೀರಿಯಡ್. ಐದು 0. ಆರು 0. ಅದಿ ಇಲ್ಲ ವೇಟ್ ಮಾಡಿ. ಮತ್ತೊಂದು ಅಂಕ 7-0. ಎಷ್ಟಾಯ್ತು ನೋಡಿ, 7-0. ಎಂಟು 0. ನೈನ್ 0. ಟೈಮ್ ಐತಲ್ಲ ಇನ್ನು. ಸರ್ 10-0. ಮೊಹಮ್ಮದ್ ಹದಿ, ಏನಪ್ಪಯ್ಯ, ರಶೀದ್ ಶಿವಾಜಿ ಸರ್ಕಸ್.
ಇನ್ನೊಂದು ಕುಸ್ತಿ ಇದೆ. ಅದಾದಮೇಲೆ 36 kg ವಿಭಾಗದಲ್ಲಿ ಮನೋಜ್ ವಿ ಬೆಂಗ್ರೆ 30 kg ವಿಭಾಗದಲ್ಲಿ ವಿ ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ವರದಗೌಡ ಜೈ ಆಂಜನೇಯ ಅಡ್ಯಾರ್ ಪಡಾವ್ ನೀಲಿ ಕಾಸ್ಟ್ಯೂಮ್ನಲ್ಲಿ ರೆಡಿ ಇರ್ಬೇಕು ನೋಡಪ್ಪ ನೀವು. ಅದೇ ರೀತಿ ನಮಿತ್ ಪೂಜಾರಿ SJVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್, ಗೀತೇಶ್ SJVM ತೊಕ್ಕಟ್ಟು ನೀಲಿ ಕಾಸ್ಟ್ಯೂಮ್. ಸರ್ ಹೊರಗಡೆ ಬಂದು ಸರ್, ಹೊರಗಡೆ 4 ಪಾಯಿಂಟ್ 04. ಇನ್ನು 42 kg ಪರಶುರಾಮ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್, ಕೃಷ್ಣರಾಜ್ ಹಾಗೂ ನವರಾಜ್. ಬರ್ರಿ ಕೃಷ್ಣರಾಜ್, ಭಾಳ ಹಳೆಯ ಕುಸ್ತಿಪಟುಗಳು ಕೃಷ್ಣರಾಜ್ ಅವರು. ಇವ್ರನ್ನ ಭಾಳ ವರ್ಷದಿಂದ ನೋಡ್ತಾನೆ ಇದೀವಿ ನಾವು. ಅವ್ರು ಇನ್ನೂ ಹುಡುಗ ಹಾಕಂತಾನೆ ಹೋಗ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಈ ಒಂದು ಕುಸ್ತಿಪಟುಗೆ ಅಭಿನಂದನೆ ಸಲ್ಲಿಸ್ಬೇಕು. ನಾವು ಮಂಗಳೂರಿಗೆ ಏನು ಕುಸ್ತಿ ಆಡ್ಸಕ್ ಬರ್ತಾ ಇದ್ದೀವಿ ಅವಾಗ್ಲಿಂದನೂ ಆಡ್ತಾನೆ ಇದಾರೆ ಅವರು. ನೋಡ್ರಿ, ಅವ್ರ ಶಿಷ್ಯನಿಗೆ ಬಿಟ್ಕೊಟ್ರ ಅವರು. ಇನ್ನ 36 kg ಮನೋಜ್ ವಿ ಬೆಂಗ್ರೆ, ಬರ್ರಿ ಮನೋಜ್ ವಿ ಬೆಂಗ್ರೆ, ವರದಗೌಡ ಜೈ ಆಂಜನೇಯ ಅಡ್ಯಾರ್ ಪಡವ್. ಇನ್ನೊಂದು ರೌಂಡ್ ಹೊಡ್ಕೊಂಡು ಆಮೇಲೆ ಹುಡುಗಿಯರಿ ಸ್ಟಾರ್ಟ್. ಬರಪ್ಪ ಒಳಗಡೆ ಮನೋಜ, ಬಾ ಒಳಗಡೆ ಬಾ ಮನೋಜ. ಮನೋಜ್ 36 kg ವಿ ಬೆಂಗ್ರೆ. ಅದೇ ರೀತಿ ವರದಗೌಡ ಜೈ ಆಂಜನೇಯ ಅಡ್ಯಾರ್ ಪದವ್. ಬರ್ರಿ ಒಳಗಡೆ. ವರದಗೌಡ ಬಾಪ, ಓಡ್ ಬಾರೋ ವರದ. ನಮಿತ್ ಪೂಜಾರಿ ಹಾಗೂ ಗೀತೇಶ್, ನೀವು ರೆಡಿಯಾಗಿ ಬರ್ಬೇಕು ಮ್ಯಾಟ್ ಹತ್ರ. ನೋಡಿ, ಇದ್ರ ಗೆದ್ದಂತವ್ರು ಫೈನಲಿಗೆ ಎಂಟ್ರಿ ಆಗ್ತಾರೆ. ಅವರು ಗೆದ್ದಂತವ್ರು ಫೈನಲಿಗೆ ಎಂಟ್ರಿ ಆಗ್ತಾರೆ ಅವರು. ಸರ್, ಇದರಲ್ಲಿ ಗೆದ್ದಂತವ್ರು ಫೈನಲ್ ಎಂಟ್ರಿ ಆಗ್ತಾರೆ. ನಮಿತ್ ಪೂಜಾರಿ ಹಾಗೂ ಗೀತೇಶ್ ಇಬ್ರು ಸಹ ಒಂದೇ ಆಕಾರದ ಕುಸ್ತಿಪಟುಗಳು, SJVM ತೊಕ್ಕಟ್ಟಿನ ಕುಸ್ತಿಪಟುಗಳು. ಸರ್, ಓಪನ್ ಮಾಡಿ ಚಾಡ್ಸ್ರಿ, ಇದು ಪಾಯಿಂಟ್ ಆಗಲ್ಲ. ಓಪನ್ ಮಾಡಿಸಿ, ಸ್ಕೋರ್ ಆಗಬೇಕು ಇದು, ಯಾಕೆಂದ್ರೆ 2 ನಿಮಿಷ ಕುಸ್ತಿಲ್ಲ. ಎಸ್ ಪಾಯಿಂಟ್, 2 ಪಾಯಿಂಟ್, ವೆರಿ ಗುಡ್. 2 ಅಂಕ ಕೆಂಪು ಪಟ್ಟಿ ಅವರಿಗೆ. ಮತ್ತೆ 2 ಅಂಕ. ನಾಲ್ಕು 0. ಇನ್ನು 42 kg ಪರಶುರಾಮ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್, ಅಶ್ವಿನ್ VH ಬೆಂಗ್ರೆ ನೀಲಿ ಕಾಸ್ಟ್ಯೂಮ್, ಕೃಷನ್ ಆಂಜನೇಯ ಶಿಶಿತ್ಲು ರೆಡ್ ಕಾಸ್ಟ್ಯೂಮ್ 6-0. 8-0. ಸರ್, 10 ಪಾಯಿಂಟ್ ಡಿಫರೆನ್ಸ್. ನೋಡೋ, ಫೈನಲ್ ಎಂಟ್ರಿ ಆದ ನೋಡಪ್ಪ ಹುಡುಗ ಅವನು. ಮನೋಜ್ ಫೈನಲ್ ಎಂಟ್ರಿ ಆದವನು. ನಮಿತ್ ಪೂಜಾರಿ, ಬರ್ರಿ ಒಳಗಡೆ. ನಮಿತ್, ಗೀತೇಶ್ SJVM ತೊಕ್ಕಟ್ಟು. ನಮಿತ್ ಹಾಗೂ ಗೀತೇಶ್, ಬೇಗ ಓಡು. ಕೈ ಎತ್ತು ನಮಿತ್ ಪೂಜಾರಿ, ಕೈ ಎತ್ರಿ. ಗೀತೇಶ್ SJVM ತೊಕ್ಕಟ್ಟು. ಇದರಲ್ಲೂ ಸಹ ಗೆದ್ದಂಥವ್ರು ಫೈನಲ್ ಎಂಟ್ರಿ ಆಗ್ತಾರೆ. ಇನ್ನು 42 kg ಪರಶುರಾಮ DP ಚಿತ್ರಾಪುರ, ಬೇಗ ಬಾರ ಪರಶುರಾಮ. ಅಶ್ವಿನ್ VH ಬೆಂಗ್ರೆ, ಅಶ್ವಿನ್ VH ಬೆಂಗ್ರೆ, ಓಡ್ ಬಾರಪ್ಪ. 4-0, 6-0.
42 kg ಪರಶುರಾಮ್ ಬರ್ರಿ ಒಳಗಡೆ. ಅಶ್ವಿನ್ VH ಬೆಂಗ್ರೆ ಬರಪ್ಪ ಅಶ್ವಿನ. ಕಿಸನ್ ಆಂಜನೇಯ ಶಶಿತ್ಲು ಬಾ ಒಳಗಡೆ ಬಾ ಈ ಕಡೆ. ಅದೀಶ್ JVM ತೊಕ್ಕಟ್ಟು 5-1. ಅದೀಶ್ ಬಾ ಒಳಗಡೆ ಬಾ. 46 ನಿಧಾನಪ್ಪ. ಕಿಸನ್ ಬರ್ರಿ ಒಳಗಡೆ. ಕಿಸನ್ ಕೈ ಎತ್ತಪ್ಪ. ಕಿಸನ್ ಕೈ ಎತ್ತೋ ಕಿಸನ. 6-2. ಅದೀಶ್ ಈ ಕಡೆ ಬಾ. ಇನ್ನು 46 kg ಪ್ರಜ್ವಲ್ ಪೂಜಾರಿ ಶಿವಾಜಿ ಫಿಸಿಕಲ್ ಬರ್ರಿ ಕಳಿಸ್ಬಿಡ್ಬೇಕು, ಲೇಟ್ ಮಾಡಂಗಿಲ್ಲ. ಮೊಹಮ್ಮದ್ ಫಹೀಮ್ BHL ಸೂರತ್ಕಲ್. ಮೊಹಮ್ಮದ್ ಫಹೀಮ್ ಬೇಗ ಬರ್ಬೇಕು ಮೊಹಮ್ಮದ್. ನಮೇಶ್ ಶಾಲಿಯಾನ VB ಬೆಂಗ್ರೆ. ಪೃಥ್ವಿರಾಜ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಪ್ರತೀಕ್ JVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್. ಕುಮಾರ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಪ್ರತೀಕ್ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್. ಅಭಯ್ VH ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಅವನೇ ಬಂದ್ಬಿಟ್ಟ ಬಿಡ, ಅಲ್ಲಿ ಫೈನಲಿ ಬಂದ್ಬಿಟ್ಟ. 46 kg ಪ್ರಜ್ವಲ್ ಪೂಜಾರಿ ಬರ್ರಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಫಹೀಮ್ ಮೊಹಮ್ಮದ್ ಫಹೀಮ್ ಬರ್ರಿ ಒಳಗಡೆ. ಇದು ಹೊಳಿತಿದೆ ನಿಮ್ ಥರಾನೆ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ. ನಮೇಶ್ ಶಾಲಿಯಾನ VB ಬೆಂಗ್ರೆ. ವೆರಿ ಗುಡ್. ಮೂರು ನಿಮಿಷ ರನ್ನಿಂಗ್ ಕೊಡಿ. ನಮೇಶ್. ಪೃಥ್ವಿರಾಜ್ DP ಚಿತ್ರಾಪುರ. ಪೃಥ್ವಿರಾಜ್ DP ಚಿತ್ರಾಪುರ. ಎದ್ದ ಅಂದ್ರೆ ಪಾಯಿಂಟ್ ಹೋಗ್ತೈತೆ. ಒಂದು ಪಾಯಿಂಟ್ ಕೊಡ್ಬೇಕೀಗ. ನೀಲಿಗೆ ಒಂದು ಪಾಯಿಂಟು ಸರ್ ಕೊಡಿ ನೀವು. ಬ್ಲೂ 1 ಪಾಯಿಂಟ್. ಪ್ರತೀಕ್ JVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್. ಕುಮಾರ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಕುಮಾರ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಪ್ರತೀಕ್ R VB ಬೆಂಗ್ರೆ ರೆಡ್. ಅಭಯ್ VH ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಕತ್ತಿಡು ಹೊಡಿತದ ನಾವು.
ಸ್ಕೋರ್ 0-1. 0-1 ಸ್ಕೋರ್. ನೀಲಿಗೆ 1. ಸ್ಕೋರ್ 0-1. ಕಳಿಸ್ರಿ, ಒಳಗಡೆ ಕಳಿಸ್ರಿ. ಸ್ಕೋರ್ ರೆಡ್ 0, ಬ್ಲೂ 1. ನಮೇಶ್ ಬರ್ರಿ ಒಳಗಡೆ. ಪೃಥ್ವಿರಾಜ್ ಎಲ್ಲ? ಪೃಥ್ವಿರಾಜ್ ರೆಡ್ ಈ ಕಡೆ, ಬ್ಲೂ ಈ ಕಡೆ. ಎಸ್, ನೋಡಿ 30 ಸೆಕೆಂಡ್ ಆಕ್ಟಿವ್ ಪೀರಿಯಡ್ ನೀಲಿಗೆ. ನೀಲಿ ಅವರಿಗೆ ಆಕ್ಟಿವ್ ಪೀರಿಯಡ್ ಸಿಕ್ಕಿದೆ ಈಗ. ಎರಡು ಅಂಕ, ಮತ್ತೆರಡು ಅಂಕ. ಒಂದಲ್ಲ, ಒಂದು. ನಮೀಶ್ ಕೈ ಎತ್ರಿ ಮೇಲೆ. ನಮೀಶ್, ವೆರಿ ಗುಡ್. ಪೃಥ್ವಿರಾಜ್ ಡಿಪಿ ಚಿತ್ರಾಪುರ. ನೆಕ್ಸ್ಟ್ ಪ್ರತೀಕ್, ಬರ್ರಿ ಒಳಗಡೆ ಬರ್ರಿ. ಕುಮಾರ್ ಡಿಪಿ ಚಿತ್ರಾಪುರ 50 kg ವಿಭಾಗದಲ್ಲಿ ರೆಡಿ ಇರಬೇಕು. ಪವನ್ ರಾಜ್ DH ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್. ಕುಮಾರ್ ಡಿಪಿ ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್ 50 kg ವಿಭಾಗದಲ್ಲಿ. ಅದೇ ರೀತಿ ಮಿಲನ್ ಆಂಜನೇಯ ಶಶಿತ್ಲು ರೆಡ್ ಕಾಸ್ಟ್ಯೂಮ್. ನಿಶಾನ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ಹರ್ಷಿತ್ ಶಿವಾಜಿ ಫಿಸಿಕಲ್ ರೆಡ್ ಕಾಸ್ಟ್ಯೂಮ್. ಮೊಹಮ್ಮದ್ ಹಿಸಾನ್ BHL ಸೂರತ್ಕಲ್ ಬ್ಲೂ ಕಾಸ್ಟ್ಯೂಮ್. ಸಂತೋಷ್ BB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್. ರಮೇಶ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಎಷ್ಟು ಜನ ರೆಡಿ ಇರಬೇಕು 50 kg ವಿಭಾಗದಲ್ಲಿ? ಸ್ಕೋರ್ ಆಗೈತಾ? ಮತ್ತೆ ಇದು ಮಾಡ್ಬೇಕಿತ್ತು, ವಾರ್ನ್ ಮಾಡಬೇಕು. ಬ್ಲೂಗೆ ವಾರ್ನಿಂಗ್ ಇದೆ. ವಾರ್ನಿಂಗ್ ಅಲ್ಲ, ವಾರ್ನಿಂಗ್ ಅಲ್ಲ. ಹಾಂ, ಇದು ಆಕ್ಚುಲ್ 2 ನಿಮಿಷ ಕುಸ್ತಿ ಒಳಗಡೆ ನಿಲ್ಲಿಸ್ದಂಗೆ ಹೇಳಬೇಕು. ಇದು ಬೇಡ 3 ನಿಮಿಷ ಅಂತ ಮಾಡ್ತಾ ಇದ್ದೀವಿ, ಮಾಡಿ ಅಷ್ಟೇ ಅಷ್ಟೇ. 3 ನಿಮಿಷ ಅಂತಾನೆ ಮಾಡ್ರಿ, 2 ಸಾಕು. 42, 36, 45 2 ಸಾಕು.
ಎಸ್, ಆಕ್ಟಿವ್ ಪೀರಿಯಡ್ ನೀಲಿ ಅವರಿಗೆ. ನಾಲ್ಕು. ಆಕ್ಟಿವ್ ಪೀರಿಯಡ್ ಕ್ಯಾನ್ಸಲ್ ಆಯ್ತು ಅವ್ರದ್ದು. ನೀಲಿ ಅವರಿಗೆ 4 ಅಂಕ. ಆಕ್ಟಿವ್ ಪೀರಿಯಡ್ ಕ್ಯಾನ್ಸಲ್ ಆಯ್ತು ಅವ್ರದ್ದು. ನೀಲಿ ಅವರಿಗೆ 4 ಅಂಕ. ಕಾಂಟ್ಯಾಕ್ಟ್ ಕುಸ್ತಿ ಮಾಡ್ರ, ಕಾಂಟ್ಯಾಕ್ಟ್. Time up. 0-4 score. Pratik, Kumar, ನೋಡ್ರಿ ಇದ್ರೆ ಗೆದ್ದುದಾನ ಅವನು. ನೋಡಿ DP ಚಿತ್ರಾಪುರದ ನಿಮ್ದು ಎಷ್ಟು ಕೆಜಿ? ಮತ್ತೆ 50 ಕೆಜಿಗೆ ಯಾರು ಇನ್ನೊಬ್ಬ ಅದಾನ, ಎಲ್ಲದಾನ? ಇದಂತಾನೆ. ನಾಲ್ಕು 0-8 ಸ್ಕೋರ್. ನೀವೇನಿಸ್ತೀರ? Score 0-8. $10 ಡಿಫರೆನ್ಸ್ ಆಯ್ತು ಬಿಡ್ರಿ. ಅಲ್ಲ ಸರ್? ಎಸ್ ಸರ್. 10-0 ಸ್ಕೋರ್. ನೆಕ್ಸ್ಟ್ ಪ್ರತೀಕ್ JVM ತೊಕ್ಕಟ್ಟು, ಕುಮಾರ್ DP ಚಿತ್ರಾಪುರ. ಹೋಗ್ರಿ ಒಳಗಡೆ. ಕೈ ಎತ್ತಪ್ಪ ಪ್ರತೀಕ್. ನೆಕ್ಸ್ಟ್ ಪ್ರತೀಕ್ ಆರ್ VB ಬೆಂಗ್ರೆ, ಅಭಯ್ VH ಬೆಂಗ್ರೆ. ಎಲ್ಲಿ ಅಭಯ್ VH ಬೆಂಗ್ರೆ? ಹಾ ಬರ್ರಿ, ರೆಡಿಯಾಗಿ ಬರ್ರಿ. ಇನ್ನು 50 kg ವಿಭಾಗದಲ್ಲಿ ಪವನ್ ರಾಜ್ DH ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್. ಕುಮಾರ್ DP ಚಿತ್ರಾಪುರ 50 kg ಒಳಗಡೆ ನೋಡಪ್ಪ ಯಾರು? ಕುಮಾರ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್.
ಎಷ್ಟಾಯ್ತು ಸರ್? 0-8 ಸ್ಕೋರ್. ಪ್ರತೀಕ್ ಆರ್ ಹಾಗೂ ಅಭಯ್ ನೆಕ್ಸ್ಟ್ ಇದಾದ್ಮೇಲೆ. ಎರಡು 2-8 ಸ್ಕೋರ್. ನೀಲಿಗೆ 2. ನೀಲಿಗೆ 2-10. ನೀಲಿಗೆ 2 ಸ್ಕೋರ್. 2-10. ಟೈಮ್ ನೋಡ್ರಿ. ಮತ್ತೆರಡು. ಎಂಟು 10 ಸ್ಕೋರ್. 8-10. ರೆಡ್ಡಿಗೆ 8, ನೀಲಿಗೆ 10. ಸರಿ ಅಲ್ಲ? 8-10. ರೆಡ್ಡಿಗೆ 8, ನೀಲಿಗೆ 10. ಟೈಮ್ ಅಪ್. 8-10 ಸ್ಕೋರ್. ಸರ್ 8-10 ಸ್ಕೋರ್. 8-10. ಪ್ರತೀಕ್ ಅಭಯ್ ರೆಡಿ ಆಗ್ರಪ್ಪ, ಬರ್ರಿ ಒಳಗಡೆ. ಎರಡು 10-10. ಹತ್ತು 12. ಕೈಲಿ ಕಾಲು ಹಾಕಿ ಮಾಡಿಬಿಟ್ರೆ ಚಿತ್ತೆ ಅದು ಪೂರ. ಸ್ಕೋರ್ ರೆಡ್ಡಿಗೆ 10, ನೀಲಿಗೆ 12. ಬಿಡಿಸಿರ ಡೇಂಜರ್ ಅಲ್ಲ ಅದು.
ಸರ್ ಮೇಲ್ಗಡೆ ಆರಿಸಿ. 11 12 11 12 ರೆಡ್ಡಿಗೆ 11 ನೀಲಿಗೆ 12 11 12 ಸರ್ ಟೈಮ್ ನೋಡಿ 11 12 ಮತ್ತೆರಡು ಅಂಕ 13 12 13 12 13 12 13 14 ಟೈಮ್ ಅಪ್ ಟೈಮ್ ಅಪ್. ನೋಡಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಕುಸ್ತಿಪಟುಗಳು. ಯಾರೇ ಗೆಲ್ಲಿ ಚಪ್ಪಾಳೆಯ ಮೂಲಕ ಇವರಿಗೆ ಅಭಿನಂದನೆ ಸಲ್ಲಿಸಬೇಕು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಬ್ರು, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಶಬಾಷ್ ಶಬಾಷ್. ಪ್ರತೀಕ್ ವಿವೇಕ್ ಕೈ ಎತ್ರಿ. ಪ್ರತೀಕ್ ಅಭಯ್ VH ಬೆಂಗ್ರೆ. ಇನ್ನು 50 kg ಪವನ್ ರಾಜ್ DVH ದಡ್ಡಲ್ಕಾಡು ಬರ್ರಿ ಒಳಗಡೆ. ಕುಮಾರ್ DP ಚಿತ್ರಾಪುರ 50 kg ಕುಮಾರ್ DP ಚಿತ್ರಾಪುರ ಎಲ್ಲದಿ ಬಾರಪ್ಪ. ಕುಮಾರ್ DP ಚಿತ್ರಾಪುರ ಬರ್ರಿ ಒಳಗಡೆ. ಇನ್ನು 57 kg ರೆಡಿ ಆಗ್ಬೇಕು. 57 61 66 ಪವನ್ ರಾಜ್ ಯಾರು? ಹಾಂ ಟಿ ಶರ್ಟ್ ತೆಗೆದು ರೆಡಿ ಆಗೋಣ. ಮಿಲನ್ ಆಂಜನೇಯ ಶಶಿತ್ಲು. ನೆಕ್ಸ್ಟ್ ಮಿಲನ್ ಆಂಜನೇಯ ಶಶಿತ್ಲು. ವೆರಿ ಗುಡ್. ನಿಶಾನ್ ಆಂಜನೇಯ ಶಶಿತ್ಲು. ವಾರ್ನಿಂಗ್. ಇವ್ರೆ ಆಮೇಲೆ ಹೋಗಂತ ಬರ್ರಿ. ನೀವು ಆಮೇಲೆ ಹೋಗಂತ ಬರ್ರಿ. ಕುಸ್ತಿ ಮೂತ್ಮ ಹೋಗಂತ ಬರ್ರಿ. 30 ಸೆಕೆಂಡ್ ಆಕ್ಟಿವ್ ಪೀರಿಯಡ್ ಇದೆ ಈಗ. ಒಂದು ಅಂಕ ಕೆಂಪು ಪಟ್ಟಿ ಅವರಿಗೆ. ಮತ್ತೊಂದು ಅಂಕ ಕೆಂಪು ಪಟ್ಟಿ ಅವರಿಗೆ. 2-0. ಐವತ್ತು kg ನೆಕ್ಸ್ಟ್ ಪವನ್ ರಾಜ್ ಹಾಗೂ ಕುಮಾರ್.
ಸ್ಕೋರ್ 2-2. ಸ್ಕೋರ್ 2-2 ಇದೆ. ಅವಾಗ ಕುಸ್ತಿ ಹಿಡ್ಕೊಂಡ್ಬಿಡ್ತಾರ. ಓಪನ್ ಮಾಡಿಸಿ ಆಡ್ಸಿದ್ರೆ ಪಟಾಪಟ್ ಮೂವ್ಮೆಂಟ್ ಚೇಂಜ್ ಆಗ್ತದೆ. ಹಂಗೆ ಹೊಡಿದೆ ಒಳಗಡೆ ಗೊತ್ತಾಗಲ್ಲ ಹೊಡಿದೆ. ನೀಲಿಯವರಿಗೆ 2 ಅಂಕ. 2-4 ಸ್ಕೋರ್. 4-2. ನೀಲಿಗೆ 4, ರೆಡ್ಡಿಗೆ 2. ನೆಕ್ಸ್ಟ್ 50, 57, 61, 66, 75, 86 ಪ್ಲಸ್ 86 ಎಲ್ಲ ಕುಸ್ತಿ ನಡೀತಾವೀಗ. ನಾಲ್ಕು 4 ಸ್ಕೋರ್. ನಿಧಾನ, ಮುಂದಕ್ಕೆ ಪುಷ್ ಮಾಡಬಾರ್ದು. ನೋಡಿ, ಇಲ್ಲಿ 4 ಅಂಕ ಇಬ್ರಿಗೂ ಇದೆ. ರೆಡ್ಡಿನವರಿಗೆ 1-1 ಇದೆ. 1-1-2. ಇವರಿಗೆ 2-2 ಇದೆ. ನಾಲ್ಕು ಅಂಕ ಕೆಂಪು ಪಟ್ಟಿ ಅವರಿಗೆ. 8-4. ಟೈಮ್ ಅಪ್. ಪ್ರತೀಕ್ ಅಲ್ಲ, ಗೆದ್ದನು ಪ್ರತೀಕ್. ನೆಕ್ಸ್ಟ್ 50 kg ವಿಭಾಗದಲ್ಲಿ ಪವನ್ ರಾಜ್, ಅದೇ ರೀತಿ ಕುಮಾರ್ DP ಚಿತ್ರಾಪುರ 1-2. ನೆಕ್ಸ್ಟ್ ಮಿಲನ್ ಆಂಜನೇಯ ಶಶಿತ್ಲು. ಮಿಲನ್ ಬರ್ರಿ ಒಳಗಡೆ. ನಿಶಾನ್ ಆಂಜನೇಯ ಶಶಿತ್ಲು ಇಬ್ರು ಶಶಿತ್ಲದ ಕುಸ್ತಿಪಟುಗಳು. ಮಿಲನ್ ಹಾಗೂ ನಿಶಾನ್. ಹರ್ಷಿತ್ ಶಿವಾಜಿ ಫಿಸಿಕಲ್ ರೆಡ್, ಮೊಹಮ್ಮದ್ ಹಿಸಾಮ್ BHL ಸುರತ್ಕಲ್. ಸಂತೋಷ್ VB ಬೆಂಗ್ರೆ, ರಮೇಶ್ DP ಚಿತ್ರಾಪುರ. ಇಷ್ಟು ಜನ ರೆಡಿ ಇರ್ಬೇಕು ನೀವು. ಎರಡು ಅಂಕ ನೀಲಿ ಪಟ್ಟಿ ಅವರಿಗೆ. ಎಸ್, ಮತ್ತೆರಡು ಅಂಕ ನೀಲಿ ಅವರಿಗೆ. 4-0. ಮಿಲನ್ ಹಾಗೂ ನಿಶಾನ್ ರೆಡಿ ಆಗ್ರಪ್ಪ. ಟಿ ಶರ್ಟ್ ತೆಗೀರಿ ನೀವು.
ಮತ್ತೆರಡು ಅಂಕ ನೀಲಿ ಪಟ್ಟಿ ಅವರಿಗೆ 6-0. ಆರು 0-6. नहीं ब्लू 08 ಸರ್ 10-0. 10 ಅಂಕಗಳ ಅಂತರದಿಂದ ಕುಮಾರ್ ಡಿ ಪಿ ಚಿತ್ರಾಪುರ ಮುಂದಿನ ಸುತ್ತನ್ನು ತಲುಪ್ಯಾರೆ. ಮಿಲನ್ ಹಾಗೂ ನಿಶಾನ್ ಸರ್ ಕಳಿಸಿ ಸರ್. ಸರ್ ಒಂದು ನಿಮಿಷ. ರಾಜ್ಕುಮಾರ್ ಕೋಟಿಯನಿವರು ಅಂಕಣದ ಮಧ್ಯೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಈ ಒಂದು ಕುಸ್ತಿಪಟುಗಳಿಗೆ ಆಶೀರ್ವಾದವನ್ನು ಮಾಡಲು ನಮ್ಮ ಮಾರ್ಗದರ್ಶಕರಾದ ಶ್ರೀಯುತ ವಿಜಯ ಸುವರ್ಣ ಬೆಂಗ್ರೆ ಇವರು ಕೂಡ ಅಂಕಣದ ಮಧ್ಯೆ ಹೋಗಿ ಇವರಿಗೆ ಒಂದು ಗೌರವದ ಕಾರ್ಯಕ್ರಮ. ರಾಜ್ಕುಮಾರ್ ಕೋಟಿಯನಿವರು 75, 1975, 76, 77 ಇದರಲ್ಲಿ ಹ್ಯಾಟ್ರಿಕ್ ಗೋಲ್ಡ್ ಮೆಡಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪಡೆದಿರುತ್ತಾರೆ. ಅದೇ ರೀತಿ 1975 ಗೋಲ್ಡ್ ಮೆಡಲ್ ಸೌತ್ ಕೆಂಟ್ ಒಲಿಂಪಿಕ್, 1977 ಗೋಲ್ಡ್ ಮೆಡಲ್ ಇನ್ ಸ್ಟೇಟ್ ಲೆವೆಲ್ ಧಾರವಾಡ. ಅದೇ ರೀತಿ ಮಂಗಳೂರಿಗೆ ಪ್ರಥಮ ಗೋಲ್ಡ್ ಮೆಡಲ್ ತಂದಿರುವಂಥ ವ್ಯಕ್ತಿಯವರು. ಅದೇ ರೀತಿ 1978 ಸ್ಟೇಟ್ ಒಲಿಂಪಿಕ್ ಬ್ಯಾಂಗ್ಳೂರಿನಲ್ಲಿ ಸಿಲ್ವರ್ ಮೆಡಲ್. ಅದೇ ರೀತಿ 25 ವರ್ಷಗಳ ಕಂಟಿನ್ಯೂಸ್ ಆಗಿ ಕುಸ್ತಿ ಪಂದ್ಯಾಟವನ್ನು ಆಡಿದಂಥ ವ್ಯಕ್ತಿ ರಾಜ್ಕುಮಾರ್ ಕೋಟೆನ್ ಇವರಿಗೆ ನಮ್ಮ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ವತಿಯಿಂದ ಒಂದು ಗೌರವವನ್ನು ಸಲ್ಲಿಸುತ್ತೇವೆ. ಸರ್ ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಹರ್ಷಿತ್ ಶಿವಾಜಿ ಫಿಸ್ಕಲ್, ಮೊಹಮ್ಮದ್ ದಿಸಾಮ್ BHL ಸೂರತ್ಕಲ್. ಬೇಗ ರೆಡಿಯಾಗಿ ಬರ್ಬೇಕು ನೀವು. 57 kg ಅಜಿತ್ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಬಾಲರಾಜ್ KMK ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್, ರಂಗನಾಥ್ DH ರೆಟಲ್ ಕಾರ್ಡ್ ರೆಡ್ ಕಾಸ್ಟ್ಯೂಮ್, ಮನೋಜ್ KMK ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್ ರೆಡಿ ಇರ್ಬೇಕು ನೀವು. ಧರ್ಮರಾಜ್ DH ರೆಟಲ್ ಕಾರ್ಡು ರೆಡ್, ಮದನ್ DP ಚಿತ್ರಾಪುರ ಬ್ಲೂ, ಕಿಶನ್ ಆಂಜನೇಯ ಶಶಿತ್ಲು ರೆಡ್, ಅರ್ಪಿತ್ VH ಬೆಂಗ್ರೆ ಬ್ಲೂ ರೆಡಿ ಇರ್ಬೇಕು ನೀವು. ನಾಲ್ಕು ಅಂಕ ಕೆಂಪು ಪಟ್ಟಿ ಅವರಿಗೆ. ಯಾರು ಮಿಲನ್ ಅಲ್ಲ ನೀವು? ಹರ್ಷಿತ್ ಹೋಗ್ರಿ ಒಳಗಡೆ. ಮೊಹಮ್ಮದ್ ಹಿಸಾಮ್, ಕಾಸ್ಟ್ಯೂಮ್ ತೆಗಿಬಾರ್ದಿಲ್ಲ, ಈ ಕಡೆ ಬಂದು ತೆಗೀರಿ, ಅಲ್ಲ್ಯಾಕೆ ತೆಗಿತೀರಿ? ಹರ್ಷಿತ್ ಶಿವಾಜಿ ಫಿಸ್ಕಲ್, ಮೊಹಮ್ಮದ್ ಹಿಸಾಮ್ 6-7. ಬಾರಪ್ಪ ಮೊಹಮ್ಮದ್, ಬಾರ ಬೇಗ. ಇದು ಸಹ ಬಹಳ ಅತ್ಯುತ್ತಮವಾದ ಕುಸ್ತಿ. ಮೊಹಮ್ಮದ್ ದಿಸಾಮ್ ಹಾಗೂ ಹರ್ಷಿತ್. ನೆಕ್ಸ್ಟ್ ಸಂತೋಷ್, ಎಲ್ಲಿದೆ ಸಂತೋಷ್? ನೆಕ್ಸ್ಟ್ ಸಂತೋಷ್ VB ಬೆಂಗ್ರೆ, ರಮೇಶ್ DP ಚಿತ್ರಾಪುರ. ಎಲ್ಲದಿರೋ? ಸಂತೋಷ್ VB ಬೆಂಗ್ರೆ ಯಾರು? ಬಾ ಒಳಗಡೆ ಬಾ. ರಮೇಶ್ DP ಚಿತ್ರಾಪುರ. ರಮೇಶ್ DP ಚಿತ್ರಾಪುರ ಯಾರು?
ನೋಡ್ಕೊಳ್ರಿ, ಟೈಮ್ ನೋಡ್ಕೊಳ್ರಿ ಸರ್. ಸ್ಕೋರ್ ಆಗಿಲ್ಲ. ಸಂತೋಷ್ ವಿ.ಬಿ. ಬೆಂಗ್ರೆ, ರಮೇಶ್ ಡಿ.ಪಿ. ಚಿತ್ರಾಪುರ. ಯಾರು? ರಮೇಶ್ ಡಿ.ಪಿ. ಚಿತ್ರಾಪುರ. ಎರಡು ಅಂಕ ನೀಲಿ ಪಟ್ಟಿ ಅವರಿಗೆ, 0-2. ಮತ್ತೆರಡು ಅಂಕ ನೀಲಿ ಅವರಿಗೆ. ಜೀರೋ 4 ಸ್ಕೋರ್. ಸೈಡಿಗೆ ಬರ್ಬೇಕದು. ಟೈಮ್ ಅಪ್. 0-4 ಸ್ಕೋರ್. ಮೈವರ್ಸ್ ಕಳಿಸಿ, ಮೈವರ್ಸ್ ಕಳಿಸ್ರಿ ಇವ್ರೆ. ಸಂತೋಷ್ ಹೋಗ್ರಿ ಒಳಗಡೆ. ರಮೇಶ್ ಡಿ.ಪಿ. ಚಿತ್ರಾಪುರ ಬಾರಣ ಒಳಗಡೆ. ರಮೇಶ, ಬ್ಲೂ ಆಕ್ಷನ್. ಬ್ಲೂ ಹಿಡ್ಕೊಂಡು ನಿಲ್ಬಾರ್ದು. ವಾರ್ನಿಂಗ್ ಇದೆ ಬ್ಲೂಗೆ. ಕಾಲ್ ಸೀದಾ ಮಾಡ್ಬಿಡ್ತಾನ. ಮತ್ತೆರಡು ಅಂಕ ನೀಲಿ ಅವರಿಗೆ. 0-6. 0-6. ರಮೇಶ್ ಡಿ.ಪಿ. ಚಿತ್ರಾಪುರ ಬರ್ರಿ ಒಳಗಡೆ, ಕಳಿಸ್ರಿ.
ಎಂಟಾಯ್ತು, 10 ಆಯ್ತಲ್ಲ ಸರ್. 10 ಪಾಯಿಂಟ್. ಸಂತೋಷ್ ವಿ ಬಿ ಬೆಂಗ್ರೆ ಬರ್ರಿ ಒಳಗಡೆ. ಅದೇ ರೀತಿ ರಮೇಶ್ ಡಿ ಪಿ ಚಿತ್ರಾಪುರ. ಸಂತೋಷ್ ವಿ ಬಿ ಬೆಂಗ್ರೆ, ರಮೇಶ್ ಡಿ ಪಿ ಚಿತ್ರ. ನೋಡಿ, ಒಂದು ಕುಸ್ತಿಪಟುಗಳಿಗೆ ಒಂದು ವಿಶೇಷ ಸೂಚನೆ. ಉಡುಪಿ ಹಾಗೂ ಮಂಗಳೂರು ಜಿಲ್ಲಾ ಮಟ್ಟದ ಕುಸ್ತಿಯನ್ನು ಉಚ್ಚಿಲದಲ್ಲಿ ಕಳೆದ ಬಾರ ದಸರಾದಲ್ಲಿ ನಡೆಸಲಾಗಿತ್ತು. ಈ ಬಾರಿನೂ ದಸರಾ ಕಮಿಟಿಗೆ ಅಂದರೆ ಆ ಉಸ್ತುವಾರಿಯವರು, ಆ ಒಂದು ದೇವಸ್ಥಾನದ ಉಸ್ತುವಾರಿಯವರು ಪುನಃ ನಡೆಸ್ತೀವಿ, ಮಕ್ಕಳುಗಳೆಲ್ಲ ತಯಾರಾಗಿರ್ರಿ ಅಂತಂದು ಹೇಳಲಿಕ್ಕೆ ಅವ್ರು ಬಯಸ್ತಾರೆ. ದಯವಿಟ್ಟು ಚಪ್ಪಾಳೆಯ ಮೂಲಕ ಆ ಒಂದು ಕುಸ್ತಿ ಕಮಿಟಿಯವರಿಗೆ ಎಲ್ಲ ಕುಸ್ತಿಪಟುಗಳ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾನೆ. 57 kg ಅಜಿತ್ ವಿ ಬಿ ಬೆಂಗ್ರೆ, ಅಜಿತ್ ವಿ ಬಿ ಬೆಂಗ್ರೆ, ಬಾಲರಾಜ್ KMK ಚಿತ್ರಾಪುರ. ಎಷ್ಟಾದ ಸರ್? 8 ಸರ್, 10. ಇನ್ನು 57 kg ಅಜಿತ್ ವಿ ಬಿ ಬೆಂಗ್ರೆ ಬರ್ರಿ ಒಳಗಡೆ. ಅಜಿತ್ ವಿ ಬಿ ಬೆಂಗ್ರೆ, ಬಾಲರಾಜ್ KMK ಚಿತ್ರಾಪುರ. ಅದಾದ್ಮೇಲೆ ರಂಗನಾಥ್ ದಿವೇಶ್ ನಟಲ್ಕಾಡ್, ಮನೋಜ್ KMK ಚಿತ್ರಾಪುರ. ಅಜಿತ್ ಬಾಲರಾಜ್ 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 KMK ಚಿತ್ರಾಪುರ. ನೋಡಿ, 57 kg ವಿಭಾಗದ ಕುಸ್ತಿಪಟುಗಳು. ಬಾಲರಾಜ್ KMK ಚಿತ್ರಾಪುರ ಫಸ್ಟ್ ಕಾಲ್. ಬಾ ಒಳಗಡೆ. ರಂಗನಾಥ್ ದಿವೇಶ್ ತಟಲ್ಕಾಡು, ಮನೋಜ್ KMK ಚಿತ್ರಾಪುರ. ಬೇಗ ರೆಡಿ ಆಗ್ಬಿಡ್ಬೇಕು ನೀವು. ಧರ್ಮರಾಜ್ ದಿವೇಶ್ ತಟಲ್ಕಾಡು ರೆಡ್, ಮದನ್ DP ಚಿತ್ರಾಪುರ ಬ್ಲೂ. ಇದಾದ್ಮೇಲೆ ರಂಗನಾಥ್ ಹಾಗೂ ಮನೋಜ್. ಬೇಗ ಬರಪ್ಪ. ರಂಗನಾಥ್ ಯಾರು? ಮನೋಜ್ KMK ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಧರ್ಮರಾಜ್ ದಿವೇಶ್ ತಡ್ಡಲ್ಕಾಡು ರೆಡ್. ಎಲ್ಲದಪ್ಪ, ಬಾರ ಬೇಗ, ಲೇಟ್ ಮಾಡಬೇಡ್ರಿ. ಮದನ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ಕ್ರಿಶ್ ಆಂಜನೇಯ ಶಶಿತ್ಲು ರೆಡ್. ಹರ್ಪೀತ್ VH ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಇಷ್ಟು ಜನ ರೆಡಿ ಇರ್ಬೇಕು ನೀವು. ಅದಾದ್ಮೇಲೆ 61 kg ಒಳಗಡೆ ಆದಿತ್ಯ ಜೈ ಆಂಜನೇಯ ಅಡ್ಡರ್ಪಡವ್ ರೆಡ್. ವಿವೇಕ್ BB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ತನುಷ್ ಆಂಜನೇಯ ಶಶಿತ್ಲು ರೆಡ್. ಕಲಂದರ್ BHL ಸೂರತ್ಕಲ್ ಬ್ಲೂ ಕಾಸ್ಟ್ಯೂಮ್ ರೆಡಿ ಇರ್ಬೇಕು. ಸರ್ ಕೇಳ್ರಿ, ಅಜಿತ್ ಅಲ್ಲ ಅವನ ಹೆಸರು? ಓಕೆ. ರಂಗನಾಥ್ ಬರ್ರಿ ಒಳಗಡೆ. DVH ದಡ್ಡಲ್ಕಾಡು, ಮನೋಜ್ KMK ಚಿತ್ರಾಪುರ. ಮುಂದಿನ ಕುಸ್ತಿಪಟುಗಳಿಗೆ ಆಶೀರ್ವಾದವನ್ನು ನೀಡಲಿದ್ದಾರೆ ಶೋಭೇಂದ್ರ ಶಶಿತ್ಲು, ಪದ್ಮನಾಭ ಪುತ್ರನ್,
ಸುರೇಶ್ ಕುಂದಾರ್, ಚರಣ್ ಶ್ರೀಯನ್, ಎಲ್ಲ ಅತಿಥಿಗಳು ಅಖಾಡದ ಒಳಗೆ ಹೋಗಿ ಈ ಒಂದು ಕುಸ್ತಿಪಟುಗಳಿಗೆ ಆಶೀರ್ವಾದವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮುಂದಿನ ಕುಸ್ತಿ ಧರ್ಮರಾಜ್ DVH ದೊಡ್ಡಲ್ಕಾಡು, ಮದನ್ DP ಚಿತ್ರಾಪುರ, ಇಬ್ಬರು ಕೂಡ ಆದಷ್ಟು ಬೇಗ ಬರಬೇಕು. ಝೀರೋ 2 ಸ್ಕೋರ್ 4-2. 4-2. ನೆಕ್ಸ್ಟ್ ಧರ್ಮರಾಜ್ ಹಾಗೂ ಮದನ್. ನೋಡಿ, ಕುಸ್ತಿಪಟುಗಳಿಗೆ ವಿಶೇಷ ಸೂಚನೆ. ಸೆಪ್ಟೆಂಬರ್ ಕೊನೆಯದಲ್ಲಿ ಉಚ್ಚಲದಲ್ಲಿ ದಸರಾ ಅಂಗವಾಗಿ ಉಡುಪಿ ಹಾಗೂ ಮಂಗಳೂರು ಡಿಸ್ಟಿಕ್ಕಿನ ಕುಸ್ತಿಪಟುಗಳಿಗೆ ಕಳೆದ ಬಾರಿ ನಡೆದಂಥ ಸುವರ್ಣಾವಕಾಶನ ಈ ಸರಿನೂ ಮಾಡ್ತಾ ಇದ್ದಾರೆ. ಆ ಒಂದು ಕಮಿಟಿಯವರು ಬಂದು ಇಲ್ಲಿ ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲ ಕುಸ್ತಿಪಟುಗಳಿಗೆ ತಯಾರಿ ಇರಲಿಕ್ಕೆ ಹೇಳಿ ಅಂತ. ನೋಡಿ, ಇದೊಂದು ಸುವರ್ಣಾವಕಾಶ, ಒಳ್ಳೆ ಕ್ಯಾಶ್ ಪ್ರೈಜ್ ಇರುತ್ತೆ ಅಲ್ಲಿ. 8-2. 8-2. ನೆಕ್ಸ್ಟ್ ಧರ್ಮರಾಜ್ ಹಾಗೂ ಮದನ್, ಅದಾದಮೇಲೆ ಕ್ರಿಶ್ ಹಾಗೂ ಹರ್ಪಿತ್. ಎಂಟು 2 ಸ್ಕೋರ್. ಕೆಂಪು ಪಟ್ಟಿ ಅವರಿಗೆ 8, ನೀಲಿ ಅವರಿಗೆ 2 ಅಂಕ. ಧರ್ಮರಾಜ್ ಎಲ್ಲದಿ ಬಾರಪ್ಪ ಒಳಗಡೆ. ಮದನ್ ಹಾಗೂ ಧರ್ಮರಾಜ್. ಟೈಮ್ ಅಪ್. ನೀಲಿ ಕೆಂಪು ಅವರಿಗೆ 8, ನೀಲಿ ಅವರಿಗೆ 2 ಅಂಕ. ಮೈ ವರ್ಸ್ ಕಳಿಸ್ರಿ ಇವರೇ. ಸರ್ ಹೊಡೆದಿ ಸರ್. ಸರ್ ವರ್ಷ ಕಳಿಸ್ಬೇಕು ಮೈನ. ಆ 30 ಸೆಕೆಂಡ್ ರೆಸ್ಟ್ ಬಿಡೋದೇ ಮೈ ಅಲ್ಲಿ ಸ್ವೆಟಿಂಗ್ ಅದನ್ನೆಲ್ಲ ವರ್ಷ ಕಳ್ಸೋಕ್ಕಾಗಿನೇ. ದಯವಿಟ್ಟು ಕುಸ್ತಿ ಪೈಲ್ವಾನ್ರು ಬರುವಾಗ ಅಲ್ಲಿ ಏನು ಕೋಚ್ ಬರ್ತಿರಲಿಲ್ಲ, ಒಂದು ಟವಲ್ ತರ್ರಿ ಒಳಗಡೆ, ಕುಡಿಲಿಕ್ಕೆ ನೀರು ಕೊಡ್ಬೋದು, ಮೈ ವರ್ಷ ಕಳಿಸ್ಬೇಕು ಕೊನೆಗೆ. ನೆಕ್ಸ್ಟ್ ಧರ್ಮರಾಜ್ ಬಾರಪ್ಪ ಒಳಗಡೆ. ಧರ್ಮರಾಜ್ ಹಾಗೂ ಮದನ್ ಬಾ ಒಳಗಡೆ ಬರ್ರಿ.
8-2 ಸ್ಕೋರ್. ಕ್ರಿಶ್ ಆಂಜನೇಯ ಶಶಿತ್ಲು ರೆಡ್, ಅರ್ಪಿತ್ VH ಬೆಂಗ್ರೆ ನ್ಯೂಲಿ ಕಾಸ್ಟ್ಯೂಮ್. ರೆಡ್ ಕುಸ್ತಿ ಮಾಡ್ಬೇಕು, ನೀನು ಬರೀ ಹಿಡ್ಕೊಂಡಿಲ್ಲದಲ್ಲ, ಆಕ್ಷನ್ ಆಗ್ಬೇಕು. ಎಸ್, ನಿಲ್ಸ್ ಹೇಳಿ ಸರ್, ನಿಲ್ಸ್ ಹೇಳಿ. ನೋಡಿ, ಕೋಚಿಂಗ್ ಮಾಡುವಾಗ ಮಕ್ಕಳದ ಸ್ಥಿತಿ ನೋಡ್ಕೊಂಡು ಸ್ವಲ್ಪ ಕೋಚಿಂಗ್ ಮಾಡಿ. ಕೆಲವು ಟೈಮ್ 8-0 ಇರ್ತತಿ, 2 ಪಾಯಿಂಟ್ ತಗಂದ್ರೆ ಅವ್ನು ಗೆಲ್ತಾನೆ. ಅಂಥ ಟೈಮ್ ಒಳಗಡೆ ಡಿಫೆನ್ಸ್ ಆಡಿಸ್ತೀರಿ, ಅವ ಕೆಲವು ಮಕ್ಕಳು ಸೋಲೋ ಸಾಧ್ಯತೆನೂ ಇರ್ತದೆ ಅಲ್ಲಿ. ಸರ್ 12, 4 ಪಾಯಿಂಟ್, 12-2 ಆಯ್ತು ಈಗ. ನೆಕ್ಸ್ಟ್ ಕ್ರಿಶ್ ಆಂಜನೇಯ ಶಶಿತ್ಲು ಬರ್ರಿ ಒಳಗಡೆ. ಅರ್ಪಿತ್ VH ಬೆಂಗ್ರೆ. ನೆಕ್ಸ್ಟ್ 61 kg ಆದಿತ್ಯ ಜೈ ಆಂಜನೇಯ ಅಡ್ಡಾಡ್ ಪಡವ್. 61 kg ಜೈ ಆಂಜನೇಯ ಅಡ್ಡಾಡ್ ಪದವ್. ಬಾಪ ರೆಡ್ ಕಾಸ್ಟ್ಯೂಮ್, ವಿವೇಕ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. 61 kg ನಲ್ಲಿ 4 ಅಂಕ. ಸರ್ ನೋಡಿ ಸರ್, ನೋಡಿ ಸರ್, ನೋಡಿ ಸರ್ ಅಲ್ಲಿ. ಹ್ಮ್ 61 kg ಆದಿತ್ಯ ಬರ್ರಿ ಒಳಗಡೆ. ಆದಿತ್ಯ ನೋಡಿ, ಇಲ್ಲಿ 5 ಜನ ಇರೋದ್ರಿಂದ ರೌಂಡ್ ರಾಬಿನ್ ಇದೆ ಕುಸ್ತಿ. ಸೋತ್ರೂ ಸಹ 4 ಕುಸ್ತಿ ಆಡ್ಬೇಕು. ಆದಿತ್ಯ, ವಿವೇಕ್, ವಿವೇಕ್ ಬ್ಲೂ ಕಾಸ್ಟ್ಯೂಮ್, VB ಬೆಂಗ್ರೆ ವಿವೇಕ್. ತನುಷ್ ಆಂಜನೇಯ ಶಶಿತ್ಲು ರೆಡ್, ಕಲಂದರ್ BHL ಬ್ಲೂ. ಇನ್ನು 66 kg 75 kg ರೆಡಿ ಆಗ್ಬೇಕು ನೋಡ್ರಪ್ಪ ಎಲ್ಲ. 66 kg ಶಹಲ್ BHL ಸೂರತ್ ಕಲ್ ರೆಡ್, ಆಕಾಶ್ ಕಾರ್ವಿ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಸುಕುಮಣಿ DP ಚಿತ್ರಾಪುರ ರೆಡ್, ಮನೋಜ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ರೆಡಿ ಇರ್ಬೇಕು ನೀವು. ವಿವೇಕ್ ಬರ್ರಿ ಒಳಗಡೆ. ವಿವೇಕ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು. ನೆಕ್ಸ್ಟ್ ತನುಷ್, ಕಲಂದರ್ ಎಲ್ಲದಿಯಪ್ಪ ಬ್ಲೂ ಕಾಸ್ಟ್ಯೂಮ್. ಕಲಂದರ್ ಆದಿತ್ಯ ಕೈ ಎತ್ತಪ್ಪ. ಆದಿತ್ಯ, ವಿವೇಕ್ VB ಬೆಂಗ್ರೆ. ಎಸ್ ಸರ್. ನೆಕ್ಸ್ಟ್ ತನುಷ್
ತನುಷ್ ಬರ್ರಿ ಒಳಗಡೆ. ಆಮೇಲೆ ಕಲಂದರ್. ಅದಾದಮೇಲೆ 66 kgನಲ್ಲಿ ಶಹಲ್ BHL 66 kg ಶಹಲ್ BHL ರೆಡ್ ಕಾಸ್ಟ್ಯೂಮ್. ಆಕಾಶ್ ಕಾರ್ವಿ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಅದಾದಮೇಲೆ ಸುಕ್ಮಣಿ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್. ಮನೋಜ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಒಂದು ಸೂಚನೆ, KA-19MB 7355 ಈ ವೆಹಿಕಲ್ ಅನ್ನು ಆದಷ್ಟು ಬೇಗ ತೆರವು ಮಾಡಬೇಕು. KA-19MB 7355 ಈ ವಾಹನದ ಮಾಲಕರು ಇಲ್ಲಿದ್ರೆ KA-19MB 7355 ಈ ವಾಹನವನ್ನು ಆದಷ್ಟು ಬೇಗ ತೆರವು ಮಾಡಬೇಕು. 2 ಸ್ಕಂದ ಶಿವಾಜಿ ಫಿಸಿಕಲ್ ರೆಡ್ ಕಾಸ್ಟ್ಯೂಮ್. ವಿಹಾನ್ ಗೋವಿಂದಾಸ್ ಬ್ಲೂ ಕಾಸ್ಟ್ಯೂಮ್ ರೆಡಿ ಇರ್ಬೇಕು ನೀವು. ಅದೇ ರೀತಿ ರಂಜನ್ DVH ದಡ್ಡಲ್ಕಾಡು ಹಾಗೂ ಸುಜಲ್ ಆಂಜನೇಯ ಶಶಿತ್ಲು ಇಷ್ಟು ಜನ ರೆಡಿ ಇರ್ಬೇಕು ನೋಡ್ರಪ್ಪ ನೀವು. ನಾಲ್ಕು 2 ಸ್ಕೋರ್. 6-2. 8-2. ಸರ್ ಒಳಗಡೆ ತಗೊಳ್ಳಿ ಸರ್. 10-2. ಇದೊಂದು ಸೂಚನೆ, ವೇದಿಕೆಯಲ್ಲಿ ಆಸೀನರಾಗಿರೋರು ದಯವಿಟ್ಟು ಈ ಒಂದು ಜಾಗವನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಟೇಜ್ ತಲ್ಪ ಕುಲ್ತಿನಕಲ್ಲು ಎಲ್ಲಿಯ ಮನವಿ ದಯಮಂತ ತೀರ್ಪುಗಾರನ ಪಿರೋಡಿ ಎಲ್ಲ ಬುಡ್ಚಿ ನಿಕುಲು ಅಂಚಿ ಇಂಚಿಡ್ ಮಸ್ತ್ ವ್ಯವಸ್ಥೆ ಉಂಟು. ಅಲ್ಪ ನಿಕುಲು ದಯಮಂತ ಆಸೀನರಾಡೋದಕ್ಕೆ ಏನೊಂದಿಲ್ಲ. 12-2. ತನುಷ್ ಕಲಂದರ್. ಇನ್ನು 66 kgನಲ್ಲಿ ಸಹಲ್ BHL ಸೂರತ್ಕಲ್ 66 kg ಸಹಲ್ ಎಲ್ಲಿದೆ ಬರ್ರಿ ಒಳಗಡೆ. 4 ಅಂಕ ನೀಲಿ ಅವರಿಗೆ. ಸಹಲ್ ಬಾಪ ಒಳಗಡೆ ಬರ. ಆಕಾಶ್ ಕಾರ್ವಿ VB ಬೆಂಗ್ರೆ. ಸರ್ ನೋಡಿ ಸರ್. ನೆಕ್ಸ್ಟ್ 66 kgನಲ್ಲಿ ಸಹಲ್ BHL ಸೂರತ್ಕಲ್. ಅದೇ ರೀತಿ ಆಕಾಶ್ ಕಾರ್ವಿ VB ಬೆಂಗ್ರೆ. ಸಹಲ್ ಅಲ್ಲ ಈ ಕಡೆ 1 versus 2.
ನೆಕ್ಸ್ಟ್ ಕುಸ್ತಿ ಸುಕುಮಣಿ, ಎಲ್ಲದಿರಿ ಸುಕುಮಣಿ. ರೆಡ್ ಕಾಸ್ಟ್ಯೂಮ್ ಮನೋಜ್ ವಿ ಬಿ ಬೆಂಗ್ರೆ, ಬ್ಲೂ ಕಾಸ್ಟ್ಯೂಮ್. ಸುಕುಮಣಿ ಡಿ ಪಿ ಚಿತ್ರಾಪುರ ರೆಡ್, ಮನೋಜ್ ವಿ ಬಿ ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಸ್ಕಂದ ಸರಿ, ಮಂಜು, ಮನೋಜ್ ಅಲ್ಲ, ಮಂಜು ವಿ ಬಿ ಬೆಂಗ್ರೆ. ಮಂಜು. ಸ್ಕಂದ ರೆಡ್ ಕಾಸ್ಟ್ಯೂಮ್, ವಿಹಾನ್ ಗೋವಿಂದಾಸ್ ಬ್ಲೂ ಕಾಸ್ಟ್ಯೂಮ್. ನೋಡ್ಕೊಂಡ್ರಿ ನೋಡ್ಕೊಳ್ರಿ. ಸ್ಕೋರ್ 0-3. ನೆಕ್ಸ್ಟ್ ಸುಕುಮಣಿ, ಬರ್ರಿ ಒಳಗಡೆ ಬರ್ರಿ. ಮಂಜು, ರೆಡ್ಡಿಗೆ ವಾರ್ನಿಂಗ್. ಏಳು 7-0, 9-0. ಎಸ್ ಸರ್. ಸುಕುಮಣಿ ಹಾಗೂ ಮಂಜು 4-5. ಬರೀ ಸುಕುಮಣಿ. ದಾರ ತೆಗೆಯೋಣ, ದಾರ ಬಾಯ್ಲಿ ಅಣ್ಣ, ದಾರ ತೆಗ್ ಸರ್. ನೋಡಿ ದಯವಿಟ್ಟು ಕುಸ್ತಿ ಪಟುಗಳೆಲ್ಲ ದಾರ ತೆಗೆದು ಬರ್ರಪ್ಪ. ನೋಡಿ ನೀಟಾಗಿ ಡ್ರೆಸ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ದಾರ ಅವನ್ನೆಲ್ಲ ಸ್ವಲ್ಪ ದಯವಿಟ್ಟು ತಕ್ಕಂಬನ್ನಿ. ನೆಕ್ಸ್ಟ್ ಸ್ಕಂದ ಉಡುಪ ಶಿವಾಜಿ ಫಿಸಿಕಲ್, ಎಲ್ಲದಿರಿ ಸ್ಕಂದ ರೆಡ್ ಕಾಸ್ಟ್ಯೂಮ್, ವಿಹಾನ್ ಗೋವಿಂದಾಸ್. ನೆಕ್ಸ್ಟ್ ಪೂರ್ವ ಕೇಸರಿಗಾಗಿ 2ನೇ ಸುತ್ತು ಧನುಷ್ ವಿ ಬಿ ಫ್ರೆಂಡ್ಸ್ ರೆಡ್ ಕಾಸ್ಟ್ಯೂಮ್, ಅಭಿನ್ ಶೆಟ್ಟಿ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್, ಪ್ರಕಾಶ್ ಡಿ ಪಿ ಚಿತ್ರಾಪುರ, ಗಗನ್ ಶಿವಾಜಿ ಫಿಸಿಕಲ್ ರೆಡಿ ಆಗಿರ್ಬೇಕು. ಅದೇ ರೀತಿ ದೀಪಕ್ ಶಿವಾಜಿ ಸರ್ಕಸ್, ಅದೇ ರೀತಿ ಅನನ್ಯ ವಿ ಬಿ ಬೆಂಗ್ರೆ ರೆಡಿ ಆಗ್ಬೇಕು ನೋಡ್ರಪ್ಪ ನೀವು. ಓಬಳೇಶ್ ಡಿ ಪಿ ಚಿತ್ರಾಪುರ, ಸುಹಾನ್ ಸಾಲಿಯಾನ ವಿ ಬಿ ಬೆಂಗ್ರೆ ರೆಡಿ ಆಗ್ಬೇಕು ನೀವು. ಎರಡು ಅಂಕ ನೀಲಿಪಟ್ಟಿ ಅವರಿಗೆ. ರೆಡ್ಡಿಗೆ 1, 1-2, 1-3.
ಊರ್ವ ಕೇಸರಿಗಾಗಿ 2ನೇ ಸುತ್ತಿನ ಕುಸ್ತಿಪಟುಗಳು ರೆಡಿ ಆಗಬೇಕು. ಅದಾದ್ಮೇಲೆ 86 kg ಹಾಗೂ ಪ್ಲಸ್ 86 ಕುಸ್ತಿಪಟುಗಳು ಸಹ ರೆಡಿ ಆಗಬೇಕು. ಒಂದು 5, 1 7, 1 9, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕುಸ್ತಿಯ ಮೇಲೆ ಅಪಾರ ಅಭಿಮಾನವನ್ನು ಇಟ್ಟು ವೀಕ್ಷಕರಾಗಿ ಸೇರಿಕೊಳ್ತಾ ಇದ್ದಾರೆ ನರೇಂದ್ರ ನಾಯಕ್ ಸರ್, ಎಕ್ಸ್ಪರ್ಟ್ ಸಂಸ್ಥೆಗಳ ಮುಖ್ಯಸ್ಥರು. ಅವರ ನೆಕ್ಸ್ಟ್ ಕುಸ್ತಿ ಸರ್, ಪುಟಾಣಿ ಮೊಮ್ಮಗನನ್ನ ಕುಸ್ತಿಯನ್ನು ತೋರಿಸಿ ಹುರಿದುಂಬಿಸುವಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಧನ್ಯವಾದಗಳು ಸರ್. ಇದೇ ರೀತಿ ನಮ್ಮ ಕ್ರೀಡೆಯ ಬಗ್ಗೆ ಇನ್ನಷ್ಟು ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಬರ್ತಾ ಇರಲಿ ಅಂತ ನಾವು ಆಶಿಸ್ತೇವೆ. ಶ್ರೀಯುತ ನರೇಂದ್ರ ನಾಯ್ಕ ಅವರಿಗೆ ಆತ್ಮೀಯ ಸ್ವಾಗತವನ್ನು ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಸ್ಕಂದ ಹೋಗಪ್ಪ ಒಳಗಡೆ ಹೋಗು. ಸಾಕು ದಿಕ್ಕು ಕಾರ್ಯಕ್ರಮಕ್ಕೆ ಈ ಕ್ರೀಡೆಯ ಮೇಲೆ ಅಭಿಮಾನವನ್ನು ಇಟ್ಟು ಕುಸ್ತಿ ಅನ್ನುವಂಥ ನಮ್ಮ ಮಣ್ಣಿನ ಈ ಕ್ರೀಡೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೊಮ್ಮಗನನ್ನು ಕರೆದುಕೊಂಡು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಕ್ಸ್ಪರ್ಟ್ ಇದರ ಮುಖ್ಯಸ್ಥರು ಶ್ರೀಯುತ ನರೇಂದ್ರ ನಾಯಕ್ ಸರ್ ಜೊತೆಯಾಗ್ತಾ ಇದ್ದಾರೆ. ಅವರನ್ನು ನಾವು ಈ ಕ್ರೀಡಾಂಗಣಕ್ಕೆ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ನಮ್ಮ ಮುಂದಿನ ಕುಸ್ತಿಪಟುಗಳಿಗೆ ಶುಭವನ್ನು ಹಾರೈಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಯುತ ನರೇಂದ್ರ ನಾಯಕ್ ಸರ್ ಇವರಿಗೆ. ಈ ಕ್ರೀಡಾಕೂಟದಲ್ಲಿ ತಾವು ಪಾಲ್ಪಡಿತಾ ಇದ್ದಾರೆ. ಮತ್ತೊಮ್ಮೆ ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ ಸರ್. ನೆಕ್ಸ್ಟ್ ರಂಜನ್ ದಿವೇಜ್ ದಡ್ಡಲ್ಕಾಡು, ರಂಜನ್ ದಿವೇಜ್ ದಡ್ಡಲ್ಕಾಡು, ಸುಜಲ್ ಆಂಜನೇಯ ಶಶಿತ್ಲು. ಬರ್ರಪ್ಪ ಬೇಗ ರೆಡಿಯಾಗಿ. 2-0 ರಂಜನ್ ದಿವೇಜ್ ದಡ್ಡಲ್ಕಾಡು, ಸುಜಲ್ ಆಂಜನೇಯ ಶಶಿತ್ಲು. ನಾಲ್ಕು 6-0 8-0 8-0 ರಂಜನ್ ಎಲ್ಲಿದಿರಿ? ರಂಜನ್ ದಿವೇಜ್ ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್, ಸುಜಲ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ಆಂಜನೇಯ ಶಶಿತ್ಲು 66 kg ಸರ್, 10 ಪಾಯಿಂಟ್ ಡಿಫರೆನ್ಸ್. ರಂಜನ್ ದಾರ ಕಟ್ ಮಾಡೋಣ. ದಾರ ಪೈಲ್ವಾನ್ ದಾರ ತೆಗೆಯಪ್ಪ ಅದನ್ನ. ರಂಜನ್ ಕೈ ಎತ್ತಪ್ಪ ರಂಜನ್. ಸುಜಲ್ ಇನ್ನ ಊರ್ವ ಕೇಸರಿಗಾಗಿ 2ನೇ ಧನುಷ್ ಯಾರು ಕೈ ಎತ್ರಿ?
ವಿ ಬಿ ಫ್ರೆಂಡ್ಸ್, ಅಭಿನ್ ಶೆಟ್ಟಿ ಶಿವಾಜಿ ಫಿಸಿಕಲ್. ಅಭಿನ್ ಶೆಟ್ಟಿ ನೋಡಿ, ವಾರ್ಮ್ ಅಪ್ ಮಾಡ್ಕೊಂಬರ್ರಿ ಕರೆಕ್ಟಾಗಿ ನೀವು. ಎರಡು ಅಂಕ ನೀಲಿ ಪಟ್ಟಿ ಅವರಿಗೆ. ಪ್ರಕಾಶ್ ಡಿ.ಪಿ. ಚಿತ್ರಾಪುರ, ಗಗನ್ ಶಿವಾಜಿ ಫಿಸಿಕಲ್. ರೆಡಿ ಆಗ್ಬೇಕು ನೋಡ್ರಪ್ಪ ನೀವು. $75 kg ಅಂದರೆ ಊರ್ವ ಕೇಸರಿ ಆದ ನಂತರ 86 + 86ಕ್ಕೆ ರೆಡಿ ಆಗಬೇಕು. ನೋಡಿ ಬಟ್ಟೆ ಕೊಡ್ರಿ ಅಲ್ಲಿ ಸ್ವಲ್ಪ ಒರೆಸ್ಲಿಕ್ಕೆ. ಸರ್, 0-2 ಸ್ಕೋರ್. ಎರಡು ಸರ್ ನೋಡಿ ಸರ್. ರಂಜನ್ ಅಲ್ಲ ನೀವು? 75 kg ವಿಭಾಗದಲ್ಲಿ ಪೂರ್ವ ಕೇಸರಿಗಾಗಿ ಎರಡನೇ ಸುತ್ತಿ ಧನುಷ್ ವಿ ಬಿ ಫ್ರೆಂಡ್ಸ್. ಅದೇ ರೀತಿ ಅಭಿನ್ ಶೆಟ್ಟಿ ಶಿವಾಜಿ ಫಿಸಿಕಲ್. ಎಸ್ ಸರ್. ನೆಕ್ಸ್ಟ್ ಪ್ರಕಾಶ್ ಹಾಗೂ ಗಗನ್. ಪ್ರಕಾಶ್ ಎಲ್ಲದಿರಿ? ಅದೇ ರೀತಿ ಗಗನ್. ಎಸ್ ಸರ್. ಬ್ಲೂ ಆಕ್ಷನ್. ಹೇಳಿ ಸರ್, ಹೇಳಿ. ಎರಡು 0. ಪ್ರಕಾಶ್ ಹಾಗೂ ಗಗನ್ ರೆಡಿಯಾಗಿ ಬರ್ರಪ್ಪ. ನೀಲಿ ಅವರಿಗೆ ಒಂದು ವಾರ್ನಿಂಗ್.
ಟೈಮ್ ನೋಡ್ರಿ, ಟೈಮ್ ಇದೆಯಾ? ಆಕ್ಟಿವ್ ಪೀರಿಯಡ್ ಸ್ಕೋರ್ 3-0. 3-0. ಸ್ಕೋರ್ 3-0. ನೆಕ್ಸ್ಟ್ ಪ್ರಕಾಶ್ ಹಾಗೂ ಗಗನ್ ಬರ್ರಿ ಒಳಗಡೆ. ಪ್ರಕಾಶ್, ಗಗನ್. ಗಗನ್ ಶಿವಾಜಿ ಫಿಸಿಕಲ್, ಪ್ರಕಾಶ್ DP ಚಿತ್ರಾಪುರ. ಅದಾದ್ಮೇಲೆ ದೀಪಕ್ ಶಿವಾಜಿ ಸರ್ಕಸ್ ಹಾಗೂ ಅನನ್ಯ BB ಬೆಂಗ್ರೆ ರೆಡಿ ಆಗ್ಬೇಕು ನೀವು. ಓಬಳೇಶ್ DP ಚಿತ್ರಾಪುರ, ಸುಹಾನ್ ಸಾಲಿಯಾನ BB ಬೆಂಗ್ರೆ ನೀವು ರೆಡಿ ಆಗ್ಬೇಕು ನೋಡ್ರಿ ನೀವು. ಎಸ್, ರೆಡ್ಡಿಗೆ ವಾರ್ನಿಂಗ್ ಇದೆ. ಇದು ನಡೀತಾ ಇರತಕ್ಕಂಥದ್ದು ಊರ್ವ ಕೇಸರಿಯ 2ನೇ ಸುತ್ತಿನ ಕುಸ್ತಿ. ಇದು ಆಕ್ಟಿವ್ ಪೀರಿಯಡ್. ಕೆಂಪಿನವರಿಗೆ ಒಂದು ಆಕ್ಟಿವ್ ಪೀರಿಯಡ್ ಇದೆ ಈಗ. ಸ್ಕೋರ್ 3-1. 3-1. ನಾಲ್ಕು ಒಂದು. ನೆಕ್ಸ್ಟ್ ಪ್ರಕಾಶ್ ಹಾಗೂ ಗಗನ್ ಬರಪ್ಪ. ಗಗನ್ ಬರೀ ಒಳಗಡೆ. ಟೈಮ್ ಅಪ್. ಕುಸ್ತಿ ಬಹಳ ಅತ್ಯುತ್ತಮವಾಗಿ ಆಡಿದ್ದಾರೆ ಇಬ್ರು.
ಇದರಲ್ಲಿ ಧನುಷ್ ಅವರು ಮುಂದಿನ ಸುತ್ತನ್ನು ತಲುಪಿದರು. ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಗೌತಮ್ ಸುವರ್ಣ ಬೊಕ್ಕಪಟ್ನ ಇವರು ಅಂಕಣದ ಮಧ್ಯೆ ಹೋಗಬೇಕಾಗಿ ವಿನಂತಿ. ಇವರಿಗೆ ನಮ್ಮ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಇದರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ನಮ್ಮ ತಂಡದ ಸದಸ್ಯರಾದ ಅರುಣ್ ಮೆಂಡನ್ ಮತ್ತು ಮಹೇಶ್ ಕುಮಾರ್ ಇವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿದ್ದೇವೆ. ಪ್ರಕಾಶ್ ಕೈ ಎತ್ತಿ ಮೇಲ್ಗಡೆ. ಪ್ರಕಾಶ್ ಹಾಗೂ ದೀಪಕ್, ಇದು ಬಹಳ ಅತ್ಯುತ್ತಮವಾದ ಕುಸ್ತಿ ಇದು. ನೆಕ್ಸ್ಟ್ ದೀಪಕ್ ಹಾಗೂ ಅನನ್ಯ. ದೀಪಕ್ ಶಿವಾಜಿ ಪಜಿಕಲ್, ಅನನ್ಯ ವಿ.ಬಿ. ಬೆಂಗ್ರೆ. ಬೆರಳು ನೋಡಿ ಸರ್, ಬೆರಳು. ನಾಲ್ಕು 0-4 ಸ್ಕೋರ್. ಟೈಮ್ ಅಪ್. ಕೆಂಪು ಪಟ್ಟೆಯವರಿಗೆ ಯಾವುದೇ ಅಂಕಲ್ಲ, ನೀಲಿ ಅವರಿಗೆ 4 ಅಂಕ. ಮೈ ವರ್ಷ ಕಳಿಸ್ರಿ, ಅವರೇ ಮೈ ವರ್ಷ ಕಳಿಸ್ರಿ.
ನೆಕ್ಸ್ಟ್ ದೀಪಕ್ ಶಿವಾಜಿ ಫಿನ್ ಸರ್ಕಸ್ ರೆಡ್, ಅನನ್ಯ BB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್ ರೆಡಿ ಆಗ್ಬೇಕು. ನೆಕ್ಸ್ಟ್ ಬೆರಳು ಬ್ಲೂ ಆಕ್ಷನ್ ಹೇಳ್ರಿ ಬ್ಲೂಗೆ. ಮತ್ತೆರಡು ಅಂಕ ನೀಲಿ ಅವರಿಗೆ. 0-6. ದೀಪಕ್ ಹಾಗೂ ಅನನ್ಯ ಬರ್ರಿ, ರೆಡಿಯಾಗಿ ಬರ್ರಿ. ರೆಡ್ ಈ ಕಡೆ ಸೈಡು. ಸೊನ್ನೆ 7. ನೋಡಿ, ಬಹಳ ಅತ್ಯುತ್ತಮವಾಗಿ ಕುಸ್ತಿ ಆಡಿದ್ದಾರೆ. ಮತ್ತೊಮ್ಮೆ ಮಕ್ಕಳಿಗೆ ಇಬ್ಬರಿಗೂ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಬಹಳ ಅತ್ಯುತ್ತಮ ಕುಸ್ತಿ. ಯಾರಾದ್ರೆ ಗೆಲ್ಲಿ, ಯಾರಾದ್ರೂ ಸೋಲ್ಲಿ, ಒಳ್ಳೆ ಕುಸ್ತಿ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಹಾಗೆ ಎಲ್ಲ ಕುಸ್ತಿ ಕ್ರೀಡಾಸಕ್ತರ ಒಂದು ಮುಖ್ಯ ಕೇಂದ್ರ ಬಿಂದು ಆಗಿರುವಂತಹ ಉರ್ವ ಕೇಸರಿಯ ಈ ಮುಂದಿನ ಪಂದ್ಯಾಟಕ್ಕೆ ನಮ್ಮ ಜೊತೆಗೆ ಮತ್ತೋರ್ವ ಅತಿಥಿ ಜೊತೆ ಆಗ್ತಾ ಇದ್ದಾರೆ. ತುಳು ಸಿನಿಮಾ ರಂಗದಲ್ಲಿ ಪದಾರ್ಪಣೆಯನ್ನು ಮಾಡಿ ಇವತ್ತಿಗೆ ಕನ್ನಡದ ಕಾಂತಾರ ಅನ್ನುವಂಥ ಸಿನಿಮಾದ ಮುಖಾಂತರ ಇಡೀ ವಿಶ್ವಕ್ಕೆ ಪರಿಚಿತ ಆಗಿರುವಂತಹ ನಮ್ಮ ಮಂಡದ ಒಂದು ಕಲಾವಿದೆ ಸ್ವರಾಜ್ ಶೆಟ್ಟಿ ಮೇರೆಗೆ ಒಂದು ಜೋರದ ಕೈತಾಟೆಡೆ ವೇದಿಕೆಗೆ ಎದುಕೊಂಡು ತುಳು ಸಿನಿಮಾ ತುಳು ನಾಟಕ ಈ ಮಾತಾ ಕಾರ್ಯಕ್ರಮದ ಮುಖಾಂತರ ಪುಗಾರ್ತಿನ ಪಡೆಯೋ ನಾರಿನಿ ಕಾಂತಾರದ ಮುಖಾಂತರ ಇಡೀ ಕರ್ನಾಟಕಕ್ಕೆ ಮಾತ್ರ ತಂದಿಡಿ ರಾಷ್ಟ್ರಕ್ಕೆ ಪರಿಚಿತ ನಂಚಿಂತಿರೋಂಜಿ ನಮ್ಮ ಊರದ ಪೆರ್ಮೆದ ಕಲಾವಿದೆ ಸ್ವರಾಜ್ ಶೆಟ್ಟಿ ನೆತ್ತೆರೆಕೆರೆ ಪನ್ಪುನಂಚಿಂತಿನ ಸಿನಿಮಾ ತಂಡ ಇನಿ ನಮ್ಮೊಟ್ಟಿಗೆ ಸೇರೊಂದುಂಡು. ಅಸ್ತ್ರ ಪ್ರೊಡಕ್ಷನ್ಸ್ ಲಂಚುಲಾಲ್ ಬರ್ನ ನಿರ್ಮಾಣ ಬರ್ಪುನಂಚಿಂತಿನ ಸಿನಿಮಾ
ನೆತ್ತರಕೆರೆ ಈ ಸಿನಿಮಾದ ಚಿತ್ರತಂಡನೆ ಎಂಕುಲು ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನದ ಪರವಾದ ಎದುಕೊಂದು ಸ್ವರಾಜ್ ಶೆಟ್ಟಿ ಉಪುನಂಚಿತ ನಮ್ಮ ಕ್ರೀಡಾಪಟು ನಕ್ಲೆಗೆ ಶುಭಾಶಯನ್ ಕೋರೋಡ ಕೇನೊಂದುಲ್ಲೆ ಎಲ್ಲರ ಜೋರಾದ ಚಪ್ಪಾಳೆ ಬರಲಿ ಸ್ವರಾಜ್ ಶೆಟ್ಟಿ ಅವರಿಗೆ. ಇನ್ನೇನು ಕೆಲವು ತಿಂಗಳುಗಳಲ್ಲಿ ನಾವು ನೆತ್ತರಕೆರೆ ಅನ್ನುವಂಥ ಒಂದು ಅದ್ಭುತ ಸಿನಿಮಾವನ್ನು ನೋಡ್ಲಿಕ್ಕಿದ್ದೇವೆ. ನೀವೆಲ್ಲರೂ ಕೂಡ ಶಿವದೂತೆ ಗುಳಿಗೆ ಅನ್ನುವಂತಹ ನಾಟಕವನ್ನ ಕಂಡು ಮೆಚ್ಚಿದ್ದೀರಾ. ಆ ನಾಟಕದ ಮುಖ್ಯ ಪಾತ್ರವಾಗಿ ಅದೇ ರೀತಿಯಾಗಿ ಕಾಂತಾರದ ಗುರುವನಾಗಿ ಇನ್ನು ಮುಂದಕ್ಕೆ ನೆತ್ತರಕೆರೆ ಅನ್ನುವಂತಹ ಅವರದೇ ನಿರ್ದೇಶನದ ಸಿನಿಮಾ ಅಸ್ರಾ ಪ್ರೊಡಕ್ಷನ್ಸ್ ಲಂಚುಲಾಲ್ ಇವರ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ. ಈ ಸಿನಿಮಾದ ನಾಯಕ ನಟ ನಿರ್ದೇಶಕ ಸ್ವರಾಜ್ ಶೆಟ್ಟಿ ಅವರನ್ನ ಸ್ವಾಗತಿಸ್ತಾ ಸಿನಿಮಾದ ಬಗ್ಗೆ ಒಂದು 2 ಪಾತೆರ ಮೂಲ ಸೇರಿದ ಚಿಂತಿನ ತುಳು 2 ಪಾತೆರಡು ಸುರುಕಾದೆ ಅಪ್ಪೆ ಮಾರಿಯಮ್ಮ ಗಡ್ಡಬೂರೊಂದು ಅಂಚನೆ ಜಿಲ್ಲಾ ಮಟ್ಟ ಕುಸ್ತಿ ಪಂದ್ಯಾಟ ಉರುವಕ್ಕೆ ಸೇರಿದ ಇಡೀ ಪದಾಧಿಕಾರಿ ನಕಲಿಗೆ ಮಾತೆರೆಗ್ಲ ಸೊಲ್ಮೆಣ ಸಂದ ಹೊಂದಲ ಎನ್ನ ಈ ಕಾರ್ಯಕ್ರಮಗಳಿತ್ತೇನೆಗೋಸ್ಕರ ಬಾಯಿ ಪೂರ ಪಂದಾಂಡ ಆ್ಯಕ್ಚುಲಿ. ಸೊ ಶಿವದೂತ ಗುಳಿಗೆ ಆದ ಏನನ್ನೇ ಈತ್ ಮುಟ ಕಂತಾರೆ ಕಾಂತಾರಡ ಗುರುವೇ ಆದ ಏನನ್ನೇ ಆಶೀರ್ವಾದ ಮಂತಾರೆ ತೊಂಜಿ ಹೊಸ ಪ್ರಯತ್ನ ನಾಟಕ ರಂಗ ತೀರ್ಥಜತ್ತೊಂದು ಪುನಂಚಿನ ಪೊರ್ತುಡು ಬದಲಾವಣೆ ಕಂತೀನಿ ಶಿವದೂತ ಗುಳಿಗೆ ಇವತ್ತು ನಿಖಿಲ್ ಮಾತೆಲ್ಲ ತೂದು ಎಲ್ಲೂ ತೈವ ಪ್ರದರ್ಶನ ಮಟ್ಟ ಕಂತದಿತ್ತೆ ಯಾರು ಸಿನಿಮಾ ರಂಗಡು ಒಂಜಿ ಬದಲಾವಣೆ ಬೋಡು ಮಸ್ತ್ ಕೋಡಿ ಜನ ಪಾತ್ರ ಬಂದಿದ್ದಾರೆ ಜನಕ್ಕೂ ಥಿಯೇಟರ್ಗೆ ಥಿಯೇಟರ್ ಬರೋಂದಿದ್ದಾರೆ ಒಂದು ಇನ್ನಿತ ದಿನ ಸುಳ್ಳು ಆತಂಡೆ ಕಾಂಡೆ 6 ಗಂಟೆಗ್ಲ ಶೋ ಬೋಲ್ತೊಂದು ಸುಪ್ರಮ್ ಶೋ. ಸೊ ಎಡ್ಡೆ ಕಂಟೆಂಟ್ ಇತ್ತಿನ ಬಂದಂಡ ಖಂಡಿತವಾದ್ಲ ಸಿನಿಮಾ ತೂಪೇರು ಪನ್ಪಿನ ನಂಬಿಕೆ ಎಂಕೊಂಜ ಆಸೆ ಇತ್ತಂಡೆ ಕಾಂತಾರ ಮಂತದ ಏಪ ಕಾಂತಾರದ ಭಾಷೆ ಇತ್ತಿನ ಕಾಂತಾರ ಪೂರ ಭಾಷೆ ಇಡಬೇಕು ತುಳುಕು ಬತ್ತೀವಿ ನಮ್ಮಗಳು ತುಳುಕು ತೂಡೊಂದು ಬಂದು ಅಪ್ಪ ಕೊಂಚ ಆಸೆ ಬತ್ತಿತ್ತನು ಯಾನ್ ಮನ್ಪನಂಚಿನ ಸಿನಿಮಾ ತುಳುಟ ಸಿನಿಮಾ ಪೂರ ಭಾಷೆ ಇಡ್ಲ ಬರೋಡೊಂದು ಬಂದು ಈ ಸಿನಿಮಾ ನೆತ್ತರಕೆರೆ ಆಜಿ ಭಾಷೆಯಲ್ಲಿ ಬರೋದುಂಡು ಸುರುಕು ಅಪ್ಪೆ ಭಾಷೆ 22 ತಾರೀಕಿಗೆ ರಿಲೀಸ್ ಮಂತೋದಿಲ್ಲ ಈಗ ಮಾತೇರ್ನಲ್ಲಿ ಆಶೀರ್ವಾದ ಏನಮ್ಮೆ ತೊಪ್ಪೊಡೊಂದೆ ಅಂತ ಕೇಳೋದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಎಸ್ ಆಯ್ನತ್ತು ಬೇಗಡೆ ನೆತ್ತರಕೆರೆ ತುಳು ಭಾಷೆ ಅಂಚನೆ ಆಜಿ ಭಾಷೆ ಬರೋದು ಪುರಂಚಿಂತಿ ನಾವು ತುಳು ತೊಂಜಿ ಪ್ಯಾನ್ ಇಂಡಿಯಾ ಸಿನಿಮಾ ಪಂಡ ತಪ್ಪವಂದು ನಮ್ಮ ತುಳುವೇರಾದನಕ್ಕೆ ತಾಟಿ ಬೊಟ್ಟು ಜಂದಾಣ ಬೊಕ್ಕ ನಮ್ಮ ಈ ಊರು ಇತ್ತಿದ್ದು ಈ ಊರ್ದ ನೀರಿಲ್ಲ ಈ ಮಣ್ಣು ಉಂತುದಲ್ಲ ಪ್ರಯೋಜನ ಐತಿ. ಸೊ ಅಂಚೆ ತುಳುಲಾಗೆ ಎಂದಡೆ ತುಳು ಭಾಷೆಲಾಗೆ ಎಂದಡೆ ತುಳು ಕಲಾವಿದರ್ಲಾಗೆ ಎಂದಡೆ ಬಂದು ಸೊಲ್ಮೇಲೆ ಇಡೀ ನೆತ್ತರಕೆರೆ ತಂಡಗ ಅಂಚನೆ ಲಂಚುಲಾಲ್ ಮೆರೆಗ್ಲ ಈ ಪುರ್ತನೆ ಸೊಲ್ಮೆ ಸಂದಾಯಿತ ಮಲ್ತೊನ್ನುವ ಅಸ್ತ್ರ ಗ್ರೂಪ್ ಅಸ್ತ್ರ ಪ್ರೊಡಕ್ಷನ್ಸ್ ಮುಖಾಂತರ ಎಂಕಲ್ನ ಕಾರ್ಯಕ್ರಮ ಗಾರ್ಲ ಮಲ್ಲ ಮಟ್ಟದ ಸಹಕಾರ ಕೊಡ್ತೀರಿ. ಸೊ ಥ್ಯಾಂಕ್ ಯು ಟು ದ ಟೀಮ್ ಆಫ್ ಅಸ್ತ್ರ ಅಂಡ್ ನೆತ್ತರಕೆರೆ. ಇದು ಸಹ ಬಹಳ ಅತ್ಯುತ್ತಮವಾದ ಕುಸ್ತಿ. ದೀಪಕ್ ಶಿವಾಜಿ ಸರ್ಕಸ್, ಅದೇ ರೀತಿ ಅನನ್ಯ ವಿಬಿ ಬೆಂಗ್ರೆ. ನೆಕ್ಸ್ಟ್ ಬಾಟ್ ಓಬಳೇಶ್ ಡಿಪಿ ಚಿತ್ರಾಪುರ, ಸುಹಾನ್ ಸಾಲಿಯಾನ ವಿಬಿ ಬೆಂಗ್ರೆ ರೆಡಿ ಇರ್ಬೇಕು ನೀವು. ನೆಕ್ಸ್ಟ್ 86 kg ನಂದಕೃಷ್ಣ ಜಯ ಆಂಜನೇಯ ಅಧ್ಯಾರ್ಪಡವ್ ರೆಡ್, ಸುರೇಶ್ ಡಿಪಿ ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್ನಲ್ಲಿ ರೆಡಿ ಇರಬೇಕು. ಅದೇ ರೀತಿ ನಟರಾಜ್ ಶಿವಾಜಿ ಫಿಸಿಕಲ್ ಹಾಗೂ ಮನೋಜ್ ಶಿವಾಜಿ ಫಿಸಿಕಲ್ ನೀವು ಸಹ ರೆಡಿ ಇರಬೇಕು. ಹಾಗೆ KA19 MJ 3351 ಒಂದು ವೆಹಿಕಲ್, ಹಾಗೆ KA15N 2647 ದಯವಿಟ್ಟು ಪಾರ್ಕಿಂಗ್ನಲ್ಲಿ ಈ ವೆಹಿಕಲ್ ಅನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಾಹನಗಳನ್ನು ತೆರವುಗೊಳಿಸಬೇಕು. KA15N 2647 ಹಾಗೆ KA19 MJ 3351. ಬ್ಲೂ ವಾರ್ನಿಂಗ್ ಆಗಿದೆ ನೋಡಿ. ಈಗ ಓಬಳೇಶ್ ಹಾಗೂ ಸುಹಾನ್ ಸಾಲಿಯಾನ, ಅದಾದ್ಮೇಲೆ 86 kg ರೆಡಿ ಇರಬೇಕು.
ರೆಡ್ ವಾರ್ನಿಂಗ್ ಕೊಡ್ರಿ ಒಂದು ರೆಡ್ಡಿಗೂ. ನೋಡಿ ಇಬ್ಬರಿಗೂ ಒಂದೊಂದು ವಾರ್ನಿಂಗ್ ಆಗಿದೆ ಈಗ. ರೆಡ್ಡಿಗೂ ಒಂದು ವಾರ್ನಿಂಗ್ ಆಗಿದೆ, ಬ್ಲೂಗೂ ಒಂದು ವಾರ್ನಿಂಗ್ ಆಗಿದೆ ಈಗ. ನೀಲಿಗೆ 2 ಅಂಕ, ನೀಲಿಗೆ 2 ಅಂಕ. ಎಬರ್ಸರಿ ಸರ್ ಮೇಲ್ಗಡೆ. 0-2 ಸ್ಕೋರ್, 0-2. ಮತ್ತೆ 2 ಅಂಕ ನೀಲಿ ಪಟ್ಟಿ ಅವರಿಗೆ. Zero for score. Time up. Score 0-4. ರೆಡ್ಡಿಗೆ 0, ನೀಲಿಗೆ 4. ಇದಾದ್ಮೇಲೆ ಓಬಳೇಶ್ ಹಾಗೂ ಸುಹಾನ್ ಸಾಲಿಯಾನ ಬಿಬಿ ಬೆಂಗ್ರೆ. ಮೈ ವರ್ಷ ಕಳಿಸ್ರಿ ಇವ್ರೆ, ಮೈ ವರ್ಷರಿ, ಮೈ ವರ್ಷರಿ, ಮೈ ವರ್ಷರಿ. ನಟರಾಜ ವರ್ಷರಿ, ಮೈ ವರ್ಷರಿ ಇವ್ರೆ, ಮೈ ವರ್ಷ ಕಳಿಸ್ರಿ ಇವ್ರೆ, ಮೈ ವರ್ಷ ಕಳಿಸ್ರಿ. ಹಾ 0-4 ಸ್ಕೋರ್. ನೋಡಿ ಬಹಳ ಅತ್ಯುತ್ತಮವಾಗಿ ಕುಸ್ತಿ ಮಾಡ್ತಾ ಇದ್ದಾರೆ ಇವರು. ಇವರು ಊರ್ವ ಕೇಸರಿಯ 2ನೇ ಸುತ್ತಿನ ಕುಸ್ತಿ, ಇದು ಕ್ವಾರ್ಟರ್ ಫೈನಲ್. ಎರಡು ಅಂಕ. 4-4 6 ಸರ್ ಒಳಗಡೆ 6-4 6-4 ರೆಡ್ಡಿಗೆ 6 ನೀಲಿಗೆ 4 6-4 ಸರ್ ಅಲರ್ಟ್ ಇರಿ. 6-4 ಸ್ಕೋರ್. ರೆಡ್ಡಿಗೆ 6 ನೀಲಿಗೆ 4. ಸರ್ ಓಪನ್ ಮಾಡಿಸಿ ಸರ್. 6-4 ಟೈಮ್ ನೋಡಿ ಸರ್. ಆರು 6 ಲಾಸ್ಟ್ ಮೂಮೆಂಟ್ ಅವ್ರಿಗೆ ಹೇಳಕ್ ಬರಲ್ಲ ಇದು.
8-8. ನೋಡಿ, ಕುಸ್ತಿ ಬಹಳ ಚೆನ್ನಾಗಿ ಆಡಿದ್ದಾರೆ ಇಬ್ರು ಬಹಳ ಚೆನ್ನಾಗಿ ಆಡಿದ್ದಾರೆ. ಆಕ್ಚುಯಲ್ ಸ್ಕೋರ್ 8-8 ಆಗಿ ಬೈಫಾಲ್ ಆಗಿದೆ. ಹೇಳ್ರಿ ಇವ್ರೆ, ಎಬ್ರಿಸ್ ಅವ್ರನ್ನ. ದೀಪಕ್ ಹೇಳ್ರಿ. ಓಬಳೇಶ್, ನೆಕ್ಸ್ಟ್ ಬಾಟ್ ಓಬಳೇಶ್ ಹಾಗೂ ಸುಹಾನ್ ಸಾಲಿಯಾನ. ಸರ್ ಗಾಳಿ ಮಾಡಿ ಸರ್, ಸ್ವಲ್ಪ ಗಾಳಿಗೆ ಇದು ಮಾಡ್ರಿ ಅವ್ರಿಗೆ. ದೀಪಕ್ ಸ್ವಲ್ಪ ಬ್ರೀತ್ ಔಟ್ ಮಾಡ್ಕೊಳ್ಳಿ ಸರ್. ಗಾಳಿ ಓಬಳೇಶ್, ಸುಹಾನ್ ಸಾಲಿಯಾನ. ಇದಾದ ಮೇಲೆ 86 kg ನಂದಕೃಷ್ಣ, ಸುರೇಶ್ ಡಿಪಿ ಚಿತ್ರಾಪುರ. ನಂದಕೃಷ್ಣ ಹಾಗೂ ಸುರೇಶ್ ಡಿಪಿ ಚಿತ್ರಾಪುರ ಸೆಮಿಫೈನಲ್. ಅದು ನೀಲಿ ಅವರಿಗೆ 1 ಅಂಕ. ನಟರಾಜ್ ಹಾಗೂ ಮನೋಜ್, ನೀವು ರೆಡಿ ಆಗಿರಪ್ಪ. ಇನ್ನು 42 kg ವಿಭಾಗದಲ್ಲಿ ನೀವು ರೆಡಿ ಆಗಬೇಕು. ಶಿವ ಡಿಪಿ ಚಿತ್ರಾಪುರ ರೆಡ್, ಪರಶುರಾಮ ಡಿಪಿ ಚಿತ್ರಾಪುರ ಬ್ಲೂ. ಅದೇ ರೀತಿ ಆಯುಷ್ ಪೂಜಾರಿ, ಆಂಜನೇಯ ಶಶಿತ್ಲು, ಕಿಸನ್ ಆಂಜನೇಯ ಶಶಿತ್ಲು, ನೀವು ರೆಡಿ ಆಗ್ಬೇಕಲ್ಲಿ. ಸ್ಕೋರ್ 0-5. ಎಂಬತ್ತಾರು kg ವಿಭಾಗದಲ್ಲಿ ರೆಡಿ ಆಗ್ಬೇಕು ನೋಡ್ರಪ್ಪ ಅಲ್ಲಿ. 2-3 ನಂದಕೃಷ್ಣ ಹಾಗೂ ಸುರೇಶ್. ಅದಾದ್ಮೇಲೆ ಪ್ಲಸ್ 86. ಎಸ್ ಸರ್. 07 ಸಮನ್ವಿತ್ ಗೋವಿಂದಾಸ್ ರೆಡ್ ಕಾಸ್ಟ್ಯೂಮ್, ರೆಡಿ ಇರ್ಬೇಕು ನೀವು. ಸಾಜನ್ ಕರ್ಕೇರ ಬ್ಲೂ ಕಾಸ್ಟ್ಯೂಮ್ನ ರೆಡಿ ಇರ್ಬೇಕು ನೀವು. ರಶೀದ್ ಶಿವಾಜಿ ಸರ್ಕಸ್ ಹಾಗೂ ನವರಾಜ್ ಶಿವಾಜಿ ಫಿಸಿಕಲ್, ನೀವು ರೆಡಿ ಇರ್ಬೇಕಲ್ಲಿ. ಅದಾದ್ಮೇಲೆ 42 kg ವಿಭಾಗದ ಕುಸ್ತಿಪಟುಗಳು ರೆಡಿ ಆಗಬೇಕು. 46, 50 kg, 57 kg, 61, ನೀವೆಲ್ಲ ರೆಡಿ ಇರ್ಬೇಕು ನೋಡ್ರಪ್ಪ. ಇನ್ನೊಂದು ಸುತ್ತಾಗ್ತತಿ ಸರ್. ಟೈಮ್ ಹುಡುಗಿಯರಿಗೆ ಕಳಿಸ್ಬಿಡ ಸರ್. ಈಗ ಬೇಡ ಸರ್, ಆಗಲ್ಲ. ಹುಡುಗಿಯರನ್ನ ಬಿಡೋಣ, ಹುಡುಗಿಯರ್ ಬಿಟ್ಟು ಹುಡುಗರು ಹೊಡ್ಕೊಂಡ್ಬಿಡೋಣ. ಆಯ್ತಲ್ಲ ಸರ್? ಎಷ್ಟಾಯ್ತು? 9 ಅಲ್ಲ? 0-9 ಸ್ಕೋರ್. ಈಗ ನೆಕ್ಸ್ಟ್ ಒಂದೊಂದು ವೆಯ್ಟ್ ಆಗ್ತಿದ್ದಂಗೆ ಕಳಿಸ್ಬಿಡೋಣ ಉಪ್ಪಿಗೆ. ಇನ್ನೊಂದು ರೌಂಡ್ ನನ್ನ 10 ಕುಸ್ತಿ ಅದಾವೆ, ಎಲ್ಲ ಸೆಮಿಫೈನಲ್ ಮುಗಿದೋಗತ್ತೆ.
ಟೈಮ್ ಅಪ್. ಸರ ಹೊಡ್ರಿ. ನಂದಕೃಷ್ಣ ಬರ್ರಿ ಒಳಗಡೆ. ನಂದಕೃಷ್ಣ ಹಾಗೂ ಸುರೇಶ್ ಬರ್ರಿ. ನಂದಕೃಷ್ಣ ಸರ್ 10 ಪಾಯಿಂಟ್ ಆಯ್ತು ಬಿಡಿ ಸರ್. ನಂದಕೃಷ್ಣ ಇದು 86 kg ವಿಭಾಗದ ಕುಸ್ತಿ. 1 ವರ್ಸಸ್ 2, 2 ವರ್ಸಸ್ 3 ಸರ್. ಸರಿ ಸರ್ ಆಯ್ತು. ನಟರಾಜ್ ಮನೋಜ್ ಸಮನ್ವಿತ್ ಗೋವಿಂದಾಸ್ ಸಾಜನ್ ಕರ್ಕೇರ ಬಿಬಿ ಬೆಂಗ್ರೆ. ಒಂದು ಅಂಕ ನೀಲಿಪಟ್ಟಿ ಅವರಿಗೆ. ಇಲ್ಲ ಇನ್ನೊಂದು ರೌಂಡ್ ಹೊಡೆದ್ಬಿಡೋಣ, ಭಾಳ ಕುಸ್ತಿ ಇಲ್ಲ, ಹುಡುಗಿಯರನ್ನ ಕಳಿಸ್ಬಿಡೋಣ. ಈಗ ಹುಡುಗರು ಕ್ಲಿಯರ್ ಆಯ್ತು ಅಂತಂದ್ರೆ ಹುಡುಗಿಯರು ಸ್ಟಾರ್ಟ್ ಮಾಡ್ಕೊಂಬಿಡೋಣ ಊಟ ಬಂದು. ಹೇಳ್ಬಿಡಿ ಸರ್, ವಾರ್ನ್ ಮಾಡಿ ರೆಡ್ಡಿಗೆ. ನಮಸ್ತೆ ಮೇಡಮ್, ಮತ್ತೆ ಆರಾಮಿದ್ದೀವಿ? ಮಕ್ಕಳು ಬಂದಾರಲ್ಲ? ಸರ್ ಹೆಡ್ ನೋಡಿ ಸರ್, ಅದು ಒಳಗಿದೆ. ಎರಡು ಒರಿಜಿನಲಿ ಬಂದು ಮತ್ತೆ 2 0-5. ಸರ್ ಈಗ ಇಲ್ಲಿಗೆಲ್ಲ ಫೈನಲ್ ಇವರೆಲ್ಲ ಊಟಕ್ಕೆ ಹೋಗ್ಬೋದು. ಈಗ ಇವರು ಹೋಗ್ಬೋದು, ಆಮೇಲೆ ಇವರು ಹೋಗ್ಬೋದು. ಇಲ್ಲಿ ನೋಡ್ರಿ ಸೆಮಿ ನಡೀತಾ ಇತ್ತು ಈಗ ನೋಡ್ರಿ. ಇದ್ರಾಗೆ 42 kg 1 ರೌಂಡ್ ಹೊಡ್ಬಿಟ್ಟು ಇವರು ಊಟಕ್ಕೆ ಹೋಗ್ತಾರೆ. ಆಮೇಲೆ ಹೊಡ್ಕೊಂಡು ಹೋಗ ನಿಮ್ಮನ್ನ. ಒಂದು ಭಾಳ ಇಲ್ಲ, 2 2 4 6 6 2 8 10 12 ಕುಸ್ತಿ ಅದಾವೆ ಅಷ್ಟೇ. ಆಮೇಲೆ ಎಲ್ಲ ಸೆಮಿಫೈನಲ್, ಆಮೇಲೆ ಹುಡುಗಿಯರು ಸ್ಟಾರ್ಟ್. ನೋಡಿ, ಮಹಿಳೆಯರ ಹಾಗೂ ಬಾಲಕಿಯರ ವಿಭಾಗದ ಕುಸ್ತಿಪಟುಗಳು ಮೇಲ್ಗಡೆ ಫ್ಲೋರ್ ಒಳಗಡೆ ಊಟ ರೆಡಿ ಇದೆ. ದಯವಿಟ್ಟು ಹೋಗಿ ಊಟ ಮಾಡಿ ಬೇಗ. ನಿಮ್ದು ಸ್ಟಾರ್ಟ್ ಮಾಡ್ತೇವೆ. ಇನ್ನೇನು ಪುರುಷರು ಹಾಗೂ ಬಾಲಕರ ವಿಭಾಗದ ಕೆಲವೇ ಕುಸ್ತಿಗಳು ಬಾಕಿ ಅದಾವೆ. ಮಹಿಳೆಯರ ಹಾಗೂ ಬಾಲಕಿಯರ ಕುಸ್ತಿಯನ್ನು ಪ್ರಾರಂಭ ಮಾಡ್ತೇವೆ. ಬೇಗ ಊಟ ಮುಗಿಸಿ ನೀವು. 3rd ಫ್ಲೋರ್ ಒಳಗಡೆ ನೋಡಿ, 3rd ಫ್ಲೋರ್ ಒಳಗಡೆ ಊಟ ರೆಡಿ ಇದೆ. ಮಹಿಳೆಯರ ಹಾಗೂ ಬಾಲಕಿಯರ ವಿಭಾಗದ ಕುಸ್ತಿಪಟುಗಳು. ಮತ್ತೊಂದು ಅಂಕ ನೀಲಿಪಟ್ಟಿ ಅವರಿಗೆ.
0-6. 30 ಸೆಕೆಂಡ್ ರೆಸ್ಟ್ ಆಯ್ತಾ? ನಟರಾಜ್ ಮನೋಜ್, ನಟರಾಜ್ ಹಾಗೂ ಮನೋಜ್, ಟೈಮ್ ಅಪ್. 0-6 ಸ್ಕೋರು. ಏನು ನೋಡಿ, ಮಹಿಳಾ ಕುಸ್ತಿಪಟುಗೂ ಬಾಲಕಿಯರ ಕುಸ್ತಿಪಟುಗಳು ದಯವಿಟ್ಟು ಬೇಗ ಊಟ ಮುಗಿಸಿ. ನೀವು 3ನೇ ಫ್ಲೋರ್ನೊಳಗಡೆ ಊಟ ರೆಡಿ ಇದೆ. ನಿಮ್ಮನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನಿಲ್ಸೋದಿಲ್ಲ. ಹೋಗ್ರಿ ಅಮ್ಮ, ಬೇಗ ಮಕ್ಕಳುಗಳು ಬೇಗ ಊಟ ಮುಗಿಸಿ. ನೋಡಿ, ಪ್ಲೇಯರ್ಸ್ ಹಾಗೂ ಕೋಚಸ್ಸಿಗೆ ಊಟ ಇದೆ ಅಲ್ಲಿ. ದಯವಿಟ್ಟು ಹೋಗಿ ಊಟ ಮುಗಿಸಿ ಅಮ್ಮ. ನಟರಾಜ್ ಮನೋಜ್ ಬನ್ನಿ, ಇಲ್ಲಿ ಯಾರು ಒಬ್ರು ಆಡ್ತಾರ. ನಟರಾಜ್ ಇಲ್ಲಿ ಇಲ್ಲಿ ನೆಕ್ಸ್ಟ್ +86 ಸಮನ್ವಿತ್ ಗೋವಿಂದಾಸ್ ರೆಡ್ ಕಾಸ್ಟ್ಯೂಮ್ ಹಾಗೂ ಸಾಜನ್ ಕರ್ಕೆರ BB ಬೆಂಗ್ರೆ ರೆಡಿ ಆಗ್ಬೇಕಿದೆ ಆದ ತಕ್ಷಣನೇ. ರಶೀದ್ ಶಿವಾಜಿ ಸರ್ಕಸ್, ನವರಾಜ್ ಶಿವಾಜಿ ಫಿಸಿಕಲ್ ರೆಡಿ ಆಗ್ಬೇಕು ನೀವು. ನವರಾಜ್ ಹಾಗೂ ನವರಾಜ್ .08 ಸ್ಕೋರ್. ಸಮನ್ವಿತ್ ಎಲ್ಲಿ ಬರ್ರಿ, ರೆಡಿಯಾಗಿ ಬರ್ರಿ. ಟೈಮ್ ಅಪ್. ಈ ಒಂದು ಕುಸ್ತಿನಲ್ಲಿ ಸುರೇಶ್ ಅವರು ಫೈನಲ್ ಹಂತವನ್ನು ತಲುಪಿದ್ದಾರೆ. ಪ್ಲಸ್ ಸಮನ್ವಿತ್ ಬರ್ರಿ ಒಳಗಡೆ, ಸಮನ್ವಿತ್ ಹಾಗೂ ಸಾಜನ್. ರಶೀದ್ ಬರ್ರಿ ಹಾಗೂ ನವರಾಜ್. ಎಸ್ ಸರ್. ನೋಡಿ, +86 86 kg ಆಮೇಲೆ 36 kg ವಿಭಾಗದ ಕುಸ್ತಿಪಟುಗಳು ಊಟಕ್ಕೆ ಹೋಗ್ಬೋದು ನೀವು ಸರ್. ಹೋಗಿ. ಸಾಜನ್ ಕರ್ಕೆರ ಆಯ್ತಲ್ಲ ಈಗ. ನೆಕ್ಸ್ಟ್ ರಶೀದ್ ಶಿವಾಜಿ ಸರ್ಕಸ್, ನವರಾಜ್ ಶಿವಾಜಿ ಫಿಸಿಕಲ್. +86 kg +86 kg 36 kg ಊಟ ಮಾಡ್ಬೋದು ಪುರುಷ ಹಾಗೂ ಬಾಲಕರ ವಿಭಾಗದ ಕುಸ್ತಿಪಟುಗಳು. ಊಟಕ್ಕೆ ಹೋಗಿ. 42 kg ವಿಭಾಗದಲ್ಲಿ ಶಿವ DP ಚಿತ್ರಾಪುರ ಬರಪ್ಪ. ನೀನು ಇದಾದ ತಕ್ಷಣನೇ
ಶಿವ DP ಚಿತ್ರಾಪುರ, ಪರಶುರಾಮ್ DP ಚಿತ್ರಾಪುರ. ರೆಡಿಯಾಗಿ ಬರ್ರಿ. ಅದೇ ರೀತಿ ಯಾರು ಶಿವ ಯಾರು ಬಿಟ್ಕೊಡೋರು ಬಿಡಿ. ಹೌದಾ? ಓಕೆ, ಹೋಗ. ನೆಕ್ಸ್ಟ್ ಅದೇ ರೀತಿ ಆಯುಷ್ ಪೂಜಾರಿ ಆಂಜನೇಯ ಶಶಿತ್ಲು, ಕಿಸನ್ ಆಂಜನೇಯ ಶಶಿತ್ಲು. ಬರ್ರಪ್ಪ, ಇಬ್ರು ಎಲ್ಲದಿರಿ? ಆಯುಷ್ ಪೂಜಾರಿ ಆಂಜನೇಯ ಶಶಿತ್ಲು, ಆಯುಷ್ ಪೂಜಾರಿ, ಕಿಸನ್ ಆಂಜನೇಯ ಶಶಿತ್ಲು. ಇಬ್ರು ಆಂಜನೇಯದರವರು. ಆಯುಷ್ ಪೂಜಾರಿ, ಕಿಶನ್ ಆಂಜನೇಯ ಶಶಿತ್ಲರು ಎಲ್ಲಿದ್ದೀರಿ? ಇಬ್ರು ಬರೀಲಿ. ಇಲ್ಲಿ ಬರ್ರಣ್ಣ, ಇಲ್ಲಿ ಆಡ್ತಿರಲ್ಲ. ಹಾ, ಇದಾದ ತಕ್ಷಣ ನಿಮ್ದೇ ಇರೋದು. ಏನಾಗಿದೆ ಸರ್ ಸ್ಕೋರ್? ನಾಲ್ಕು ಅಂಕ ನೀಲಿ ಪಟ್ಟಿ ಅವರಿಗೆ. 46 kg ವಿಭಾಗದಲ್ಲಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್, ಪ್ರಜ್ವಲ್ ಪೂಜಾರಿ ರೆಡ್, ಪೃಥ್ವಿರಾಜ್ DP ಚಿತ್ರಾಪುರ ಬ್ಲೂ. ರೆಡಿ ಇರ್ಬೇಕು ನೋಡಪ್ಪ ನೀವು. ಪ್ರಜ್ವಲ್ ಪೂಜಾರಿ ಹಾಗೆ ಪೃಥ್ವಿರಾಜ್ ರೆಡಿ ಇರ್ಬೇಕು ನೀವು. ಅದೇ ರೀತಿ ಕುಮಾರ್ DP ಚಿತ್ರಾಪುರ, ಪ್ರತೀಕ್ ಆರ್ DP ಚಿತ್ರಾಪುರ, ಸಾರಿ VB ಬೆಂಗ್ರೆ ರೆಡಿ ಇರ್ಬೇಕು ನೀವು. 2-4 ಸ್ಕೋರ್. ಸರಿ ಸರ್, 2-4 ಅಲ್ಲ? ಎರಡು 6. ಎಷ್ಟು? 2-8 ಅಲ್ಲ? 2-8. ಆಯುಷ್ ಪೂಜಾರಿ ಹಾಗೂ ಕಿಶನ್ ರೆಡಿಯಾಗಿ ಬರ್ರಿ ನೀವು. ನೋಡಿ, 36 kg ವಿಭಾಗದ ಕುಸ್ತಿಪಟುಗಳು, 86 kg ಪ್ಲಸ್ 86. ಹೋಗಿ ಊಟಕ್ಕೆ ಹೋಗ್ಬಂದು ನೋಡ್ರಪ್ಪ ನೀವು. 2-8 ಸ್ಕೋರ್. ಬರ್ರಿ ಒಳಗಡೆ. 2-8. ಹಾಂ, ಇನ್ನು 42 kg ಒಂದು ಕೊಟ್ಟಿದೆ ಅಲ್ಲಿ. ಆಯುಷ್ ಪೂಜಾರಿ, ಕಿಶನ್ ಆಂಜನೇಯ ಶಶಿತ್ಲ ಅವರಿಬ್ರು. ಸರ್, 2 ನಿಮಿಷ. 46 kg ಪ್ರಜ್ವಲ್ ಪೂಜಾರಿ. ಬಾಪ ಒಳಗಡೆ ಬಾ. ಪೃಥ್ವಿರಾಜ್ DP ಚಿತ್ರಾಪುರ ಸೆಮಿಫೈನಲ್ ಇದು. ಬರ್ಬೇಕಿಬ್ರು. ಪ್ರಜ್ವಲ್ ಪೂಜಾರಿ,
ಪೃಥ್ವಿರಾಜ್ DP ಚಿತ್ರಾಪುರ, ಅದೇ ರೀತಿ ಕುಮಾರ್ DP ಚಿತ್ರಾಪುರ ಹಾಗೂ ಪ್ರತೀಕ್ ಆರ್ BB ಬೆಂಗ್ರೆ ರೆಡಿಯಾಗಿ ಬರ್ಬೇಕು ನೀವು. ನೋಡಿ 36 kg 86 kg ಪ್ಲಸ್ 86 kgನವ್ರು ಊಟಕ್ಕೆ ಹೋಗ್ಬೋದು. ಆಮೇಲೆ 42 kgನವರು ಊಟಕ್ಕೆ ಹೋಗ್ಬೋದು. ಈಗ 0-2 ಸ್ಕೋರ್ 42, 36, 86 ಪ್ಲಸ್ 86 ಊಟಕ್ಕೆ ಹೋಗ್ಬೋದಾವ್ ನೋಡ್ರಿ ನೀವು. ಇನ್ನು 46, 50, 47, 61, 61, 66, 75 ಕುಸ್ತಿ ನಡೀತವೆ. ಮತ್ತೆರಡು ಅಂಕ ನೀಲಿ ಅವರಿಗೆ. हाँ 06 ಟೈಮ್ ಅಪ್ ಆಗಿದೆ. ಸ್ಕೋರ್ 06 ಆಗಿದೆ. ಸರ್ ಹೊಡ್ರಿ. ಪ್ರಜ್ವಲ್ ಪೂಜಾರಿ ಬರ್ರಿ ಒಳಗಡೆ. ಎಲ್ಲಿದ್ದಾರೆ? ಹಾ ಬಾಪ ಒಳಗಡೆ ಬಾ. ಪೃಥ್ವಿರಾಜ್ DP ಚಿತ್ರಾಪುರ, ಪೃಥ್ವಿರಾಜ್ ಕಳಿಸ್ರಿ ಒಳಗಡೆ ಕಳಿಸ್ರಿ. ಮತ್ತೆರಡು ಅಂಕ. ಸರ್ ಸರ್ ಹೆಸರು ಕೇಳಿ ಅವನ ಕಿಸನ್. ಅವನು ಕಿಸನ್ನ. ಇನ್ನು 46 ಪ್ರಜ್ವಲ್ ಪೂಜಾರಿ. ಒನ್ ವರ್ಸಸ್ 7 ಪೃಥ್ವಿರಾಜ್. ಚಿತ್ತು ಪ್ರಾಣಕ್ಕೇನೆ ಕುಟ್ಟು ಬಂದ ನೋಡೋ ಪೈಲ್ವಾನ್. ಪೃಥ್ವಿರಾಜ್ ಕೈ ಎತ್ತಪ್ಪ. ಓಕೆ. ಕುಮಾರ್ DP ಚಿತ್ರಾಪುರ ನೋಡಪ್ಪ ಬೇಗ ಬರ್ರಿ, ಟೈಮ್ ಆಗಲ್ಲ, ಇನ್ನು ಬಹಳ ಕುಸ್ತಿಗಳದಾವೆ. ಕುಮಾರ್ DP ಚಿತ್ರಾಪುರ ಎಲ್ಲದಿಯಪ್ಪ? ಬಾರ ಒಳಗಡೆ ಬಾ. ಪ್ರತೀಕ್ ಆರ್ BB ಬೆಂಗ್ರೆ. ಪ್ರತೀಕ್ ಹಾಗೂ ಕುಮಾರ್. ಆಮೇಲೆ 50 kg ಕುಮಾರ್ DP ಚಿತ್ರಾಪುರ ರೆಡ್. ಮಿಲಾನ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್ ರೆಡಿಯಾಗಿ ಬರ್ಬೇಕು ನೀವು.
ಅದೇ ರೀತಿ ಮೊಹಮ್ಮದ್ ಇಸಾನ್ BHL ಸುರತ್ಕಲ್, ರಮೇಶ್ DP ಚಿತ್ರಾಪುರ, ನೀವು ಸಹ ರೆಡಿ ಆಗಿ ಬರ್ಬೇಕಲ್ಲಿ. ಸರ್ ಓಪನ್ ಮಾಡಿಸಿ ಆಡಿಸಿ ಸರ್. ₹57 ಅಜಿತ್ ರೆಡಿ ಇರಪ್ಪ. ಅಜಿತ್, VB ಬೆಂಗ್ರೆ, ರಂಗನಾಥ್ DVH ದಡ್ಡಲ್ಕಾಡು, ಧರ್ಮರಾಜ್ DVH ದಡ್ಡಲ್ಕಾಡು ರೆಡ್, ಕಿಶನ್ ಆಂಜನೇಯ ಶಶಿತ್ಲು, ಕ್ರಿಶ್ ಆಂಜನೇಯ ಶಶಿತ್ಲು ರೆಡಿ ಇರ್ಬೇಕು ನೀವು. ಕುಮಾರ್ DP ಚಿತ್ರಾಪುರ 46 kg. ಕುಮಾರ್ DP ಚಿತ್ರಾಪುರ ರೆಡ್. ಪ್ರತೀಕ್ R VB ಬೆಂಗ್ರೆ ಪಾಪ. ಟೈಮ್ ಅಪ್. ಸ್ಕೋರ್ 2-1. ನೋಡಿ 86 kg ಪ್ಲಸ್ 86 kg 36 kg 42 kg. ದಯವಿಟ್ಟು ಊಟ ಮುಗಿಸ್ಬಿಡಿ ನೀವು, ಮತ್ತೆ ಕುಸ್ತಿ ಬರ್ತಾವ ನಿಮ್ಮವು. ಕುಮಾರ್ ಹೋಗ್ಬಾರಪ್ಪ, DP ಚಿತ್ರಾಪುರ ಒಳಗಡೆ ಹೋಗು. ಪ್ರತೀಕ್ VB ಬೆಂಗ್ರೆ ನೀವು ಹೋಗಪ್ಪ ಒಳಗಡೆ ಹೋಗು, ಒಳಗಡೆ ಹೋಗು. ಪ್ರತೀಕ್ R ಬರ್ರಿ ಒಳಗಡೆ. ನೋಡ್ಲಿಲ್ಲ. 2-2 ಸ್ಕೋರ್ 2-2 ಆಗಿದೆ ನೋಡ್ರಿ. ಸ್ಕೋರ್ 2-2 ನೋಡಿ. ಇದೊಂದು ರೌಂಡ್ ಮುಗಿದ ತಕ್ಷಣ ಮಹಿಳೆಯರ ಹಾಗೂ ಬಾಲಕಿಯರ ವಿಭಾಗದ ಕುಸ್ತಿ ರೆಡಿ ಆಗ್ಬೇಕು ನೀವು. ಸರ್ ಹೋಗಪ್ಪ. ಕುಮಾರ್ DP ಚಿತ್ರಾಪುರ, ಪ್ರತೀಕ್ R VB ಬೆಂಗ್ರೆ. ಎಸ್ ಸರ್. ಐವತ್ತು kg ವಿಭಾಗದಲ್ಲಿ ಕುಮಾರ್ DP ಚಿತ್ರಾಪುರ ಬಾರಪ್ಪ ಒಳಗಡೆ. ಮಿಲನ್ ಆಂಜನೇಯ ಶಶಿತ್ಲು, ಮಿಲನ್ ಆಂಜನೇಯ ಶಶಿತ್ಲು. ಕುಮಾರ್ DP ಚಿತ್ರಾಪುರ 50 kg ವಿಭಾಗದಲ್ಲಿ ಯಾರಪ್ಪನು ಬಾ ಒಳಗಡೆ ಬಾ. ಹಾ ರೆಡಿ ಇರು. ಮಿಲನ್ ಆಂಜನೇಯ ಶಶಿತ್ಲು. ಸರ್ ಸ್ಕೋರ್ ಆಗಿಲ್ಲ ನೋಡ್ರಿ.
ಸ್ಕೋರ್ ಆಗಿಲ್ಲ. ಮೊಹಮ್ಮದ್ ದಿಸಾಮ್ ರೆಡ್ಡಿಗೆ 2. ರಮೇಶ್ ಡಿಪಿ ಚಿತ್ರಾಪುರ. ನಾಲ್ಕು 0. ಎಂಟು 0. ಎಂಟು 2. ನೆಕ್ಸ್ಟ್ ಬೋಟ್ 50 kg ದಲ್ಲಿ ಕುಮಾರ್ ಡಿಪಿ ಚಿತ್ರಾಪುರ ಹಾಗೂ ಮಿಲನ್ ಆಂಜನೇಯ ಶಶಿತ್ಲು 2. ಹತ್ತು 2. ಸರ್ ಟೈಮ್ ಅಪ್. ಸರ್ ಹೆಸರು ಕೇಳ್ರಿ ಅವಂದ. ಕುಮಾರ್ ಅಲ್ಲ ಒಂದು ಕುಮಾರ್. ಹಾಂ, ನೀವು ಫೈನಲ್ ಎಂಟ್ರಿ ಅದ್ಯಪ್ಪ ನೀನು. ನೆಕ್ಸ್ಟ್ 50 kg ಕುಮಾರ್ ಡಿಪಿ ಚಿತ್ರಾಪುರ. ಮಿಲನ್ ಆಂಜನೇಯ ಶಶಿತ್ಲು. ಇಲ್ಲ ಇದೆ 74 ಇದೆ. 75 ಮುಟ ಕುಸ್ತಿ ಇದೆ. 75 ತನಕ 61, 66, 57, 75 ಒಂದೊಂದು ಕುಸ್ತಿ ಇದೆ. ಸೆಮಿಫೈನಲ್ ಎಲ್ಲ ರೆಡಿ ಆಗಿರ್ಬೇಕು ನೀವು. ಆಮೇಲೆ ಊಟಕ್ಕೆ ಬಿಡೋದೆಲ್ಲ. ಈಗ 36, 42, 46, 86 ಪ್ಲಸ್ 86 ಊಟಕ್ಕೆ ಹೋಗ್ಬೋದು ನೀವು. ಮೊಹಮ್ಮದ್ ದಿಸಾಮ್ ಬಾಪ ಒಳಗಡೆ ಬರೋ. ರಮೇಶ್ ಡಿಪಿ ಚಿತ್ರಾಪುರ. ಕೈ 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 ಏ ಬಿಡ.
ಮೊಹಮ್ಮದ್ ದಿಸಾಮ್, ರಮೇಶ್ ಬಾರಪ್ಪ, ರೆಡಿಯಾಗಿ ಬರ ನೀವು. ಒಳಗಡೆ ಕರ್ಕೊಂಡು ಒಳಗಡೆ ಹೋಗೋಣ. 2-0 ಸ್ಕೋರ್. ಇನ್ನು 57 kg ಅಜಿತ್ BB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ರಂಗನಾಥ್ DVH ದಡ್ಡಲ್ಕಾಡು ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಧನ್ರಾಜ್ DVH ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್, ಕಿಸನ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ರೆಡಿ ಇರ್ಬೇಕು ನೀವು. ಇನ್ನು 61 kg ಒಳಗಡೆ ಪ್ರಜ್ವಲ್ ಶಿವಾಜಿ ಫಿಸಿಕಲ್ ರೆಡ್, ವಿವೇಕ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಆದಿತ್ಯ ಜೈ ಆಂಜನೇಯ ಅಡ್ಡೇರ್ಪಡವ್ ರೆಡ್, ತನುಷ್ ಆಂಜನೇಯ ಶಶಿತ್ಲು ಬ್ಲೂ. ರೆಡಿ ಇರ್ಬೇಕು ನೀವು. ಸ್ಕೋರ್ ಏನ ಸರ್? 2-0 ಅಲ್ಲ, ಸ್ಕೋರ್ 2-0. ಸರ ಹೊಡಿರಿ. ಎರಡು 0 ಸ್ಕೋರ್. ಎರಡು. ಎರಡು 4-2. ಹಿಸಾಮ್ ಎಲ್ಲದಿಯಪ್ಪ, ಬಾರ ಒಳಗಡೆ. ರಮೇಶ್ DP ಚಿತ್ರಾಪುರ ಯಾರು? ರಮೇಶ್ ಯಾರು? ನಿಧಾನ. ನಾಲ್ಕು ಸ್ಕೋರ್. ನಾಲ್ಕು 6. ಆಗಿಲ್ಲ, ಇನ್ನು ಕಾಲು ಬಿಟ್ಟಿಲ್ಲ ಅವನು. ಸರ್ ಎಬ್ಬರಿಸ್ರಿ ಸರ್. ಬಂದ್ರು 1 ಪಾಯಿಂಟ್ ಅದು. 2 6. ಮತ್ತೆ ನೀಲಿಗೆ 2. ಮೊಹಮ್ಮದ್ ಇಸಾಮ್, BHL. ಅದೇ ರೀತಿ ರಮೇಶ್ DP ಚಿತ್ರಾಪುರ. ಇನ್ನು 57 kg ಅಜಿತ್ VB ಬೆಂಗ್ರೆ. 57 kg ಎಲ್ಲದಿರಿ? ಅಜಿತ್ VB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ರಂಗನಾಥ್ DVH ದಡ್ಡಲ್ಕಾಡು. ಬೇಗ ಬರ್ರಿ, ಟೈಮ್ ಇನ್ನು ಭಾಳ ಟೈಮ್ ಆಗಲ್ಲ, ಇನ್ನು ಭಾಳ ಕುಸ್ತಿ ಅದಾವೆ.
ಧರ್ಮರಾಜ್ ಡಿವೇಜ್ ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್, ಕಿಸನ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ನೀಲಿಗೆ ವಾರ್ನಿಂಗ್ ಬಡ್ರಿ ಸರ್, ವಿಸಲ್ ಬಡ್ರಿ. ಅಜಿತ್ ವಿ ಬೆಂಗ್ರೆ ಎಲ್ಲದಪ್ಪ ಅಜಿತ್, 57 kg. ಬಾ ಒಳಗಡೆ ಬಾ. ರಂಗನಾಥ್ ಡಿವೇಚ್ ದಡ್ಡಲ್ಕಾಡು, ಇಬ್ರಿಗೂ ಒಂದೊಂದು ವಾರ್ನಿಂಗ್ ಆಗಿದೆ ಈಗ. ನೀಲಿಗೆ 2. ಒಳಗಡೆ ತದ್ದು. ರಂಗನಾಥ್ ಎಲ್ಲದಪ್ಪ ರಂಗನಾಥ್, ಕೈ ಎತ್ತೋ. ಡಿವೇಚ್ ದಡ್ಡಲ್ಕಾಡು. ಹಾ ರೆಡಿಯಾಗಿ ಒಳಗಡೆ ಹೋಗು. ನಾಲ್ಕು 0. ಆರು 0. 2. 6-2. ಟೈಮ್ ಅಪ್. 6-2. ಇದಾದ ತಕ್ಷಣ 57 kg ವಿಭಾಗದ ಕುಸ್ತಿಪಟುಗಳು 61, 66, 75. ಬಾಕಿದರೆಲ್ಲ ಊಟಕ್ಕೆ ಹೋಗ್ಬೋದು ನೋಡ್ರಪ್ಪ ನೀವು. 57, 61, 66, 75 ಬಿಟ್ಟು ಬಾಕಿದರೆಲ್ಲ ಊಟ ಮಾಡಿ. ಅದಾದ ತಕ್ಷಣ ಮಹಿಳೆಯರ ವಿಭಾಗದ ಕುಸ್ತಿಯನ್ನು ಪ್ರಾರಂಭ ಮಾಡ್ತೀವಿ ನಾವು. ಬಾಲಕಿಯರ ಹಾಗೂ ಮಹಿಳೆಯರ ವಿಭಾಗದ ಕುಸ್ತಿ. 6-2. ಎಂಟು 2. ನೀವೇನು ರಂಗನಾಥ ಹೋಗ ಮೇಲ್ಗಡೆ ಹೋಗ, ಆ ಕಡೆ ಸೈಡ್. ಅಜಿತ್ ಹಾ ರೆಡಿ. ವಾಕ್ ಮಾಡ್ಕ. 2 ಅಂಕ ಸರ್. 8-2. 8-4. ಎಂಟು 4 ಸ್ಕೋರ್.
8-5. ಟೈಮ್ ನೋಡಿ ಸರ್, ಟೈಮ್. ರೆಡ್ ಆಕ್ಷನ್ ಹೇಳಿ, ರೆಡ್ ಆಕ್ಷನ್ ಹೇಳಿ ಸರ್ ಅವ್ರಿಗೆ. ಟೈಮ್ ಅಪ್, ಟೈಮ್ ಅಪ್. ಎಸ್ ಸರ್, 8. ಇನ್ನು 57 ಕೆಜಿನಲ್ಲಿ ಅಜಿತ್, ವಿ.ಬಿ. ಬೆಂಗ್ರೆ ಅಜಿತ್, ಅದೇ ರೀತಿ ರಂಗನಾಥ್ ಡಿ.ಎಚ್. ದಡ್ಡಲ್ಕಾಡು. ನೆಕ್ಸ್ಟ್ ಧರ್ಮರಾಜ್ ಡಿ.ಎಚ್. ದಡ್ಡಲ್ಕಾಡು, ಬಾರಪ್ಪ ಒಳಗಡೆ. ಧರ್ಮರಾಜ್. ಕ್ರಿಶ್ ಆಂಜನೇಯ ಶಶಿತ್ಲು. ಕ್ರಿಶ್. ಧರ್ಮರಾಜ್, ಧರ್ಮರಾಜ್ ಎಲ್ಲದಿರಿ? ಕರೆಕ್ಟ್ ಇದೆ ಸರ್. ಚೆಕ್. ನಾಲ್ಕು 1. ಧರ್ಮರಾಜ್ ಎಲ್ಲದಿರಿ? ದಡ್ಡಲ್ಕಾಡು, ಡಿ.ಎಚ್. ದಡ್ಡಲ್ಕಾಡು. ಧರ್ಮರಾಜ್ ಕೈ ಎತ್ತಪ್ಪ, ಎಲ್ಲದಿಯೋ? ಧರ್ಮರಾಜ್ ಅದು ಚಿತ್ರಾಪುರನಾ? ಆರು 1. ಕಳಿಸ್ರಿ ಧರ್ಮರಾಜ್, KMK ಚಿತ್ರಾಪುರ. ಐವತ್ತೇಳು ಆದ್ಮೇಲೆ 61 ಕೆಜಿ ವಿಭಾಗದಲ್ಲಿ ಪ್ರಜ್ವಲ್, ಶಿವಾಜಿ ಫಿಸಿಕಲ್ ಯಾರು? ಪ್ರಜ್ವಲ್. ಆರು 2. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ರೆಡ್, ವಿವೇಕ್ ವಿ.ಬಿ. ಬೆಂಗ್ರೆ ಬ್ಲೂ. ಅದೇ ರೀತಿ ಆದಿತ್ಯ ಜೈ ಆಂಜನೇಯ ಅಡ್ಡರ್ ಪದವ್ ರೆಡ್, ತನುಷ್ ಆಂಜನೇಯ ಶಶಿತ್ತು ಬ್ಲೂ. ಎಂಟು 2. ಸರ್ 2 ರೆಡ್ಡಿಗೆ. 10-2.
ಸರ್ 12-2. ಯಾರು ಅಜಿತ್ ಅಲ್ಲ ನೀವು? ಓಕೆ. ಧರ್ಮರಾಜ್ KMK ಚಿತ್ರಾಪುರ ಬಾರಪ್ಪ ಒಳಗಡೆ. ಕಿಸನ್ ಆಂಜನೇಯ ಶಶಿತ್ಲು ಕಾಸ್ಟ್ಯೂಮ್ ಹೊರಗಡೆ ಬಂದು ತೆಗೆಯೋಣ. ಅಜಿತ್ ಆಯ್ತು. ಧರ್ಮರಾಜ್ KMK ಚಿತ್ರಾಪುರ ಯಾರು? ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಕಿಸನ್ ಜಿಲ್ಲಾ ಮಟ್ಟದ ಕ್ರಿಶ್ ಅದ್ದೂರಿಯ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಹಲವಾರು ಗಣ್ಯಾತಿ ಗಣ್ಯರು ಅವರ ಶುಭಾಶೀರ್ವಾದವನ್ನು ಕೋರಿ ಹೋಗಿದ್ದಾರೆ. ಧರ್ಮರಾಜ್ ಎಲ್ಲದೇಪ KMK ಚಿತ್ರಾಪುರ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಈ ಸಂಸ್ಥೆಯ ಮಾರ್ಗದರ್ಶಕರು, ಹಿತೈಷಿಗಳು, ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ ಸತೀಶ್ ಕುಂಪಲ ಇವರನ್ನು ನಾವು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ನ ಪರವಾಗಿ ತಮ್ಮನ್ನು ಸ್ವಾಗತಿಸ ತಾವು ಕ್ರೀಡಾಂಗಣಕ್ಕೆ ನಮ್ಮ ಕ್ರೀಡಾಪಟುಗಳ ಜೊತೆಗೆ ಸೇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಧ್ಯಮ ವಕ್ತಾರರು ಶ್ರೀಯುತ ವಸಂತ್ ಪೂಜಾರಿ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು, ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಿಶಾನ್ ಬಂಗೇರವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಈ ಗಣ್ಯರಿಗೆ ಚಪ್ಪಾಳೆಯ ಸ್ವಾಗತವನ್ನ ಕೋರ್ತಾ ಇವತ್ತು ನಡೆಯುವಂತಹ ಉರ್ವ ಕೇಸರಿಯ ಮುಂದಿನ ಪಂದ್ಯಾಟಕ್ಕೆ ಕುಸ್ತಿಪಟುಗಳಿಗೆ ಶುಭಾಶಯವನ್ನ ಕೋರಿ ಮುಂದಿನ ಪಂದ್ಯಾಟಕ್ಕೆ ಅವರು ಚಾಲನೆಯನ್ನ ನೀಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ ಸತೀಶ್ ಕುಂಬಲ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಧ್ಯಮ ವಕ್ತಾರರು ಶ್ರೀಯುತ ವಸಂತ್ ಪೂಜಾರಿ, ಹಾಗೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಉಪಾಧ್ಯಕ್ಷರು ನಿಶಾನ್ ಬಂಗೇರ ಶಾಲನ್ನು ಹೊದಿಸಿ ನಮ್ಮ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ ಅಣ್ಣ ನಮಗೆ ಎಲ್ಲರಿಗೂ ಶುಭಾಶಯವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಯುವಕರ ಒಂದು ಚಿಲುಮೆಯ ಸ್ಫೂರ್ತಿ, ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಇಂಥ ನಾಯಕರುಗಳು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇಂಥ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ, ಅವರಲ್ಲಿ ವಿನಂತಿಸಿಕೊಳ್ತೇನೆ. ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ, ಇದರ ಮುಖಾಂತರ ನಡೆಯುವಂಥ ಈ ಒಂದು ಕುಸ್ತಿ ಪಂದ್ಯಾಟ ಅತ್ಯಂತ ಒಂದು ವ್ಯವಸ್ಥಿತ ಮತ್ತು ಸಂಘಟನಾತ್ಮಕವಾಗಿ ಒಳ್ಳೆಯ ರೀತಿಯ ಈ ಒಂದು ಕುಸ್ತಿ ಪಂದ್ಯಾಟ ಇಲ್ಲಿ ಆಯೋಜನೆ ಆಗಿದೆ. ವಿಶೇಷವಾಗಿ ಕುಸ್ತಿಯನ್ನು ಹೆಚ್ಚು ಈ ರೀತಿಯ ಒಂದು ಕ್ರೀಡೆಯನ್ನು ನಡೆಸುವುದರ ಮುಖಾಂತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಯನ್ನು ನಮ್ಮ ಇಡೀ ದೇಶದ ಬೇರೆ ಬೇರೆ ದೇಶದ ಮುಖಾಂತರ ಆಗುವಂಥ ಸಂದರ್ಭದಲ್ಲಿ ನಮ್ಮ ದೇಶದಿಂದ ಆ ಒಂದು ಎತ್ತರಕ್ಕೆ ಏರಲಿಕ್ಕೆ ಈ ಒಂದು ಮಂಗಳೂರಿನಿಂದ ಕೂಡ ವಿಶೇಷವಾದ ಕೊಡುಗೆಯನ್ನು ಕೊಡುವ ನಿಟ್ಟಿನಲ್ಲಿ, ಇಲ್ಲಿರುವಂಥ ಕುಸ್ತಿಪಟುಗಳಿಗೆ ವಿಶೇಷವಾದ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಟವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಪಂದ್ಯಾಟದ ಅಧ್ಯಕ್ಷರಾದ ಸನ್ಮಾನ್ಯ ನಮ್ಮ ಗೌತಮ್ ಅವರಿಗೆ, ಅಧ್ಯಕ್ಷರಾದ ಗೌತಮ್ ಮತ್ತು ಎಲ್ಲ ಇಡೀ ತಂಡದ ಎಲ್ಲರಿಗೆ, ಅನುರಾಗರಿಗೆ ಎಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ, ಮಂಗಳೂರಿನಿಂದ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟಕ್ಕೆ ಅಥ್ಲೆಟಿಕ್ಸಲ್ಲಿ ಇನ್ನೊಂದು ಬೇರೆ ಬೇರೆ ಪಂದ್ಯದಲ್ಲಿ ಇದರ ಮುಖಾಂತರ ಒಬ್ಬ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ದೇವರ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ನಮ್ಮ ನಾಯಕರುಗಳಿಗೆ. ಇನ್ನು 61 kg ವಿಭಾಗದಲ್ಲಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್, ಬರ್ರಿ ಒಳಗಡೆ. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ರೆಡ್, ವಿವೇಕ್ VB ಬೆಂಗ್ರೆ ಬ್ಲೂ. ಬೇಗ ರೆಡಿಯಾಗಿ ಬರ್ಬೇಕು ನೀವು. ಪ್ರಜ್ವಲ್ ಅಲ್ಲ, ವಿವೇಕ್ VB ಬೆಂಗ್ರೆ. ವಿವೇಕ್ VB ಬೆಂಗ್ರೆ, ಬರ್ರಿ ಒಳಗಡೆ ಬರ್ರಿ.
ಸರ್ 4-0 ಅಲ್ಲ, 4-0. ಇನ್ನು ಆದಿತ್ಯ ಜೈ ಆಂಜನೇಯ ಅಡ್ಯಾರ್ ಪಡವ್ ರೆಡ್ ಕಾಸ್ಟ್ಯೂಮ್, ಅದೇ ರೀತಿ ತನುಷ್ ಆಂಜನೇಯ ಶಶಿತ್ಲು ರೆಡಿ ಇರ್ಬೇಕು ನೋಡ್ರಪ್ಪ ನೀವು. ಅದಾದಮೇಲೆ 66-75 4 ಕುಸ್ತಿಗಳಿದಾವೆ. ಆಮೇಲೆ ಬಾಲಕಿಯರ ವಿಭಾಗದ ಕುಸ್ತಿಯನ್ನು ಪ್ರಾರಂಭ ಮಾಡ್ತೇವೆ ನಾವು. ಮತ್ತೆರಡು ಸರ್, ಮತ್ತೆರಡು 6-0. ಎಂಟು 0. ಎಂಟು 1. ಸ್ಕೋರ್ 8-1. ನೋಡಿ 61, 66, 75 ಬಿಟ್ಟು ಬಾಕಿದರೆಲ್ಲ ಊಟ ಮಾಡ್ಕೊಂಬನ್ನಿ. 61, 65, 70, 66, 75 6 ಕುಸ್ತಿಗಳಿದಾವೆ. ಅದಾದ ಮೇಲೆ ಮಹಿಳೆಯರ ಹಾಗೂ ಬಾಲಕಿಯರ ವಿಭಾಗದ ಕುಸ್ತಿ ಪ್ರಾರಂಭ ಮಾಡ್ತೇವೆ. ಹತ್ತು 1. ಪ್ರಜ್ವಲ್ ಹೋಗ್ರಿ ಒಳಗಡೆ. ಶಿವಾಜಿ ಫಿಸಿಕಲ್, ವಿವೇಕ್ ವಿ.ಬಿ. ಬೆಂಗ್ರೆ ಇಬ್ಬರು ಸಾಡಿಸಿ ಸರ್, ಸ್ಕೋರ್ ಮಾಡ್ತೇವೆ ಇಬ್ಬರಿಸಿ ಸರ್. ಎಸ್ ಸರ್. ಧರ್ಮರಾಜ್ ಇವರು ಮುಂದಿನ ಸುತ್ತನ ಫೈನಲ್ ಹಂತವನ್ನು ತಲುಪಿದ್ದಾರೆ. ಇನ್ನು 61 kg 3ನೇ ಸುತ್ತಿನ ಕುಸ್ತಿ. ಪ್ರಜ್ವಲ್ ಕೈ ಎತ್ತಿ ಮೇಲ್ಗಡೆ. ಪ್ರಜ್ವಲ್ ಶಿವಾಜಿ ಫಿಸಿಕಲ್, ವಿವೇಕ್ ವಿ.ಬಿ. ಬೆಂಗ್ರೆ. ಸ್ಟಾರ್ಟ್ ಮಾಡಿಸಿ ಸರ್. 61 kg 3ನೇ ಸುತ್ತಿನ ಕುಸ್ತಿ. ಆದಿತ್ಯ ಜಯ ಆಂಜನೇಯ ಬಾರಪ್ಪ ಒಳಗಡೆ. ಆದಿತ್ಯ ಹಾಗೂ ತನುಷ್. ಆದಿತ್ಯ ನಾಲ್ಕು 0, 6-0, 8-0. ಎಸ್ ಸರ್. 10-0. ಆದಿತ್ಯ ಹೋಗ್ರಿ ಒಳಗಡೆ. ತನುಷ್ ಆಂಜನೇಯ ಶಶಿತ್ಲು. ತನುಷ್ ಯಾರು? ಇನ್ನು 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ. ಆಕಾಶ್ ಕಾರ್ವಿ ವಿ.ಬಿ. ಬೆಂಗ್ರೆ ರೆಡ್, ಮಂಜು ವಿ.ಬಿ. ಬೆಂಗ್ರೆ ಬ್ಲೂ. ಬರ್ರಿ ಇಲ್ಲಿ ವಿ.ಬಿ. ಬೆಂಗ್ರೆ ಅವರು. ಮಂಜು ಹಾಗೂ ಆಕಾಶ್ ಬರ್ರಪ್ಪ ಇಲ್ಲಿ ಕಡೆ. ಅದಾದ್ಮೇಲೆ ಸ್ಕಂದ ಶಿವಾಜಿ ಫಿಸಿಕಲ್, ರಂಜನ್ ದಿವೇಶ್ ದಡ್ಡಲ್ಕಾಡು ರೆಡಿ ಇರ್ಬೇಕು ನೀವು. ಮಂಜು ಮತ್ತು ಆಕರ್ಷ್. ಅದಾದ್ಮೇಲೆ ಊರ್ವ ಕೇಸರಿಗಾಗಿ ಧನುಷ್ ಹಾಗೂ ಗಗನ್ ಮಧ್ಯೆ ಇದೆ. ಅದೇ ರೀತಿ ದೀಪ್, ಅನನ್ಯ ಹಾಗೂ ಸುಹಾನ್ ಇವ್ರ ಮಧ್ಯೆ ಇದೆ. ರೆಡಿ ಇರ್ಬೇಕು ನೀವು. ಅದಾದ್ಮೇಲೆ ಮಹಿಳೆಯರ ವಿಭಾಗದ ಕುಸ್ತಿಯನ್ನು ಪ್ರಾರಂಭ ಮಾಡ್ತೇವೆ. ಒಂದು 10 ನಿಮಿಷ ಟೈಮ್ ಇರುತ್ತೆ ಅಲ್ಲಿ. ಸರ್ ಹೆಸರು ಕೇಳಿ ಸರ್ ಒಂದು. ಆದಿತ್ಯ ಅಲ್ಲ? ಎಸ್ ಸರ್. ಸರ್ ಸ್ಕೋರ್ ಏನಾಗಿತ್ತು? ಇನ್ನು 66 kg ವಿಭಾಗದಲ್ಲಿ
ಆಕಾಶ್ ಕರ್ವಿ ಹಾಗೂ ಮಂಜು. ಆಡ್ತೀರಾ ಇಲ್ಲ, ಸುಮ್ಮನೆ ಇದು ಮಾಡಕ್ ಹೋಗ್ಬೇಡ್ರಿ. ಯಾರಿಗೆ ಹೋಗ. ಸ್ಕಂದ ಉಡುಪ ಶಿವಾಜಿ ಫಿಸಿಕಲ್, ರಂಜನ್ ದಿವೇಶ್ ದಡ್ಡಲ್ಕಾಡು. ಬೇಗ ಬರ್ರಿ. ಸ್ಕಂದ ಉಡುಪ 66 kg. ಸ್ಕಂದ ಉಡುಪ ಶಿವಾಜಿ ಫಿಸಿಕಲ್. ರಂಜನ್ ದಿವೇಶ್ ದಡ್ಡಲ್ಕಾಡು. ಯಾರು ರಂಜನ್? ಯಾರು? ಹೋಗ್ರಿ ಒಳಗಡೆ ಹೋಗ್ರಿ. ಇನ್ನ ಧನುಷ್ ಬಿಬಿ ಫ್ರೆಂಡ್ಸ್ ರೆಡ್, ಗಗನ್ ಶಿವಾಜಿ ಫಿಸಿಕಲ್ ಬ್ಲೂ. ರೆಡಿ ಇರ್ಬೇಕು ನೀವು ಇದಾದ ತಕ್ಷಣನೇ. ಧನುಷ್ ಹಾಗೂ ಗಗನ್, ಅದೇ ರೀತಿ ಅನನ್ಯ ಹಾಗೂ ಸುಹಾನ್ ಬಿಬಿ ಬೆಂಗ್ರೆ. ಬ್ಲೂ ಗೆಸ್ 4 6 6 ಅಷ್ಟೇನೆ. 6 606 2 08 ರಂಜನ್ ಅಲ್ಲ ನೀವು? ಧನುಷ್ ಬಿಬಿ ಬೆಂಗ್ರೆ, ಗಗನ್ ಶಿವಾಜಿ ಫಿಸಿಕಲ್. ಹೊಡೀರಿ ಸರ್, ಹೊಡೀರಿ ಜೋರ ಹೊಡೀರಿ. ಮಂಜು ಹೊಡಿಯಪ್ಪ, ಅದೇ ಬರೋ ಪ್ರಾಬ್ಲಮ್. ಹುಷಾರಿಂದ ಆಡ್ಕೊಂಡ್ರಪ್ಪ. ಇದು ಸಹ ಸೆಮಿಫೈನಲ್, ಊರ್ವ ಕೇಸರಿಯ ಸೆಮಿಫೈನಲ್ ಕುಸ್ತಿ. ಧನುಷ್ ವಿಬಿ ಫ್ರೆಂಡ್ಸ್, ಕೈ ಎತ್ರಿ. ಧನುಷ್ ಗಗನ್ ಶಿವಾಜಿ ಫಿಸಿಕಲ್. ಇದು ಬಹಳ ಅತ್ಯುತ್ತಮವಾದ ಕುಸ್ತಿ. ಎಸ್ ಸರ್. ಬೆಳ್ಬಿಟ್ಟಾಡಿ ಸರ್. ನೆಕ್ಸ್ಟ್ ಅನನ್ಯ ಬಿಬಿ ಬೆಂಗ್ರೆ ರೆಡ್, ಸುಹಾನ್ ಸಾಲಿಯಾನ ಬಿಬಿ ಬೆಂಗ್ರೆ ಬ್ಲೂ. ಎರಡು ಹೇಳಿ ಸರ್, ಹೇಳಿ. ಅಲ್ಲ ಏನೋ ಕ್ಲೈಮ್ ಮಾಡ್ತೀರಿ ನಾವು. ಹೇಳ್ರಿ, ಏನು ಹೇಳ್ರಿ? ಇಲ್ಲ ಕೆಳಗಡೆ ಡೈರೆಕ್ಟ್ ಬಿದ್ದಿದೆ. Zero 4. ನೋಡಿ, ಎಲ್ಲ ವಿಭಾಗದ ಕುಸ್ತಿಪಟುಗಳು ಬೇಗ ಊಟ ಮುಗಿಸ್ಬೇಕು. 75 kg ನಡೀತಾ ಇದೆ, ಅದೊಂದು ಬಿಟ್ಟು ಆನಂತರ ಬಾಲಕಿಯರ ಹಾಗೂ ಮಹಿಳೆಯರ ವಿಭಾಗದ ಕುಸ್ತಿಯನ್ನು ಪ್ರಾರಂಭ ಮಾಡ್ತೇವೆ ನಾವು. 0-4 ಸ್ಕೋರ್.
ಸುಹಾನ್ ಸಾಲಿಯಾನ ಎಲ್ಲದಿರಿ? ಸುಹಾನ್ ಸಾಲಿಯಾನ ಬೆಳ್ ಬಿಟ್ಟು ಆಡ್ಬೇಕು. ಸೋಹನ್ ಆಡ್ತೀರಿ? ಅಲ್ಲ ಆಡ್ತಾರ ಅವರು? ಆಡಂಗಿಲ್ಲ ಮತ್ತೆ ಸುಮ್ಮನೆ ಊಟಕ್ಕೆ ಬಿಡೋದಲ್ಲ. ಆಡ್ತೀರಾ ನೀವು? ರೆಡ್ಡಿಗೆ 1 ವಾರ್ನಿಂಗು, ನೀಲಿಗೆ 4 ಅಂಕ ಇದೆ. ಬೆಳ್ ಬಿಟ್ಟು ಆಡ್ಬೇಕು, ಬೆಳ್ ಹಿಡಿಬಾರ್ದು. ಟೈಮ್ ಅಪ್. 0-4 ಸ್ಕೋರ್. ಸರ್ ಹೊಡೀರಿ ಸರ್. ಬೆರಳು ಸರ್ ಬಿಡಿಸಾಡಿಸಿ, ಬೆರಳು ಹಿಡಿಬಾರ್ದು. ವಾರ್ನ್ ಮಾಡಿಬಿಡಿ ಕಾಶನ್ ಪಾಯಿಂಟ್ ಅಂತಂದು. Zero 8. ನೆಕ್ಸ್ಟ್ ಅನನ್ಯ ಹಾಗೂ ಸುಹಾನ್. ನಿಮ್ದೆ ಅಲ್ಲ ಅನನ್ಯ? ನೋಡಿ, ಈಗ 10 ನಿಮಿಷಗಳ ವಿರಾಮ ಇದೆ. ಇದಾದ ತಕ್ಷಣ ಬಾಲಕಿಯರ ಹಾಗೂ ಮಹಿಳೆಯರ ವಿಭಾಗದ ಕುಸ್ತಿಯನ್ನು ಪ್ರಾರಂಭ ಮಾಡ್ತಿದ್ದೇವೆ.
The Father Mullah Charitable Institutions, the most modern ರಾಷ್ಟ್ರೀಯ ಮಟ್ಟದ ಸಂಸ್ಥೆ BASF ಇದರ GM ಆಗಿರುವಂತಹ ಸಂತೋಷ್ ಪೈ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ಶ್ರೀಯುತ ಸಂತೋಷ್ ಪೈ ಅವರಿಗೆ ಆತ್ಮೀಯ ಸ್ವಾಗತವನ್ನ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಮಾತಾ ಸೇವಾ ಪ್ರತಿಷ್ಠಾನದ ಪರವಾಗಿ ಎಲ್ಲ ಕುಸ್ತಿ ಆಸಕ್ತರ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಅವರ ಸಹಕಾರಕ್ಕಾಗಿ ನಾವು ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸಂತೋಷ್ ಪೈ ಸರ್. Your accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Kulur, Mangaluru. Call 0824 2458 754. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. Our mission, your vision. Sight first. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್. ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು.
ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ ಪಂಪೆಲ್ ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ ಸುಳ್ಯ ತೀರ್ಥಹಳ್ಳಿ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090. Inspiring excellence since 1985, the Dr. M.B. Shetty Memorial Trust Institutions, founded by late Dr. M. Ram Gopal Shetty, has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M.B. Shetty Memorial Trust Institutions. The programs offered by the Trust: Bachelor programs, BSc Nursing, Post Basic BSc Nursing, Bachelor of Physiotherapy, Bachelor of Speech and Hearing, Bachelor of Medical Lab Technology, Bachelor of Education, Bachelor of Social Work, Bachelor of Computer Applications, Master Programs, MSc Nursing, Master of Physiotherapy, Master of Speech and Hearing, Master of Medical Lab Technology, Master of Social Work, Doctoral Programs, PhD in Physiotherapy, PhD in Speech and Hearing, Diploma Programs, General Nursing and Midwifery, Diploma in Medical Lab Technology, PG Diploma in Bharatanatyam. Contact Academic Associate. Mobile number 9483414480.
SLG Jewelers and Diamond House, KS Rao Road, Ampankatta, Mangalore. ಮಂಗಳೂರಿನ ವಿಜಯ್ ಪಿಯೋ ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 9606593921. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್
ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ ಬಾಗ್, MG ರಸ್ತೆ, ಮಂಗಳೂರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా కుల్లర్లు పుడుతొచ్చిదే అందు కైతలు ఇల్లడు మాట్లాడాలి వీకిదే ఫర్నిచర్ ఉండు ఈరింగ్ దాల్ తెచ్చుకోరి నుంచి పోలేరు బేబీ లేబా వీకే ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. Gold. ಈ ಕರಿಮಣಿ ಸರದ ನಂಬಿಕೆಯಂತೆ ನಿಮ್ಮ ವಿವಾಹದ ಸಂಬಂಧ ಪ್ರತಿದಿನವೂ ಬಲಿಷ್ಠವಾಗಲಿ. ರೆಸ್ಪಾನ್ಸಿಬಲ್ ಜ್ಯುವೆಲರ್ ಆಗಿ ಮಲಬಾರ್ನಲ್ಲಿ ನಮಗೆ ಪ್ರತಿ ಶುಭ ದಿನವೂ ಅಮೂಲ್ಯ.
ಈ ಕ್ಷಣದ ನೆನಪನ್ನು ಸ್ಮರಣೀಯವಾಗಿಸಲು ಮತ್ತು ನಮ್ಮ ಸಂಸ್ಕೃತಿಯ ಭಾಗವಾಗಲು ನಾವು ಚಿನ್ನ ಆಭರಣಗಳನ್ನು ತಯಾರಿಸುತ್ತೇವೆ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. ಇದಾದ್ಮೇಲೆ ಕಸ್ತೂರಿ ಶಿವಾಜಿ ಸರ್ಕಸ್ ಹಾಗೂ ಸಂಧ್ಯಾ ಶಿವಾಜಿ ಫಿಸಿಕಲ್. ಕೈ ನೋಡ್ಕೊಳ್ಳಿ ಸರ್. ಸರ್ ನೋಡಿ ಸರ್ ನೋಡಿ. ಹೋಗ್ರಮ್ಮ ಇಬ್ರು, ಕಸ್ತೂರಿ ಹಾಗೂ ಸಂಧ್ಯಾ ಹೋಗ್ರಿ. ಅಮ್ಮ ಸೋತರಿಗೂ ಕುಸ್ತಿ ಇರ್ತದೆ, ಇನ್ನೂ 2 ಕುಸ್ತಿ ಆಡ್ಬೇಕಾಗ್ತದೆ. ನೀವು ರೆಡಿ ಇರ್ಬೇಕು. ನೀವು ಮತ್ತೆ ಕರಿತೇವೆ ನಾವೀಗ. ನೀವು ರೆಡಿ ಇರ್ಬೇಕು. ನೀವು ಇನ್ನ 44 kg ಸೌಮ್ಯ ಶಿವಾಜಿ ಸರ್ಕಸ್, ಬಾರಮ್ಮ ಬೇಗ. ಪ್ರತೀಕ್ಷಾ ಶಿವಾಜಿ ಫಿಸಿಕಲ್, ಪ್ರೇಕ್ಷಾ ನೇಹಾ ಶಿವಾಜಿ ಫಿಸಿಕಲ್, ಪವಿತ್ರ ಶಿವಾಜಿ ಫಿಸಿಕಲ್. 4 ಜನನು ಬೇಗ ಬರ್ರಮ್ಮ ರೆಡಿಯಾಗಿ. ಆಗೈತೆ ನೋಡಿ ಸರ್. ಸರ್ ಕೇಳಿ ಸರ್, ಹೆಸರು ಕಸ್ತೂರಿ ಅಮ್ಮ. ನೀನು ರೆಡಿ ಇರ್ಬೇಕು. ನೀವು 44 ಸೌಮ್ಯ ಶಿವಾಜಿ ಸರ್ಕಸ್, ಪ್ರೇಕ್ಷಾ ಶಿವಾಜಿ ಫಿಸಿಕಲ್. ಸೌಮ್ಯ ಅಮ್ಮ, ಪ್ರೇಕ್ಷಾ ಹೋಗ್ರಿ. ನೇಹಾ ಶಿವಾಜಿ ಫಿಸಿಕಲ್, ಪವಿತ್ರ ಶಿವಾಜಿ ಫಿಸಿಕಲ್. ಎಲ್ಲದಿರಮ್ಮ ನೇಹಾ ಹಾಗೂ ಪವಿತ್ರ ಬರ್ರಮ್ಮ ರೆಡಿಯಾಗಿ. ಸೌಮ್ಯ ಕೈ ಎತ್ತಮ್ಮ. ಸೌಮ್ಯ, ಪ್ರೇಕ್ಷಾ ಶಿವಾಜಿ ಫಿಸಿಕಲ್ ರೆಡಿ ಅಮ್ಮ. ನೆಕ್ಸ್ಟ್ ನೇಹಾ ಶಿವಾಜಿ ಫಿಸಿಕಲ್. ಯಾರಮ್ಮ ಬರ್ರಿ ರೆಡಿ ಆಗಿರಿ. ಪವಿತ್ರ ಯಾರು ರೆಡಿ ಆಗ್ರಮ್ಮ. ನೀವು ಇದಾದ ತಕ್ಷಣ ನಿಮ್ಮ
ನೀಲಿ ಅವರಿಗೆ 2 ಅಂಕ. ಇನ್ನು ಪುರುಷರ ವಿಭಾಗದ 61 kg ರೆಡಿ ಇರಬೇಕಾಗ್ತದೆ. ಕಲಂದರ್ BHL ರೆಡ್ ಕಾಸ್ಟ್ಯೂಮ್, ವಿವೇಕ್ VB ಬೆಂಗ್ರೆ ನೀಲಿ ಕಾಸ್ಟ್ಯೂಮ್ನಲ್ಲಿ ನೀವು ರೆಡಿ ಇರಬೇಕು. ಪ್ರಜ್ವಲ್ ಶಿವಾಜಿ ಫಿಸಿಕಲ್, ಆದಿತ್ಯ ಜೈ ಆಂಜನೇಯ ಅಡ್ಡಾರ್ಪಡವ್ರು ನೀವು ರೆಡಿ ಇರ್ಬೇಕು ನೋಡ್ರಪ್ಪ. ನೀವು ಕರಿತೀವಿ ನಾವು ಮಧ್ಯದಲ್ಲಿ. ಇನ್ನು ಅದೇ ರೀತಿ 42 kg ವಿಭಾಗದಲ್ಲಿ ಪರಶುರಾಮ DP ಚಿತ್ರಾಪುರ ಹಾಗೂ ಕಿಸನ್ ಆಂಜನೇಯ ಶಶಿತ್ಲು ಸೆಮಿಫೈನಲ್ ಇದೆ. ಅದೇ ರೀತಿ ಆದೀಶ್ JVM ತೊಕ್ಕಟ್ಟು ಹಾಗೂ ಶಿವ DP ಚಿತ್ರಾಪುರ ಇವ್ರ ಮಧ್ಯೆ ಇದೆ ಸೆಮಿಫೈನಲ್. ನೀವು ರೆಡಿ ಇರ್ಬೇಕು. ನೀವು ಒಂದು 5 ಸರ್. ಏನು ಪ್ರೇಕ್ಷೆ ಅಲ್ಲಮ್ಮ ನೀನು? ಹಾಂ, ಆಡ್ಬೇಕಾಗ್ತದಮ್ಮ. ನೀವು ರೆಡಿ ಇರಿ. ಎಲ್ಲ ಇನ್ನೊಂದು ಕುಸ್ತಿ ಆಡ್ಬೇಕಾಗ್ತದೆ ಇಬ್ರು. ನೇಹಾ ಹೋಗ್ರಿ. ನೇಹಾ ಕೈ ಎತ್ತಮ್ಮ. ಪವಿತ್ರ. ಹಾಂ, ಇನ್ನು 48 kg ವಿಭಾಗದಲ್ಲಿ ಯಶ್ ಕೋಟ್ಯಾನ್ ಶಿವಾಜಿ ಫಿಸಿಕಲ್ ರೆಡ್. ಅದೇ ರೀತಿ ಧೃತಿ ಜೈ ಆಂಜನೇಯ ಅಡ್ಡಾರ್ಪಡು ಬ್ಲೂ ಕಾಸ್ಟ್ಯೂಮ್ ರೋಡ್ ರೆಡಿ ಆಗಿ ಬರ್ಬೇಕಮ್ಮ. ವರ್ಷ SJM ತೊಕ್ಕಟ್ಟು ರೆಡ್, ಧನುಶ್ರೀ ಧನ್ಯಶ್ರೀ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಬೇಗ ರೆಡಿ ಬರ್ಬಾ ನೀವು. ಯಶ್ ಕೊಟ್ಯಾನ್ ಶಿವಾಜಿ ಫಿಸಿಕಲ್. ಹಾ, ಎಂತದ ಹೆಸರೇನಮ್ಮ? ಯಶ. ಹಾ, ಧೃತಿ ಬಾಮ್ಮ. ನೀಲಿ ಅವರಿಗೆ 1 ಅಂಕ. ಮತ್ತೆ 1 ಅಂಕ ನೀಲಿ ಪಟ್ಟಿ ಅವರಿಗೆ. S02. ಸ್ಕೋರ್ 2-2. ಇಬ್ಬರಿಗೂ ಸಹ 2-2 ಇದೆ. ನಲವತ್ತೆಂಟು ಕೆಜಿನಲ್ಲಿ ಯಶ ಹಾಗೂ ಧೃತಿ. ಟೈಮ್ ಅಪ್. ಸ್ಕೋರ್ 2-2.
2-3 ಸ್ಕೋರ್. ವರ್ಷ SJM ತೊಕ್ಕಟ್ಟು ರೆಡ್, ಧನ್ಯಶ್ರೀ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಎರಡು 3 ಸ್ಕೋರ್. ಇನ್ನು 48 kg ಯಶ ಬರಮ್ಮ. ನೀವು ರೆಡಿ ಇರ್ಬೇಕ್ರಮ್ಮ, ನೀವು ಮತ್ತೆ ಆಡ್ಬೇಕಾಗ್ತದೆ. ಯಶ ಹಾಗೂ ಧೃತಿ ಜೈ ಆಂಜನೇಯ ಅಡ್ಡರ್ಪಡು. ವರ್ಷ SJM ತೊಕ್ಕಟ್ಟು, ವರ್ಷ SJVM ತೊಕ್ಕಟ್ಟು. ಬಾಮ್ಮ ಈ ಕಡೆ ವರ್ಷ. ಧನ್ಯಶ್ರೀ ಶಿವಾಜಿ ಸರ್ಕಸ್. ರೆಡ್ಗೆ ವಾರ್ನಿಂಗ್. ಆಕ್ಟಿವ್ ಪೀರಿಯಡ್, ಸಾರಿ ಆಕ್ಟಿವ್ ಪೀರಿಯಡ್ ಇದೆ. ಒಂದು ಅಂಕ, ಮತ್ತೆರಡು ಅಂಕ ನೀಲಿ ಅವರಿಗೆ. ಜೀರೋ 3 ಸ್ಕೋರ್. ರೆಡ್ಗೆ 1-3. ರೆಡ್ಗೆ 1, ನೀಲಿಗೆ 3.
ವರ್ಷ ಬಾಮ ರೆಡಿಯಾಗಿ. ಧನ್ಯಶ್ರೀ ಟೈಮ್ ಅಪ್. 1-3 ಸ್ಕೋರ್. ಸರ್ ರೆಡ್ಗೆ 1, ನೀಲಿಗೆ 3. ನೆಕ್ಸ್ಟ್ 53 kg ಮಿಶಾಲ್ ಶಿವಾಜಿ ಫಿಸಿಕಲ್. ಮಿಶಾಲ್ ಶಿವಾಜಿ ಫಿಸಿಕಲ್. ರಿಷಾ ಕೊಟ್ಯಾನ್ ಶಿವಾಜಿ ಸರ್ಕಸ್. 53 kg ಮಿಶಾಲ್ ಹಾಗೂ ರಿಷಾ. ಪೂರ್ಣಿಮಾ ಹಾಗೂ ಶೌರ್ಯ. 1-5. 48 ಆದ ತಕ್ಷಣ 53 kg. ವರ್ಷ ಬಾರಮ್ಮ ಒಳಗಡೆ. ವರ್ಷ ಧನ್ಯಶ್ರೀ ಹೋಗಮ್ಮ ಒಳಗಡೆ ಹೋಗು. ವರ್ಷ ಇಲ್ಲದೇಮ್ಮ. ವರ್ಷ ಬರ್ರಿ ಒಳಗಡೆ. ವರ್ಷ SJVM ತೊಕ್ಕೊಟ್ಟು. ಧನ್ಯಶ್ರೀ ಶಿವಾಜಿ ಸರ್ಕಸ್. ಬಾರಮ್ಮ. ಇನ್ನ ಮಿಶಾಲ್ ಬಾರಮ್ಮ ಬೇಗ. ಶಿವಾಜಿ ಫಿಸಿಕಲ್ ಮಿಶಾಲ್ ಬರ್ರಿ ಒಳಗಡೆ. ರಿಷಾ ಶಿವಾಜಿ ಸರ್ಕಸ್. ರಿಷಾ ಬರ್ರಿ ಒಳಗಡೆ ಬರ್ರಿ. ಪೂರ್ಣಿಮಾ ಶಿವಾಜಿ ಸರ್ಕಸ್. ಪೂರ್ಣಿಮಾ. ಶೌರ್ಯ ಶಿವಾಜಿ ಫಿಸಿಕಲ್. ಓಪನ್ ಸರ್ ಓಪನ್. 60 ಕುಸ್ತಿ ಅದ ಹುಡುಗರು. 60-65 ರನ್ನಿಂಗ್ ಕೊಡ್ತಿದ್ರು ಸರ್. 2.5 ರನ್ನಿಂಗ್ ಕೊಡು.
ಧನ್ಯಶ್ರೀ ಅಮ್ಮ ನೀನು ರೆಡಿ ಇರಮ್ಮ ನೀವು. ಮತ್ತೆ ಕುಸ್ತಿಗೆ ಬರ್ತಾವೆ ನಿಮ್ಮ 53 kg. ಮಿಸಾಲ್ ಹೋಗಮ್ಮ ಮಿಸಾಲ್. ರಿಷಾ, ಪೂರ್ಣಿಮಾ ಬರಮ್ಮ, ಪೂರ್ಣಿಮಾ, ಶೌರ್ಯ ಬರ್ರಿ. ಟೈಮ್ ಆಗಲ್ಲ, ಬರ್ರಿ ಬೇಗ ಬರ್ರಿ. ಇನ್ನು 58 kg ಅನ್ಯು ಶೆಟ್ಟಿ, ಶಿವಾಜಿ ಸರ್ಕಸ್. ಅನ್ಯು ಶೆಟ್ಟಿ ಯಾರು? ಎಲ್ಲ ಇನ್ನೂ ಲೇಟ್ ಇದೆ, ರೆಡಿ ಇರಬೇಕು. ಸಾನ್ವಿ, ಶಿವಾಜಿ ಸರ್ಕಸ್ ಮಾಮ. ಲಾವಣ್ಯ, ಶಿವಾಜಿ ಫಿಸಿಕಲ್. ತೇಜಸ್ವಿನಿ, ಶಿವಾಜಿ ಫಿಸಿಕಲ್. ಟೂ 0 ಸ್ಕೋರ್. ಆ ಕಡೆಗೆ ಹೋಗ್ಬೇಕು. 4-0. ಆ ಕಡೆಗೆ ಹೋಗ್ಬೇಕು. ಏಯ್ $6-0. Time up. Score 6-0. ಪೂರ್ಣಿಮಾ ನೆಕ್ಸ್ಟ್ ಶೌರ್ಯ. ಪೂರ್ಣಿಮಾ ಹೋಗ್ಬಿಡ್ರಮ್ಮ. ಸತೀಶ್, ಶೌರ್ಯ ಅದು ಮುಗಿಲಿ. ಮುಗಿದ ತಕ್ಷಣ ನಿಮ್ದು ಒಳಗಡೆನೇ ಇರಿ ನೀವು. $6-0 ಸ್ಕೋರ್. $58 kg ಹಾಗೂ 65 kg ರೆಡಿ ಇರ್ಬೇಕು ನೋಡ್ರಮ್ಮ ನೀವು. 58 ಅನ್ಯು ಶೆಟ್ಟಿ ರೆಡ್, ಸಾನ್ವಿ ಶಿವಾಜಿ ಸರ್ಕಸ್ ಬ್ಲೂ. ಇಬ್ಬರು ಶಿವಾಜಿ ಸರ್ಕಸ್ ಅವರು. ಲಾವಣ್ಯ ಶಿವಾಜಿ ಫಿಸಿಕಲ್ ಹಾಗೂ ತೇಜಸ್ವಿನಿ ಶಿವಾಜಿ ಫಿಸಿಕಲ್. ಅದಾದಮೇಲೆ 65 kg ಕೃತಿ, ಅಗ್ನಿಸಿಯಸ್ ರೆಡ್ ಕಾಸ್ಟ್ಯೂಮ್, ಸಾಕ್ಷಿ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್, ಅದಿತಿ ಶೆಟ್ಟಿ ಶಿವಾಜಿ ಫಿಸಿಕಲ್ ರೆಡ್, ಸಾಜಾ ಶಿವಾಜಿ ಫಿಸಿಕಲ್ ಬ್ಲೂ.
ಪೂರ್ಣಿಮಾ ಹೋಗಮ್ಮ. ಶೌರ್ಯ, ಆನ್ಯು ಶೆಟ್ಟಿ, ಹಾಂ. ಸಾನ್ವಿ ಶಿವಾಜಿ ಸರ್ಕಸ್, ರೆಡಿ ಆಗ್ರಮ್ಮ ನೀವು. ಲಾವಣ್ಯ ಶಿವಾಜಿ ಫಿಸಿಕಲ್, ತೇಜಸ್ವಿನಿ ಶಿವಾಜಿ ಫಿಸಿಕಲ್. ಹೋಗ್ರಮ್ಮ ಒಳಗಡೆ ಹೋಗಿ. $58 kg ಆನ್ಯು ಶೆಟ್ಟಿ, ಸಾನ್ವಿ. ನೆಕ್ಸ್ಟ್ ಲಾವಣ್ಯ ಹಾಗೂ ತೇಜಸ್ವಿನಿ. ಬರಮ್ಮ, ಲಾವಣ್ಯ ಹಾಗೂ ತೇಜಸ್ವಿನಿ. $65 kg ಕೃತಿ, ಅಗ್ನೇಸಿಯಸ್, ರೆಡ್ ಕಾಸ್ಟ್ಯೂಮ್. ಸಾಕ್ಷಿ ಶಿವಾಜಿ ಸರ್ಕಸ್, ಬ್ಲೂ ಕಾಸ್ಟ್ಯೂಮ್. ಅದಿತಿ ಶೆಟ್ಟಿ ಶಿವಾಜಿ ಫಿಸಿಕಲ್ ರೆಡ್, ಸಾಜಾ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ರೆಡಿ ಇರ್ಬೇಕು ನೋಡಮ್ಮ ನೀವು. ಆಕ್ಟಿವ್ ಪೀರಿಯಡ್. ಇವೆಲ್ಲ ಟೈಮ್ ಪೂರ ಹಿಡಿತಾವು. ಎರಡು ಆಕ್ಟಿವ್ ಪೀರಿಯಡ್ ಕ್ಯಾನ್ಸಲ್ ಆಯ್ತು ಈಗ. 2-0. ಎರಡು. ಸ್ಕೋರ್ 2-2 ಇದೆ. ಸ್ಕೋರ್ 2-2. ಸರ್, ಮೋಹನ್ ಸರ್,
0-4 ಸರಿ 2-4. PVS ಇದ್ರಿ. ಸ್ಕೋರ್ 2-4. ನೋಡಿ ಟೈಮ್ ನೋಡ್ರಿ. ಬಟ್ಟೆ ಹಿಡಿಬಾರ್ದಮ್ಮ, ಕಾಸ್ಟ್ಯೂಮ್ ಹಿಡಿಬಾರ್ದು. ನಾಲ್ಕರ ಲಾವಣ್ಯ, ತೇಜಸ್ವಿನಿ, ವೈಫಾಲ್ ಆಗಿಲ್ಲ. ಅದು ವೈಫಾಲ್ ಪಾಯಿಂಟ್ ಕೊಡ್ತಾರೆ, ಅದಕ್ಕೆ ವೈಫಾಲ್ ಆದ್ರೂ ಇಲ್ಲ. ವೈಫಾಲ್ ಆದ್ರೂ ಬರಲ್ಲ, ಈಕ್ವಲ್ ಇದಾದಾಗ. ಹೌದಾ? ಇಲ್ಲ, ನನಗೇನೆ ಡೌಟ್. ಅದು ಆಮೇಲೆ ನೋಡೋಣ, ಕ್ಲಾರಿಫೈ ಮಾಡೋಣ. ಆಮೇಲೆ ನೋಡಂತ, ನೋಡಿ ತೆಗಿಯಂಗಿದ್ರೆ ತೆಗಿಯೋದು ನೋಡೋಣ. ವೈಫಾಲಿ ನೆಕ್ಸ್ಟ್ ಕೃತಿ ಅಗ್ನಿಸಿಯಸ್, ಸಾಕ್ಷಿ ಶಿವಾಜಿ ಸರ್ಕಸ್. ನೀವೆಲ್ಲ ಅದಿತಿ ಶೆಟ್ಟಿ ಹಾಗೂ ಸಾಜಾ ರೆಡಿ ಆಗಿರಮ್ಮ. ವೈಫಾಲಿಗೆ ತೆಗೆದು ನೋಡ್ರಿ. ಅದೇ ಪಾಯಿಂಟ್ ಇದಾಗ್ಬಿಟ್ಟು ಅಂದರೆ 1-4. ಸೆಮಿಫೈನಲ್ ಆಗಿದೆಯಲ್ಲ? ಹೌದು. ಎಷ್ಟು ಕೆಜಿಗೆ? ಒಳಗಡೆ ಇದೆ ಸೆಮಿಫೈನಲ್. ಆಗಿಲ್ಲ. 6ನೇ ಬಂದಾನ ಸರ್. 4ನೇ ಬಂದಾನ, 6ನೇ ಬಂದಾನ. ಕಿಸನ್ನಿಗೂ ಮತ್ತು ಇವ್ರಿಗೆ ಇದೆ ಪರಶುರಾಮ್. ಕರಿತೇವೆ, ರೆಡಿ ಮಾಡಿ. ನೀಲಿ ಕಾಸ್ಟ್ ಹೋಗ್ಬರ್ರಿ, ಟೀ ಕುಡ್ಕೊಂಡು ಬೇಗ ಬರ್ಬೇಕು. ಕೃತಿ, ಸಾಕ್ಷಿ, ಅದಿತಿ, ಸಾಜಾ. ಅದಾದ ಮೇಲೆ 33 kg ವಿಭಾಗದಲ್ಲಿ 2ನೇ ಸುತ್ತಿಗೆ ರೆಡಿ ಆಗಬೇಕು. ಅನ್ವಿತಾ ಹಾಗೂ ಕಸ್ತೂರಿ, ಮೇಘ ಹಾಗೂ ಸಂಧ್ಯಾ ರೆಡಿ ಇರಮ್ಮ ನೀವು. ಅನ್ವಿತಾ ರೆಡ್, ಕಸ್ತೂರಿ ಬ್ಲೂ, ಮೇಘ ರೆಡ್, ಸಂಧ್ಯಾ ಬ್ಲೂ ರೆಡಿ ಇರ್ಬೇಕು ನೋಡಮ್ಮ ನೀವು. 0-2 ಸ್ಕೋರ್.
ಟೈಮ್ ಅಪ್. ಸ್ಕೋರ್ 0-2. ಕೃತಿ ಯಾರು ಬರಮ್ಮ ಒಳಗಡೆ. ಕೃತಿ ಹಾಗೂ ಸಾಕ್ಷಿ ಹೋಗ್ರಿ ಒಳಗಡೆ ಹೋಗ್ರಿ. ಸಾಕ್ಷಿ ಬಾಮ್ಮ. ಮತ್ತೆರಡು ಅಂಕ ನೀಲಿಪಟ್ಟಿ ಅವರಿಗೆ. 0-4. ಸ್ಕೋರ್ ಕೃತಿ ಹಾಗೂ ಸಾಕ್ಷಿ. ನೆಕ್ಸ್ಟ್ ಅದಿತಿ ಶೆಟ್ಟಿ ಸಾಜಾ ಬರಮ್ಮ. ಅದಿತಿ ಹಾಗೂ ಸಾಜಾ ರೆಡಿಯಾಗಿ ಹೋಗಿ. ನೆಕ್ಸ್ಟ್ 33 kg ಅನ್ವಿತಾ ಬರಮ್ಮ. ಅನ್ವಿತಾ ರೆಡ್. ಹೋಗ್ರಮ್ಮ ಹೋಗಿ. ಸಾಕ್ಷಿ ಎಲ್ಲ ಗೆದ್ದದ್ದು. ರೆಡಿ ಅಮ್ಮ. ರೆಡಿ ಇರಿ ನೀವು. ಮತ್ತೆ ರೆಡಿ ಇರ್ರಿ ಕುಸ್ತಿಗೆ. ಅನ್ವಿತಾ ಬರಮ್ಮ ಒಳಗಡೆ. ರೆಡ್. ಕಸ್ತೂರಿ ಹೋಗ್ರಿ. ಟಿ ಶರ್ಟ್ ರೆಡಿಯಾಗಿ ಹೋಗ್ರಿ ಒಳಗಡೆ. ಮೇಘ ಇಲ್ಲದಿ.
ನೆಕ್ಸ್ಟ್ ಅನ್ವಿತಾ ಹಾಗೂ ಕಸ್ತೂರಿ, ಮೇಘ DP ಚಿತ್ರಾಪುರ ಹಾಗೂ ಸಂಧ್ಯಾ ಶಿವಾಜಿ ಫಿಸಿಕಲ್. ರೆಡಿ ಇರ್ಬೇಕು ನೋಡ್ರಮ್ಮ ನೀವು. ಇನ್ನು 33 kg ವಿಭಾಗದಲ್ಲಿ ಅನ್ವಿತಾ ಶಿವಾಜಿ ಫಿಸಿಕಲ್, ಕಸ್ತೂರಿ ಶಿವಾಜಿ ಸರ್ಕಸ್. ಅನ್ವಿತಾ ಕೈ ಎತ್ತಮ್ಮ. ಹಾ, ಕಸ್ತೂರಿ, ಮೇಘ ಹಾಗೂ ಸಂಧ್ಯಾ. ಎಲ್ಲಿದ್ದೀರಮ್ಮ ಮೇಘ? ಒಳಗಡೆ ಬರ್ರಮ್ಮ ಮೇಘ. ಮೇಘ ರೆಡ್, ಸಂಧ್ಯಾ ಶಿವಾಜಿ ಫಿಸಿಕಲ್ ಬ್ಲೂ. ಮೇಘ DP ಚಿತ್ರಾಪುರ. ಮೇಘ DP ಚಿತ್ರಾಪುರ. ಮೇಘ ಎಲ್ಲದೇಮ್ಮ? ಮೇಘ ಹೋಗಮ್ಮ ಒಳಗಡೆ. ಇನ್ನೊಂದು ಕುಸ್ತಿ ಇದೆ ನಿಮ್ದು. ಮೇಘ DP ಚಿತ್ರಾಪುರ, ಸಂಧ್ಯಾ ಶಿವಾಜಿ ಫಿಸಿಕಲ್. ಮೇಘ DP ಚಿತ್ರಾಪುರ ಬರ್ತಾ ಇದಾರ? ಕಳಿಸಿ ಬೇಗ. 44 kg. ತೇಜಸ್ವಿನಿ SJVM ತೊಕ್ಕಟ್ಟು. ತೇಜಸ್ವಿನಿ SJVM ತೊಕ್ಕಟ್ಟು ಕಳ್ಸಮ್ಮ ಬೇಗ. 44 kg. ತೇಜಸ್ವಿನಿ ಮೇಘ DP ಚಿತ್ರಾಪುರ ಅದೇನಮ್ಮ? ಯಾರು ಮೇಘ DP ಚಿತ್ರಾಪುರ? ಬೇಗ ಬರ್ರಮ್ಮ, ಟೈಮ್ ಆಗಲ್ಲ. ಹೋಗ್ರಮ್ಮ ಬೇಗ, ಇನ್ನೂ ಕುಸ್ತಿ ಇದೆ ಅಂತ ಹೇಳಿ ಕಳಿಸ್ತದೆ. ತೇಜಸ್ವಿನಿ 44 kg. ಬರಮ್ಮ ಈ ಕಡೆ ಒಳಗಡೆ ಬರ್ರಿ.
ಸೌಮ್ಯ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್, ತೇಜಸ್ವಿನಿ ರೆಡ್, ತನುಶ್ರೀ ಡಿಪಿ ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್, ಬರಮ್ಮ ಈ ಕಡೆ ಒಳಗಡೆ. ನೇಹಾ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ತೇಜಸ್ವಿನಿ ತೇಜಸ್ವಿನಿ ಬರಮ್ಮ ಒಳಗಡೆ ಬಾ ಈ ಕಡೆ. ಸೌಮ್ಯ ಶಿವಾಜಿ ಫಿಸಿಕಲ್ ಯಾರು? 44 kg ಸೌಮ್ಯ ಶಿವಾಜಿ ಸರ್ಕಸ್. ಬರಮ್ಮ ಈ ಕಡೆ, ಟೈಮ್ ಆಗಲ್ಲ, ಬರಮ್ಮ ಅಲ್ಲಿ ಒಳಗಡೆ ಹೋಗ್ರಮ್ಮ. ತೇಜಸ್ವಿನಿ ಒಳಗಡೆ ಹೋಗಮ್ಮ. ಇನ್ನೂ ಒಂದು ಕುಸ್ತಿ ಇದೆ ಅಮ್ಮ ನಿಮ್ದು, ಇನ್ನೂ ಒಂದು ಆಡ್ಬೇಕು ನೀವು. ತೇಜಸ್ವಿನಿ ಬರ್ರಿ. ಸೌಮ್ಯ, ತನುಶ್ರೀ ಡಿಪಿ ಚಿತ್ರಾಪುರ ಎಲ್ಲಿ? ತನುಶ್ರೀ ಡಿಪಿ ಚಿತ್ರಾಪುರ ಬಾ ಈ ಕಡೆ ಬರಮ್ಮ ಇಲ್ಲಿ. ನೇಹಾ ಶಿವಾಜಿ ಫಿಸಿಕಲ್ ಯಾರು? ನೇಹಾ ಶಿವಾಜಿ ಫಿಸಿಕಲ್ 44 kg. ನೇಹಾ ಶಿವಾಜಿ ಫಿಸಿಕಲ್. ನೇಹಾ ಇಲ್ಲದಿಯಮ್ಮ ನೀನು? ಎರಡು ಹಾಕ್ರಿ ಸರ್, ಎರಡು ಹಾಕಿ. ಮತ್ತೆರಡು 4-0 04. ತನುಶ್ರೀ ಬರಮ್ಮ ಈ ಕಡೆ. ತನುಶ್ರೀಯಲ್ಲಿ ಡಿಪಿ ಚಿತ್ರಾಪುರ. ನೇಹಾ ಶಿವಾಜಿ ಫಿಸಿಕಲ್ ಅಲ್ಲಿ. ನೇಹಾ ಹೋಗಮ್ಮ ಈ ಕಡೆ, ಹೋಗಿ ಒಳಗಡೆ. ಆರು 06. ತನುಶ್ರೀ ಅಲ್ಲದಿಯಮ್ಮ, ಬಾ ಒಳಗಡೆ ಬರಮ್ಮ. Zero 6 score. ಹೋಗ್ರಮ್ಮ ಒಳಗಡೆ ಹೋಗ್ರಿ. ನಲವತ್ತೆಂಟು kg ವಿಭಾಗದಲ್ಲಿ ಎರಡು 1-8. ಟೈಮ್ ಆಯ್ತು. ಸ್ಕೋರ್ 1-8. 48 kg ದೀಕ್ಷಾ ಎಲ್ಲದಿಯಮ್ಮ? 48 kg ದೀಕ್ಷಾ ರೆಡ್. ಯಶ ಶಿವಾಜಿ ಫಿಸಿಕಲ್ ಬ್ಲೂ. ಧೃತಿ ಆಂಜನೇಯ ಅಡ್ಡಾಡ್ ಪಡಾವ್ ರೆಡ್. ವರ್ಷ ಎಸ್ಎಂ ತೊಕ್ಕಟ್ಟು ಬ್ಲೂ. ಬರ್ರಮ್ಮ ಬರ್ರಿ. ನಲವತ್ತೆಂಟು kg ದೀಕ್ಷಾ.
ಯಶ ಶಿವಾಜಿ ರೆಡಿ ಆಗಿರಿ. ಧೃತಿ ಎಲ್ಲದಿಯಮ್ಮ, ಜಯ ಆಂಜನೇಯ ಅಡ್ಡಾರ್ಪಡು ಧೃತಿ. ವರ್ಷ SJVM ತೊಕ್ಕಟ್ಟು, ವರ್ಷ SJVM ತೊಕ್ಕಟ್ಟು. ವಿಸಲ್ ಕೇಳ್ರಮ್ಮ, ವಿಸಲ್ ಕೇಳ್ರಿ. ಕಡಿಮೆ ಎಲ್ಲ ಒಂದ ಆಕಾರದ ಹುಡುಗರು. 1-10 ಸ್ಕೋರ್. ಆಡ್ಬೇಕ್ರಮ್ಮ. ಟೈಮ್ ಅಪ್. ತನುಶ್ರೀ, ನೇಹಾ, ದೀಕ್ಷಾ ಎಲ್ಲದಿಯಮ್ಮ? ದೀಕ್ಷಾ ಹೋಗಿ ಒಳಗಡೆ ಹೋಗ್ಬರ, ಈ ಕಡೆ ಬರ್ರಿ. ಯಶ ರೆಡಿ ಇರ್ಬಿಡ್ಬೇಕು, ಟೈಮ್ ಆಗಲ್ಲ ಅಲ್ಲಿ, ಇನ್ನು ಬಹಳ ಕುಸ್ತಿ ಉಳಿದವು. ಅಮ್ಮ ನೆಕ್ಸ್ಟ್ ಧೃತಿ ಹಾಗೂ ವರ್ಷ. ಧೃತಿ ಎಲ್ಲದೆಯಮ್ಮ? 48 kg ಧೃತಿ. ಎಲ್ಲದೆಯಮ್ಮ ಧೃತಿ? ವರ್ಷ SJVM ತೊಕ್ಕಟ್ಟು. ರೆಡಿಯಾಗಿ ಬರಮ್ಮ ನೀವು. ಆಕ್ಟಿವ್ ಪೀರಿಯಡ್, ಆಕ್ಟಿವ್ ಪೀರಿಯಡ್. ಯಾರು ಹೇಳ್ರಿ? ಯಾರು ಹೆಸರು ಹೇಳಮ್ಮ? ಇಲ್ಲ, ನೆಕ್ಸ್ಟ್ ಪವಿತ್ರ ರೆಡ್ ಬರುತ್ತೆ. ಈ ಪವಿತ್ರ ಅಂದಿಲ್ಲ, ಈಗ ಬೈದೆ. ಈಗ ವಾರ್ನಿಂಗ್ ಇದೆ. ಅಲ್ಲಲ್ಲ, 2 ನಿಮಿಷ ಕುಸ್ತಿ ಒಳಗಡೆ ಸ್ಟ್ಯಾಂಡಿಂಗ್ ಒಳಗಡೆ ವಾರ್ನಿಂಗ್ ಕೊಟ್ಟಿರ್ತಾರೆ, ನಿಲ್ಸಲಾಗ. 2 ನಿಮಿಷದಲ್ಲಿ ನಿಲ್ಸಲ್ಲ, ಅದನ್ನ 3 ನಿಮಿಷದ ಒಳಗಡೆ ನಿಲ್ಸಿ ಹೇಳ್ತಾರೆ. 2 ನಿಮಿಷ ಕುಸ್ತಿ ಒಳಗಡೆ ವಾರ್ನಿಂಗ್ ಅಂತಂದು ಅಲ್ಲೇ ಅನೌನ್ಸ್ ಮಾಡ್ತಿರ್ತಾರೆ. ಎಲ್ಲರಿಗೂ ರೂಲ್ ಒಂದೇ, ಅದು 2 ನಿಮಿಷ ಕುಸ್ತಿಗೆ. ಈ ಮಕ್ಕಳುಗಳಿಗೆ 2 ನಿಮಿಷ ಸರ್ ಇದು. ನೋಡಿ, 2 ನಿಮಿಷ ಕುಸ್ತಿ ಒಳಗಡೆ ಸ್ಟ್ಯಾಂಡಿಂಗ್ ವಾರ್ನಿಂಗ್ ಅಷ್ಟೇನೆ, ನಿಲ್ಸಿ ಹೇಳಲ್ಲ. ವಾರ್ನಿಂಗ್. ಸ್ಕೋರ್ 0-1. ಸ್ಟಾಪ್ ಮಾಡ ಇಲ್ಲಾಗ
ನೋಡಿ 2 ನಿಮಿಷ ಕುಸ್ತಿ ಏನಿದೆಯಲ್ಲ ಸ್ಟ್ಯಾಂಡಿಂಗ್ ವಾರ್ನಿಂಗ್ ಹೇಳ್ತಾರೆ ಅಷ್ಟೇನೆ, ನಿಲ್ಲಿಸಿ ಯಾರಿಗೂ ಹೇಳಲ್ಲ ಅದು. ಸ್ಕೋರ್ 0-1. ಬೆಳ್ ಬಿಟ್ಟು ಆಡ್ಬೇಕ್ರಮ್ಮ. ಸ್ಕೋರ್ 1-1. 1-1 ಇದೆ. 1-1. ಸ್ಕೋರ್ 1-1. 4 ನೀಲಿ ಅವರಿಗೆ. ಇನ್ನೊಂದು ಕುಸ್ತಿ ಇದೆಯಮ್ಮ ನಿಮ್ದು. 48. ದೀಕ್ಷಾ ಕೈ ಎತ್ತಮ್ಮ, ಬಾರಮ್ಮ ದೀಕ್ಷಾ. ಯಶ 48 kg. ನೆಕ್ಸ್ಟ್ ಧೃತಿ ಬರ್ರಿ ಒಳಗಡೆ. ಧೃತಿ ಒಳಗಡೆ ಬರಮ್ಮ. ಧೃತಿ ಹಾಗೂ ವರ್ಷ ಒಳಗಡೆ ಬರ್ರಿ. ಧೃತಿ ಯಾರು ನೀವು? ಧೃತಿನ? ವರ್ಷ ಅಲ್ಲ. 53 kg ತನುಶ್ರೀ ಜೈ ಆಂಜನೇಯ ಆರ್ಡರ್ ಪದವು. 2 ಕೆಂಪು ಪಟ್ಟಿ ಅವರಿಗೆ. ಎಷ್ಟು? ದೀಕ್ಷಾ ಅಲ್ಲಮ್ಮ ನೀವು? ಹಾ, ಧೃತಿ ಈ ಕಡೆ ಬಾ. ವರ್ಷ ನೀವೆಲ್ಲ ರೆಡಿ ಇರ್ಬೇಕ್ರಮ್ಮ ನೀವು. ತನುಶ್ರೀ ಜಯ ಆಂಜನೇಯ ಆರ್ಡರ್ ಪದವು. ರೆಡ್ ಅಮ್ಮ ನೀನು. ಯಾರು? ತನುಶ್ರೀ ಯಾರು? ರೆಡ್. ಮಿಶಾಲ್ ಶಿವಾಜಿ ಫಿಸಿಕಲ್ ಬ್ಲೂ. ಮಿಶಾಲ್ ಶಿವಾಜಿ ಫಿಸಿಕಲ್ 53 kg. ರಿಷಾ ಕೋಟ್ಯಾನ ಶಿವಾಜಿ ಸರ್ಕಸ್ ರೆಡ್. ಪೂರ್ಣಿಮಾ ಶಿವಾಜಿ ಸರ್ಕಸ್ ಬ್ಲೂ. 2-0. ಆ ಕಡೆ ಹೋಗ್ರಿ, ಬರ್ರಿ ಆ ಕಡೆ ಬರ್ರಿ. ನೀವು ಹೇಳೋದು ಬೇಡ ಅನ್ನಲ್ಲ ಸರ್. ಹೆಸರು ಕೇಳಿ ಸರ್. ಧೃತಿನಾ? ಧೃತಿ ಅನ್ನಮ್ಮ ನೀನು? (53 kg ವಿಭಾಗದಲ್ಲಿ ತನುಶ್ರೀ ಬರಮ್ಮ. ತನುಶ್ರೀ ಹಾಗೂ ಮಿಶಾಲ್. ತನುಶ್ರೀ ಯಾರಮ್ಮ? ಮಿಶಾಲ್ ಶಿವಾಜಿ ಫಿಸಿಕಲ್. ಬೇಗ ಕಳಿಸ್ರಿ, ಟೈಮ್ ಹಾಕಲ್ಲ. ತನುಶ್ರೀ ಯಾರಮ್ಮ? ರಿಷಾ ಶಿವಾಜಿ ಸರ್ಕಸ್ ಯಾರು? ರಿಷಾ ಯಾರು? ಹೋಗಮ್ಮ ಬೇಗ. ರಿಷಾ ಶಿವಾಜಿ ಸರ್ಕಸ್. ಪೂರ್ಣಿಮಾ ಶಿವಾಜಿ ಸರ್ಕಸ್. ನೆಕ್ಸ್ಟ್ ರೆಡಿ ಆಗಿರಮ್ಮ, ಒಳಗಡೆ ಹೋಗ್ರಿ. ಪೂರ್ಣಿಮಾ ಇಲ್ಲದೆಯಮ್ಮ? ಪೂರ್ಣಿಮಾ ಆ ಕಡೆ ಹೋಗಪ್ಪ. ಪೂರ್ಣಿಮಾ ಯಾರು? ಕಳಿಸಿ ಒಳಗಡೆ. ಅಮ್ಮ ರಿಷಾ ಈ ಕಡೆ ಹೋಗಮ್ಮ. (58 kg ರಿತು ಶಿವಾಜಿ ಫ್ರೆಂಡ್ಸ್. ಯಾರಮ್ಮ? ರಿತು ಶಿವಾಜಿ ಫ್ರೆಂಡ್ಸ್ ರೆಡ್. ಆನ್ಯು ಶೆಟ್ಟಿ. ರಿತುನಾ? ರೆಡಿ. ಆನ್ಯು ಶೆಟ್ಟಿ ಶಿವಾಜಿ ಸರ್ಕಸ್ ಬ್ಲೂ. ಸಾನ್ವಿ ಶಿವಾಜಿ ಸರ್ಕಸ್. ಲಾವಣ್ಯ ಶಿವಾಜಿ ಫಿಸಿಕಲ್ ರೆಡಿ ಇರ್ಬೇಕು ನೀವು.
ಸರ್ ವಿಸಲ್ ಕೊಟ್ಟು ಹೇಳ್ರಿ ಸರ್ ಹುಡುಗಿಯರ್ದ 3 ನಿಮಿಷ. 2 ಅಂಕ ಕೆಂಪು ಪಟ್ಟಿ ಅವರಿಗೆ. ವೆರಿ ಗುಡ್. ಸರ್ 2.5 ಕೊಡಿ. 2.5 ಸ್ಕೋರ್ ಏನಾಯ್ತು ಸರ್? 4-0. 4-0. 4-0 ಸ್ಕೋರ್. ನಾಲ್ಕು 2. ನಾಲ್ಕು ರೆಡ್ಡಿಗೆ 2 ನೀಲಿಗೆ. ಟೈಮ್ ಅಪ್. ಸರ್ ಕಳಿಸ್ರಿ ಒಳಗಡೆ. ಸರ್ ವಿಸಲ್ ಹೊಡಿರಿ ಸರ್. ರಿಷಾ ರೆಡಿ ಆಗ್ರಮ್ಮ ನೀವು. ರಿಷಾ ಹಾಗೂ ಪೂರ್ಣಿಮಾ. 4-2. ಹೌದು ಗ್ಯಾಪಿನಲ್ಲಿ ಕಾಲು ಇಡ್ಲಿಕ್ಕೆ ಬರಲ್ಲ. ಅದು ಏನಾಗಿದೆ ಸರ್, ಅದು ಮ್ಯಾಟ್ ಕವರ್ ಸರಿ ಇಲ್ಲ. ಸ್ವಲ್ಪ ಕವರು ಲೂಸ್ ಇದೆ. ಏನೇ ಒಳಗಡೆ ಹಾಕಿದ್ರು ಜರಿತದ. ಅದು ಕೋಚ್ ಇದೆಯಲ್ಲ ಕಟ್ಟಾಗ್ಬಿಟ್ಟಿದೆ. ರೆಡ್ಡಿಗೆ ವಾರ್ನಿಂಗ್ ಇದೆ. ಎರಡು ಅಂಕ ರೆಡ್ಡಿಗೆ. 6-2. 6-2. Active period. Yes sir, active period. Score 2-6. Sir time nodri. ಸರ್ ಆಕ್ಟಿವ್ ಪೀರಿಯಡ್ ಇದೆ, ಬಿಡಿಸೋಕೋಬೇಡ್ರಿ. ಅದು 1 ಅಂಕ ನೀಲಿ ಅವರಿಗೆ. 6-3. 6-3 ಸ್ಕೋರ್.
6-3. ತನುಶ್ರೀ ಏನಮ್ಮ ನೀನು? ಹಾ, ರಿಷಾ ಹೋಗಮ್ಮ ಒಳಗಡೆ. ರಿಷಾ ಹಾಗೂ ಪೂರ್ಣಿಮಾ ಅಮ್ಮ ರೆಡಿ ಇರ್ಬೇಕಮ್ಮ. ಮತ್ತೆ ಕುಸ್ತಿ ಆಡ್ಬೇಕು ನೀವು. ಇನ್ನೂ 3 ಕುಸ್ತಿ ಆಡ್ಬೇಕು. ನೀನು ಕುಸ್ತಿ ಇದೆ ಅಮ್ಮ, ನಿಂದು ಇದೆ. ರಿತು ಶಿವಾಜಿ ಫಿಸಿಕಲ್ ಈ ಕಡೆ ಬರಮ್ಮ. ಅನ್ಯು ಶೆಟ್ಟಿ (0-4) ಸ್ಕೋರ್. ಇಲ್ಲ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಹಾ 2. ಸ್ಕೋರ್ ಏನಾಯ್ತು ಸರ್? ಅದು ಬೈ ಫಾಲ್ ಆಯ್ತಲ್ಲ ಇದು. ನೆಕ್ಸ್ಟ್ 58 kg ರಿತು ಕೈ ಎತ್ತಮ್ಮ. ಅನ್ಯು ಶೆಟ್ಟಿ, ಸಾನ್ವಿ ಶಿವಾಜಿ ಸರ್ಕಸ್ ಬರಮ್ಮ ಒಳಗಡೆ ಬರಮ್ಮ. ಲಾವಣ್ಯ ಶಿವಾಜಿ ಫಿಸಿಕಲ್ ಒಳಗಡೆ ಹೋಗ್ರಿ. ಇನ್ನು 65 kg ದಿವ್ಯಾ ಪೂಜಾರಿ SJVM ತೊಕ್ಕಟ್ಟು ಬಾಮ ಒಳಗಡೆ ಬರಮ್ಮ. ಈ ಕಡೆ ರೆಡಿಯಾಗಿ ಬರಮ್ಮ. ಕೃತಿ ಅಗ್ನಿಸಿಯಸ್ ಸಾಕ್ಷಿ ಹಾಗೂ ಅದಿತಿ ಶೆಟ್ಟಿ. ಸಾಕ್ಷಿ ರೆಡ್, ಅದಿತಿ ಶೆಟ್ಟಿ ಬ್ಲೂ. ರೆಡಿಯಾಗಿ ಬರಮ್ಮ ನೀವು. ಅನ್ಯು ಶೆಟ್ಟಿ ಅಲ್ಲ ನೀವು? ಹಾಂ ರೆಡಿ ಇರಮ್ಮ. ಮತ್ತೆ ನೆಕ್ಸ್ಟಿಗೆ ಸಾನ್ವಿ ಕೈ ಎತ್ರಿ ಮೇಲ್ಗಡೆ. ಸಾನ್ವಿ, ಲಾವಣ್ಯ. ನೆಕ್ಸ್ಟ್ ದಿವ್ಯಾ ಪೂಜಾರಿ ಬರಮ್ಮ ಒಳಗಡೆ. ದಿವ್ಯಾ ಪೂಜಾರಿ, ಕೃತಿ ಒಳಗಡೆ ಬರ್ರಿ. ಕೃತಿ ಸರ್ ಆಡ್ತಾರೆ ಇಲ್ಲ ಕೇಳಿ ನೋಡಿ ಸರ್. ಅದು
ನೆಕ್ಸ್ಟ್ ದಿವ್ಯಾ ಪೂಜಾರಿ ಹಾಗೂ ಕೃತಿ. ಅದಾದಮೇಲೆ ಸಾಕ್ಷಿ ರೆಡ್, ಆದಿತ್ಯ ಶೆಟ್ಟಿ ಬ್ಲೂ. ಇನ್ನು 33 kg ವಿಭಾಗದಲ್ಲಿ ಅನ್ವಿತಾ ಹಾಗೂ ಸಂಧ್ಯಾ. ಅನ್ವಿತಾ ಶಿವಾಜಿ ಫಿಸಿಕಲ್, ಸಂಧ್ಯಾ ಶಿವಾಜಿ ಫಿಸಿಕಲ್. ಬೇಗ ಬರ್ರಮ್ಮ ರೆಡಿಯಾಗಿ ನೀವು. ಅದೇ ರೀತಿ ಮೇಘ DP ಚಿತ್ರಾಪುರ, ಕಸ್ತೂರಿ ಶಿವಾಜಿ ಸರ್ಕಸ್. ಬೇಗ ರೆಡಿಯಾಗಿ ಬರಬೇಕು. ಸಾಕ್ಷಿ ಹಾಗೂ ಆದಿತ್ಯ ಶೆಟ್ಟಿ. ನೀಲಿ ಅವರಿಗೆ ಒಂದು ವಾರ್ನಿಂಗ್ ಆಗಿದೆಯಾ? ಸ್ಕೋರ್ 2-0. ಎರಡು 0. ನಾಲ್ಕು 0. ಬಟ್ಟೆ ಹಿಡಿಬಾರ್ದು. ನೆಕ್ಸ್ಟ್ ಸಾಕ್ಷಿ ಹಾಗೂ ಅದಿತಿ. ಬರಮ್ಮ, ಹೋಗಮ್ಮ ಒಳಗಡೆ. ಸಾಕ್ಷಿ. ನೆಕ್ಸ್ಟ್ ಈ ಕುಸ್ತಿ ಆದಮೇಲೆ ಅನ್ವಿತಾ ರೆಡ್, ಸಂಧ್ಯಾ ಶಿವಾಜಿ ಫಿಸಿಕಲ್ ಬ್ಲೂ. ಮೇಘ ರೆಡ್ ಕಾಸ್ಟ್ಯೂಮ್, ಕಸ್ತೂರಿ ಶಿವಾಜಿ ಫಿಸಿಕಲ್ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಮೇಘ DP ಚಿತ್ರಾಪುರ. ಇನ್ನು 33 kg ವಿಭಾಗದಲ್ಲಿ ಇದು ಕೊನೆಯ ಸುತ್ತು ಅವರಿಗೆ. ಅನ್ವಿತಾ ಶಿವಾಜಿ ಫಿಸಿಕಲ್, ಸಂಧ್ಯಾ ಶಿವಾಜಿ ಫಿಸಿಕಲ್. ಮೇಘ DP ಚಿತ್ರಾಪುರ, ಕಸ್ತೂರಿ ಶಿವಾಜಿ ಸರ್ಕಸ್. ನಾಲ್ಕು 0. ಇನ್ನು 44 kg ವಿಭಾಗದಲ್ಲಿ ಪ್ರೇಕ್ಷಾ ಶಿವಾಜಿ ಫಿಸಿಕಲ್, ತೇಜಸ್ವಿನಿ SJM ತೊಕ್ಕಟ್ಟು ಬ್ಲೂ ಕಾಸ್ಟ್ಯೂಮ್ನಲ್ಲಿ ರೆಡಿ ಇರಬೇಕು. ಪವಿತ್ರ ಶಿವಾಜಿ ಫಿಸಿಕಲ್, ತನುಶ್ರೀ DP ಚಿತ್ರಾಪುರ. ನೀವು ಸಹ ರೆಡಿ ಇರ್ಬೇಕು ನೋಡ್ರಿ ನಮ್ಮಲ್ಲಿ.
6-0. ಬಿಸಿ ಇರಲಿ. 6-0. ಸರ್ 10-0. ನೆಕ್ಸ್ಟ್ ಮೇಘಾ ಡಿಪಿ ಚಿತ್ರಾಪುರ, ಕಸ್ತೂರಿ ಶಿವಾಜಿ ಸರ್ಕಸ್. ಇಲ್ಲ ಮುಗೀತಲ್ಲ ಅಷ್ಟೇ. ಇದು ಯಾವ್ದು ಅದು ಕ್ರಾಸ್ ಮಾಡ್ಬೇಕದ್ನ. ಇನ್ನ 44 kg ಪ್ರೇಕ್ಷಾ ಬರಮ್ಮ ಒಳಗಡೆ. ಶಿವಾಜಿ ಫಿಸಿಕಲ್ ಪ್ರೇಕ್ಷಾ ಒಳಗಡೆ ಹೋಗಮ್ಮ. ತೇಜಸ್ವಿನಿ SJVM ತೊಕ್ಕಟ್ಟು. ತೇಜಸ್ವಿನಿ ಯಾರು? ಹಾ ಒಳಗಡೆ ಬರಮ್ಮ. ಬೇಡ ತಡ್ರಿ ಸರ್, ಇನ್ನೂ ಆಗಲ್ಲ ಸರ್. ಸ್ವಲ್ಪ ನೋಡೋಣ, ಟೈಮ್ ಬಾರಿ ಹೇಳಿದ್ದು ಸರ್. ಸರ್ ರೆಡ್ ಆಕ್ಟೋ ಪೀರಿಯಡ್. ಬ್ಲೂ ಕೊಡಿ ಸರ್. ಈಗ ಸರ್ ನೋಡ್ಕೊಂಡು ಸ್ವಲ್ಪ ಸ್ಕೋರ್ ಏನಾಗಿದೆ ನೋಡಿ ಸರ್. ನೀಲಿ 2-1 ಸ್ಕೋರ್. 2-1. ನೋಡಿ ಇದ್ರಾಗ ಯಾರು ಗೆಲ್ತಾರೆ ಅವರು ದ್ವಿತೀಯ ಸ್ಥಾನ ಪಡ್ಕೊಂತಾರೆ. ಅವರು ಅದ್ರಾಗ ಆಗಲೇ ಅನ್ವಿತಾ ಶಿವಾಜಿ ಫಿಸಿಕಲ್ ಫಸ್ಟ್ ಪಡ್ಕೊಂಡಿದ್ದಾರೆ. ಅವರು ಇದ್ರಾಗ ಯಾರು ಗೆಲ್ತಾರೆ ಅವರು ದ್ವಿತೀಯ ಸ್ಥಾನ. ಯಾವ್ದಾದ್ರು ನಡೀತಿದ್ದೆ, 10 ಗಂಟೆ ಮೇಲೆ 10 ಗಂಟೆ ಮೇಲೆ. ಯಾವ್ದು 10:30 ಇದೆಯಾ? ಪ್ರೇಕ್ಷಾ ಎಲ್ಲದಿಯಮ್ಮ? ಪ್ರೇಕ್ಷಾ ಒಳಗಡೆ ಹೋಗಮ್ಮ. ತೇಜಸ್ವಿನಿ SJVM ತೊಕ್ಕಟ್ಟು. ತೇಜಸ್ವಿನಿ ಬಾರಮ್ಮ ಒಳಗಡೆ. ಇನ್ನೂ ಅಲ್ಲಿ ಫೈನಲ್ ಅದು. ಥರ್ಡಿಗೆ ಅವ್ರವ್ರೇ ಆಡಿಸ್ಬಿಡೋಣಲ್ಲ, ಇಲ್ಲಾಂದ್ರೆ ಮತ್ತೆರಡು ಅಂಕ ಕೆಂಪು ಪಟ್ಟಿ ಅವರಿಗೆ. ರಿಪಿಚ್ ಮಾಡ್ಸಕ್ಕಾಗಲ್ಲ ರೀ, ಟೈಮ್ ಆಗಲ್ಲ. ಅವೆರಡು ಆಡ್ಸ್ ತರ್ಡ್ ಬೇಕಾದ್ರೆ ಮಾಡ್ಬೋದು. 1/3 ಆದ್ರೆ 2/3 ಆದ್ರೆ ಡಿವೈಡ್ ಮಾಡ್ಬಿಡು.
ಸರ್ ನೋಡ್ರಿ ಅಲ್ಲಿ ಥರ್ಟಿ ಸೆಕೆಂಡ್ ಆಕ್ಟಿವ್ ಪೀರಿಯಡ್. ಸ್ಕೋರ್ ಏನಾಗಿರ್ತದ? 4-1 ಸರ್ ಟೈಮ್ ನೋಡ್ರಿ ಸರ್. ನೋಡ್ರಿ ಆಕ್ಟಿವ್ ಪೀರಿಯಡ್ ಇದೆ ಅವಳಿಗೆ 1 ಅಂಕ. ಸರ್ ನೋಡ್ರಿ ಅಲ್ಲಿ ಮೇಘ ನಮ್ಮ ನೀನು ಗೆದ್ದದ್ದು. ಸೆಕೆಂಡ್ ಪ್ಲೇಸ್ ಅಮ್ಮ ನಿಂದು. ಇನ್ನ 44 kg ವಿಭಾಗದಲ್ಲಿ ಪ್ರೇಕ್ಷಾ. ಕೈ ಎತ್ತಮ್ಮ, ಯಾರು ಪ್ರೇಕ್ಷಾ? ತನ್ನ ತೇಜಸ್ವಿನಿ. ಪವಿತ್ರ ಎಲ್ಲದೆಯಮ್ಮ, ಹೋಗು ಒಳಗಡೆ. ತನುಶ್ರೀ DP ಚಿತ್ರಾಪುರ, ಬರ್ರಿ ಒಳಗಡೆ. ಯಾಕೆಂದ್ರೆ ನಿನ್ನ ಹೆಸರೇನಮ್ಮ? ನೀ ಸೆಮಿಫೈನಲ್ ಆಡ್ಬೇಕಮ್ಮ ನೀನು. ಪವಿತ್ರ, ತನುಶ್ರೀ. ಇನ್ನ 48 kg ವಿಭಾಗದಲ್ಲಿ ಧನುಶ್ರೀ ಶಿವಾಜಿ ಸರ್ಕಸ್. ಬಾರಮ್ಮ ಒಳಗಡೆ. ಯಶಾ. ಇನ್ನ 48 kg ವಿಭಾಗದಲ್ಲಿ ಧನ್ಯಶ್ರೀ ಶಿವಾಜಿ ಸರ್ಕಸ್. ಯಶಾ ಶಿವಾಜಿ ಫಿಸಿಕಲ್. ಧನ್ಯಶ್ರೀ ಯಾರಮ್ಮ? ದೀಕ್ಷಾ ಶಿವಾಜಿ ಫಿಸಿಕಲ್ ನೆಕ್ಸ್ಟ್. ರೆಡಿ ಆಗ್ರಮ್ಮ. ದೀಕ್ಷಾ ಶಿವಾಜಿ ಫಿಸಿಕಲ್. ಧೃತಿ ಜೈ ಆಂಜನೇಯ ಅಡ್ಯಾರ್ ಪಡವ್. ಸರ್ ನೋಡಿ ಸರ್ ಕೇಳಿ ಹೆಸರು ಯಶಾನ ಕೇಳಿ ನೋಡ್ರಿ. ಅವಳು ಯಶಾನಮ್ಮ. ಸ್ಕೋರ್ ಏನಾಗಿದೆ ಸರ್?
02. ದೀಕ್ಷಾ ಶಿವಾಜಿ ಫಿಸಿಕಲ್ ಯಾರು? ದೀಕ್ಷಾ ಹೋಗಮ್ಮ ಒಳಗಡೆ. ಇನ್ನೂ 2 ರೌಂಡ್ ಇದೆ. ಧೃತಿ ಯಾರಮ್ಮ? ಜೈ ಆಂಜನೇಯ ಆಡ್ಯಾರ್ ಪಡವ್. ಧೃತಿ ಧೃತಿ ದೀಕ್ಷಾ ಈ ಕಡೆ ಬರಮ್ಮ. ದೀಕ್ಷಾ ಇದು 48 kg ವಿಭಾಗದ 3ನೇ ಸುತ್ತಿನ ಕುಸ್ತಿ. ದೀಕ್ಷಾ ಕೈ ಎತ್ತಮ್ಮ. ಹಾ, ದೀಕ್ಷಾ ಹಾಗೂ ಧೃತಿ. ಇನ್ನು ಇದಾವೆ ಬಹಳ. ಟೈಮ್ ಅಲ್ಲಿ ಕರೆಕ್ಟ್ ಆಗ್ತದೆ ಟೈಮ್. ಆಗುತ್ತೆ, ಟೈಮ್ ಆಗ್ತದೆ. ಅಲ್ಲ ಅದು ಏನು ಮಾಡಿದ್ರು ಗೊತ್ತಾಗಲ್ಲ. ಸೆಮಿಫೈನಲ್ ಲೂಸರ್ಸ್ ಅನ್ನು ಆಡಿಸು. ಇನ್ನು ಬಾಲಕರ ವಿಭಾಗದ ಒಂದು ಸೆಮಿಫೈನಲ್ ಇದೆ 42 kg ವಿಭಾಗದಲ್ಲಿ. ಪರಶುರಾಮ್ DP ಚಿತ್ರಾಪುರ ಹಾಗೂ ಕಿಸನ್ ಆಂಜನೇಯ ಶಶಿತ್ಲು ರೆಡಿ ಇರ್ಬೇಕು ನೀವು. ಮತ್ತೊಂದು ಸೆಮಿಫೈನಲ್ ಅದೀಶ್ ಜೈ ವೀರ ಮಾರುತಿ ತೊಕ್ಕಟ್ಟು, ಅದೇ ರೀತಿ ಶಿವ DP ಚಿತ್ರಾಪುರ ನೀವು ರೆಡಿ ಇರ್ಬೇಕು ನೋಡ್ರಪ್ಪ ಅಲ್ಲಿ. ಅದೇ ರೀತಿ 61 kg ವಿಭಾಗದಲ್ಲಿ ಕಲಂದರ್ BHL ಸೂರತ್ಕಲ್ ರೆಡ್, ವಿವೇಕ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್ನಲ್ಲಿ, ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಹಾಗೂ ಆದಿತ್ಯ ಜೈ ಆಂಜನೇಯ ಅಡ್ಡಾರ್ ಪಡವ್. ಈ ಬಾಲಕಿಯರ ಈ ರೌಂಡ್ ಮುಗಿದ ತಕ್ಷಣ ನಿಮ್ದು ಆಡಿಸ್ತೇವೆ ನಾವಲ್ಲಿ. ಕೆಂಪು ಪಟ್ಟಿಯವರಿಗೆ 2 ಅಂಕ. ಮತ್ತೆರಡು ಅಂಕ. ಸರಿ, ದೀಕ್ಷಾ ನಮ್ಮ ನೀನು ಐವತ್ಮೂರು kg ವಿಭಾಗದಲ್ಲಿ ಶೌರ್ಯ ಶಿವಾಜಿ ಫಿಸಿಕಲ್, ಶೌರ್ಯ ಮಿಶಾಲ್ ಶಿವಾಜಿ ಫಿಸಿಕಲ್. ನೆಕ್ಸ್ಟ್ ತನುಶ್ರೀ
ಜೈ ಆಂಜನೇಯ ಅಡ್ಡರ್ ಪಡವ್ ರೆಡ್ ಕಾಸ್ಟ್ಯೂಮ್. ಅದೇ ರೀತಿ ರಿಷಾ ಕೋಟ್ಯಾನ್ ಶಿವಾಜಿ ಸರ್ಕಸ್. ಅಮ್ಮ ಸರಿಗೆ ಆಡ್ರಮ್ಮ ಕುಸ್ತಿನ. ನಾಲ್ಕು 0. ಆರು 0. ಟೈಮ್ ಅಪ್. ಸ್ಕೋರ್ 6-0. ನೆಕ್ಸ್ಟ್ ತನುಶ್ರೀ ಹಾಗೂ ರಿಷಾ. ತನುಶ್ರೀ ನೀವಲ್ಲ? ಇನ್ನು 58 kg ವಿಭಾಗದಲ್ಲಿ ತೇಜಸ್ವಿನಿ ಶಿವಾಜಿ ಫಿಸಿಕಲ್ ರೆಡ್, ಅನ್ಯು ಶೆಟ್ಟಿ ಶಿವಾಜಿ ಸರ್ಕಸ್ ಬ್ಲೂ, ರಿತು ಶಿವಾಜಿ ಸರ್ಕಸ್ ಶಿವಾಜಿ ಫ್ರೆಂಡ್ಸ್ ರೆಡ್, ಸಾನ್ವಿ ಶಿವಾಜಿ ಸರ್ಕಸ್ ಬ್ಲೂ. ರೆಡಿ ಇರ್ಬೇಕು ನೋಡ್ರಮ್ಮ ನೀವು. ಸರ್ ರೆಡ್ ಆಕ್ಷನ್ ಹೇಳಿ ಸರ್. ರೆಡ್ ಆಕ್ಷನ್. Yes, red warning.
ಟೈಮ್ ಎಷ್ಟಾಯ್ತು ನೋಡ್ರಿ. ತನುಶ್ರೀ ಹಾಗೂ ರಿಷಾ. ಇನ್ನು 58 kg ವಿಭಾಗದಲ್ಲಿ ತೇಜಸ್ವಿನಿ ರೆಡ್ ಕಾಸ್ಟ್ಯೂಮ್, ಅನ್ಯು ಶೆಟ್ಟಿ ಬ್ಲೂ ಕಾಸ್ಟ್ಯೂಮ್. ಹೋಗ್ರಿ ಒಳಗಡೆ. ಎರಡು 2-0 ಸ್ಕೋರ್. ಆಗ್ಲಿ, ಬೇಕಾದ್ರೆ ಬ್ರೇಕ್ ಬಿಡೋಣ ಅಂತೀವಿ ಸ್ವಲ್ಪ. ಬ್ಲೂ ವಾರ್ನಿಂಗ್. ಸರ್ ಹಿಡಿ ಆಕ್ಟಿವ್ ಪೀರಿಯಡ್. 2:30 ಕ್ಲೋಸ್ ಮಾಡ್ಬಿಡು, ಬಿಡಬೇಡ. 5 ನಿಮಿಷ ಕುಸ್ತಿ ಬಿಡಕ್ಕೆ ಹೋಗ್ಬೇಡ. ಒಂದು ಅಂಕ ಕೆಂಪು ಪಟ್ಟಿ ಅವರಿಗೆ. 3-0. 3-0 ಸ್ಕೋರ್. ಎರಡು ಅಂಕ. 5-0.
ಈ ಕಡೆ ಕೊಡಿ. ಟೈಮ್ ಅಪ್. ಇನ್ನು 58 kg ವಿಭಾಗದಲ್ಲಿ ತೇಜಸ್ವಿನಿ ಶಿವಾಜಿ ಫಿಸಿಕಲ್. ತೇಜಸ್ವಿನಿ ಬರಮ್ಮ ಈ ಕಡೆ ಬರಮ್ಮ. ಹಾಂ, ಆನ್ಯೂ ಶೆಟ್ಟಿ ಶಿವಾಜಿ ಸರ್ಕಸ್. ಅದಾದಮೇಲೆ ರಿತು ಶಿವಾಜಿ ಫ್ರೆಂಡ್ಸ್, ಸಾನ್ವಿ ಶಿವಾಜಿ ಸರ್ಕಸ್. ಇನ್ನು 4 ಕುಸ್ತಿ ಆದಮೇಲೆ ಬಾಲಕರ ಸೆಮಿಫೈನಲ್ ಕುಸ್ತಿ ಇದೆ 42 kg. ಅದರಲ್ಲಿ ಪರಶುರಾಮ್ DP ಚಿತ್ರಾಪುರ, ಕಿಸನ್ ಆಂಜನೇಯ ಶಶಿ ಇತ್ಲು ಬ್ಲೂ ಕಾಸ್ಟ್ಯೂಮ್ನಲ್ಲಿ ರೆಡಿ ಇರಬೇಕು. ಅದೇ ರೀತಿ ಅದೀಶ್ JVM ತೊಕ್ಕಟ್ಟು ರೆಡ್ ಕಾಸ್ಟ್ಯೂಮ್, ಶಿವ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ನೀವು ರೆಡಿಯಾಗಿ ಬರ್ಬೇಕಲ್ಲಿ. ಎಸ್ ಸರ್, 1 ಅಂಕ ರೆಡ್ ಬಸ್ತಿ ಅವರಿಗೆ. ಸರಿ, 2-0, 2-0. ಇದಾದ್ಮೇಲೆ ರಿತು ಹಾಗೂ ಸಾನ್ವಿ. ನಾಲ್ಕು 0. ಆರು 0. ರಿತು ಬಾಮ. ರಿತು ಶಿವಾಜಿ ಫ್ರೆಂಡ್ಸ್, ಸಾನ್ವಿ ಶಿವಾಜಿ ಸರ್ಕಸ್. ಇನ್ನು 65 kg ವಿಭಾಗದಲ್ಲಿ ಸಾಜಾ ಶಿವಾಜಿ ಫಿಸಿಕಲ್, ಕೃತಿ ಆಗ್ನಿಸಿಯಸ್. ಬರಮ್ಮ ನೆಕ್ಸ್ಟ್ ನೀವು. ಸಾಜಾ ರೆಡ್ ಕಾಸ್ಟ್ಯೂಮ್, ಕೃತಿ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ದಿವ್ಯಾ ಪೂಜಾರಿ SJVM ತೊಕ್ಕೊಟ್ಟು ರೆಡ್ ಕಾಸ್ಟ್ಯೂಮ್, ಸಾಕ್ಷಿ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್.
1-0. Score 1-0. ಅರವತ್ತೈದು ಕೆಜಿ ಸಾಜಾ ಶಿವಾಜಿ ಫಿಸಿಕಲ್. ಸಾಜಾ ಶಿವಾಜಿ ಫಿಸಿಕಲ್ ರೆಡ್. ಕೃತಿ ಸರ್ ಕೈ ನೋಡಿ, ಸರ್ ಕೈ ನೋಡಿ. ದಿವ್ಯಾ ಪೂಜಾರಿ ನೆಕ್ಸ್ಟ್ ಬರಮ್ಮ. ದಿವ್ಯಾ ಪೂಜಾರಿ SJVM ತೊಕ್ಕಟ್ಟು. ಸಾಕ್ಷಿ ಶಿವಾಜಿ ಸರ್ಕಸ್. ಸ್ಕೋರ್ ಏನಾಗಿದೆ ಸರ್? 2-0. ಎರಡು 0 ಸ್ಕೋರು. ಸರ್ ನೋಡಿ ಸರ್. ದಿವ್ಯಾ ಪೂಜಾರಿ. ದಿವ್ಯಾ ಪೂಜಾರಿ ಹಾಗೂ ಸಾಕ್ಷಿ ಶಿವಾಜಿ ಸರ್ಕಸ್. ಇನ್ನ ಬಾಲಕರ ವಿಭಾಗದ ಸೆಮಿಫೈನಲ್ ಕುಸ್ತಿ 42 kg ವಿಭಾಗದಲ್ಲಿ ಪರಶುರಾಮ್ DP ಚಿತ್ರಾಪುರ, ಕಿಸನ್ ಆಂಜನೇಯ ಶಶಿಯತ್ಲು ರೆಡಿಯಾಗಿ ಬರ್ಬೇಕು ನೀವು. ಮತ್ತೊಂದು ಸೆಮಿಫೈನಲ್ ಅದೀಶ್ ಜೈ ವೀರಮಾರುತಿ ತೊಕ್ಕಟ್ಟು ಹಾಗೂ ಶಿವ DP ಚಿತ್ರಾಪುರ ರೆಡಿಯಾಗಿ ಬರ್ಬೇಕು.
ಇನ್ನ ಬಾಲಕರ ವಿಭಾಗದ ಸೆಮಿಫೈನಲ್ ಪರಶುರಾಮ್ ಡಿಪಿ ಚಿತ್ರಾಪುರ, ಕಿಸನ್ ಆಂಜನೇಯ ಶಶಿತ್ಲು. ಇದರಲ್ಲಿ ಗೆದ್ದಂತವರು ಪ್ರಥಮ ದ್ವಿತೀಯ ಸ್ಥಾನಕ್ಕೆ ಹೋಗ್ತೀರಿ ನೋಡಪ್ಪ ಅಲ್ಲಿ. ಇನ್ನು 61 kg ವಿಭಾಗದಲ್ಲಿ ಕಲಂದರ್ BHL ಸೂರತ್ಕಲ್ ರೆಡ್ ಕಾಸ್ಟ್ಯೂಮ್, ವಿವೇಕ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್. ಅದೇ ರೀತಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್ ರೆಡ್, ಆದಿತ್ಯ ಜೈ ಆಂಜನೇಯ ಅಡ್ಯಾರ್ಪಡು ಬ್ಲೂ. ರೆಡಿ ಇರ್ಬೇಕು ನೀವು. ಎರಡು 0. 4-0. ಓಕೆ ಸಾರಿ 4-0. 6-0. ಸ್ಕೋರ್. 2 ನಿಮಿಷ ಸರ್ ಇದು. ಅದೀಶ್ JVM ತೊಕ್ಕಟ್ಟು ಹಾಗೂ ಶಿವ DP ಚಿತ್ರಾಪುರ. ಅದರಲ್ಲಿ ಗೆದ್ದಂತವರು ಪ್ರಥಮ ದ್ವಿತೀಯ ಸ್ಥಾನಕ್ಕೆ ಆಡ್ಬೇಕು ಅವರು. ಎರಡು 6-2 ಸ್ಕೋರ್. ಅಣ್ಣ ಆಡೋ, ಅದು ಗ್ಯಾಪ್ ಐತೆ, ಅದು ಏನು ಮಾಡಕ್ ಬರಲ್ಲ ಅದಕ್ಕೆ. ನೀಲಿಗೆ 2, ರೆಡ್ಗೂ 2. 8-4. ಟೈಮ್ ಅಪ್. 8-4 ಸ್ಕೋರ್. ಒಳಗಡೆ ಬಂದು ಹೇಳ್ಕೊಡ್ರಿ ಯಾರು ಒಬ್ರು. ಥ್ಯಾಂಕ್ ಯು ಸರ್. ಎಂಟು 4 ಸ್ಕೋರ್ ಇದೆ. ಹತ್ತು 4 ಇದೆ ಸ್ಕೋರು. ಸರ್ ನೋಡಿ, ತಲುಪಿದ್ರಿ ನೀವೀಗ. ಅದೀಶ್ ಹಾಗೂ ಶಿವ. ಏನ್ ಸರ್ ಸ್ವೀಟ್ ಅದು? ಇಲ್ಲ ಚಾ ಕೂಡ. ಅದೀಶ್ ಕೈ ಎತ್ತಪ್ಪ ಮೇಲ್ಗಡೆ. ಅದೀಶ್ ಹಾಗೂ ಶಿವ. ಇನ್ನ 61 kg ವಿಭಾಗದಲ್ಲಿ ಕಲಂದರ್ ರೆಡ್ ಕಾಸ್ಟ್ಯೂಮ್ BHL, ವಿವೇಕ್ VB ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್ನಲ್ಲಿ. ಸ್ಕೋರ್ 0-2. ಪ್ರಜ್ವಲ್ ಶಿವಾಜಿ ಫಿಸಿಕಲ್ ರೆಡ್, ಆದಿತ್ಯ ಜೈ ಆಂಜನೇಯ ಅಡ್ಡರ್ಪಡೋ ಬ್ಲೂ.
ಅದೀಶ್ ಏನಪ್ಪ ನೀನು? ಹಾಂ, ಫೈನಲ್ ಹಂತವನ್ನು ತಲುಪಿದೆ ನೋಡಪ್ಪ ನೀನು ಅದೀಶ್. ಇನ್ನು 61 kg 4ನೇ ಸುತ್ತಿನ ಕುಸ್ತಿ ಕಲಂದರ್ BHL ಸೂರತ್ಕಲ್ ಕಲಂದರ್ ರೆಡ್ ಕಾಸ್ಟ್ಯೂಮ್. ಎಲ್ಲಿ ಕಲಂದರ್ ಇದನಾ? ಕಳಿಸ್ರಿ ಒಳಗಡೆ. ವಿವೇಕ್ BB ಬೆಂಗ್ರೆ. ಇದು ಬಾರಿ ಸಿಗಲ್ಲ ಇಲ್ಲಿ ಜಾಸ್ತಿ. नेक्स्ट बोट प्रज्वल शिवाजी फिजिकल आदित्य जय आंजनेय अध्यार्पणौ. ಇನ್ನು ಬಾಲಕಿಯರ ವಿಭಾಗದ ಸೆಮಿಫೈನಲ್ 44 kg ವಿಭಾಗದಲ್ಲಿ ರೆಡಿ ಆಗಿರಬೇಕು. ಪ್ರೇಕ್ಷಾ ಶಿವಾಜಿ ಫಿಸಿಕಲ್ ರೆಡ್, ನೇಹಾ ಶಿವಾಜಿ ಫಿಸಿಕಲ್ ಬ್ಲೂ. ಅದೇ ರೀತಿ ಮತ್ತೊಂದು ಸೆಮಿಫೈನಲ್ ಪವಿತ್ರ ಶಿವಾಜಿ ಫಿಸಿಕಲ್ ರೆಡ್, ಸೌಮ್ಯ ಶಿವಾಜಿ ಸರ್ಕಸ್ ಬ್ಲೂ. ರೆಡಿ ಇರ್ಬೇಕು ನೋಡ್ರಮ್ಮ ನೀವು. 44 kg ಸೆಮಿಫೈನಲ್. ಪ್ರೇಕ್ಷಾ ಶಿವಾಜಿ ಫಿಸಿಕಲ್ ರೆಡ್, ನೇಹಾ ಶಿವಾಜಿ ಫಿಸಿಕಲ್ ಬ್ಲೂ. ಅದೇ ರೀತಿ ಪವಿತ್ರ ಶಿವಾಜಿ ಫಿಸಿಕಲ್ ರೆಡ್, ಸೌಮ್ಯ ಶಿವಾಜಿ ಸರ್ಕಸ್ ಬ್ಲೂ. ನೀವು ರೆಡಿ ಇರ್ಬೇಕಲ್ಲಿ.
2 ಅಂಕ ನೀಲಿ ಪಟ್ಟಿ ಅವರಿಗೆ. Zero 2 ಸ್ಕೋರ್. ಪ್ರಜ್ವಲ್ ಹಾಗೂ ಆದಿತ್ಯ ಯಾರಿದ್ದೀರಮ್ಮ? ಪ್ರಜ್ವಲ್. ಟು 3 ಸ್ಕೋರ್. ನೋಡಿ ಸ್ಕೋರ್ 2-2 ಇದೆ. 2-2 ಇದೆ. ಲಾಸ್ಟ್ ಪಾಯಿಂಟ್ ರೆಡ್ಡಿಗಿದೆ. 2-2 ಸ್ಕೋರ್. 2-2. ನೀಲಿ ಅವರಿಗೆ 2 ಅಂಕ. 2-4. 2-4. ಬ್ಲೂ ಆಕ್ಷನ್. ಹಿಂದ್ ಸರಿಬಾರ್ದು ಬ್ಲೂ. ಸ್ಕೋರ್ ಸರ್ 2-6. ಪ್ರಜ್ವಲ್ ಹಾಗೂ ಆದಿತ್ಯ ಬರ್ರಪ್ಪ ಒಳಗಡೆ. ಪ್ರಜ್ವಲ್ ರೆಡ್, ಆದಿತ್ಯ ಬ್ಲೂ. ಎರಡು 8. ಟೈಮ್ ಅಪ್. ವಿವೇಕನಪ್ಪ ನೀನು.
ಕಲಂದರ್ ಅಲ್ಲ ನೀವು? ಪ್ರಜ್ವಲ್ ಯಾರು? ಪ್ರಜ್ವಲ್ ಯಾರು? ಪ್ರಜ್ವಲ್, ಓಕೆ. ಆದಿತ್ಯ, ಇನ್ನು 44 kg ಬಾಲಕಿಯರ ವಿಭಾಗದ ಸೆಮಿಫೈನಲ್ ಕುಸ್ತಿ. ಪ್ರಿಯಕ್ಷಾ ಶಿವಾಜಿ ಫಿಸಿಕಲ್ ರೆಡ್, ಅದೇ ರೀತಿ ನೇಹಾ ಶಿವಾಜಿ ಫಿಸಿಕಲ್ ಬ್ಲೂ. ಮತ್ತೊಂದು ಸೆಮಿಫೈನಲ್ ಪವಿತ್ರ ಶಿವಾಜಿ ಫಿಸಿಕಲ್ ರೆಡ್, ಅದೇ ರೀತಿ ಸೌಮ್ಯ ಶಿವಾಜಿ ಸರ್ಕಸ್ ಬ್ಲೂ. ಸರ್ ಸ್ವಲ್ಪ ಒತ್ತಿ ಸರ್, ಆ ಕಡೆ ಈ ಕಡೆ ಬರ್ರಿ ಇವ್ರೆ, ಸ್ವಲ್ಪ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಸರ್ ಒದಿರಿ, ಸರ್ ಒದಿರಿ. ಸರ್ ಈ ಕಡೆಯಿಂದನೂ ಸ್ವಲ್ಪ ಒದಿರಿ ಸರ್, ಈ ಕಡೆ. ಸರ್ ಉಲ್ಟಾ ಉಲ್ಟಾ ಹೊಡಿರಿ, ಉಲ್ಟಾ ಹಿಂಬೆ. ಹಾ ಒಂದರೆ ಕೊಡ್ಬೇಕು ಅದಕ್ಕೆ. ಹೌದು, 2-0 ಸ್ಕೋರ್ ನೋಡಿ. ಕಂಟ್ರೋಲ್ ಹಿಡಿದ್ರೆ 2 ಕೊಡ್ಬೋದಿತ್ತು, ಅಲ್ಲಿ ಇಲ್ಲ ಅಂದ್ರೆ ಒಂದೇ ಕೊಡೋದು. ಸ್ಟೆಪ್ ಔಟ್ ಅಂತಂದು ಒಂದೇ ಕೊಡ್ಬೇಕಾಗ್ತದೆ ಅದಕ್ಕೆ. ಪ್ರೇಕ್ಷಾ ಬಾರಮ್ಮ ಒಳಗಡೆ. ಪ್ರೇಕ್ಷಾ ಹಾಗೂ ಟೂ ಪ್ಲಸ್ 2 4 6-0. ಟೈಮ್ ಅಪ್, ಟೈಮ್ ಅಪ್, ಟೈಮ್ ಅಪ್. 6-0 ಇದೆ.
6-0 ಸ್ಕೋರ್ ಇದೆ. ರೆಡ್ಡಿಗೆ 6, ನೀಲಿಗೆ ಯಾವುದೇ ಅಂಕ ಇಲ್ಲ. ನೋಡಿ 61 kg ಇನ್ನೊಂದು ಸುತ್ತಿನ ಕುಸ್ತಿ ಇದೆ. ಅಲ್ಲಿ ರೌಂಡ್ ರಾಬಿನ್, ಲಾಸ್ಟ್ ರೌಂಡ್ ರಾಬಿನ್ ಇದೆ. ಅಲ್ಲಿ ರೆಡಿ ಇರ್ಬೇಕು ನೀವು. ತುಷಾರ್, ತನುಷ್, ಹರಿ, ಆಂಜನೇಯ, ಶಶಿತ್ಲು ರೆಡ್, ಪ್ರಜ್ವಲ್, ಶಿವಾಜಿ ಫಿಸಿಕಲ್, ನೀವು ಸಹ ರೆಡಿ ಇರಬೇಕು. ಟೈಮ್ ಕೊಡ್ತೇವೆ ನಾವು ನಿಮಗೆ. ಅದೇ ರೀತಿ ಕಲಂದರ್ ಹಾಗೂ ಆದಿತ್ಯ ಇವ್ರ ಮಧ್ಯೆ ಇದೆ, ಅದು ಲಾಸ್ಟ್ ರೌಂಡ್. ಅದು ಮತ್ತೆರಡು ಅಂಕ, 8-0. ಸರ್ ಒಳಗಡೆ ಸರ್, ಹೆಡ್ ಹೊರಗಡೆ ಹೋಗಿದೆ. 8-0. ಇನ್ನು ಬಾಲಕಿಯರ ವಿಭಾಗದ ಸೆಮಿಫೈನಲ್ ಕುಸ್ತಿ. ಪ್ರೇಕ್ಷಾ ಬಾರಮ್ಮ, ಶಿವಾಜಿ ಫಿಸಿಕಲ್. ಪ್ರೇಕ್ಷಾ, ನೇಹ ನೋಡಮ್ಮ, ಇದರಲ್ಲಿ ಗೆದ್ದಂತವರು ಪ್ರಥಮ ಸ್ಥಾನಕ್ಕೆ ಹೋಗ್ತೀರಿ ನೀವು. ನೋಡಿ, ಇದರಲ್ಲಿ ಗೆದ್ದಂತವರು ಪ್ರಥಮ ದ್ವಿತೀಯ ಸ್ಥಾನಕ್ಕೆ ಆಡ್ತಾರವರು, ಸೋತಂತವರು ತೃತೀಯ ಸ್ಥಾನಕ್ಕೆ ಆಡ್ತಾರವರು. ಪವಿತ್ರ, ಶಿವಾಜಿ ಫಿಸಿಕಲ್ ನೆಕ್ಸ್ಟ್ ಬೋಟ್. ಸೌಮ್ಯ, ಶಿವಾಜಿ ಸರ್ಕಸ್. (0-4). ನೀಲಿಗೆ ಮತ್ತೊಂದು ಅಂಕ, 0-5. ಇನ್ನು 48 kg ವಿಭಾಗದಲ್ಲಿ ವರ್ಷ, SJVM ತೊಕ್ಕಟ್ಟು, ಯಶ್, ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್ನಲ್ಲಿ. ಅದೇ ರೀತಿ ಧನ್ಯಶ್ರೀ, ಶಿವಾಜಿ ಸರ್ಕಸ್. ದೀಕ್ಷಾ, ಶಿವಾಜಿ ಫಿಸಿಕಲ್. ರೆಡಿ ಇರ್ಬೇಕು ನೋಡ್ರಮ್ಮ ನೀವು 4ನೇ ಸುತ್ತಿನ ಕುಸ್ತಿಗೆ. ಟೈಮ್ ಅಪ್. 0-9 ಸ್ಕೋರ್ ಆಗಿದೆ. 0-9. ನೆಕ್ಸ್ಟ್ ಪವಿತ್ರ, ಹೋಗಮ್ಮ ಒಳಗಡೆ. ಪವಿತ್ರ ಹಾಗೂ ಸೌಮ್ಯ. ಪವಿತ್ರ ಹಾಗೂ ಸೌಮ್ಯ. ಯಾರು ಪವಿತ್ರ, ಯಾರು ಸೌಮ್ಯ? ನೀವಾ?
ಇದರಲ್ಲಿ ನೇಹಾ ನಮ್ಮ ನೀನು ಹಾಂ ಫೈನಲ್ ಹಂತವನ್ನ ತಲುಪಿದೆಯಮ್ಮ ನೀನು 3ನೇ ಸ್ಥಾನಕ್ಕೆ ಆಡ್ಬೇಕಮ್ಮ ನೀನು. ಪವಿತ್ರ ಶಿವಾಜಿ ಫಿಸಿಕಲ್, ಸೌಮ್ಯ ಶಿವಾಜಿ ಸರ್ಕಸ್. ಇನ್ನು ವರ್ಷ 48 kg SJVM ತೊಕ್ಕಟ್ಟು ವರ್ಷ ಬಾರಮ್ಮ ಒಳಗಡೆ. ಯಶ್ ಶಿವಾಜಿ ಫಿಸಿಕಲ್ ಯಶ ಎರಡು ಅಂಕ ಕೆಂಪು ಪಟ್ಟಿ ಅವರಿಗೆ. ವರ್ಷ SJVM ತಕ್ಕೊಟ್ಟು ಬಾರಮ್ಮ ಒಳಗಡೆ. ಯಶ ಸರ್ 4 ಸರ್ ನೋಡಿ ಸರ್ ನೋಡಿ. ಪವಿತ್ರ ನಮ್ಮ ನೀವು ಪುನಃ ನಿಮಗೆ ಕುಸ್ತಿ ಇದೆ ನೇಹ ಹಾಗೂ ನಿನಗೂ ಫಸ್ಟ್ ಅಂಡ್ ಸೆಕೆಂಡ್ಗೆ. ಇನ್ನು 48 kg 4ನೇ ಸುತ್ತಿನ ಕುಸ್ತಿ ವರ್ಷ ಬಾರಮ್ಮ ವರ್ಷ ಹಾಗೂ ಯಶ. ಧನ್ಯಶ್ರೀ ಶಿವಾಜಿ ಸರ್ಕಸ್, ದೀಕ್ಷಾ ಶಿವಾಜಿ ಫಿಸಿಕಲ್ ಬಾರಮ್ಮ ಒಳಗಡೆ. ಧನ್ಯಶ್ರೀ ಯಾರು ಈ ಕಡೆ ಬರ್ರಿ, ದೀಕ್ಷಾ ಈ ಕಡೆ ಬರ್ರಿ. ಸರ್ ನೋಡಿ ಸರ್. ಸರ್ ಯಶ ನಮ್ಮ ನೀನು ಧನ್ಯಶ್ರೀ ದೀಕ್ಷಾ. ಹತ್ತು ಅಂಕಗಳ ಅಂತರದಿಂದ ನೀಲಿ ಪಟ್ಟಿ ಕಟ್ಟಿರ್ತಕ್ಕಂಥ ದೀಕ್ಷಾ ನಮ್ಮ ನೀನು
53 kg ವಿಭಾಗದಲ್ಲಿ ಪೂರ್ಣಿಮಾ ಶಿವಾಜಿ ಸರ್ಕಸ್, ವಿಶಾಲ್ ಶಿವಾಜಿ ಫಿಸಿಕಲ್. ಎರಡು 0. ಎರಡು 0 ಸ್ಕೋರ್. ಮತ್ತೆರಡು ಅಂಕ ಕೆಂಪು ಪಟ್ಟಿ ಅವರಿಗೆ. 4-0. ಟೈಮ್ ಅಪ್ ಅಮ್ಮ. 30 ಸೆಕೆಂಡ್ ರೆಸ್ಟ್ ಇದೆ. 4-0. ನೆಕ್ಸ್ಟ್ ಶೌರ್ಯ ಶಿವಾಜಿ ಫಿಸಿಕಲ್, ತನುಶ್ರೀ ಜೈ ಆಂಜನೇಯ ಅಡ್ಯಾರ್ಪಡಂ. ಮತ್ತೆರಡು ಅಂಕ.
ನೆಕ್ಸ್ಟ್ ಶೌರ್ಯ ಶಿವಾಜಿ ಫಿಸಿಕಲ್, ತನುಶ್ರೀ ಜೈ ಆಂಜನೇಯ ಅಡ್ಡರ್ಪಟವ್. ಐವತ್ತೆಂಟು kg ವಿಭಾಗದಲ್ಲಿ ಲಾವಣ್ಯ ಶಿವಾಜಿ ಫಿಸಿಕಲ್ ರೆಡ್, ಆನ್ಯು ಶೆಟ್ಟಿ ಶಿವಾಜಿ ಸರ್ಕಸ್ ಬ್ಲೂ. ಸರ್ ಬೆರಳು ಬಿಡಿಸಾಡಿಸಿ ಸರ್. ತೇಜಸ್ವಿನಿ ರೆಡ್, ರಿತು ಶಿವಾಜಿ ಫ್ರೆಂಡ್ಸ್ ಬ್ಲೂ. ಥರ್ಟಿ ಸೆಕೆಂಡ್ ಆಕ್ಟಿವ್ ಪೀರಿಯಡ್. ಕೊಡಿ ಒಂದು ಪಾಯಿಂಟ್ ಕೊಡಿ. ಟೈಮ್ ಅಪ್. ರೆಡ್ಡಿಗೆ 1, ನೀಲಿಗೆ ಯಾವುದೇ ಅಂಕ ಇಲ್ಲ.
ಇನ್ನು 58 kg ವಿಭಾಗದಲ್ಲಿ ತೇಜಸ್ವಿನಿ ಇದು ಲಾವಣ್ಯ ಶಿವಾಜಿ ಫಿಸಿಕಲ್ ಹಾಗೂ ಆನ್ಯು ಶೆಟ್ಟಿ ಶಿವಾಜಿ ಸರ್ಕಸ್. ನೆಕ್ಸ್ಟ್ ತೇಜಸ್ವಿನಿ ಶಿವಾಜಿ ಫಿಸಿಕಲ್, ರಿತು ಶಿವಾಜಿ ಫ್ರೆಂಡ್ಸ್. ಇದಾದ್ಮೇಲೆ ರೆಡ್ಡಿಗೆ 2 ಅಂಕ. ತೇಜಸ್ವಿನಿ ರೆಡಿ ಆಗಿರಮ್ಮ ನೀವು. ತೇಜಸ್ವಿನಿ ಹಾಗೂ ರಿತು. ಟೈಮ್ ಅಪ್. 2-0 ಸ್ಕೋರ್. ಬಾಬು ಸ್ಕೋರ್ 2-0. ಸರ್ ನೋಡಿ ಈ ಕಡೆ. ಥರ್ಟಿ ಸೆಕೆಂಡ್ ಆಕ್ಟಿವ್ ಪೀರಿಯಡ್. ವಾರ್ನಿಂಗ್. ಓಕೆ, ವಾರ್ನಿಂಗ್. ರಿತು ರೆಡಿ ಇದ್ದೀರಲ್ಲಮ್ಮ ನೀವು? ಮತ್ತೆರಡು ಅಂಕ ಕೆಂಪು ಪಟ್ಟಿ ಅವರಿಗೆ.
ಎಸ್ ಸರ್, 30 ಸೆಕೆಂಡ್ ಆಕ್ಟಿವ್ ಪೀರಿಯಡ್. ನಾಲ್ಕು 0. ಐದು 0 ಸ್ಕೋರ್. ರೆಡ್ಡಿಗೆ 5, ನೀಲಿಗೆ 0. ಟೈಮ್ ಅಪ್. ನೆಕ್ಸ್ಟ್ ತೇಜಸ್ವಿನಿ ಬರಮ್ಮ, ಹಾಗೂ ರಿತು ಶಿವಾಜಿ ಫ್ರೆಂಡ್ಸ್, ಶಿವಾಜಿ ಫಿಸಿಕಲ್ ತೇಜಸ್ವಿನಿ. ಇದಾದ್ಮೇಲೆ ಅದಿತಿ ಶೆಟ್ಟಿ ರೆಡ್, ಕೃತಿ ಅಗ್ನಿಸಿಯಸ್ ಬಾರಮ್ಮ ರೇಗ. ಕೃತಿ ಹಾಗೂ ಅದಿತಿ ರೆಡ್, ಕೃತಿ ಬ್ಲೂ. ಅದೇ ರೀತಿ ಸಾಜಾ ಶಿವಾಜಿ ಫಿಸಿಕಲ್ ರೆಡ್, ದಿವ್ಯಾ ಪೂಜಾರಿ SJVM ತೊಕ್ಕೊಟ್ಟು ಬ್ಲೂ. ಓಪನ್ ಮಾಡಿ ಇಟ್ಕೊಂಬಕ್ಕಮ್ಮ, ಕೈ ಹಂಗೆ ಹಿಡ್ಕೊ ಕೂತ್ಬಾರ್ದು. ಕುಸ್ತಿ ಆಡುವಾಗ ಯಾರೆಲ್ಲ ಫೋಟೋ ಕೊಟ್ಟಿದ್ದೀರಾ ರವಿ ಅವರ ಹತ್ರ ಕಲೆಕ್ಟ್ ಮಾಡಬೇಕು. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ರವಿ ಅವರ ಹತ್ರ ಫೋಟೋ ಇದೆ. ಕುಸ್ತಿ ಆಡುವಾಗ ವೇಯಿಂಗ್ ಆಗುವಾಗ ಫೋಟೋ ಕೊಟ್ಟಿದ್ದೀರಾ, ಕಲೆಕ್ಟ್ ಮಾಡಿ. ಅದಿತಿ ಶೆಟ್ಟಿ ಹಾಗೂ ಕೃತಿ. ಅರವತ್ತೊಂದು ಕೆಜಿ ವಿಭಾಗದ ಬಾಲಕರ ವಿಭಾಗದ ಕುಸ್ತಿಪಟುಗಳು ರೆಡಿ ಆಗಿರ್ಬೇಕಲ್ಲಿ. ತನುಷ್ ಆಂಜನೇಯ ಶಶಿತ್ಲು ರೆಡ್, ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ, ಕಲಂದರ್ BHL ಸೂರತ್ಕಲ್ ರೆಡ್, ಅದೇ ರೀತಿ ಆದಿತ್ಯ ಜೈ ಆಂಜನೇಯ ಅಡ್ಡರ್ಪಡೋ ಬ್ಲೂ. ರೆಡಿ ಆಗಿರಪ್ಪ ನೀವು. ತನುಷ್ ಆಂಜನೇಯ ಶಶಿತ್ಲು ರೆಡ್, ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ, ಕಲಂದರ್ ಹಾಗೂ ಆದಿತ್ಯ ನೀವು ರೆಡಿ ಆಗಿರ್ಬೇಕಲ್ಲಿ ಬೇಗ. ಇನ್ನೊಂದು ಕುಸ್ತಿ ಆದಮೇಲೆ ನಿಮ್ಮದು ಅದೊಂದು ಇದೆ, ರೌಂಡ್ ರಾಬಿನ್ ಇದೆ ಅಲ್ಲಿ. ಆರು 0. ಎಂಟಾಯ್ತಾ? ಓಕೆ, 8-0. ಸರ್ ಎಬ್ರು ಚಾಡ್ಸಿ ಸರ್.
ಸರ್ 10 ಆಯ್ತು ಬಿಡಿ. ಸಾಜಾ ಬಾರಮ್ಮ. ಶಿವಾಜಿ ಫಿಸಿಕಲ್, ದಿವ್ಯಾ ಪೂಜಾರಿ SJVM ತೊಕ್ಕಟ್ಟು. ಇದಾದ ಮೇಲೆ 61 kg ವಿಭಾಗದಲ್ಲಿ 5ನೇ ಸುತ್ತಿನ ಕುಸ್ತಿ ಇದೆ. ಅಲ್ಲಿ ತನುಷ್ ಆಂಜನೇಯ ಶಶಿತ್ಲು ಎಲ್ಲಿದೆ ಬಾರಪ್ಪ. ಪ್ರಜ್ವಲ್ ಶಿವಾಜಿ ಫಿಸಿಕಲ್, ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಅದೇ ರೀತಿ ಕಲಂದರ್ BHL ಸೂರತ್ ಕಲ್ ರೆಡ್, ಆದಿತ್ಯ ಜೈ ಆಂಜನೇಯ ಅಡ್ಡರ್ ಪಡೋ ಬ್ಲೂ. ನೀಲಿ ಅವರಿಗೆ ವಾರ್ನಿಂಗ್. ಸ್ಕೋರ್ ಆಗಿಲ್ಲ, ಆದಾಗ ಹೇಳ್ತೀನಿ. ಎಸ್, ಆಕ್ಟಿವ್ ಪೀರಿಯಡ್. ನೀಲಿ ಅವರಿಗೆ ಆಕ್ಟಿವ್ ಪೀರಿಯಡ್ ಇದೆ. ಇಬ್ಬರಿಗೂ ಸಹ ಯಾವುದೇ ಸ್ಕೋರ್ ಇಲ್ಲ ಸದ್ಯಕ್ಕೆ. ಇದಾದ ಮೇಲೆ ಪುರುಷರ ವಿಭಾಗದ 61 kg ವಿಭಾಗದ 5ನೇ ಸುತ್ತಿನ ಕುಸ್ತಿ ಇದೆ. ಎರಡು ಅಂಕ ಕೆಂಪು ಪಟ್ಟಿ ಅವರಿಗೆ. ಪುರುಷರ ವಿಭಾಗದ 5ನೇ ಸುತ್ತಿನ ಕುಸ್ತಿ. ತನುಷ್ ಆಂಜನೇಯ ಶಶಿತ್ಲು, ಅದೇ ರೀತಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಇದು ಕೊನೆಯ ಸುತ್ತಿನ ಕುಸ್ತಿ ಇವರಿಗೆ 61 kg ವಿಭಾಗದವರಿಗೆ. ಇನ್ನೊಂದು ಸುತ್ತಿದೆ ನಿಮ್ದು 4-04 06 08 ನೆಕ್ಸ್ಟ್ ಕಲಂದರ್. ಕಲಂದರ್ BHL ಸೂರತ್ಕಲ್, ಅದೇ ರೀತಿ ಆದಿತ್ಯ ಜೈ ಆಂಜನೇಯ ಆದ್ಯಾರ್ ಪಡವ್. ಇನ್ನು 36 kg ವಿಭಾಗದ ತೃತೀಯ ಸ್ಥಾನಕ್ಕಾಗಿ ವರದಾ ಗೌಡ ರೆಡ್ ಕಾಸ್ಟ್ಯೂಮ್, ಗೀತೇಶ್ SJVM ತೊಕ್ಕಟ್ಟು ನೀಲಿ ಕಾಸ್ಟ್ಯೂಮ್ನಲ್ಲಿ ಬರ್ಬೇಕು ರೆಡಿಯಾಗಿ ತೃತೀಯ ಸ್ಥಾನಕ್ಕೆ.
ವರದಗೌಡ ಹಾಗೂ ಗೀತೇಶ್. ಕೆಂಪು ಪಟ್ಟಿಗೆ ಯಾವುದೇ ಅಂಕಗಳಿಲ್ಲ, ನೀಲಿ ಪಟ್ಟಿಗೆ 3 ಅಂಕಗಳು, 0-3. ಇದಾದ ನಂತರ 36 kg ವಿಭಾಗದಲ್ಲಿ ತೃತೀಯ ಸ್ಥಾನಕ್ಕಾಗಿ ಕುಸ್ತಿ ನಂಬರ್ 4 ವರದಗೌಡ ಹಾಗೂ ನಂಬರ್ 7 ಗೀತೇಶ್ SJVM ತೊಕ್ಕೊಟ್ಟು ಇವರು ರೆಡಿ ಇರಬೇಕು. ಮತ್ತೆ 2 ಅಂಕ, 0-5. ನೀಲಿ ಪಟ್ಟಿಗೆ 5 ಅಂಕ, ಕೆಂಪು ಕಟ್ಟಿಗೆ ಯಾವುದೇ ಅಂಕಗಳಿಲ್ಲ. ಸರ್ ನೋಡಿ, ಈ ಕುಸ್ತಿ ಚಿತ್ತಾಧಾರದ ಮುಖೇನ ನೀಲಿ ಪಟ್ಟಿಯವರು ಜಯಿಸಿಗಳಿಸಿದ್ದಾರೆ. ಇನ್ನು 36 kg ವಿಭಾಗದ ತೃತೀಯ ಸ್ಥಾನಕ್ಕಾಗಿ ವರದಗೌಡ ರೆಡ್ ಕಾಸ್ಟ್ಯೂಮ್, ಅದೇ ರೀತಿ ಗೀತೇಶ್ SJVM ತೊಕ್ಕಟ್ಟು. ವರದಗೌಡ ಯಾರ ಕೈ ಎತ್ತಪ್ಪ? ಗೀತೇಶ್. ಇದು ಸಹ 2 ನಿಮಿಷದ ಕುಸ್ತಿ. ಇದು 2 ನಿಮಿಷ. ಎಸ್ ಸರ್, ತೃತೀಯ ಸ್ಥಾನಕ್ಕಾಗಿ ಕುಸ್ತಿ ಇದು. ಇನ್ನು 42 kg ವಿಭಾಗದ ತೃತೀಯ ಸ್ಥಾನಕ್ಕಾಗಿ ಕಿಸನ್ ಆಂಜನೇಯ ಶಶಿತ್ಲು, ಅದೇ ರೀತಿ ಶಿವ DP ಚಿತ್ರಾಪುರ. ಕಿಶನ್ ಆಂಜನೇಯ ಶಶಿತ್ಲು, ಶಿವ DP ಚಿತ್ರಾಪುರ. ಸ್ಕೋರ್ 2-0. ಸ್ಕೋರ್. ಮೊದಲನೇ ಏನ್ ಹೇಳ್ತಾವಲ್ಲ ಅದು ರೆಡ್. ಅದು ಸ್ಕೋರ್ ಆಗಿಲ್ಲಲ್ಲ? 2-0 ಅಷ್ಟೇನೆ. ನೆಕ್ಸ್ಟ್ 42 kg ನಲ್ಲಿ ಕಿಸನ್ ಆಂಜನೇಯ ಶಶಿತ್ಲು, ಶಿವ DP ಚಿತ್ರಾಪುರ.
ಟೈಮ್ ಅಪ್. ರೆಡ್ಡಿಗೆ 2, ನೀಲಿಗೆ ಯಾವುದೇ ಅಂಕ ಇಲ್ಲ. ಈಗ ಅರ್ಧ ಸಮಯ ಮುಕ್ತಾಯವಾಗಿದೆ. 30 ಸೆಕೆಂಡ್ಗಳ ವಿರಾಮ. ಇದಾದ ಮೇಲೆ 42 kg ವಿಭಾಗದ ತೃತೀಯ ಸ್ಥಾನದ ಕುಸ್ತಿಯನ್ನು ಆಡಿಸಲಾಗ್ತದೆ. ಅದಾದ ಮೇಲೆ 46 kg ವಿಭಾಗದಲ್ಲಿ ಪೃಥ್ವಿರಾಜ್ ಡಿಪಿ ಚಿತ್ರಾಪುರ ರೆಡ್, ಅದೇ ರೀತಿ ಪ್ರತೀಕ್ ಆರ್ ವಿ.ಬಿ. ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್ನಲ್ಲಿ ರೆಡಿ ಇರಬೇಕು. ಮತ್ತೆ 2 ಅಂಕ ಕೆಂಪು ಪಟ್ಟಿ ಅವರಿಗೆ. 6-0. kg ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ನಂಬರ್ 4 ವರದಗೌಡ ಜೈ ಆಂಜನೇಯ ಅಡ್ಯಾರ್ ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಎಲ್ಲ ಕುಸ್ತಿಪಟುಗಳ ವತಿಯಿಂದ, ಈ ಒಂದು ಮಾರಿಯಮ್ಮನ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆಯ ಮೂಲಕ ಈ ಒಂದು ಕುಸ್ತಿಪಟುರಿಗೆ ಅಭಿನಂದನೆ ಸಲ್ಲಿಸಬೇಕು. ವರದಗೌಡ ಜೈ ಆಂಜನೇಯ ಅಡ್ಯಾರ್ ಪಡವ್ ತೃತೀಯ ಸ್ಥಾನ. ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ ಹಾಗೆ ಮಾತಾ ಸೇವಾ ಪ್ರತಿಷ್ಠಾನ ನಡೆಸುವಂತಹ ಮೊದಲನೇ ಆವೃತ್ತಿಯ ವಿಜೃಂಭಣೆಯ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿ. ಒಂದು ಜೋರಾದ ಚಪ್ಪಾಳೆ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ನ ಎಲ್ಲ ಸದಸ್ಯರಿಗೆ ಬರಲಿ. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಕುಸ್ತಿ ಪಟುಗಳಿಗೆ ಒಂದು ವೇದಿಕೆಯನ್ನು ಮಾತ್ರ ಕಲ್ಪಿಸುವುದು ಉದ್ದೇಶವಲ್ಲ. ಈ ಮುಖಾಂತರ ಈ ಭಾಗದ ನಮ್ಮ ಹಿರಿಯರನ್ನ, ನಮ್ಮ ಗುರುತಾನ್ವಿತ ಹಿರಿಯ ಅಥ್ಲೀಟ್ಗಳನ್ನ ಈ ವೇದಿಕೆಯ ಮುಖಾಂತರ ಅವರಿಗೆ ನಮ್ಮ ಗೌರವಗಳನ್ನು ಅರ್ಪಿಸುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಇದಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಶ್ರೀಯುತ ಲಕ್ಷ್ಮಣ ಮೀನ್ಕೋಡಿಕಲ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮನ್ನ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಉರ್ವ ಮಾರಿಗುಡಿ ದೇವಸ್ಥಾನದ ಆಡಳಿತ ವರ್ಗಕ್ಕೂ ಕೂಡ ಜೋರಾದ ಚಪ್ಪಾಳೆ ಅಭಿನಂದನೆ ಸಲ್ಲಿಲಿ. ಒಂದು ಧಾರ್ಮಿಕ ಕ್ಷೇತ್ರವಾಗಿದ್ದುಕೊಂಡು ಇಲ್ಲಿ ಕ್ರೀಡೆಗೂ ಕೂಡ ಪ್ರೋತ್ಸಾಹವನ್ನ, ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳು ಮಾಡುವಂತಹ ಒಂದು ಕ್ಷೇತ್ರ ನಮ್ಮ ಉರ್ವ ಮಾರಿಯಮ್ಮನ ಕ್ಷೇತ್ರ. ಈ ಭಾಗದ ಓರ್ವ ಹಿರಿಯ ಕ್ರೀಡಾಪಟುಗಿಂತ ಹೆಚ್ಚಾಗಿ ಅದೆಷ್ಟೋ ಅತಿ ದೊಡ್ಡ ಕ್ರೀಡಾಪಟುಗಳನ್ನು ಸೃಷ್ಟಿಸಿದಂತಹ ಒಬ್ಬ ಗುರುವಿನನ್ನ ಈ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಶ್ರೀಯುತ ದಿನೇಶ್ ಕುಂದರ್ ಇವರಿಗೆ ಚಪ್ಪಾಳೆಯ ಸ್ವಾಗತವನ್ನ ಕೋರಬೇಕು. ಇವರು ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ GST ಯಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಲವಾರು ರಾಜ್ಯ ಮಟ್ಟದ ಹಾಗೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಮ್ಮೆಯನ್ನು ತಂದುಕೊಡುವುದಲ್ಲ ಮಾತ್ರವಲ್ಲದೆ ಇವತ್ತಿಗೆ
ಒಲಿಂಪಿಕ್ಸ್ ನಲ್ಲಿ ನಮ್ಮ ದೇಶವನ್ನ ಪ್ರತಿನಿಧಿಸಿದಂತಹ MR ಪೂವಮ್ಮನಂತಹ ಅಥ್ಲೀಟ್ಗಳನ್ನ ಟ್ರೈನಿಂಗ್ ಮಾಡಿದಂತಹ ಒಬ್ಬ ಕೋಚ್ ನಮ್ಮ ಮುಂದೆ ಇದ್ದಾರೆ. ಇವರ ಗರಡಿಯಲ್ಲಿ ಅದೆಷ್ಟೋ ಕ್ರೀಡಾಪಟುಗಳು ಪಳಗಿದ್ದಾರೆ. ಅದರಲ್ಲಿ ಒಟ್ಟು 8 ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಕಾಸ್ ಪುತ್ರನಾಗಿರ್ಬೋದು, ಶ್ರೀಮಾ ಪ್ರಿಯದರ್ಶಿನಿ ಆಗಿರ್ಬೋದು, ಅಥವಾ MR ಪೂವಮ್ಮ ಆಗಿರ್ಬೋದು, ಇಂತಹ ಹಲವಾರು ಕ್ರೀಡಾಪಟುಗಳನ್ನ ಇವರು ನಮ್ಮ ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಹಿ ಇಸ್ ದ ರೆಸಿಪಿಯೆಂಟ್ ಆಫ್ ಫಸ್ಟ್ ಸ್ಪೋರ್ಟ್ಸ್ ಪ್ಲಸ್ ಅವಾರ್ಡ್ ಬೈ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಅಸೋಸಿಯೇಷನ್ ಆಫ್ ಮ್ಯಾಂಗ್ಳೂರ್ ಇನ್ ದ ಇಯರ್ 2004. ಆಳ್ವಾಸ್ ಏಕಲವ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ. ಇಷ್ಟು ಮಾತ್ರವಲ್ಲದೆ ನಿಮ್ಮಂತಹ ಅದೆಷ್ಟೋ ಕ್ರೀಡಾಪಟುಗಳನ್ನ ಸೃಷ್ಟಿ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಉರುವ ಕೇಸರಿಯ ಈ ವೇದಿಕೆಯಲ್ಲಿ ನಾವು ಅವರಿಗೆ ನಮ್ಮ ಗೌರವಗಳನ್ನ ಅರ್ಪಿಸ್ತಾ ಇದ್ದೀವಿ. ಶ್ರೀಯುತ ದಿನೇಶ್ ಕುಂದರಿ ಅವರಿಗೆ ನಮ್ಮ ಹೃದಯಾಂತರಾಳದ ಅಭಿನಂದನೆಗಳು ಸರ್. ನಿಮಗೆ ತಲೆಬಾಗಿ ನಾವು ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ ಉರುವ ಕೇಸರಿಯ ಈ ವೇದಿಕೆಯಲ್ಲಿ. ಸರ್ ಈ ರಟ್ಟು ಪಾತ್ರ ಅದೇ. ಹಲೋ, ಪ್ರಥಮತವಾದ ಎನ್ನ ಮೂಲೆತ್ತಿನ ಗೌತಮ್ ಕೋಡಿಕಲ್ ಮೇರೆಗೆ ಎನ್ನ ಪರವಾದ, ಎನ್ನ ಕುಟುಂಬದ ಪರವಾದ, ಶ್ರೀರಾಮದೂತ್ ಹನುಮಾನ್ ವ್ಯಾಯಾಮ ಶಾಲೆದ ಪರವಾದ ಸೋಲ್ಮೇಲೆ ಸಂದ ಒಂದಿಲ್ಲ. ಅಂಚನೆ ಈ ಉರುವ ಕೇಸರಿ ಪಂಪಿನ ಕುಸ್ತಿ ಸ್ಪರ್ಧೆ ಪ್ರತಿ ವರ್ಷ ನಡಪೋಡು. ಏನರ್ದು ದಾದ ಸಹಾಯ ಉಂಡು ಅವ ನಾನು ಈ ವೇದಿಕೆ ಪನ್ನೀರ ಇಚ್ಛೆ ಪಡೊಂದಿಲ್ಲ. ಅವು ಮಾತ್ರ ಅತ್ತು ಕುಸ್ತಿಡು ಹೆಂಗೊಂದು ಮಲ್ಲ ಆಸೆ ಇಂಜನ ಮಣ್ಣಿಂಡ ದಕ್ಷಿಣ ಕನ್ನಡ ಜಿಲ್ಲೆ ಹಿಡ್ದು ಒಂಜಿ ಬಾಲೆ ಪೊಣ್ಣ ಆವಡು ಹಣ ಆವಡು ಅಂತಾರಾಷ್ಟ್ರೀಯ ಮಟ್ಟಗೊಂಜಿ ಪೋಪಿಲ ಕಾವಡು ಒಂದು ಮಲ್ಲ ಮಹದಾಸೆ. ಐಕ ನಿಕಲು ಮಾತೆರ್ಲ ತರಬೇತುದಾರರು ನಿರಂತರವಾದ ಪ್ರಯತ್ನ ಮನ್ಪಡು. ಎಂಗುಲ್ ಕುಸ್ತಿ ಮನ್ಪನಗ ಯಾಲ ನವೀನ್ ಬೆಂಗ್ರೆ ಕುಸ್ತಿ ಮನ್ಪನಗ ವರ್ಷಕ್ಕೊಂಜಿ ಕುಸ್ತಿ ಮಾತ್ರ ಹಾಪಿನಿ. ಇತ್ತೆ 2 ತಿಂಗಳಿಗೊಂಜಿ ಅಥವಾ 3 ತಿಂಗಳಿಗೆ ಕುಸ್ತಿ ನಿರಂತರವಾದ ಒಂದುಂಡು. ಒಂದು ಎಡ್ಡೆಂತಿನ ಒಂಜಿ ಡೆವಲಪ್ಮೆಂಟ್ ಅಂಚಾದ ಯಾನ್ ಜಾಸ್ತಿ ಪಾತ್ರ ಬೋಬುಜಿ ಐತೊಟ್ಟಿಗೆನೆ ಇತ್ತೆ ಪಂಡೇರ್ ಮೇರು MR ಪೂವಮ್ಮ ಬಂದು ಅಲ್ಲೊಟ್ಟಿಗೆ ಈ ಸಲ ಒರಿ ಮಿಜೋ ಚಾಕೋ ಬಂದ ಆಯ್ಲ ಒಂಜಿ ಒಲಿಂಪಿಕ್ಸ್ ಪೋತೆ ಎನ್ನ ಸ್ಟೂಡೆಂಟ್ ಆಯಿ ಅಂಚಾದ ನಿಕಲಿಗೆ ಮಾತರೆಗಿಲ್ಲ ಯಾನು ನಾನು ದಾಯ ಪನ್ಪೆ ಪಂಡ ಯಾನ್ ಮಲ್ಲ ಜನ ಪನ್ಪಿನತ್ತು ಯಾನ್ ನಿಕಲ್ ನೆದುಡು ಎನ್ನಕ ಹಿರಿಯಕಲ್ ನೆದುಡು ಎಲ್ಲಿಯ ಒಂಜಿ ತೃಣ ಮಾತ್ರ. ಬಟ್ ನಿಕುಲ್ ಮಾತೆರ್ಲ ಆ ಮುಖೇನ ಈ ಒಂಜಿ ನಿಕಲಿಗೆ ಒಂಜಿ ಇನ್ಸ್ಪಿರೇಷನ್ ಉಂಡು. ನಿಕುಲ್ಲ ಒಂಜಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪೋಡು, ಒಲಿಂಪಿಕ್ಸ್ ಪೋಡು ಕಷ್ಟ ಉಂಡು. ಬಟ್ ಅಟ್ಲೀಸ್ಟ್ ಒಂಜಿ ಏಷ್ಯನ್ ಲೆವೆಲ್ ದಾಂಡಲ್ ನಿಕಲ್ ಮೆಡಲ್ ಮನ್ಪಲಕ ನಂಚಿನ ಒಂಜಿ ದೇವರ ನಿಕಲಿಗೆ ಅನುಗ್ರಹ ಮನ್ಪಡ, ಮಾರಿಯಮ್ಮ ಅನುಗ್ರಹ ಮನ್ಪಡ ಪಾತ್ರ ಒಂದು 2 ಪಾತ್ರ ಮುಗಿತೊಂದುಲ್ಲೆ ಸೊಲ್ಮೇಲು ಶ್ರೀಯುತ ದಿನೇಶ್ ಕುಂದರ್ ಮೇರೆಗೆ ಐತ ಒಟ್ಟಿಗೆ ಇನ್ನಿತ ಈ ಕಾರ್ಯಕ್ರಮ ಈತ ಕ್ರೀಡಾಪಟುల ಮುಲ್ಪ ಒಟ್ಟು ಸೇರೊಂದರೆ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ನಡತೊಂದುಂಡು. ಈ ಪಂದ್ಯಾಟದ ತೀರ್ಪುಗಾರರ ನಕ್ಲೆಗೆ ಒಂಜಿ ಜೋರ್ದು ತಾಟಿ ಬರೋಡು ಸುರುಕಾದ ಶಂಕರಪ್ಪ ಸೇರಿಗೆ ಒಂಜಿ ಜೋರ್ದು ತಾಟಿ ಬರೋಡು ನನಗೆ ಎಕಡ್ದಿಂಚಿ ಕಾಂಡೆಡ್ದಿಂಚಿ ನಮ್ಮೊಟ್ಟಿಗೆ ಕುಲ್ದು ನಮ್ಮೊಟ್ಟಿಗೆ ಆರೆ ಈತ ಸೇವೆಯನ್ನು ಸಲ್ಲಿಸೋದಿಲ್ಲ. ಶಂಕರಪ್ಪ ಸರ್ ನಿಮಗೆ ನಮ್ಮ ಈ ಒಂದು ಚಪ್ಪಾಳೆ ಮುಖಾಂತರ ಕೃತಜ್ಞತೆಯನ್ನು ಈಗ ಸಲ್ಲಿಸ್ತಾ ಇದ್ವಿ, ಕೊನೆಯಲ್ಲಿ ಮತ್ತೆ ಸಲ್ಲಿಸ್ತೇವೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿಯಾಗಿ ಬಾಹುಬಲಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಅವರು ಕೂಡ ಆವಾಗಿನಿಂದ ಬೆಳಗಿನಿಂದ ನಮ್ಮ ಜೊತೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಡ್ ಮೋಹನ್ ಕುಮಾರ್ ಸರ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯ ಕೃತಜ್ಞತೆಗಳು. ಸತೀಶ್ ಬೆಂಗ್ರೆ ಸರ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಉರುವ ಕೇಸರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು. ಕ್ರೀಡಾಕೂಟವನ್ನ ಮುಂದುವರಿಸ್ತಾ ಮುಂದಿನ ಅತಿಥಿಗಾಗಿ ನಾವು ಕಾಯೋಣ. 42 kg ವಿಭಾಗದಲ್ಲಿ ಕಿಶನ್ ಆಂಜನೇಯ ಶಶಿತ್ಲು ತೃತೀಯ ಸ್ಥಾನಕ್ಕಾಗಿ 42 kg ಕಿಶನ್ ಆಂಜನೇಯ ಶಶಿತ್ಲು, ಶಿವ ಡಿಪಿ ಚಿತ್ರಾಪುರ. ಇನ್ನು 46 kg ವಿಭಾಗದಲ್ಲಿ ಪೃಥ್ವಿರಾಜ್ ಡಿಪಿ ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್, ಅದೇ ರೀತಿ ಪ್ರತೀಕ್ ಆರ್ ವಿಬಿ ಬೆಂಗ್ರೆ ನೀಲಿ ಕಾಸ್ಟ್ಯೂಮ್ನಲ್ಲಿ. ಬೇಗ ಬರ್ಬೇಕು ನೀವು ರೆಡಿಯಾಗಿ. ಪೃಥ್ವಿರಾಜ್ ಹಾಗೂ ಪ್ರತೀಕ್ 2 ಅಂಕ ನೀಲಿ ಪಟ್ಟಿ ಅವರಿಗೆ. ಪೃಥ್ವಿರಾಜ್ ಹಾಗೂ ಪ್ರತೀಕ್ ಮತ್ತೆರಡು ಅಂಕ ನೀಲಿ ಪಟ್ಟಿ ಅವರಿಗೆ.
0-4 ಸ್ಕೋರ್. ರೆಡ್ಡಿಗೆ 0, ನೀಲಿಗೆ 4. 46 kg ರೆಡಿಯಾಗಿ ಬರ್ಬೇಕು ನೋಡಪ್ಪ. ಪೃಥ್ವಿರಾಜ್ DP ಚಿತ್ರಾಪುರ, ಬರ್ರಿ ಒಳಗಡೆ ಬರ್ರಿ. ಪ್ರತೀಕ್ VB ಬೆಂಗ್ರೆ, ಪ್ರತೀಕ್ VB ಬೆಂಗ್ರೆ. ಕುಸ್ತಿ ಆಡ್ಬೇಕಪ್ಪ. ಐವತ್ತು kg ಒಳಗಡೆ ಕುಮಾರ್ DP ಚಿತ್ರಾಪುರ ರೆಡ್, ಅದೇ ರೀತಿ ರಮೇಶ್ DP ಚಿತ್ರಾಪುರ ಬ್ಲೂ. ಕಾಲ್ ನೋಡು, 4 ಅಂಕ ಸರ್. ನೋಡಿ ಸರ್, ಕುಸ್ತಿ ಚಿತ್ತಾಧಾರದಲ್ಲಿ ಗೆದ್ದು ತೃತೀಯ ಸ್ಥಾನವನ್ನ ಶಿವನಪ್ಪ ನೀನು DP ಚಿತ್ರಾಪುರ ಶಿವ ಇವರು ಪಡ್ಕೊಂಡಿದ್ದಾರೆ. ಅವರು ಇನ್ನು 46 kg ತೃತೀಯ ಸ್ಥಾನಕ್ಕಾಗಿ ಪೃಥ್ವಿರಾಜ್, 1 ನಿಮಿಷ ಸರ್. ಪೃಥ್ವಿರಾಜ್ DP ಚಿತ್ರಾಪುರ, ಅದೇ ರೀತಿ ನಂಬರ್ 12 ಪ್ರತೀಕ್ VB ಬೆಂಗ್ರೆ. ಓಕೆ ಸರ್. 50 kg ಒಳಗಡೆ ಕುಮಾರ್ DP ಚಿತ್ರಾಪುರ, ರಮೇಶ್ DP ಚಿತ್ರಾಪುರ ಬರ್ಬೇಕಿಬ್ರು. ಐವತ್ತೇಳು kg ರಂಗನಾಥ್ DVH ದಡ್ಡಲ್ಕಾಡು, ರೆಡಿಯಾಗಿ ಬರಪ್ಪ ನೀನು. ಕ್ರಿಶ್ ಆಂಜನೇಯ ಶಶಿತ್ಲು ಬ್ಲೂ ಕಾಸ್ಟ್ಯೂಮ್. ಎರಡು 0. 57 kg ವಿಭಾಗದಲ್ಲಿ ರಂಗನಾಥ್ DVH ದಡ್ಡಲ್ಕಾಡು. ಎಲ್ಲದೆಯಪ್ಪ ರಂಗನಾಥ್, ಬಾ ರೆಡಿಯಾಗಿ ಬಾ. ಕ್ರಿಶ್ ಆಂಜನೇಯ ಶಶಿತ್ಲು. ಕುಮಾರ್ DP ಚಿತ್ರಾಪುರ, ಎಲ್ಲದೆಯೋ ಕುಮಾರ, ಕಳಿಸಿಲ್ಲ ಅವನು. ನಾಲ್ಕು 0. ಸರ್ ಒಳಗಡೆ ಕರ್ಕೊಳ್ರಿ, ತಲೆ ಹೊರ ಹೋಗಿದೆ. ಟೈಮ್ ಅಪ್. ಇನ್ನು 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ, ರೆಡ್ ಕಾಸ್ಟ್ಯೂಮ್. ಅದೇ ರೀತಿ ಸ್ಕಂದ ಶಿವಾಜಿ ಬಿಸ್ಗಲ್ ಬ್ಲೂ ಕಾಸ್ಟ್ಯೂಮ್.
ಮತ್ತೆರಡು ಅಂಕ ಕೆಂಪುಪಟ್ಟಿ ಅವರಿಗೆ 6-0. ಸ್ಕೋರ್ 6-0. ಇದಾದ್ಮೇಲೆ 50 kg ಆಲ್ರೆಡಿ ಅಲ್ಲಿ ಒಂದೇ ಆಕಾರದಲ್ಲಿ ಇಬ್ಬರು ಇರೋದ್ರಿಂದ ಅವ್ರು ಆಡೋದಿಲ್ಲ ಅಂತವ್ರು. 57 kg ವಿಭಾಗದಲ್ಲಿ ರಂಗನಾಥ DVH ದಡ್ಡಲ್ಕಾಡು ರೆಡ್ ಕಾಸ್ಟ್ಯೂಮ್, ಕ್ರಿಶ್ ಆಂಜನೇಯ ಶಶಿತ್ ಬ್ಲೂ ಕಾಸ್ಟ್ಯೂಮ್ನಲ್ಲಿ. ನೋಡಿ ನೋಡಿ ಟೈಮ್ ಅಪ್. ಕೆಂಪು ಪಟ್ಟಿ ಕಟ್ಟಿರ್ತಕ್ಕಂಥ ಪೃಥ್ವಿರಾಜ್ ಇವರು ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು 57 kg ವಿಭಾಗದಲ್ಲಿ ರಂಗನಾಥ್ DVH ದಡ್ಡಲ್ಕಾಡು, ಕ್ರಿಶ್ ಆಂಜನೇಯ ಶಶಿತ್ಲು. ಎರಡು 0-2. ಇನ್ನು 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ ಹಾಗೂ ಸ್ಕಂದ ಶಿವಾಜಿ ಫಿಸಿಕಲ್ 2-2 ಸ್ಕೋರ್ ಆಗಿದೆ ನೋಡಿ. 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ ಹಾಗೂ ಸ್ಕಂದ. ಸರ್ ನೋಡಿ ಸರ್, ನೀಲಿಗೆ 1, 2, 3. ರೆಡ್ಡಿಗೆ 2, ನೀಲಿಗೆ 3. ಎಪ್ಪತ್ತೈದು kg ಧನುಷ್ ಹಾಗೂ ಸುಹಾನ್ ಸಾಲಿಯಾನ ವಿಬಿ ಬೆಂಗ್ರೆ ವಿಬಿ ಫ್ರೆಂಡ್ಸ್. ಪ್ಲಸ್ 86 ಒಳಗಡೆ ಸಮನ್ವಿತ್ ಗೋವಿಂದಾಸ್ ರೆಡ್ ಕಾಸ್ಟ್ಯೂಮ್, ರಶೀದ್ ಶಿವಾಜಿ ಸರ್ಕಸ್ ರೆಡಿ ಇರ್ಬೇಕು ನೀವು. 61 ಆಲ್ರೆಡಿ ಮುಗಿತಲ್ಲ, ರೌಂಡ್ ರಾಬಿನ್ ಅಲ್ಲ.
4-3, ರೆಡ್ಡಿಗೆ 4, ನೀಲಿಗೆ 3. ಅರವತ್ತಾರು ಕೆಜಿ ಆಕಾಶ್ ಹಾಗೂ ಸ್ಕಂದ ರೆಡಿಯಾಗಿ ಬರ್ಬೇಕು ನೋಡ್ರಪ್ಪ. ನೀವು ಆದ ತಕ್ಷಣ ನಿಮ್ದೇ ಇರೋದು ಆಕಾಶ್ ಹಾಗೂ ಸ್ಕಂದ. ಚೆಕ್. ಇದೊಂದು ಸೂಚನೆ. K19MQ1057 ರೆನೋ ಟ್ರೈಬರ್, ಬ್ಲ್ಯಾಕ್ ಕಲರ್ ರೆನೋ ಟ್ರೈಬರ್, ದಯವಿಟ್ಟು ಈ ಒಂದು ವಾಹನವನ್ನು ಪಾರ್ಕಿಂಗ್ ಇಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. K19MQ1057 ದಯವಿಟ್ಟು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಬೇಕು. ಟ್ರೈಬರ್. ಆರು 3. ರೆಡ್ಡಿಗೆ 6, ನೀಲಿಗೆ 3. ಮಹಿಳೆಯರ ವಿಭಾಗದ ಕುಸ್ತಿಪಟುಗಳೆಲ್ಲ ತಯಾರಾಗಬೇಕು ನೋಡ್ರಪ್ಪ. ಇಲ್ಲಿ ಇನ್ನೆರಡು ಕುಸ್ತಿ ಇದಾವೆ. ಮಹಿಳೆಯರ ವಿಭಾಗದ ಕುಸ್ತಿ ರೆಡಿ ಆಗ್ಬೇಕೆಲ್ಲ. 8-3. ಬಾಲಕಿಯರ ಹಾಗೂ ಮಹಿಳೆಯರ ವಿಭಾಗದ ಕುಸ್ತಿಪಟುಗಳೆಲ್ಲ ತಯಾರಾಗಬೇಕು. ಇಬ್ರು ಸ್ಕೋರ್ ಆಗ್ತದೆ. ಇಬ್ರು ಸಟ್ಸ್. 8-3. ಹತ್ತು 3. ನೋಡಿ, ಅವರಿಗೆ ನೀಲಿ ಅವರಿಗೆ ಇಂಜುರಿ ಆಗಿರೋದ್ರಿಂದ ರಂಗನಾಥ್ ಅವರು ಗೆದ್ದಂಗ ಇದೆ. 3rd ಪ್ಲೇಸ್ ಅನ್ನು ಪಡ್ಕೊಂಡಿದ್ದಾರೆ. DVS ದಡ್ಡಲ್ ಕಾಡಿನ ಕುಸ್ತಿಪಟು. ಇನ್ನು 66 kg ವಿಭಾಗದಲ್ಲಿ ಆಕಾಶ್ ಕಾರ್ವಿ, BB ಬೆಂಗ್ರೆ ರೆಡ್ ಕಾಸ್ಟ್ಯೂಮ್, ಸ್ಕಂದ ಉಡುಪ ಶಿವಾಜಿ ಫಿಸಿಕಲ್ ನೀಲಿ ಕಾಸ್ಟ್ಯೂಮ್ನಲ್ಲಿ. ಇನ್ನು ಪ್ಲಸ್ 86 ಒಳಗಡೆ ಸಮನ್ವಿತ್ ಗೋವಿಂದಾಸ್ ರೆಡ್ ಕಾಸ್ಟ್ಯೂಮ್, ಅದೇ ರೀತಿ ನಂಬರ್ 5 ರಶೀದ್ ಶಿವಾಜಿ ಸರ್ಕಸ್. ಎರಡು ಅಂಕ ಕೆಂಪು ಪಟ್ಟಿ ಅವರಿಗೆ. ಮತ್ತೆರಡು ಅಂಕ. 6-0, 8-0. ಸಮನ್ವಿತ್ ಗೋವಿಂದಾಸ್ ರೆಡ್ ಕಾಸ್ಟ್ಯೂಮ್, ರಶೀದ್ ಶಿವಾಜಿ ಸರ್ಕಸ್. ಸಮನ್ವಿತ್ ಹಾಗೂ ರಶೀದ್. ಇದಾದ ಮೇಲೆ 44 kg ವಿಭಾಗದ ತೃತೀಯ ಸ್ಥಾನಕ್ಕಾಗಿ ಪ್ರೇಕ್ಷಾ ಶಿವಾಜಿ ಫಿಸಿಕಲ್ ರೆಡ್,
ಸೌಮ್ಯ ಶಿವಾಜಿ ಸರ್ಕಸ್ ಬ್ಲೂ ತೃತೀಯ ಸ್ಥಾನಕ್ಕಾಗಿ ರೆಡಿ ಆಗ್ರಮ್ಮ ನೀವು. ಸಮನ್ವಿತ್ ಬರ್ರಿ ಬೇಗ. ಯಾರು ಸಮನ್ವಿತ್? ಯಾರು? ಗೋವಿಂದಾಸ್ ರೆಡ್ ಕಾಸ್ಟ್ಯೂಮ್, ರಶೀದ್ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಬಾರಪ್ಪ ಬೇಗ. ಹೋಗು ಒಳಗಡೆ ಹೋಗು. ಸಮನ್ವಿತ ಯಾರು? ಇವನ ಹೆಸರೇನು? ಹಾ ಎಸ್ ಸರ್ ಕೈ ಎತ್ರಿ. ರಶೀದ್ ಅವರು ಇನ್ನು 44 kg ಬಾಲಕಿಯರ ತೃತೀಯ ಸ್ಥಾನಕ್ಕಾಗಿ ಪ್ರೇಕ್ಷಾ ಹಾಗೂ ಸೌಮ್ಯ. ಇದು 44 kg ವಿಭಾಗದ ತೃತೀಯ ಸ್ಥಾನಕ್ಕಾಗಿ ಕುಸ್ತಿ. ಇದು ಪ್ರೇಕ್ಷಾ ಹಾಗೂ ಸೌಮ್ಯ ಅವ್ರ ಮಧ್ಯೆ. ಸ್ಕೋರ್ ಯಾರಿಗಾಯ್ತು? ಸ್ಕೋರ್ 1-1 ಆಗಿದೆ ಇಬ್ಬರಿಗೂ. 1-1. ಇನ್ನು 48 kg ವಿಭಾಗದಲ್ಲಿ 5ನೇ ಸುತ್ತಿನ ಕುಸ್ತಿ. ಧೃತಿ ಜೈ ಆಂಜನೇಯ ಅಡ್ಡರ್ಪಡವ್, ಧನ್ಯಶ್ರೀ ಶಿವಾಜಿ ಸರ್ಕಸ್. ಸರ್ ನೋಡಿ ಸರ್. ಪ್ರೇಕ್ಷಾ ನಮ್ಮ ನೀನು ತೃತೀಯ ಸ್ಥಾನ ಪಡ್ಕೊಂಡಿದ್ದೀನಿ ನೋಡಮ್ಮ ನೀನು. ಪ್ರೇಕ್ಷಾ ಅಲ್ಲ? ನಲವತ್ತೆಂಟು kg ವಿಭಾಗದ 5ನೇ ಸುತ್ತಿನ ಕುಸ್ತಿ ಇದು. ಧೃತಿ ಜೈ ಆಂಜನೇಯ ಅಡ್ಡರ್ಪಡವ್, ಧೃತಿ ಧನ್ಯಶ್ರೀ ಶಿವಾಜಿ ಸರ್ಕಸ್. ಧೃತಿ ಧನ್ಯಶ್ರೀ ಯಾರಮ್ಮ ಕಳಿಸಿ. ಧೃತಿ ಹಾಗೂ ಧನ್ಯಶ್ರೀ 5ನೇ ಸುತ್ತಿನ ಕುಸ್ತಿ ಇದು.
ಸರ್ ಕೇಳಿ, ಹೆಸರು ಕೇಳಿ. ಧೃತಿನಮ್ಮ, ನೀನು ಧೃತಿ ಅಲ್ಲ? ವರ್ಷ SJVM ತೊಕ್ಕಟ್ಟು, ದೀಕ್ಷಾ ಶಿವಾಜಿ ಫಿಸಿಕಲ್. ದೀಕ್ಷಾ ಬಂದಿಲ್ಲ, ವರ್ಷ ಇಲ್ಲ, ದೀಕ್ಷಾ ಇಲ್ಲದಿಯಮ್ಮ. ಯಾರು ದೀಕ್ಷಾ? ಯಾರು? ದೀಕ್ಷಾ ಶಿವಾಜಿ ಫಿಸಿಕಲ್ ಯಾರು? ದೀಕ್ಷಾ ಬಾರಮ್ಮ. ಹೋಗಮ್ಮ ದೀಕ್ಷಾ. ವರ್ಷ ಅವರಿಗೆ ಇಂಜುರಿ ಆಗಿರೋದ್ರಿಂದ ಅವ್ರು ಬರ್ತಾ ಇಲ್ಲ. ಹಾಗಾಗಿ ದೀಕ್ಷಾ ಅವರು 5ನೇ ಸುತ್ತಿನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅವರು ಇನ್ನು 53 kg ವಿಭಾಗದಲ್ಲಿ ರಿಷಾ ಕೋಟ್ಯಾನ ಶಿವಾಜಿ ಸರ್ಕಸ್, ಶೌರ್ಯ ಶಿವಾಜಿ ಫಿಸಿಕಲ್. ರಿಷಾ ಕೋಟ್ಯಾನ ಶಿವಾಜಿ ಸರ್ಕಸ್, ಶೌರ್ಯ ಶಿವಾಜಿ ಫಿಸಿಕಲ್. ಬೇಗ ಬರಮ್ಮ ಇಬ್ರು. ಅದೇ ರೀತಿ ಪೂರ್ಣಿಮಾ ಶಿವಾಜಿ ಸರ್ಕಸ್, ತನುಶ್ರೀ ಜೈ ಆಂಜನೇಯ ಅಡ್ಡಾರ್ ಪಡೋ ಬ್ಲೂ ಕಾಸ್ಟ್ಯೂಮ್ ನಲ್ಲಿ. ರಿಷಾ ಕೋಟ್ಯಾನ ಫಸ್ಟ್ ಕಾಲ್. ಅದೇ ರೀತಿ ಶೌರ್ಯ ಇಬ್ಬರಿಗೂ ಫಸ್ಟ್ ಕಾಲ್. ರಿಷಾ ಯಾರಮ್ಮ? ರಿಷಾ ಕೋಟ್ಯಾನ ಕೈ ಎತ್ತಮ್ಮ. ಯಾರು? ರಿಷಾ. ಶೌರ್ಯ. ಹಾ, ಇದು ಕೊನೆಯ ಸುತ್ತಿನ ಕುಸ್ತಿ ಅಮ್ಮ ನಿಮ್ಗೆ. ನೆಕ್ಸ್ಟ್ ಪೂರ್ಣಿಮಾ ಶಿವಾಜಿ ಸರ್ಕಸ್. ರೆಡಿ ಆಗಮ್ಮ. ತನುಶ್ರೀ ಜೈ ಆಂಜನೇಯ ಅಡ್ಡಾರ್ ಪಡೋ. ಆರು 06 ಸ್ಕೋರ್ 08. ಎಸ್ ಸರ್. ಪೂರ್ಣಿಮಾ. ಅದೇ ರೀತಿ ತನುಶ್ರೀ.
ಪೂರ್ಣಿಮಾ ಹಾಗೂ ತನುಶ್ರೀ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿಯ ಈ ಒಂದು ವಿಜೃಂಭಣೆಯ ಮಣ್ಣಿನ ಆಟದ ಕ್ರೀಡಾಕೂಟಕ್ಕೆ ನಮ್ಮ ಮಣ್ಣಿನ ಮಗ, ನಮ್ಮ ಮಣ್ಣಿನ ಸೊಗಡನ್ನ ವಿಶ್ವಕ್ಕೆ ಇದೀಗ ಬಾನೆತ್ತರಕ್ಕೆ ಹಾರಿಸ್ತಾ ಇರುವಂತಹ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಸಂಸದರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯತೆಯಿಂದ ತಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಉರ್ವ ಕೇಸರಿಗೆ ಮತ್ತೋರ್ವ ಕೇಸರಿ ಆಗಮನವಾಗ್ತಾ ಇದೆ, ಹಾಗಾಗಿ ಅವರನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಇದು ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಅರ್ಪಿಸುವಂತಹ ಉರ್ವ ಕೇಸರಿಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಇನ್ನು 58 kg ವಿಭಾಗದಲ್ಲಿ ಸಾನ್ವಿ ಶಿವಾಜಿ ಸರ್ಕಸ್ ರೆಡ್ ಕಾಸ್ಟ್ಯೂಮ್, ಅದೇ ರೀತಿ ತೇಜಸ್ವಿನಿ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ಸಾನ್ವಿ ಬೇಗ ಬರಮ್ಮ. ಸಾನ್ವಿ ಹಾಗೂ ತೇಜಸ್ವಿನಿ. ಸಾನ್ವಿ ಯಾರು? ತೇಜಸ್ವಿನಿ ಶಿವಾಜಿ ಫಿಸಿಕಲ್. ಅದಾದ್ಮೇಲೆ ಲಾವಣ್ಯ ಹಾಗೂ ರಿತು. ಲಾವಣ್ಯ ಶಿವಾಜಿ ಫಿಸಿಕಲ್ ಹಾಗೂ ಲಾವಣ್ಯ ಶಿವಾಜಿ ರಿತು ಶಿವ. ನೆಕ್ಸ್ಟ್ ಲಾವಣ್ಯ ಹಾಗೂ ರಿತು. ಲಾವಣ್ಯ ಶಿವಾಜಿ ಫಿಸಿಕಲ್ ಹಾಗೂ ರಿತು ಫ್ರೆಂಡ್ಸ್ ಕ್ಲಬ್. ಹೌದಾ? ಸರ್ ನೋಡಿ, ಪುರುಷರ ವಿಭಾಗದ ಕುಸ್ತಿಪಟುಗಳು ಎಲ್ಲ ರೆಡಿ ಇರ್ಬೇಕು ನೀವು. ಪ್ಲಸ್ 86 kg ವಿಭಾಗದಲ್ಲಿ ಸಾಜನ್ ಕರ್ಕೆರ, ವಿ ಬೆಂಗ್ರೆ ಹಾಗೂ ನವರಾಜ್ ಶಿವಾಜಿ ಫಿಸಿಕಲ್ ರೆಡಿ ಇರ್ಬೇಕು ನೋಡ್ರಪ್ಪ ನೀವು. ಈ ಹುಡುಗಿಯರ್ದು ಆದ ತಕ್ಷಣ ನಿಮ್ದೇ ಕರಿತೀವಿ ನಾವಲ್ಲಿ. ಸಾಜನ್ ಕರ್ಕೆರ, ವಿ ಬೆಂಗ್ರೆ, ಅದೇ ರೀತಿ ನವರಾಜ್ ಶಿವಾಜಿ ಫಿಸಿಕಲ್ ಬೋಳಾರ್ ರೆಡಿ ಇರ್ಬೇಕು ನೀವು. ಇನ್ನು ಸಾಕ್ಷಿ ಶಿವಾಜಿ ಸರ್ಕಸ್, ಸಾಕ್ಷಿ ಸಾಜಾ ಶಿವಾಜಿ ಫಿಸಿಕಲ್ ಬೇಗ ಬರಬೇಕಮ್ಮ ನೀವು. ಅದಾದ್ಮೇಲೆ ಸಾಜನ್ ಕರ್ಕೆರ ಹಾಗೂ ನವರಾಜ್ ರೆಡಿ ಇರಬೇಕು. ಒಂದು ಕುಸ್ತಿ ಇದೆ ಮಹಿಳೆಯರ ವಿಭಾಗದ್ದು. ಸಾಕ್ಷಿ ಹೋಗಮ್ಮ. ಸಾಕ್ಷಿ ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್ತು
ಸಾಜಾ ಸಾರಿ ಸಾಕ್ಷಿ ಶಿವಾಜಿ ಸಾಜಾ ಓಕೆ ಅಮ್ಮ ರೆಡಿ ಅಮ್ಮ. ಇದಾದ ಮೇಲೆ ಪ್ಲಸ್ 86 kg ವಿಭಾಗದಲ್ಲಿ ಸಾಜನ್ ಕರ್ಕೆರ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕಾಗಿ ನವರಾಜ್ ಶಿವಾಜಿ ಫಿಸಿಕಲ್. ಅದೇ ರೀತಿ 86 kg ವಿಭಾಗದಲ್ಲಿ ಸುರೇಶ್ DP ಚಿತ್ರಾಪುರ, ನಟರಾಜ್ ಶಿವಾಜಿ ಫಿಸಿಕಲ್. ನೀವು ಸಹ ರೆಡಿ ಇರ್ಬೇಕಲ್ಲಿ. ನೋಡಿ ಅದಿತಿ ಹಾಗೂ ದಿವ್ಯ ಆಮೇಲೆ ಮಾಡಿಸ್ತೇವಮ್ಮ. ನಿಮ್ಮ 2 ಕುಸ್ತಿ ಆದ್ಮೇಲೆ ನಿಮ್ಮದು ಮಾಡಿಸ್ತೇವೆ. ರೆಡಿ ಇರ್ಬೇಕು ನೀವು. ಅದಿತಿ ರೆಡ್, ದಿವ್ಯ ಪೂಜಾರಿ ಬ್ಲೂ. ರೆಡಿ ಇರ್ಬೇಕು ನೀವು. 2 ಕುಸ್ತಿ ಆದ್ಮೇಲೆ ಮಾಡಿಸ್ತೇವೆ ನಿಮ್ಮನ್ನ. ಸರ್ ಓಪನ್ ಮಾಡಿ ಆಡಿಸಿ ಸರ್. ಸ್ಕೋರ್ 4-0. ಇದಾದ ತಕ್ಷಣ ಪ್ಲಸ್ 86 kg ಸಾಜನ್ ಕರ್ಕೆರ VB ಬೆಂಗರೆ ರೆಡ್ ಕಾಸ್ಟ್ಯೂಮ್ನಲ್ಲಿ, ನವರಾಜ್ ಶಿವಾಜಿ ಫಿಸಿಕಲ್ ಬೌಲರ್ ನೀಲಿ ಕಾಸ್ಟ್ಯೂಮ್ನಲ್ಲಿ ಪ್ಲಸ್ 86 kg ವಿಭಾಗದ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕಾಗಿ.
ಮತ್ತೊಂದು ಅಂಕ ಕೆಂಪು ಪಟ್ಟಿ ಅವರಿಗೆ 5-0. ಸಾಜನ್ ಕರ್ಕೆರಾ, ನವರಾಜ್, ಕಾಸ್ಟ್ಯೂಮ್, ಐದು 2. ಕೆಂಪು ಪಟ್ಟಿ ಅವರಿಗೆ 5, ನೀಲಿ ಅವರಿಗೆ 2. ಮತ್ತೆರಡು ಅಂಕ ಕೆಂಪು ಪಟ್ಟಿ ಅವರಿಗೆ 7-2. ಸೆವೆನ್ 2. ಟೈಮ್ ಅಪ್. ಇನ್ನು ಪುರುಷರ ವಿಭಾಗದ +86 kg ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕಾಗಿ ಸಾಜನ್ ಕರ್ಕೆರಾ, ಬಿಬಿ ಬೆಂಗ್ರೆ, ನವರಾಜ್, ಎಸ್ 86 kg ವಿಭಾಗದ ಅಂತಿಮ ಪಂದ್ಯಾಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಆದರೆ ನಿಮಗೆ ವಾರ್ಮ್ ಅಪ್ಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ನಾವಿನ್ನು. ಸೊ ಕ್ರೀಡಾಪಟುಗಳಿಗೆ ಇನ್ನಷ್ಟು ಸಮಯಾವಕಾಶನ ಕೊಡ್ತಾ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಹಾಗೆ ಮಾತಾ ಸೇವಾ ಪ್ರತಿಷ್ಠಾನ ನಡೆಸುವಂತಹ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟಕ್ಕೆ ನಮ್ಮ ಜೊತೆಗೆ ನಮ್ಮ ಮಾನ್ಯ ಸಂಸದರು, ನಮ್ಮ ನೆಚ್ಚಿನ ನಾಯಕರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ತಾವೆಲ್ಲರೂ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ನಮಗೆ ಬೆನ್ನು ತಟ್ಟಿ ನಮ್ಮ ಜೊತೆಗೆ ನಿಂತಿರುವಂತಹ ನಾಯಕರು ಇವತ್ತು ನಮ್ಮವರಾಗಿ ಇಲ್ಲಿ ಸೇರಿರಬೇಕಾದ್ರೆ ನಾವು ಅವರಿಗೆ ನಮ್ಮ ಕಡೆಯ ಒಂದು ವಿಶೇಷ ಗೌರವವನ್ನು ಅರ್ಪಿಸೋದಕ್ಕೆ ನಾವು ತಯಾರಾಗಿದ್ದೀವಿ. ಈ ಗೌರವ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇವತ್ತು ಭಾರತ ವಿಶ್ವಗುರು ಆಗುವಂತಹ ನಿಟ್ಟಿನಲ್ಲಿ ತಾನು ಹೊರಡ್ತಾ ಇರುವಂತಹ ಹಾದಿಯಲ್ಲಿ ಬಂದಂತಹ ಅದೆಷ್ಟೋ ಅಡಚಣೆಗಳನ್ನು, ಅದೆಷ್ಟೋ ಅಡೆತಡೆಯನ್ನ ಹೊಡೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದಿಂದ ಸರ್ವ ಪಕ್ಷಗಳ ಉಗ್ರ ವಿರೋಧಿ ಒಂದು ನಿಯೋಗವನ್ನು ರಚಿಸಿ ಭಾರತದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಹಾಗೂ ನಾವೆಲ್ಲರೂ ಒಪ್ಪಿಕೊಳ್ಳುವಂತಹ ಭಯೋತ್ಪಾದನೆಯ ವಿರುದ್ಧ ಅಸಹಿಷ್ಣುತೆ ಏನಿದೆ ಅದನ್ನ ಇಡೀ ವಿಶ್ವಕ್ಕೆ ಸಾರಬೇಕು. ದ ಸ್ಟ್ರಾಂಗ್ ಮೆಸೇಜ್ ಆಫ್ ಇಂಡಿಯಾ ಟು ದ ವರ್ಲ್ಡ್ ಆಫ್ ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ಟೆರರಿಸಂ. ಈ ಒಂದು ನಿಯೋಗದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದು ಮಾತ್ರವಲ್ಲ, ನಮ್ಮೆಲ್ಲರನ್ನ ಪ್ರತಿನಿಧಿಸಿದಂತಹ ನಮ್ಮ ನೆಚ್ಚಿನ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಜೋರಾದ ಚಪ್ಪಾಳೆಯ ಗೌರವಗಳನ್ನು ಸಲ್ಲಿಸಬೇಕು. ಸೇನೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ತದನಂತರ ಇದೀಗ ಸೇನೆಯ ಕಾರ್ಯದ ನಂತರ ಸೇವೆ ಕಾರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರಾಗಿ ನಮ್ಮ ನೆಚ್ಚಿನ ಸಂಸದರಾಗಿ ಅದೆಷ್ಟು ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅದೆಷ್ಟು ಊರುಗಳಿಗೆ ರೈಲು ಮಾರ್ಗವಾಗಿ ಪ್ರಯಾಣಿಸುವಂತಹ ಅದೆಷ್ಟು ಪ್ರಯಾಣಿಕರಿಗೆ ಅನುಕೂಲ ಆಗುವ ಹಾಗೆ ನಮ್ಮ ಕಡೆಯಿಂದ ಅದೆಷ್ಟು ರೈಲುಗಳು ಹೊಡುವ ರೀತಿಯಲ್ಲಿ ಅವರು ಒಂದು ಜಾರಿಗೆ ತಂದಿದ್ದಾರೆ. ಇಲ್ಲೆಲ್ಲದಕ್ಕಿಂತ ಹೆಮ್ಮೆ ಗ್ರೀಸ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಸ್ಲೋವೇನಿಯಾ ಆಗಿರ್ಬೋದು, ಲ್ಯಾಟ್ವಿಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳ ಮುಂದೆ ನಿಂತು ನಮ್ಮ ಒಂದು ಸಂದೇಶವನ್ನ, ನಾವು ಭಯೋತ್ಪಾದನೆಯನ್ನ ಯಾವುದೇ ಒಂದು ಹಂತದಲ್ಲೂ ಕೂಡ ಸಹಿಸುವುದಿಲ್ಲ, ಅದನ್ನ ಇಡೀ ವಿಶ್ವಕ್ಕೆ ಸಾರಬೇಕು ಅನ್ನೋದು ನಿಯೋಗದಲ್ಲಿ 8 ಮಂದಿಯ ಜೊತೆ ನಮ್ಮನ್ನ ಪ್ರತಿನಿಧಿಸಿದಂತಹ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ನಾವು ನಮ್ಮ ಗೌರವಗಳನ್ನು ಅರ್ಪಿಸಬೇಕಾದ್ರೆ
ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟಿ ನಮ್ಮ ಗೌರವವನ್ನ ನಮ್ಮ ಪ್ರೀತಿಯನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಸಂಸದರು ನಾಯಕರು ಕ್ಯಾಪ್ಟನ್ ವಿಜೇಶ್ ಚೌಟರ್ ಅವರಿಗೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ ಸಜೆಸ್ಟೆಡ್ ಉರ್ವ ಮಾರಿಯಮ್ಮ ಕ್ಷೇತ್ರದ ಆಡಳಿತ ವರ್ಗದ ಪರವಾಗಿ ಹಾಗೆ ಸೇರುವಂತೆ ಎಲ್ಲ ಕ್ರೀಡಾಸಕ್ತರ ಪರವಾಗಿ ನಾವು ಹೃದಯಾಂತರಾಳದ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸರ್, ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತು ಶುಭ ಹಾರೈಕೆ ನೀಡಬೇಕಾಗಿ ತಿಳಿಸ್ಕೊಳ್ತಾ ಇದ್ದೇವೆ. ಸಾಜನ್ ಕರ್ಕೆರ 86 ಕೆಜಿ 86 ಪ್ಲಸ್ ಕ್ಯಾಟಗರಿಯ ಫೈನಲಿಸ್ಟ್ ಸಾಜನ್ ಕರ್ಕೇರ ಹಾಗೆ ನವರಾಜ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಯಾವುಜಿ ತಾಟಿ ಉಪ್ಪು ಪೂರ ಕುಸ್ತಿ ತಗುಲತೆ ಮುಲ್ಪ ಏತ್ ಜೋರ್ ತಾಟಿ ಬರೋ. ಲೆಟ್ಸ್ ಹ್ಯಾವ್ ಅ ವೆರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಒಂದು ಜೋರಾದ ಚಪ್ಪಾಳೆ ಬರಲಿ. ಉರ್ವ ಕೇಸರಿಯ 86 ಪ್ಲಸ್ ವಿಭಾಗದ ಫೈನಲಿಸ್ಟ್ ಸಾಜನ್ ಹಾಗೆ ನವರಾಜ್ ಸಂಸದರು ಅವರಿಗೆ ಶುಭವನ್ನ ಹಾರೈಸಿ ಈ ಒಂದು ಫೈನಲ್ ಪಂದ್ಯಾಟಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್. ಧನ್ಯವಾದಗಳು ನಮ್ಮ ಮಾನ್ಯ ಸಂಸದರಿಗೆ. ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್ತು ಪ್ರಾಣಕ್ಕೇನೆ ಕುತ್ತು ಬಂದ ನೋಡೋ ಪೈಲ್ವಾನ್. ಪ್ಲಸ್ 86 ಕೆಜಿ ವಿಭಾಗದ ಫೈನಲ್ ಕುಸ್ತಿ ಸಾಜನ್ ಕರ್ಕೆರ ಹಾಗೂ ಬಿಬಿ ಬೆಂಗ್ರೆ ನವರಾಜ್ ಶಿವಾಜಿ ಫಿಸಿಕಲ್. ಇದಾದ ಮೇಲೆ 86 ಕೆಜಿ ವಿಭಾಗದಲ್ಲಿ ಕುಸ್ತಿಪಟುಗಳು ರೆಡಿ ಆಗಬೇಕು. 86 ಕೆಜಿ ವಿಭಾಗದಲ್ಲಿ ಸುರೇಶ್ ಡಿಪಿ ಚಿತ್ರಾಪುರ, ನಟರಾಜ್ ಶಿವಾಜಿ ಫಿಸಿಕಲ್ ರೆಡಿ ಆಗ್ಬೇಕು. ನೀವು ಸುರೇಶ್ ಡಿಪಿ ಚಿತ್ರಾಪುರ, ನಟರಾಜ್ ಶಿವಾಜಿ ಫಿಸಿಕಲ್. ಪ್ಲಸ್ 86 ಕೆಜಿಯ ಫೈನಲ್ ಕುಸ್ತಿ ಇದು. ಅದೇ ರೀತಿ ಬಾಲಕಿಯರ 44 ಕೆಜಿ ವಿಭಾಗದ ಕುಸ್ತಿಪಟುಗಳು ರೆಡಿ ಇರಬೇಕು. ನೇಹಾ ಶಿವಾಜಿ ಫಿಸಿಕಲ್ ಹಾಗೂ ಪವಿತ್ರ ಶಿವಾಜಿ ಫಿಸಿಕಲ್ ರೆಡಿ ಇರ್ಬೇಕು ನೋಡ್ರಮ್ಮ ನೀವು. ರೆಡ್ ವಾರ್ನಿಂಗ್, ಕೆಂಪು ಪಟ್ಟಿ ಅವರಿಗೆ ವಾರ್ನಿಂಗ್. ಇಬ್ಬರಿಗೂ ಸಹ ಯಾವುದೇ ಅಂಕ ಇಲ್ಲ, ವಾರ್ನಿಂಗ್ ಇದೆ ಈಗ ಕೆಂಪು ಪಟ್ಟಿ ಅವರಿಗೆ. ಸರ್ ಓಪನ್ ಮಾಡಿಸಿ. ನೀಲಿಗೂ ಒಂದು ವಾರ್ನಿಂಗ್ ಇದೆ, ಇಬ್ಬರಿಗೂ ಒಂದೊಂದು ವಾರ್ನಿಂಗು. ಎಸ್, ರೆಡ್ ಆಕ್ಟಿವ್ ಪೀರಿಯಡ್. ಸರ್ ಟೈಮ್ ನೋಡ್ಕೊಳ್ಳಿ ಸರ್, ಟೈಮ್.
1 ಅಂಕ ನೀಲಿ ಪಟ್ಟಿ ಅವರಿಗೆ. 0-1 ಸ್ಕೋರ್. ಸ್ಕೋರ್ 1-1 ಆಗಿದೆ ಈಗ. ಒಂದು ಸ್ಕೋರ್. ಟೈಮ್ ಅಪ್. 1-1. ಮೈ ವರ್ಸ್ ಕಳಿಸಿ ಸರ್, ಮೈ ವರ್ಸ್ ಕಳಿಸಿ ಸರ್. ಸುರೇಶ್ ಡಿಪಿ ಚಿತ್ರಾಪುರ ನೆಕ್ಸ್ಟ್. ನಟರಾಜ್ ಶಿವಾಜಿ ಫಿಸಿಕಲ್. ಬರ್ರಿ ಒಳಗಡೆ ಬರ್ರಿ. ದೀಪಕ್ ಬಾಕಿ ಇದಾರಲ್ಲ ಹೊರಗಡೆ. ಒಬ್ರು ಯಾರಾದ್ರು ಅಷ್ಟೇ ಹೊರಗಡೆ ಬನ್ನಿ ಅಲ್ಲ. ಸ್ಕೋರ್ 1-1. ಬ್ಲೂ ಆಕ್ಟಿವ್ ಪೀರಿಯಡ್. ಒಂದು ಅಂಕ ಕೆಂಪು ಪಟ್ಟಿಯವರಿಗೆ. 2-1 ಸ್ಕೋರ್. ಎರಡು ಒಂದು. ಹೊರಗಡೆ 2 ಅಂಕ ನೀಲಿ ಅವರಿಗೆ. 2-3. ಎಂಬತ್ತಾರು ಕೆಜಿ ವಿಭಾಗದ ಫೈನಲ್ ಪಂದ್ಯಾಟ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ, ಹುರಿದುಂಬಿಕೆ ನಮ್ಮ ಎಲ್ಲ ಕ್ರೀಡಾಪಟುಗಳ ಜೊತೆ ಇರಲಿ. ಜೋರಾದ ಚಪ್ಪಾಳೆ ಬರಲಿ. ಸಾಜನ್ ಹಾಗೆ ನವರಂಗ್.
ಸ್ಕೋರ್ 2-3. ನೋಡಿ ಆಡಕ್ ಆಗ್ತದಲ್ಲ ಕೇಳ್ರಿ ಅವ್ರಿಗೆ, ನೋಡಿ ಆಡ್ತಾರನ ಕೇಳ್ರಿ. ಎಸ್, ದಟ್ಸ್ ಸ್ಪೋರ್ಟ್ಸ್ ಸ್ಪಿರಿಟ್. ಉರ್ವ ಕೇಸರಿಯ ಮೈದಾನದಲ್ಲಿ ಕ್ರೀಡಾಪಟುಗಳ ಒಂದು ವಿಶೇಷವಾಗಿರುವಂತಹ ಸ್ಪಿರಿಟ್ ಅನ್ನು ನೋಡ್ತಾ ಇದೀವಿ. ದಟ್ ಇಸ್ ಕಾಲ್ಡ್ ಆಸ್ ದ ಸ್ಪಿರಿಟ್ ಆಫ್ ಗೇಮ್, ದಟ್ ಇಸ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್, ದಟ್ ಇಸ್ ಉರ್ವ ಕೇಸರಿ. ಸ್ಕೋರ್ 2-3. ಟೈಮ್ ಅಪ್. ಕೃಷ್ಣರಾಜ್ ಎರಡು ಕ್ರೀಡಾಪಟುಗಳಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಜಿದ್ದಾಜಿದ್ದಿನ ಫೈನಲ್ ಪಂದ್ಯಾಟದಲ್ಲಿ ಗೆಲುವನ್ನ ಬ್ಲೂ ಕಾರ್ನರ್ ಪಡ್ಕೊಳ್ತಾ ಇದೆ. We saw very great spirit of sportsmanship on stage. ಸೊ ಹಾಗಾಗಿ ಎರಡು ಕ್ರೀಡಾಪಟುಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತೊಮ್ಮೆ ಉರ್ವ ಕೇಸರಿಗೆ ಜೋರಾದ ಸುರೇಶ್ ದಿಬ್ಬಿ ಚಿತ್ರಾಪುರ 86 kg ವಿಭಾಗದಲ್ಲಿ. ನಟರಾಜ್ ಶಿವಾಜಿ ಫಿಸಿಕಲ್. ತೋಳು ನೋಡು ಉಕ್ಕು, ಒಂದೇ ಏಟು ಸಾಕು, ದೇವ್ರೆ ನಿಮಗೆ ದಿಕ್ಕು, ಬಂದ ನೋಡೋ ಪೈಲ್ವಾನ್. ನಟರಾಜ್ ಶಿವಾಜಿ ಫಿಸಿಕಲ್. ಬಂದೋ ಚಿತ್ತು, ಪ್ರಾಣಕ್ಕೇನೆ ಕುತ್ತು, ಬಂದ ನೋಡೋ ಪೈಲ್ವಾನ್. ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಕಂಡಂತ ನಮ್ಮ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಕೊಡುವ ಸಂದರ್ಭದಲ್ಲಿ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಇದರ ಪರವಾಗಿ ನಾವು ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಸರ್ 86 kg ವಿಭಾಗದ ಕುಸ್ತಿ ಸುರೇಶ್ ಡಿಪಿ ಚಿತ್ರಾಪುರ, ಅದೇ ರೀತಿ ನಟರಾಜ್ ಶಿವಾಜಿ ಫಿಸಿಕಲ್. ಇದಾದ ಮೇಲೆ ಬಾಲಕಿಯರ ವಿಭಾಗದ 44 kg ಪ್ರಥಮ ದ್ವಿತೀಯ ಸ್ಥಾನಕ್ಕಾಗಿ ನೇಹಾ ಶಿವಾಜಿ ಫಿಸಿಕಲ್. ಬರಮ್ಮ ನೇಹಾ ಹಾಗೂ ಪವಿತ್ರ ಬರ್ರಿ, ಇಲ್ಲಿ ಬರ್ರಿ, ಇಲ್ಲ ಒಳಗಡೆ ಬರ್ರಿ, ಕಡೆ. ನೇಹಾ ಹಾಗೂ ಪವಿತ್ರ. ಅದಾದ ಮೇಲೆ 65 kg ವಿಭಾಗದಲ್ಲಿ ಅದಿತಿ ಶೆಟ್ಟಿ ಹಾಗೂ ದಿವ್ಯಾ ಪೂಜಾರಿ. ಅದಿತಿ ಶೆಟ್ಟಿ ಹಾಗೂ ದಿವ್ಯಾ ಪೂಜಾರಿ ಬರಮ್ಮ, ಅದೊಂದು ಹುಡುಗಿಯರ್ದು ಮುಗಿಸ್ಬಿಡೋದ ಕಡೆ. ಕಾಸ್ಟ್ಯೂಮ್ ಹಿಡಿಬಾರ್ದು. 4-06. ಎರಡು ಸರ್. ಎರಡು 10 ಸ್ಕೋರ್. ಸರ್
ನೇಹಾ 44 ಕೆಜಿ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನಕ್ಕಾಗಿ ನೇಹಾ ಶಿವಾಜಿ ಫಿಸಿಕಲ್, ಪವಿತ್ರ ಶಿವಾಜಿ ಫಿಸಿಕಲ್. ಎಸ್ ಸರ್. ಅರವತ್ತೈದು ಕೆಜಿ ವಿಭಾಗದಲ್ಲಿ ಅದಿತಿ ಶೆಟ್ಟಿ ರೆಡ್ ಕಾಸ್ಟ್ಯೂಮ್, ದಿವ್ಯಾ ಪೂಜಾರಿ SJVM ತಕ್ಕೊಟ್ಟು ಬ್ಲೂ ಕಾಸ್ಟ್ಯೂಮ್. ಬೇಗ ರೆಡಿಯಾಗಿ ಬರಮ್ಮ. ಅದಾದ್ಮೇಲೆ ಬಾಲಕರ ವಿಭಾಗದ ಕುಸ್ತಿಯನ್ನು ಪ್ರಾರಂಭ ಮಾಡ್ತೀವಿ. ಅದಿತಿ ಶೆಟ್ಟಿ, ಇನ್ನ ಬಾಲಕರ ವಿಭಾಗದ 36 ಕೆಜಿ ವಿಭಾಗದ ಮನೋಜ್ VB ಬೆಂಗ್ರೆ ಹಾಗೂ ನಮಿತ್ ಪೂಜಾರಿ SJVM ತೊಕ್ಕಟ್ಟು ರೆಡಿ ಇರ್ಬೇಕು ನೋಡಪ್ಪ ನೀನು. ಇನ್ನ 42 ಕೆಜಿ ವಿಭಾಗದಲ್ಲಿ ಪರಶುರಾಮ್ DP ಚಿತ್ರಾಪುರ ಹಾಗೂ ಅದೀಶ್ JVM ತೊಕ್ಕಟ್ಟು ರೆಡಿ ಇರಬೇಕು. ಆ 46 ಕೆಜಿ ಪ್ರಜ್ವಲ್ ಪೂಜಾರಿ ಶಿವಾಜಿ ಫಿಸಿಕಲ್ ಹಾಗೂ ಕುಮಾರ್ DP ಚಿತ್ರಾಪುರ. ಎರಡು 5 ರೆಡ್ಡಿಗೆ 2, ನೀಲಿಗೆ 5. ಎರಡು 7 2 9 2 11 2 13. ನೀಲಿ ಪಟ್ಟಿ ಕಟ್ಟಿರ್ತಕ್ಕಂಥ ಪವಿತ್ರ ಶಿವಾಜಿ
ಇವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನೇಹಾ ಶಿವಾಜಿ ಫಿಸಿಕಲ್ ಇವರು ದ್ವಿತೀಯ ಸ್ಥಾನವನ್ನು, ಪ್ರೇಕ್ಷಾ ಶಿವಾಜಿ ಫಿಸಿಕಲ್ ಇವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್ ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್ತು ಪ್ರಾಣಕ್ಕೇನೆ ಕುತ್ತು 65 kg ಅದಿತಿ. ಅದೇ ರೀತಿ ದಿವ್ಯಾ ಪೂಜಾರಿ, ಅದಿತಿ ಶೆಟ್ಟಿ ಶಿವಾಜಿ ಫಿಸಿಕಲ್, ದಿವ್ಯಾ ಪೂಜಾರಿ SJVM ತೊಕ್ಕಟ್ಟು. ಕಳಿಸಿ ಮೇಡಮ್, ಕಳಿಸಿ ಅವ್ರು ಮೇಡಮ್. ಲೇಡೀಸ್ ಯಾರಾದ್ರೆಲ್ಲ ಕಳಿಸ್ಬಿಡಿ ಮೇಲ್ಗಡೆ. ಈ ಪಂದ್ಯಾಟಕ್ಕಿಂತ ಮುಂಚೆ ಮತ್ತೊಂದು ನಮ್ಮ ಊರಿನ ಪ್ರತಿಭೆನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ವಿ. ಊರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಈ ದೇವಸ್ಥಾನದ ನಿತ್ಯ ನಿರಂತರವಾದ ದೇವರನ ಅಪ್ಪನ ಸೇವೆನ್ ಮಲ್ತೊಂದು ಬರ್ತದೆ. ಅವು ಆಯ್ನ ಒಂಜಿ ವರಪ್ರಸಾದವಾದ ಇನಿಕ್ಕೆ ತುಳು ಅಂಚನೆ ಕನ್ನಡ ಸಿನಿಮಾಡ ಮೆನ್ಕೊಂದು ಪುನಂಚಿತ್ತಿನ ಒಂಜಿ ಖ್ಯಾತ ನಟಿ ಆತ ಮಾತ್ರ ತಂದಿನಿ ಮೂಲು ಕುಸ್ತಿದ ಒಂಜಿ ಪಂದ್ಯಾಟ ನಡತೊಂದುಂಡು. ಆರೊಂಜಿ ಸ್ಪೋರ್ಟ್ಸ್ ಪರ್ಸನ್ ಅಂದು ಅಂಚನೆ ಕ್ರೀಡೆದ ಮೆತ್ತು ಮಸ್ತ್ ಆಸಕ್ತಿ ಇಂದ ಚಿತ ಯಜ್ಞೇಶ್ ಶೆಟ್ಟಿ ಬೆರ್ನ ಒಂಜಿ ಗರಡಿಡ್ ಮಾರ್ಷಲ್ ಆರ್ಟ್ಸ್ ಕಲ್ತೊಂದಿನ ಚಿಂತಿನ ಅನದರ್ ಸ್ಪೋರ್ಟ್ಸ್ ಪರ್ಸನ್ ಫಾರ್ಮರ್ ಅಥ್ಲೀಟ್ ಅಂಡ್ ಆಕ್ಟ್ರೆಸ್ ಅನ್ನ ಮಾಡೆಲ್ ನಾವು ಪೂಜಾ ಶೆಟ್ಟಿ ಇವರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದೀವಿ. ತುಳುವಿನ ದೊಂಬರಾಟ, ಅಮ್ಮೇರು ಪೊಲೀಸ ಹಾಗೆ ಉಮಿಲ್ ಅನ್ನುವಂತಹ ಸಿನಿಮಾಗಳ ಮುಖಾಂತರ ನಾಯಕ ನಟಿಯಾಗಿ ಇಷ್ಟು ಮಾತ್ರವಲ್ಲದೆ ಕನ್ನಡದ ಚೌಕಟ್ಟು ಸಿನಿಮಾ ಹಾಗೆ ಇನ್ನಿತರ ತಮಿಳು ಸಿನಿಮಾಗಳಲ್ಲೂ ಕೂಡ ಇದೀಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ವೇದಿಕೆಗೆ ನಾನು ನಮ್ಮ ಸಂಸ್ಥೆಯ ಸದಸ್ಯರು ನಿವೇದಿತ ಹಾಗೆ ದಿವ್ಯ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ವೇದಿಕೆಗೆ ಆಗಮಿಸಿ ಪೂಜಾ ಶೆಟ್ಟಿ ಅವರಿಗೆ ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಇದರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರಬೇಕು, ಹಾಗೆ ನಮ್ಮ ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ಚಪ್ಪಾಳೆ ಅಭಿನಂದನೆಯು ಕೂಡ ಇರಲಿ. ನಿಮ್ಮ ರೀತಿಯ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ಇವತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಖ್ಯಾತ ನಟಿಯಾಗಿ ಹಾಗೆ ಹಲವಾರು ಬ್ರ್ಯಾಂಡ್ಗಳಿಗೆ ರೂಪದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪೂಜಾ ಶೆಟ್ಟಿ ಇವರಿಗೆ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ನ ಪರವಾಗಿ ಸೇರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್ತು ಪ್ರಾಣಕ್ಕೇನೆ ಕುತ್ತು ಬಂದ ನೋಡೋ ಮತ್ತೊಮ್ಮೆ ಪೂಜಾ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಸೀನರಾಗಬೇಕು ಅಂತ ಹೇಳಿಕೊಳ್ತಾ ಕೊನೆಯ ಪಂದ್ಯಾಟಕ್ಕೆ ಸಾಕ್ತಾ ಇದ್ದೀವಿ. ಆರು 0 ಸ್ಕೋರ್. ಇದಾದ ತಕ್ಷಣ ಬಾಲಕರ ವಿಭಾಗದ ಕುಸ್ತಿಪಟುಗಳ 36 kg ಮನೋಜ್ BB ಬೆಂಗ್ರೆ ಎಲ್ಲದಿ ಬಾರಪ್ಪ. ಅದೇ ರೀತಿ ನಮಿತ್ ಪೂಜಾರಿ, ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್
46 kg. Manoj VB Bengre. Manoj VB Bengre, red costume. ಅದೇ ರೀತಿ ನಮಿತ್ ಪೂಜಾರಿ SJVM ತೊಕ್ಕಟ್ಟು. ನಮಿತ್ ಪೂಜಾರಿ ಯಾರು? ಮನೋಜ್ ಯಾರು? ರೆಡ್. ನಮಿತ್ ಪೂಜಾರಿ SJVM ತೊಕ್ಕಟ್ಟು. ನೋಡಿ, ಎಲ್ಲ ಫೈನಲಿ ಬಂದಿರತಕ್ಕಂತ ಕುಸ್ತಿಪಟುಗಳು ರೆಡಿ ಇರಬೇಕು. ಮನೋಜ್ ಯಾರು? ರೆಡ್ ಅಕ್ಕಪ್ಪ. ನಮಿತ್ ಪೂಜಾರಿ ಬ್ಲೂ ಕಾಸ್ಟ್ಯೂಮ್. ಇನ್ನು 42 kg ವಿಭಾಗದಲ್ಲಿ ಪರಶುರಾಮ DP ಚಿತ್ರಾಪುರ ರೆಡ್ ಕಾಸ್ಟ್ಯೂಮ್. ಆದೀಶ್ JVM ತೊಕ್ಕಟ್ಟು ನೀಲಿ ಕಾಸ್ಟ್ಯೂಮ್. 46 kg ಪ್ರಜ್ವಲ್ ರೆಡ್ ಕಾಸ್ಟ್ಯೂಮ್. ಕುಮಾರ್ DP ಚಿತ್ರಾಪುರ ನೀಲಿ ಕಾಸ್ಟ್ಯೂಮ್. 50 kg ನಲ್ಲಿ ಮಿಲನ್ ಆಂಜನೇಯ ಶಶಿತ್ಲು ರೆಡ್ ಕಾಸ್ಟ್ಯೂಮ್. ಮಾಮಾ ದಿಸಾಮ್ ನೀಲಿ ಕಾಸ್ಟ್ಯೂಮ್. 57 kg ಅಜಿತ್ VB ಬಂಗ್ರೆ ರೆಡ್ ಕಾಸ್ಟ್ಯೂಮ್. ಧರ್ಮರಾಜ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್. ರೆಡಿ ಇರ್ಬೇಕು ನೀವು. ಕಳಿಸಿ ಇವ್ರೆ. ಮನೋಜ್ ಕೈ ಎತ್ತಿ. ಮನೋಜ್. ನಮಿತ್ ಪೂಜಾರಿ. ನೀಲಿ ಅವರಿಗೆ 2 ಅಂಕ. ಬ್ಲೂ. ಆದೀಶ್, ಪರಶುರಾಮ್ ಹಾಗೂ ಆದೀಶ್. 0-2 ಸ್ಕೋರ್. ಸರ್ 2 ನಿಮಿಷ ಟೈಮ್ ನೋಡ್ಕೊಳ್ರಿ. ಎರಡು ಕರೆಕ್ಟ್ ಇದೆ. ಮತ್ತೆರಡು ರೆಡ್ಡಿಗೆ. 4-4 ರೆಡ್ಡಿ ಮಾರ್ಕ್ ಮಾಡ್ಕೊಳ್ಳಿ ಸರ್. 4-4. ಪರಶುರಾಮ್ ಎಲ್ಲದಿ ಬಾರಪ್ಪ. ಪರಶುರಾಮ ಕಳಿಸಿ ಒಳಗಡೆ. ಆದೀಶ್. ಎರಡು ಅಂಕ ಕೆಂಪಿಪಟ್ಟಿ ಅವರಿಗೆ. ಲಾಕ್ ಓಪನ್ ಮಾಡಿಸಿ ಸರ್, ಓಪನ್ ಮಾಡಿಸಿ. ಲಾಕ್ ಮಾಡಬಾರ್ದು. ರೆಡ್. 6-4. ಟೈಮ್ ಅಪ್. 6-4. ತೋಳು ನೋಡು ಉಕ್ಕು, ಒಂದೇ ಏಟು ಸಾಕು, ದೇವ್ರೇ ನಿಮಗೆ ದಿಕ್ಕು. 6-2. ಒಳಗಡೆ ಸತೀಶ್. 8-2. ತಲೆ ಹೊರಗಡೆ ಇದೆ. 8-2.
ಸರ್ 8-4 ಸಾರಿ 8-4. ಹತ್ತು 4 12-4. ಮನೋಜ್ ವಿ.ಬಿ. ಬೆಂಗ್ರೆ ಪ್ರಥಮ ಸ್ಥಾನವನ್ನ, ಅದೇ ರೀತಿ ನಮಿತ್ ಪೂಜಾರಿ HJVM ತೊಕ್ಕಟ್ಟು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ವರದರಾಜ ಜೈ ಆಂಜನೇಯ ಅಡ್ಡರ್ಪಡೋರು ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. 42 kg ವಿಭಾಗದಲ್ಲಿ ಪರಶುರಾಮ್ DP ಚಿತ್ರಾಪುರ, ಅದೀಶ್ ಇನ್ನ 46 kg ವಿಭಾಗದಲ್ಲಿ ಪ್ರಜ್ವಲ್ ಪೂಜಾರಿ ಶಿವಾಜಿ ಫಿಸಿಕಲ್ ರೆಡ್ ಕಾಸ್ಟ್ಯೂಮ್ ಬರ್ರಿ ಒಳಗಡೆ, ಕುಮಾರ್ DP ಚಿತ್ರಾಪುರ ಬ್ಲೂ ಕಾಸ್ಟ್ಯೂಮ್ ನಲ್ಲಿ. ನಿಧಾನ ಇಲ್ಲಿ 2-0 ಸ್ಕೋರ್. 2-1 2-1. ನಲವತ್ತಾರು ಕೆಜಿ ವಿಭಾಗದ ಕುಸ್ತಿಪಟುಗಳು ರೆಡಿ ಆಗಬೇಕು. ಬೆಳ್ಳ ಹಿಡಿ ಬಾಡ್ದಣ್ಣ. ಏಯ್ ಸರ್ ಇದನ್ನು ಮಾರ್ಕ್ ಮಾಡಿ. ನಾಲ್ಕು 1, ರೆಡ್ಡಿಗೆ 4, ನೀಲಿಗೆ 1. ಅಣ್ಣ ಕುಸ್ತಿ ಆಡೋ ನೀನು ಆ ಕಡೆ ಯಾಕೆ ನೋಡ್ತಿದ್ಯೋ? 46 ಕೆಜಿ ವಿಭಾಗದ ಕುಸ್ತಿಪಟುಗಳು ರೆಡಿ ಆಗಬೇಕು. ಪ್ರಜ್ವಲ್ ಪೂಜಾರಿ ಶಿವಾಜಿ ಫಿಸಿಕಲ್ ಬರ್ರಿ ಒಳಗಡೆ ಕಳಿಸ್ರಿ. ಕುಮಾರ್ DP ಚಿತ್ರಾಪುರ. ಮತ್ತೆರಡು ಅಂಕ ಕೆಂಪು ಪಟ್ಟಿ ಅವರಿಗೆ. 6-1 6-1. ಸರ್ ಮತ್ತೆರಡು ಅಂಕ. 8-1. ಟೈಮ್ ಅಪ್. 8-1 ಸ್ಕೋರ್. ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್ ಸತೀಶ್ ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್. ಎಂಟು 1 ಸ್ಕೋರ್. ರೆಡ್ಡಿಗೆ 8, ನೀಲಿಗೆ 1. ಪ್ರಜ್ವಲ್ ಪೂಜಾರಿ ನೆಕ್ಸ್ಟ್ 46 ಕೆಜಿ. 10-1.
ಸರ್ ಹೆಡ್ ಹೊರಗಡೆ ಇದೆ. 10-1 ಸ್ಕೋರ್. ಎರಡು ಅಂಕ ನೀಲಿ ಅವರಿಗೆ. ಇಬ್ಬರಿಗೂ 2-2. 12-5 ಅಲ್ಲ, 12-5. ಸರ್ ಒಳಗಡೆ ಕರ್ಕೊಳ್ಳಿ ಸರ್, ಒಳಗಡೆ. 12-5. ಇಲ್ಲ ಸ್ಕೋರ್ ಇಲ್ಲ, ಸ್ಟೆಪ್ ಔಟ್ ಇಲ್ಲ. ನಲವತ್ತಾರು ಕೆಜಿ ವಿಭಾಗದ ಕುಸ್ತಿಪಟುಗಳು ಬರ್ರಪ್ಪ ರೆಡಿಯಾಗಿ. ಸರ್ 1 13-5. ಹದಿನಾಲ್ಕು 5. ಟೈಮ್ ಅಪ್. ಪರಶುರಾಮ್ ಇವರು ಪ್ರಥಮ ಸ್ಥಾನವನ್ನ, ಹರೀಶ್ JVM ತೊಕ್ಕೊಟ್ಟು ದ್ವಿತೀಯ ಸ್ಥಾನವನ್ನ, ಶಿವ DP ಚಿತ್ರಪುರ ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ನಲವತ್ತಾರು ಕೆಜಿ ಪ್ರಜ್ವಲ್ ಪೂಜಾರಿ, ಶಿವಾಜಿ ಬಿಸ್ಕಲ್. ಮುಂದಿನ ಪಂದ್ಯಾಕೂಟಕ್ಕಿಂತ ಮುಂಚೆ ಕುಮಾರ್ DP ಚಿತ್ರಾಪುರ. ಪಂದ್ಯಾಕೂಟಕ್ಕಿಂತ ಮುಂಚೆ ಈ ಪಂದ್ಯಾಕೂಟದಲ್ಲಿ ಪಾಲ್ಪಡಿತಂದ ಇಷ್ಟೋ ಕ್ರೀಡಾಪಟುಗಳಿಗೆ ಗುರುವಾಗಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡುವಂತ ಗುರುಗಳನ್ನ ಈ ವೇದಿಕೆಯಲ್ಲಿ ನಾವು ಆದರಾತಿಥ್ಯವನ್ನ ತೋರಿಸುವಂತ ನಮ್ಮ ಆದ್ಯ ಕರ್ತವ್ಯ. ಇವತ್ತು ನಮ್ಮ ಜೊತೆಗೆ ಆಂಜನೇಯ ಸಸಿಹಿತ್ಲು ರಿಜಿಸ್ಟರ್ಡ್ ಇದರ ಮಾಸ್ಟರ್ ಆಗಿ ಕಳೆದ 25 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಸತೀಶ್ ಬೋಳಾರ್ ಮಾಸ್ಟರ್ ಇವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಕೋರಬೇಕು. ಇವರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಂತಹ ಒಬ್ಬ ಹಿರಿಯ ಅವರಿಗೂ ನಾವು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೋರ್ವ ಗುರುಗಳು ಶ್ರೀಯುತ ಸುಕ್ಪಾಲ್ ಸಾಲಿಯಾನ್ ದುರ್ಗಾ ಪರಮೇಶ್ವರಿ ತಂಡದ ಮಾಸ್ಟರ್ ಆಗಿ ಹಲವಾರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿ ಪ್ರಶಸ್ತಿಯನ್ನ ಕೂಡ ಆ ತಂಡಕ್ಕೆ ಅವರು ತಂದುಕೊಟ್ಟಿರ್ತಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಎಲ್ಲ ಕ್ರೀಡಾಪಟುಗಳು ನಿಮ್ಮ ಮಾಸ್ಟರ್ಗೊಂದು ಜೋರಾದ ಚಪ್ಪಾಳೆ ಬರಬೇಕು. ಜಿತೇಶ್ ಪುತ್ರನ್ ನಮ್ಮ ಸಂಸ್ಥೆಯ ಸದಸ್ಯರು ಹಾಗೆ ಅರಣ್ಯಾಧಿಕಾರಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವರು ವೇದಿಕೆಗೆ ಆಗಮಿಸಿ ಸುಕ್ಪಾಲ್ ಸಾಲಿಯಾನ್ ಮಾಸ್ಟರ್ ಇವರಿಗೆ ಹೃದಯಾಂತರದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ಮುಂದಿನ ಪಂದ್ಯಾಕೂಟ. ಪ್ರಜ್ವಲ್ ಪೂಜಾರಿ ಕೈ ಎತ್ತಪ್ಪ ಮೇಲ್ಗಡೆ, ಶಿವಾಜಿ ಫಿಸಿಕಲ್. ಅದೇ ರೀತಿ ಕುಮಾರ್ DP ಚಿತ್ರಾಪುರ ನೀಲಿ ಕಾಸ್ಟ್ಯೂಮ್ನಲ್ಲಿ. ಇನ್ನು 50 ಕೆಜಿ ವಿಭಾಗದಲ್ಲಿ ಮಿಲನ್ ಆಂಜನೇಯ ಶಶಿಹಿತ್ಲು ರೆಡ್ ಕಾಸ್ಟ್ಯೂಮ್, ಮೊಹಮ್ಮದ್ ಇಸಾಮ್ BHL ಸುರತ್ಕಲ್ಲು ಬ್ಲೂ ಕಾಸ್ಟ್ಯೂಮ್. ಇನ್ನು 4 ಬೋಟನ್ ಅದಾವ.
ಎಸ್ ಸರ್. ರೆಡ್ ವಾರ್ನಿಂಗ್, ಸಾರಿ ಬ್ಲೂ ವಾರ್ನಿಂಗ್. ಇನ್ನು 50 kg ವಿಭಾಗದ ಕುಸ್ತಿಪಟುಗಳು ಮಿಲನ್ ಹಾಗೂ ಇಸಾಮ್ ರೆಡಿಯಾಗಿ ಬರ್ಬೇಕು ನೀವು. 30 ಸೆಕೆಂಡ್ ಆಕ್ಟಿವ್ ಪೀರಿಯಡ್. ಇದು ಸಹ 2 ನಿಮಿಷದ ಕುಸ್ತಿ. ಇದು 2 ನಿಮಿಷದ ಕುಸ್ತಿ 46ವರೆಗೂ. ಒಂದು ಅಂಕ ಕೆಂಪು ಪಟ್ಟಿ ಅವರಿಗೆ. ಪ್ಲಸ್ ಆಕ್ಟಿವ್ ಪೀರಿಯಡ್ 2-0. ರೆಡ್ಡಿಗೆ 2, ನೀಲಿಗೆ ಯಾವುದೇ ಅಂಕ ಇಲ್ಲ. ಎಸ್, ರೆಡ್ಡಿಗೆ 2. 4-0. ಕಳಿಸಿ, ಒಳಗಡೆ ಕಳಿಸಿ. 4-0 ಆಗಿದೆ ಸ್ಕೋರು. ಇದಾದ ತಕ್ಷಣ 50 kg ವಿಭಾಗದ ಕುಸ್ತಿಪಟುಗಳು ಮಿಲನ್ ಆಂಜನೇಯ ಶಶಿತ್ಲು ರೆಡ್, ಮೊಹಮ್ಮದ್ ಇಸಾಮ್ BHL ಸೂರತ್ಕಲ್ಲು. 57 kg ಅಜಿತ್ BB ಬೆಂಗ್ರೆ ರೆಡ್, ಧರ್ಮರಾಜ್ DP ಚಿತ್ರಾಪುರ ಬ್ಲೂ. 6-0 ಅಲ್ಲ, 6-0. ಎಂಟು 0. ಹತ್ತು 0. ಇನ್ನು 50 kg ಸರ್. 3 ನಿಮಿಷ, ಇನ್ನು 3 ನಿಮಿಷ. ಮಿಲನ್ ಆಂಜನೇಯ ಶಶಿತ್ಲು ಬರ್ರಿ. ಇಸಾಮ್, ಮೊಹಮ್ಮದ್ ಇಸಾಮ್. ಈ ಕಡೆ ಬನ್ನಿ ಮೊಹಮ್ಮದ್. ಮಿಲನ್ ಆಂಜನೇಯ ಶಶಿತ್ಲು. ಐವತ್ತೇಳು kg ವಿಭಾಗದಲ್ಲಿ ಅಜಿತ್ BB ಬೆಂಗ್ರೆ ರೆಡ್, ಧರ್ಮರಾಜ್ DP ಚಿತ್ರಾಪುರ ಬ್ಲೂ. ಎರಡು 3 ಸ್ಕೋರು 1 ಪಾಯಿಂಟ್.
2-3. ರೆಡ್ಡಿಗೆ 2, ನೀಲಿಗೆ 3. ಐದು 2-5. ನಾಲ್ಕು 7. ನಾಲ್ಕು 7. ರೆಡ್ಡಿಗೆ 4, ನೀಲಿಗೆ 7. ನೆಕ್ಸ್ಟ್ ಬಾರಪ್ಪ ಅಜಿತ್ ವಿ.ಬಿ. ಬೆಂಗ್ರೆ, ಅದೇ ರೀತಿ ಧರ್ಮರಾಜ್ ಡಿ.ಪಿ. ಚಿತ್ರಾಪುರ. 4, 7. ಬೆರಳು ಬಿಡು, ಬೆರಳು ಬಿಟ್ಟು ಆಡ್ಬೇಕು. ಇನ್ನು 66 kg ವಿಭಾಗದಲ್ಲಿ ಮನೋಜ್ ವಿ.ಬಿ. ಬೆಂಗ್ರೆ, ರಂಜನ್ ದಿವೇಚ್ ದಡ್ಡಲ್ಕಾಡು. 4-9. ಸರ್ ನೋಡಿ ಸರ್, ಈ ಒಂದು ಕುಸ್ತಿನಲ್ಲಿ ಮೊಹಮ್ಮದ್ ಇಸಾಮ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮಿಲನ್ ಅವರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರು ಇನ್ನು 57 kg ವಿಭಾಗದಲ್ಲಿ ಅಜಿತ್ ವಿ.ಬಿ. ಬೆಂಗ್ರೆ, ಮನೋಜ್ ಧರ್ಮರಾಜ್. ಆಂಜನೇಯ ಸಸಿಹಿತ್ಲು ಈ ಒಂದು ವ್ಯಾಯಾಮ ಶಾಲೆಯ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಸತೀಶ್ ಬೋಳಾರ್ ಮಾಸ್ಟರ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಕಳೆದ 25 ವರ್ಷಗಳಿಂದ ಆಂಜನೇಯ ಸಸಿಹಿತ್ಲು ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತಹ ನಮ್ಮ ಗುರುಗಳನ್ನ ವೇದಿಕೆಗೆ ಸ್ವಾಗತಿಸಿ ಅವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆಗಳನ್ನ ಗೌರವಗಳನ್ನ ಸಲ್ಲಿಸಬೇಕು. ಸಂಸ್ಥೆಯ ಸದಸ್ಯರು ಜಿತೇಶ್ ಪುತ್ರನಿಯವರಿಗೆ ನಮ್ಮ ಗೌರವಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಕ್ರೀಡಾಪಟುಗಳ ಜೋರಾದ ಚಪ್ಪಾಳೆ ಅಭಿನಂದನೆಗೆ ವೇದಿಕೆ ಮೇಲೆ ಸತೀಶ್ ಬೋಳಾರ್ ಮಾಸ್ಟರ್ ಮುಂದಿನ ಪಂದ್ಯಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. 57 kg ಅಜಿತ್ ಕೈ ಎತ್ತರಿ ಮೇಲ್ಗಡೆ. ಅಜಿತ್ ವಿ.ಬಿ. ಬೆಂಗ್ರೆ, ಧರ್ಮರಾಜ್ ಡಿ.ಪಿ. ಚಿತ್ರಾಪುರ. ಇನ್ನ 66 kg ವಿಭಾಗದಲ್ಲಿ ಮನೋಜ್ ವಿ.ಬಿ. ಬೆಂಗ್ರೆ, 66 kg ವಿ.ಬಿ. ಬೆಂಗ್ರೆ ಮನೋಜ್, ಮಂಜು ವಿ.ಬಿ. ಬೆಂಗ್ರೆ, ರಂಜನ್ ದಿವೇಚ್ ದಡ್ಡಲ್ಕಾಡು. ಅದಾದ್ಮೇಲೆ ಟೈಟ್ಲಿಗೆ ರೆಡಿ ಇರಬೇಕು. ಟೈಟ್ಲಿಗೆ ಗಗನ್ ಶಿವಾಜಿ ಫಿಸಿಕಲ್ ರೆಡ್ ಕಾಸ್ಟ್ಯೂಮ್, ಅನನ್ಯ ವಿ.ಬಿ. ಬೆಂಗ್ರೆ ಬ್ಲೂ ಕಾಸ್ಟ್ಯೂಮ್ ನಲ್ಲಿ ರೆಡಿ ಇರಬೇಕು. ಆಗಿದೆ ಎಲ್ಲ ಇಲ್ಲ ಎಲ್ಲ ಸರ್ ಕಾಂಟ್ಯಾಕ್ಟ್ ಮಾಡಿಸಿ ಸರ್. ಪ್ಯಾಸಿವ್ ಆಕ್ಟಿವ್ ಪೀರಿಯಡ್, ಆಕ್ಟಿವ್ ಪೀರಿಯಡ್ ರೆಡ್ಡಿಗೆ ಆಕ್ಟಿವ್ ಪೀರಿಯಡ್.
ನೀಲಿಗೆ 2. ಕರೆಕ್ಟ್. ಆಕ್ಟಿವ್ ಪೀರಿಯಡ್ ಒಂದು 0-3 ಸ್ಕೋರ್. .05. .05 score. Time up. .05. ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಬಾಯಿಲು. ಸತೀಶ್ 0-5 ಸ್ಕೋರ್. ನೆಕ್ಸ್ಟ್ 66 kg. ಮಂಜು ಬಾರ್ಪ ಮಂಜು ಹಾಗೂ ರಂಜನ್. ಸರ್ ನೀಲಿಗೆ ಹೇಳಿ, ಅವರಿಗೆ ನೆಕ್ಸ್ಟ್ ಹೇಳಿ. ಸ್ಕೋರ್ 0-5. ಎರಡು ಅಂಕ ನೀಲಿಪಟ್ಟಿ ಅವರಿಗೆ. ಆಕ್ಟಿವ್ ಕ್ಯಾನ್ಸಲ್ ಆಯ್ತಾ? ಆಕ್ಟಿವ್ ಪೀರಿಯಡ್ ಕ್ಯಾನ್ಸಲ್. 0-7. .7. ಎರಡು 7. ಎರಡು 7.
ಟೈಮ್ ಅಪ್. ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್. ಇದು 66 kg ವಿಭಾಗದ ಫೈನಲ್ ಕುಸ್ತಿ. ಮಂಜು ವಿ.ಬಿ. ಬೆಂಗ್ರೆ, ಅದೇ ರೀತಿ ರಂಜನ್ ಡಿ.ಎಚ್. ದಡ್ಡಲ್ಕಾಡ್. 4 ಅಂಕ. ಶಂಕರ ಮತ್ತೆರಡು ಅಂಕ. 6-0. ಎಂಟು 0. 10-0. ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್. ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್ತು ಪ್ರಾಣಕ್ಕೇನೆ ಕುತ್ತು ಬಂದ ನೋಡೋ ಪೈಲ್ವಾನ್. ಗಗನ್ ಶಿವಾಜಿ ಫಿಸಿಕಲ್. ಪೂರ್ವ ಕೇಸರಿಗಾಗಿ ಗಗನ್ ಶಿವಾಜಿ ಫಿಸಿಕಲ್, ಅದೇ ರೀತಿ ಅನನ್ಯ ವಿ.ಬಿ. ಬೆಂಗ್ರೆ. ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಗಮನಕ್ಕೆ ಮೊಟ್ಟ ಮೊದಲನೇ ಬಾರಿ ನಡೆಯುತ್ತಿರುವಂತಹ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ಉರ್ವ ಕೇಸರಿಯ ಕೊನೆಯ ಪಂದ್ಯಾಟಕ್ಕೆ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ದೇವೆ. ಎಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಈ ಕ್ರೀಡಾ ರಂಗದಲ್ಲಿರುವಂತಹ ನಮ್ಮ ಕ್ರೀಡಾಪಟುಗಳಿಗೆ. ದಿಸ್ ಇಸ್ ದ ಫಸ್ಟ್ ಇಯರ್ ಆಫ್ ಡಿಸ್ಟ್ರಿಕ್ಟ್ ಲೆವೆಲ್ ಕುಸ್ತಿ ಟೂರ್ನಮೆಂಟ್ ಉರ್ವ ಕೇಸರಿ ಅಂಡ್ ದಿಸ್ ಇಸ್ ದ ಫೈನಲ್ ಮ್ಯಾಚ್ ಫಾರ್ ದ ಈವ್ನಿಂಗ್. ತೋಳು ನೋಡು ಉಕ್ಕು ಒಂದೇ ಏಟು ಸಾಕು ದೇವ್ರೆ ನಿಮಗೆ ದಿಕ್ಕು ಬಂದ ನೋಡೋ ಪೈಲ್ವಾನ್. ಸತೀಶ ಈ ಕಡೆ ಬಾ. ನೋಡು ಇವನ ಗತ್ತು ಕುಸ್ತಿ ಬಂದೋ ಚಿತ್ತು ಪ್ರಾಣಕ್ಕೇನೆ ಕುತ್ತು ಬಂದ ನೋಡೋ ಪೈಲ್ವಾನ್. ಕೊನೆಯ ಪಂದ್ಯಾಟಕ್ಕೆ ಕೊನೆಯ ಬಾರಿ ನಿಮ್ಮ ಚಪ್ಪಾಳೆಯ ಸದನ ಕೇಳುವಂತಹ ಅವಕಾಶ. ಹಾಗಾಗಿ ನಿಮ್ಮ ಚಪ್ಪಾಳೆಯ ಸದ್ದು ನಿಲ್ಲಬಾರದು. ಇವರಿಗೆ ನಿಮ್ಮ ಚಪ್ಪಾಳೆಯ ಮುಖಾಂತರ ಹುರಿದುಂಬಿಸಲೇಬೇಕು. ಉರ್ವ ಕೇಸರಿಯ 2ನೇ ಆವೃತ್ತಿಗೆ ನಿಮ್ಮ ಚಪ್ಪಾಳೆ ಮುನ್ನುಡಿಯಾಗಬೇಕು. ನೋಡಿ, ದಯವಿಟ್ಟು ಎಲ್ಲ ಆಕಾಡದ ಕುಸ್ತಿ ಆಕಾಡದ ಪೈಲ್ವಾನರುಗಳು ಶಾಂತಿ ರೀತಿಯಿಂದ ವರ್ತಿಸ್ಬೇಕು. ಶಾಂತಿ ರೀತಿಯಿಂದ ವರ್ತಿಸ್ಬೇಕು ದಯವಿಟ್ಟು. ಕೊನೆಯ ಪಂದ್ಯಾಟವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಚಪ್ಪಾಳೆ ಜೋರಾಗಿ ನೋಡೋಣ. ಉರ್ವ ಕೇಸರಿಗೆ ಮೊಟ್ಟ ಮೊದಲನೇದಾಗಿ ಈ ಕ್ರೀಡಾಪಟುಗಳು ಬಹಳಷ್ಟು ಶಕ್ತಿಯನ್ನು ತಂದಿದ್ದಾರೆ. ಅವರ
ಟ್ರೈನರ್ಸ್ಗಳು ಅವರ ತಂಡದವರು ಕೂಡ ತುಂಬಾ ಶಕ್ತಿಯನ್ನು ತಂದಿದ್ದೀರಾ. ಆದ್ರೆ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ನಡೀಬೇಕಂತಾದ್ರೆ ಇಷ್ಟು ಘಟಾನುಘಟಿಗಳು ಇಲ್ಲಿ ಸೆಳೆದಾಡಬೇಕಂತಾದ್ರೆ ಅಲ್ಲಿ ತೀರ್ಪುಗಾರಿಕೆಯಲ್ಲಿ ಕುಳಿತಿರುವಂತಹ ನಮ್ಮ ಅಫಿಷಿಯಲ್ಸ್ಗಳು, ನಮ್ಮ ರೆಫ್ರಿಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ವೇದಿಕೆಗೆ ಸ್ವಾಗತಿಸಬೇಕು. ನಮ್ಮ ಉರ್ವ ಕೇಸರಿಯ ರೆಫ್ರಿಗಳು ಶ್ರೀಯುತ ಶಂಕರಪ್ಪ, ರಾಷ್ಟ್ರ ಮಟ್ಟದ ರೆಫ್ರಿ ಇವತ್ತು ನಮ್ಮ ಉರ್ವ ಕೇಸರಿಯಲ್ಲಿ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಕೂತು ಎಲ್ಲ ಕ್ರೀಡಾಪಟುಗಳಿಗೆ ಹುರಿದುಂಬಿಸುವಂತಹ ಮಾತುಗಳನ್ನ ಆಡ್ತಾ ಅವರನ್ನ ಈ ಒಂದು ರಂಗಕ್ಕೆ ಅವರು ಸ್ವಾಗತವನ್ನ ಮಾಡಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ರಾಷ್ಟ್ರೀಯ ಮಟ್ಟದ ರೆಫ್ರಿ ಶಂಕರಪ್ಪ ಅವರಿಗೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ರಾಷ್ಟ್ರ ಮಟ್ಟದ ರೆಫ್ರಿ ಶಂಕರಪ್ಪ ಸರ್ ನಮಗೆ ನಾವು ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ರೆಫ್ರಿ ಶ್ರೀಯುತ ಮೋಹನ್ ಬಿಂಗ್ರೆ. ಈ ರೆಫ್ರಿಗಳಿಗೆ ಕ್ರೀಡಾಪಟುಗಳು ಚಪ್ಪಾಳೆ ತಟ್ಟಬೇಕಾಗಿರುವಂತದ್ದು. ಯಾಕಂದ್ರೆ ಇವರನ್ನ ಹಲವಾರು ಕ್ರೀಡಾಕೂಟಗಳಲ್ಲಿ ನೀವು ಕಾಣ್ತೀರಾ. Airport Road, Yeyadi, Mangalore. Volkswagen. Are you looking for a future-ready career in the field of pharmacy? Then Nitte University's NBA-accredited pharmacy programs could be your gateway to success. Ranked 41st in NIRF 2024, the Nitte Gulabi Shetty Memorial Institute of Pharmaceutical Sciences, Mangalore offers a range of programs including D-Pharm, B-Pharm, PharmD and M-Pharm. With a strong focus on quality education, cutting-edge research and career opportunities, Nitte University is the ideal place to build your future in pharmacy. Enroll today. Your future begins here at Nitte. ಹಾಗೆ ಮತ್ತೋರ್ವ ರೆಫ್ರಿ ಬಾಹುಬಲಿ ಸರ್ ಅವರ ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ. ಅವರಿಗೂ ಕೂಡ ಉರ್ವ ಕೇಸರಿಯ ವೇದಿಕೆಯಲ್ಲಿ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಹಾಗೆ ಮಾತಾ ಸೇವಾ ಪ್ರತಿಷ್ಠಾನದ ಪರವಾಗಿ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಸಕ್ತರ ಹಾಗೆ ಕ್ರೀಡಾಪಟುಗಳ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತೋರ್ವ ಪ್ರಮುಖ ವ್ಯಕ್ತಿಯನ್ನ ನಾವು ಈ ವೇದಿಕೆಗೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ಏನಕ್ಕೆ ಪ್ರಮುಖ ಆಗ್ತಾರೆ ಅಂತ ಹೇಳಿದ್ರೆ ಈ ಒಂದು ಕ್ರೀಡಾಕೂಟದ ಮೊದಲ ಹಂತದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಜೊತೆಗೆ ನಿಂತು ಸಹಕಾರವನ್ನ ನೀಡಿ ಮಾರ್ಗದರ್ಶನವನ್ನ ನೀಡಿ ಇವತ್ತಿಗೆ ಈ ಕ್ರೀಡಾಕೂಟ ಆಗೋದಕ್ಕೆ ಅವರು ಕೂಡ ರೂವಾರಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಯುತ ಸತೀಶ್ ಬೆಂಗ್ರೆ ಅವರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಹಾಗೆ
ಇವರ ಬಗ್ಗೆ ಒಂದೆರಡು ಮಾತನ್ನ ನಮ್ಮ ಅಧ್ಯಕ್ಷರು ಗೌತಮ್ ಸಾಲಿಯನ್ ಕೋಡಿಕಲ್ ಇವರು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಾವು ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಈ ಕುಸ್ತಿ ಪಂದ್ಯಾಟ ನಡೆಸಿರುವುದು. ನಮಗೆ ಇದರ ಬಗ್ಗೆ ಏನು ನಾಲೆಜ್ ಇಲ್ಲ ಆ್ಯಕ್ಚುಲಿ. ಈ ಒಂದು ಕ್ರೀಡೆಯನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋಗ್ಬೇಕಂತ ಒಂದು ನಮ್ಮ ಪ್ಲ್ಯಾನ್ ಇತ್ತು. ಇದರ ಬಗ್ಗೆ ಏನು ನಾಲೆಜ್ ಇರಿದಾಗ ನಾವು ಸತೀಶ್ ಬೆಂಗ್ರೆನ್ ಮತ್ತು ವಿಜಯ್ ಸುವರ್ಣ ಅವ್ರು ಮೀಟ್ ಆದ್ವಿ. ಇವತ್ತಿಗೆ ಸಕ್ಸಸ್ಗೆ ಅದಕ್ಕೋಸ್ಕರ ಸತೀಶ್ ಬೆಂಗ್ರೆ ಅವರಿಗೆ ನಾವು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಎಲ್ಲರೂ ಇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಶ್ರೀಯುತ ಸತೀಶ್ ಬೆಂಗ್ರೆ ಇವರಿಗೆ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮಾತಾ ಸೇವಾ ಪ್ರತಿಷ್ಠಾನ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ. ಉರ್ವ ಕೇಸರಿಯ ಯಶಸ್ಸಿನ ರೂವಾರಿಗಳು ಮತ್ತೊಮ್ಮೆ ಧನ್ಯವಾದಗಳು ಶ್ರೀಯುತ ಸತೀಶ್ ಬೆಂಗ್ರೆ ಅವರಿಗೆ. All right, final match ready na? How's the Josh? How's the Josh? How's the Josh? Let's get ready for the final of Urva Kesari. ಗಗನ್ ಶಿವಾಜಿ ಫಿಸಿಕಲ್ ಗಗನ್ ಅನನ್ಯ ಬಿಬಿ ಬೆಂಗ್ರೆ ಊರ್ವ ಕೇಸರಿ ಕುಸ್ತಿಗಾಗಿ ಫೈನಲ್ ಕುಸ್ತಿ ಊರ್ವ ಕೇಸರಿಗಾಗಿ ರೆಡ್ ಕಾಸ್ಟ್ಯೂಮ್ನಲ್ಲಿ ಗಗನ್ ಶಿವಾಜಿ ಫಿಸಿಕಲ್, ನೀಲಿ ಕಾಸ್ಟ್ಯೂಮ್ನಲ್ಲಿ ಅನನ್ಯ ಬಿಬಿ ಬೆಂಗ್ರೆ. ನೀಲಿ ಅವರಿಗೆ ಒಂದು ವಾರ್ನಿಂಗ್. ಆಕ್ಟಿವ್ ಪೀರಿಯಡ್, ನೀಲಿ ಅವರಿಗೆ ಆಕ್ಟಿವ್ ಪೀರಿಯಡ್. ಒಂದು ಅಂಕ ಕೆಂಪು ಪಟ್ಟಿ ಅವರಿಗೆ. ಬೆರಳು ಬಿಡಿಸಾಡಿಸಿ, ಬೆರಳು ಇಬ್ರು ಲಾಕ್ ಮಾಡ್ತಿದ್ದಾರೆ ಬೆರಳು.
ಟೈಮ್ ಅಪ್. 1-0 ಸ್ಕೋರ್. ಮೈ ವರ್ಸ್ ಕಳ್ಸ್ರಿ ಇವ್ರೆ. ದೀಪಕ್ ಮೈ ವರ್ಸ್ರಿ, ಇಬ್ರು ಮೈ ವರ್ಸ್ರಿ, ಮೈ ವರ್ಸ್ ಕಳ್ಸ್ರಿ. ತೋಳು ನೋಡು ಉಕ್ಕು, ಒಂದೇ ಏಟು ಸಾಕು, ದೇವ್ರೆ ನಿಮ್ಗೆ ದಿಕ್ಕು, ಬಂದ ನೋಡೋ ಪೈಲ್ವಾನ್. ಸ್ಕೋರ್ 1-0. ಒಂದು ಎರಡು. ಮೂರು ಎರಡು. 5-2. ಐದು ಎರಡು. ಐದು ನಾಲ್ಕು. ಇಬ್ರು ಕೊಟ್ಟಾಗಿದೆ. 5-4. ಐದು ನಾಲ್ಕು. ಟೈಮ್ ಎಷ್ಟಾಗಿದೆ ನೋಡು. ಲಾಸ್ಟ್ ನಿಮಿಷ, ಕೊನೆಯ ನಿಮಿಷ. 5-4 ಕೊನೆಯ ನಿಮಿಷ. ಕೊನೆಯ ನಿಮಿಷ 5-4.
6 8 6 8 6 8 6 8 8 8 ಟೈಮ್ ಅಪ್. ಬ್ಲೂ ಬ್ಲೂ ಪ್ರತಿಷ್ಠಾನ ಕೇಸರಿ ಕ್ರೀಡಾಕೂಟದ ಕೊನೆಯ ಪಂದ್ಯವನ್ನು ವೀಕ್ಷಿಸಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕ್ರೀಡಾಕೂಟದ ವಿಜೇತರಿಗೆ ಬಹುಮಾನವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಹಾಗಾಗಿ ಎಲ್ಲ ಕ್ರೀಡಾಸಕ್ತರು ಕೊನೆಯವರೆಗೂ ನಮ್ಮ ಜೊತೆಗೆ ಇದ್ದು ಎಲ್ಲ ವಿಜೇತರಿಗೆ ಹುರಿದುಂಬಿಸಬೇಕು. ಇದೇ ರೀತಿಯಲ್ಲಿ ನಿಮ್ಮ ಒಂದು ಪ್ರೋತ್ಸಾಹವನ್ನು ಅವರಿಗೆ ತೋರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾನು ವೇದಿಕೆಗೆ ಶ್ರೀ ಉರ್ವ ಮಾನಿಗುಡಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಶ್ರೀಯುತ ಲಕ್ಷ್ಮಣ ಮೀನ್ ಕೋಡಿಕಲ್ ಇವರನ್ನ ಸ್ವಾಗತಿಸ್ತಾ ಇದ್ದೀನಿ. 7 ಪಟ್ನ ಮಗುವೀರ ಸಂಯುಕ್ತ ಸಭಾದ ಅಧ್ಯಕ್ಷರು ಶ್ರೀಯುತ ಲೋಕೇಶ್ ಸುವರ್ಣ ಇವರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ತಂಡದ ಮಾರ್ಗದರ್ಶಕರು ಹಾಗೆ ಹಿರಿಯರು ಶ್ರೀಯುತ ಮನೋಹರ್ ಬೋಳೂರ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಉದ್ಯಮಿಗಳು ಶ್ರೀಯುತ ಬಾಬಾ ಅಲಂಕಾರ್ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. V4 ನ್ಯೂಸ್ 24x7 ಇವತ್ತಿನ ಪಂದ್ಯಾಕೂಟದ ನೇರ ಪ್ರಸಾರವನ್ನ ಅವರು ಮಾಡಿದರು. ಈ ಸಂಸ್ಥೆಯ ಮುಖ್ಯಸ್ಥರು ಲಕ್ಷ್ಮಣ್ ಕುಂದರ್ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಟುಡರ್ ಹೌಸ್ ತೊಕ್ಕೊಟ್ಟು ಈ ಒಂದು ಸಂಸ್ಥೆ ನಮ್ಮ ಪಂದ್ಯಾಕೂಟಕ್ಕೆ ದೊಡ್ಡ ಮಟ್ಟಿನಲ್ಲಿ ಸಹಕಾರವನ್ನು ನೀಡಿದೆ. ಇದರ ಕೀರ್ತನ್ ತುಡರ್ ಇವರನ್ನ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಶ್ರೀಯುತ ಪುಷ್ಪರಾಜ್ ಕರ್ಕೇರ ಭಾರತೀಯ ಜನತಾ ಪಾರ್ಟಿ ಉತ್ತರ ಮೋರ್ಚಾದ ಕಾರ್ಯದರ್ಶಿಗಳು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಜಿತೇಶ್ ತಂಡೀರ್ಬಾವಿ ಇವತ್ತು ಉರ್ವ ಕೇಸರಿಯ ಆ ವೈವಿಧ್ಯಮಯ ಟ್ರೋಫಿ ಕಪ್ಪುಗಳೇನಿದೆ ಅದರ ನಡುವೆ ಒಂದು ಗದೆ ರಾರಾಜಿಸ್ತಾ ಇದೆ. ಆ ಗದೆಯನ್ನು ನಮಗೆ ನೀಡಿದಂತಹ ಶ್ರೀಯುತ ಜಿತೇಶ್ ತಂಡೀರ್ಬಾವಿ ಇವರನ್ನ ಸ್ವಾಗತಿಸ್ತಾ ಇದ್ದೀನಿ. ಕುಸ್ತಿ
Ocean Pearl Inn. Welcome to hospitality. Another landmark from the Ocean Pearl Group. Ideally located and well. ಬಾಬಾ ಅಲಂಕಾರ್ ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. V4 News 24x7 ಈ ಒಂದು ಇಡೀ ಪಂದ್ಯಾಕೂಟದ ನೇರ ಪ್ರಸಾರದ ಜೊತೆಗೆ ಸಹಕಾರವನ್ನು ನೀಡಿದಂಥ ಸಂಸ್ಥೆ ಹಾಗೆ ಮಂಗಳೂರಿನ ಪ್ರಮುಖ ಮಾಧ್ಯಮ ಸಂಸ್ಥೆ ಲಕ್ಷ್ಮಣ್ ಕುಂದರ್ ಸರ್ ಇವರಿಗೆ ನಾವು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಪುಷ್ಪರಾಜ್ ಕರ್ಕೇರ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ವಿಜಯ್ ಸುವರ್ಣ ಬೆಂಗರೆ ಈ ಕ್ರೀಡಾಕೂಟದ ರೂವಾರಿಗಳು ಅವರಿಗೆ ಕೂಡ ಸ್ವಾಗತ. ಶ್ರೀಯುತ ಮನೋಹರ್ ಬೋಳೂರ್ ಇವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಜಿತೇಶ್ ತಣ್ಣೀರ್ಬಾವಿ ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ, ಗೌತಮ್ ಸಾಲ್ಯಾನ್ ಕೋಡಿಕಲ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಮೂಡಿ ಬಂದಂತಹ ಈ ಉರ್ವ ಕೇಸರಿ ಅವರಿಗೂ ಕೂಡ ಚಪ್ಪಾಳೆಯ ಸ್ವಾಗತವನ್ನ ಕೋರಿಕೊಳ್ತಾ ನಾವು ವೇದಿಕೆಯಲ್ಲಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪಂದ್ಯಾಕೂಟ ಈ ಕ್ರೀಡಾಕೂಟ ನಡಿಬೇಕು ಅಂತಂದ್ರೆ ಇದು ಮೊದಲನೇ ಬಾರಿಗೆ ನಡೆಯುವಂಥದ್ದು. ಮಾರಿಗುಡಿ ಮ್ಯಾಡ್ ಫ್ರೆಂಡ್ಸ್ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಕುಸ್ತಿಯಲ್ಲಿ ಇದು ಮೊದಲ ಬಾರಿಗೆ ಅವರ ಒಂದು ತೊಡಗುವಿಕೆ. ಇದು ಇನ್ನು ಮುಂದಕ್ಕೆ ಹೀಗೆ ಮುಂದುವರಿಯುತ್ತೆ. ಆದರೆ ಇದು ಪ್ರಾರಂಭವಾಗಬೇಕು ಅಂತಂದ್ರೆ ಅವರಿಗೆ ಮಾರ್ಗದರ್ಶನವನ್ನು ನೀಡಿದಂತಹ ಶ್ರೀಯುತ ವಿಜಯ ಸುವರ್ಣ ಬೆಂಗ್ರೆ ಅವರು ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್, ಈ ಪಂದ್ಯಾಕೂಟದ ರೂವಾರಿಗಳು ಕೂಡ ತಾವು ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ತಂಡದ ಪರವಾಗಿ ಎಲ್ಲ ಕುಸ್ತಿ ಕ್ರೀಡಾಪಟುಗಳ ಪರವಾಗಿ ನಾವು ನಮ್ಮ ನಮನಗಳನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆಗಳು ಸಲ್ಲಬೇಕು. ನಮ್ಮ ಇಡೀ ಕಾರ್ಯಕ್ರಮದ ರೂಪುರೇಷೆ ಆಗಿರ್ಬೋದು, ಈ ಕಾರ್ಯಕ್ರಮವನ್ನ ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸಬಹುದು ಅನ್ನುವಂತಹ ಮಾರ್ಗದರ್ಶನ ಅವರ ದಿಕ್ಸೂಚಿಯಿಂದಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮೂಡಿ ಬಂದಿದೆ. ಅವರಿಗೆ ನಾವು ನಮ್ಮ ಗೌರವವನ್ನ ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ವಿಜಯ ಸುವರ್ಣ ಬೆಂಗ್ರೆ. ಇಡೀ ಕ್ರೀಡಾಕೂಟಕ್ಕೆ ರೂವಾರಿಗಳು, ಅದರ ಜೊತೆಗೆ ಈ ಕ್ರೀಡಾಕೂಟದ ಪ್ರಾರಂಭದ ಹಂತದಿಂದ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದ್ದಾರೆ. ವಿಜಯ್ ಸರ್, ಲಕ್ಷಾಂತರ ಇಂಥ ಕ್ರೀಡಾಕೂಟಗಳನ್ನು ನೋಡಿರ್ತೀರಾ, ಆಯೋಜನೆ ಮಾಡಿರ್ತೀರಾ, ಹಲವಾರು ತಂಡದ ಜೊತೆಗೆ ನೀವು ಕೆಲಸ ಮಾಡಿರ್ತೀರಾ. ಉರ್ವ ಕೇಸರಿಯ ಬಗ್ಗೆ ತಾವು ಒಂದೆರಡು ಮಾತನಾಡಬೇಕು. ಹಾಗೆ ನಮ್ಮ ಆಡಳಿತ ಮುಕ್ತೇಶ್ವರ ಶ್ರೀಯುತ ಲಕ್ಷ್ಮಣ ಕೋಡಿಕಲ್ ಇವರನ್ನ ಸ್ವಾಗತಿಸ್ತಾ, ವಿಜಯ್ ಸರ್ ಎಂಚಾಣೆ ನಮ್ಮ ಉರ್ವ ಕೇಸರಿ ಅಭಿಪ್ರಾಯ ಪಂದ್ಕೊಂಡು ಬಂದಾಂಡ ಈ ಒಂಜಿ ಕುಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಡು ಕುಸ್ತಿಗೊಂಜಿ ಪುನರ್ಜೀವನ ಬರಂದುಂಡು. ದಯಗೊತ್ತಂಡೆ ದುಂಬು ಕಾಲಿ ಒಂಜಿ ತುಳುನಾಡ ಕೇಸರಿ ಕುಸ್ತಿ ಇತ್ತು. ಆ ಪೊರ್ತೋಡು ಸಾಧಾರಣ ಒಂಜಿ 400-500 ಕ್ರೀಡಾ ಪಂಡಗಳು ಭಾಗವಹಿಸ್ತಾರೆ. ತದನಂತರ ದಾದನ ಒಂಜಿ ಕೆಲವು ಕಾರಣಾಂತರ ಕುಸ್ತಿ ಕ್ಷೀಣ ಒಂದು ಬರೋದಿತ್ತು. ಆಂಡ ಇನಿ ಕೂಡ ಕುಸ್ತಿ ಇಂಪ್ರೂವ್ ಒಂದು ದಯಪಂಡ ಇನಿ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ಮಗುವಿನ ಮಹಾಜನ ಸಂಘ ತನ್ನ ದಸರಾ ಕೇಸರಿ ಕುಸ್ತಿನಿ ಪ್ರಾರಂಭ ತಂದಿತ್ತು. ಅಂಚನೆ ಇನಿ ನಮ್ಮ ಮ್ಯಾಟ್ ಫ್ರೆಂಡ್ಸ್ ಉರ್ವ ಮಗಳು ಭಾರಿ ಒಂಜಿ ಭರ್ಜರಿ ಅದು ಇಂಚಿನ ಒಂಜಿ ಲೈಟಿಂಗ್ ಇಂಚಿನ ಒಂಜಿ ಸ್ಟೇಜ್ ಇಡಿ ಭಾರಿ ಒಂಜಿ ಪೊರ್ಲುದ ಈ ಕುಸ್ತಿನ ಮಲ್ಪದು ನನ ಈ ಕುಸ್ತಿ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಹತ್ತು ನಮ್ಮ ದುಂಬು ರಾಜ್ಯ ರಾಷ್ಟ್ರ ಮಟ್ಟದ ಇಂಚ ಪ್ರಶಸ್ತಿನ ಗಳಿಸೋದು ಬೈದಿನ ಅಂಚನೆ ದುಂಬುಲ ಬರಡು ಪಣದು ನಮ್ಮ ಕ್ರೀಡಾಪಟುಗಳಿಗೆ ಒಂಜಿ ಎನ್ನ ಕಿವಿ ಮಾತದ ಬಂಡ ಕ್ರೀಡೆ ಒಂದು ನಂಗೆ ಮಾತೆಲ್ಲ ಕೊರ್ಪುಂಡು ಶಾರೀರಿಕವಾದ ಆಡು ಮಾನಸಿಕವಾದ ಆಡು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕ್ಷಮತೆ ತೊಂಡು ರಡ್ಡನೆ ಆದ ಕ್ರೀಡೆ ಒಂಜಿ ಶಾಂತಿದ ಒಂಜಿ ಸಂಕೇತ ಅಂಚೆ ಶಿಸ್ತು ಪಂಪಿನ ನೆಟ್ಟು ಪ್ರಾಮುಖ್ಯವಾದ ಕುಸ್ತಿ ಪಂಡ ನೆಟ್ಟು ಮಾತಲ್ಲ ನಮ್ಮ ಬ್ರೈನಿಗೆ ಏತೋ ಬೂಂಡ ಅಂಚನೆ ತಾಕತ್ತಲ್ಲ ನೆಟ್ಟು ಉಂಡು ಕುಸ್ತಿ ಒಂದು ಕ್ಷಣ ಮಾತ್ರೋಡು ಇಡೀ ನಮ್ಮ ಕುಸ್ತಿದ ರಿಸಲ್ಟ್ ತೋಜಬೋನಂಚಿನ ಒಂದು ಪಂದ್ಯಾಟ ಒಂದು ನಮ್ಮ ಇನಿತತ್ತು ನಮ್ಮ ಪುರಾಣ ನೆಟ್ಲ ಈ ಒಂದು ಕುಸ್ತಿ ಉಂಡು ರಾಜ ಮಹಾರಾಜರನಕಲ್ಲ ಕುಸ್ತಿ ಮಲ್ಪೊಂದು ನನ್ನ ದುಂಬುಗು ಈ ಒಂಜಿ ನಮ್ಮ ಉರ್ವ ಮಾರಿಯಮ್ಮ ದೇವಸ್ಥಾನದ ಈ ಸನ್ನಿಧಿ ಡಾಪಿನಂಚಿನ ಈ ಒಂಜಿ ಕುಸ್ತಿ ವರ್ಷ ಆದ ಇನಿ ಜಿಲ್ಲೆ ಹತ್ತು ನೆಕ್ಸ್ಟ್
ಒಂಜಿ ರಡ್ಡು ಮೂಜಿ ಜಿಲ್ಲೆಯನ್ನು ಒಟ್ಟು ಕೂಡದ ಇಡಬೇಕು ಒಂಜಿ ರಾಜ್ಯ ರಾಷ್ಟ್ರ ಮಟ್ಟದ ಕುಸ್ತಿ ಮಲ್ಪನಂಚಿನ ಆ ತಾಕತಗಲೆ ಬರಡು ಬಂದು ಆ ಅಪ್ಪಡೆ ನಟ್ಟೊಂದು ಎಂಕಿನಿ ಈ ನಮ್ಮ ಕುಸ್ತಿ ಅಖಾಡೋಡು ಒಂಜಿ ಎಲ್ಲೆ ಮಟ್ಟದ ಒಂಜಿ ಸನ್ಮಾನ ಮಲ್ತಾರೆ ಅಂಚನೆ ಇವನೇ ಒಂಜಿ ಪ್ರೋತ್ಸಾಹ ಕೊಡು ಬಂದು ನಾನು ನಮ್ಮ ಗೌತಮ್ ಬೇರೆ ಕೇಳಿ ಕುಸ್ತಿ ಮಲ್ಪಡ ಎಂಚ ಮಲ್ಪೋಡು ಬಂದು ಅಂಡ್ ಎಂಡ್ ಏತು ಸಾಧ್ಯ ಉಂಡ ಆತ ಆ ರೀತಿ ದಾಖಲೆಗೆ ನಾನು ವಿಷಯದ ಬಗ್ಗೆ ಕುಸ್ತಿದ ಬಗ್ಗೆ ವಿಚಾರ ಮಲ್ತದೆ ಇನ್ನು ಈ ಒಂಜಿ ಕುಸ್ತಿನ ಯಾನು ಎನ್ನಿನೆಟ್ಲ ಪೊರ್ರಡು ಮಲ್ತಾರೆ ಅಕಲೆಗೆ ಸೊಲ್ಮೆನ ಸಂದಾದ ಎನ್ನ ಇರೆಟ್ಟು ಪಾತ್ರ ಅಂತ ಇಂಚನೆ ವರ್ಷಲ ಮಲ್ಲ ಮಟ್ಟಡ ಅನಗಿರ್ನ ಸಹಕಾರ ಈ ತಂಡದೊಟ್ಟಿಗೆ ಏಪಗಲ ಒಪ್ಪೋಡೊಂದು ಕೇನೊಂದು ಲಕ್ಷ್ಮಣ್ ಕುಂದರ್ ಸರಿಗಳೊಟ್ಟಿಗೆ ಉಳ್ಳರು ಸುಮಾರು ಕಾರ್ಯಕ್ರಮಗಳನ್ನು ಜಿಲ್ಲೆ ಕೊಡ್ತಿನ ಚಿಂತನೆ ಹೆಗ್ಗಳಿಕೆ ನೀ ಉರುವ ಕೇಸರಿನ ಇಡೀ ಇಲ್ಲ ಗೆತ್ತಾಯರ್ ನಿಕುಲ್ V4 ಮೀಡಿಯಾದ ಮುಖಾಂತರ ಎಂಚಾಂಡು ಸರ್ ಹೆಂಗನ ಒಂದು ರೂಟ್ಸ್ ಎನ್ನ ಇಲ್ಲದ ಅಣ್ಣೆ ಹೋಮ್ ಗ್ರೌಂಡ್ ಹೆಂಗನ ಕುಸ್ತಿ ಎನ್ನ ಮೂಲ ಹೆಂಗನ ಎನ್ನ ಅಮ್ಮೇರೆ ಭವಾನಿ ಶಂಕರ್ ಕುಂದರ್ ವೇಪಣ್ಣೆ ಬಂದು ಸೊ ಮೂಲಪುರ ಬೆಂಗರದ ಎನ್ನ ಪೂರ ತುಳುನಾಡ ಕೇಸರಿ ವಿನ್ನಾತಿನ ಕುಮಾರ್ ವಿನ್ನಾತಿನಕಲು ಅಂಚನೆ ಎನ್ನ ಅಣ್ಣನಕಲು ಪೂರ ಕುಮಾರ್ ಕೋಟೆಯಲ್ಲೊಲ್ಲೇರು ಮೂಲು ಮಾತೆರ್ಲೊಲ್ಲೇರು ಥ್ಯಾಂಕ್ ಯು ಮಾತು ಪೂರ ಒಂದು ಎನ್ನ ಅಣ್ಣನಗನ ಕುಸ್ತಿ ಇತ್ತೇನೆ ಎನ್ನೊಂದು ಇತ್ತೆ ಸಾಜನ್ ಪಕ್ಕಮ್ಮನ ಗೊಬ್ಬನ ಕುಸ್ತಿ ಗೊಬ್ಬನ ಗಾನಗ ಎಂಕ ಅವು ಎಣ್ಣೊಂದು ಇತ್ತು ಥ್ಯಾಂಕ್ ಯು ಸರ್ ನೆನಪು ಮಲ್ತೀನಿ ಕವಿ ರೋಮ ಕುತ್ತ ಒಂದು ಥ್ಯಾಂಕ್ ಯು ಗೌತಮ್ ವೆರಿ ಗುಡ್ ಸುರುಕಾದ ಇರೆಗೆ ಇರ್ನ ಇಡೀ ತಂಡಕ್ಕೆ ಎಂಕಲು ಸೊಲ್ಮೆ ಸಂದಾಯಿತ ಮಲ್ತಂದಲ್ಲ V4 ನ್ಯೂಸ್ 24/7 ಅಂಚನೆಗಳೊಟ್ಟಿಗೆ ಪುಷ್ಪರಾಜ್ ವೇದಿಕೆ ಉಳ್ಳರು ಮಂಗಳೂರು ಉತ್ತರದ ಭಾರತೀಯ ಜನತಾ ಪಾರ್ಟಿದ ಕಾರ್ಯದರ್ಶಿಲು ಇನಿ ಕುಸ್ತಿಪಟು ತೂದು ಕುಸ್ತಿದ ಒಂದು ಇಡೀ ಕ್ರೀಡಾಕೂಟ ತೂದು ಒಂದು ಎರಡು ಪಾತ್ರ ವಿನಂತಿ ಮತ್ತೊಂದು ಸರ್ ಸುರುಕಾದ ಇದೊಂಜಿ ಪೊರ್ಲಗಂಟದ ಒಂಜಿ ಕ್ರೀಡಾ ಒಂಜಿ ಕುಸ್ತಿ ಪಂದ್ಯಾಟನು ಆಯೋಜನೆ ಮಂತಿನಂಚಿನ ಮ್ಯಾಟ್ ಫ್ರೆಂಡ್ಸ್ದ ಅಧ್ಯಕ್ಷರ ಬಕ ಮಾತಾ ಸರ್ವ ಸದಸ್ಯರಿಗಳ ಉಡಲ್ ದಿಂಜಿನ ಸೊಲ್ಮೆನು ಸಂದಾಯತ ಮಲ್ತೊಂದು ಇನಿ ಕುಸ್ತಿದ ಮಾತ್ಪೋರು ನಮ್ಮ ಅನ್ಯ ಪಂಡ್ಯರು ಅವು ನಂಗೆ ಶಿಸ್ತು ಬಕ ನಮ್ಮ ಆತ್ಮವಿಶ್ವಾಸವನ್ನು ಅವು ಹೆಚ್ಚಿಸವನ್ನು ಪಂಡ್ಯರು ಅಂಚನೆ ನಮ್ಮ ಒಂಜಿ ಈ ತಂಡವಾದ ಎಂಚೆ ಕೆಲಸ ಮಲ್ಪೊಲಿ ಪನ್ಪಿನ ಈ ಕುಸ್ತಿ ನಂಗೆ ತೋಜಾಡು ನಮ್ಮ ದೈಹಿಕ ಅವಾರ್ಡ್ ಮಾನಸಿಕ ಅವಾರ್ಡ್ ನಂಗೆ ಶಕ್ತಿ ಕೊರ್ಪಿನ ಒಂಜಿ ಕ್ರೀಡೆ ಎತ್ತು ನಾವು ಕುಸ್ತಿ ಖಂಡಿತವಾಗ್ಲೂ ನಮ್ಗೆ ಗೊತ್ತುಪ್ಪು ದುಮ್ಮುದ ಕಾಲೋಡು ಜನಕಲು ಒಂಜಿ 100 ವರ್ಷ ಬದುಕು ಹೊಂದಿತ್ತೇರು ಆಂಡ ಇತ್ತೆ ನಮ್ಮ 8 ವರ್ಷ ಬದುಕು ಅಂದು ಗೊತ್ತುಂಡು ನಮಗೆ ಒಂಜಿ ಕಡೆ ನಮ್ಮ ದೇಹಗೂ ವ್ಯಾಯಾಮ ಕಮ್ಮಿ ಆತನ್ನು ಬಂದು ತೋಜುಂಡು ಖಂಡಿತವಾದ ನಮ್ಮ ದೇಹಗೂ ನಮ್ಮ ಇಂಚಿಂದ ಕಾರ್ಯಕ್ರಮ ಇಂಚಿಂದ ಒಂಜಿ ಕುಸ್ತಿ ಮಲ್ಪನ ಮೂಲಕ ಈ ನಮ್ಮ ಯುವ ಜನತೆಯನ್ನು ಒಟ್ಟಿಗೆ ಮಲ್ಪನ ಕೆಲಸ ಖಂಡಿತ ಈ ಭಾಗವಡ್ ಮಲ್ಪಗ ಈ ಸಂಸ್ಥೆ ಈ ಕ್ರೀಡಾಕೂಟ ಮಾತ್ರ ಹೆಂಗೆ ಗೊತ್ತಿತ್ತಿನ ಪ್ರಕಾರ ಸಾಮಾಜಿಕ ಬಕ್ಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಕ್ಷೇತ್ರದಲ್ಲಿ ಈ ಸಂಸ್ಥೆ ದುಂಬರೊಂದುಂಡು ಈ ಸಂಸ್ಥೆ ಏರ್ಪುರ ತನ್ನ ನಿಸ್ವಾರ್ಥ ಸೇವೆಡಿ ಕೆಲಸ ಮಲ್ತೊಂದುಲೇರು ಅಕಲೆ ಇನಿ ಸಮಾಜ ಗುರುತಿಸೋಡು ಅಕಲೆ ನೀನು ಅಕಲ್ಲ ಒಂಜಿ ನಾಯಕತ್ವದ ಗುಣಲ ಅಕಲ್ಲ ಬರಡು ಪಂಪಿನ ಪಾತ್ರವನ್ನು ಪನದು ಕುಡಾರ ಈ ಒಂಜಿ ಪೊರ್ಲಗಂಟದ ಈ ಒಂಜಿ ಕುಸ್ತಿ ಪಂದ್ಯಾಟನು ಆಯೋಜನೆ ಮಲ್ತಿನ ಮ್ಯಾಟ್ ಫ್ರೆಂಡ್ಸ್ದ ಮಾತೆರೆಗಳ ಧನ್ಯವಾದನ ಸಂದೇಶದ ಎನ್ನರಡು ಪಾತೆರೆಗೆ ಚಿಕ್ಕಿದೀವಿ ಒಂದಲ್ಲ ಸರ್ವೇ ಜನ ಸುಖಿನೋ ಭವಂತು ಸೊಲ್ಮೇಲು ಪುಷ್ಪರ್ಣ ಇಂಚನೆ ನಮ್ಮ ಪ್ರತಿ ಕಾರ್ಯಕ್ರಮ ನಿಖಿಲ ಸಹಕಾರ ಉಪಾಡೋದಕ್ಕೆ ಏನೊಂದು ಕಾರ್ಯಕ್ರಮದ ಕೊನೆಯ ಹಂತ ಬಹುಮಾನ ವಿತರಣೆ ಇವತ್ತು ಬೆಳಗಿನಿಂದ ನಡೆದಂತಹ ಉರುವ ಕೇಸರಿಗಳನ್ನು ವೇದಿಕೆಗೆ ಸ್ವಾಗತಿಸುವಂತ ಸಮಯ. ಮೊದಲನೇದಾಗಿ ಗರ್ಲ್ಸ್ ವಿಭಾಗ 33 kg ಕ್ಯಾಟಗರಿಯ ವಿಜೇತರು ಮೂರನೇ ಬಹುಮಾನವನ್ನು ಪಡ್ಕೊಂಡಿರ್ತಾರೆ. ಶಿವಾಜಿ ಸರ್ಕಸ್ನಿಂದ ಕಸ್ತೂರಿ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಎಲ್ಲ ಮಹಿಳಾ ಕ್ರೀಡಾಪಟುಗಳು ಆದಷ್ಟು ವಿಜೇತರು ತಯಾರಿರಬೇಕು ವೇದಿಕೆಯ ಸುತ್ತಮುತ್ತಲಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಗರ್ಲ್ಸ್ ವಿಭಾಗ 33 kg ಕ್ಯಾಟಗರಿಯ ಮೂರನೇ ಬಹುಮಾನ ವಿಜೇತೆ ಕಸ್ತೂರಿ ಶಿವಾಜಿ ಸರ್ಕಸ್. Club and get shit cracking. Roll up in the club and get shit cracking. Club and get shit cracking. Roll up in the club and get shit cracking. Roll up in the club and get shit cracking. ಎರಡನೇ ಬಹುಮಾನದ ವಿಜೇತೆ ಡಿಪಿ ಚಿತ್ರಾಪುರ ತಂಡದ ಮೇಘ. ಚಪ್ಪಾಳೆಯ ಅಭಿನಂದನೆಗಳು ಕೂಡ ವಿಜೇತರಿಗೆ ಸಲ್ಲಲಿ. ಮೂರನೇ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಶಿವಾಜಿ ಸರ್ಕಸ್ನ ಕಸ್ತೂರಿ. ಎರಡನೇ ಬಹುಮಾನದ ವಿಜೇತೆ ಡಿಪಿ ಚಿತ್ರಾಪುರ ತಂಡದ ಮೇಘ.
ದ್ವಿತೀಯ ಬಹುಮಾನ ಡಿಪಿ ಚಿತ್ರಾಪುರ ಮೇಘ. ಹುಡುಗಿಯರ ವಿಭಾಗದ 33 ಕೆಜಿಯ ಮೊದಲನೇ ಬಹುಮಾನವನ್ನು ಪಡೆದುಕೊಂಡಂತ ವಿಜೇತೆ ಶಿವಾಜಿ ಫಿಸಿಕಲ್ ಅನ್ವಿತಾ. ಮೊದಲನೇ ಬಹುಮಾನದ ಟ್ರೋಫಿಗಳನ್ನ ರಾಜೇಶ್ ಬಳಿಗಾರ್ ಇವರು ನಮಗೆ ನೀಡಿರ್ತಾರೆ. ಹಾಗೆ ಎರಡನೇ ಬಹುಮಾನದ ಟ್ರೋಫಿಗಳನ್ನ ಕೀರ್ತನ್ ಕುಡರ್ ಹೌಸ್ ತೊಕ್ಕೊಟ್ಟು ಇವರು ನೀಡಿರ್ತಾರೆ. MQ7110 ವೋಕ್ಸ್ ವ್ಯಾಗನ್. ದಯವಿಟ್ಟು ನಿಮ್ಮ ಒಂದು ಗರ್ಲ್ಸ್ 44 ಕೆಜಿ ವಿಭಾಗದ ವಿಜೇತೆಯರು. ಮೂರನೇ ಬಹುಮಾನ ಶಿವಾಜಿ ಫಿಸಿಕಲ್ ತಂಡದಿಂದ ಪ್ರೇಕ್ಷಾ. 44 ಕೆಜಿ ವಿಭಾಗದ ಹುಡುಗಿಯರ ಕುಸ್ತಿ ಪಂದ್ಯಾಟದ ಮೂರನೇ ಬಹುಮಾನ ವಿಜೇತೆ ಪ್ರೇಕ್ಷಾ ಶಿವಾಜಿ ಫಿಸಿಕಲ್. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿರ್ತಾರೆ ಮತ್ತೊಮ್ಮೆ ಶಿವಾಜಿ ಫಿಸಿಕಲ್ ನಿಂದ ನೇಹಾ. ಹುಡುಗಿಯರ 44 ಕೆಜಿ ವಿಭಾಗದ ಪ್ರಥಮ ಬಹುಮಾನದ ವಿಜೇತೆ ಶಿವಾಜಿ ಫಿಸಿಕಲ್ ಪವಿತ್ರ. ಒಂದಷ್ಟು ನಿಮ್ಮ ಚಪ್ಪಾಳೆಯ ಸುರಿಮಳೆ ಕೂಡ ಅವರ ಜೊತೆಗೆ ಇರಲಿ. ಬೆಳಗಿನಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಅವರು ಸೆಳೆದಾಡಿದ್ದಾರೆ. 48 ಕೆಜಿ ಹುಡುಗಿಯರ ವಿಭಾಗದ ಮೂರನೇ ಬಹುಮಾನದ ವಿಜೇತೆ ಶಿವಾಜಿ ಫಿಸಿಕಲ್ ತಂಡದಿಂದ ಯಶಾ ಜಿ ಕೋಟ್ಯಾನ್. ಹುಡುಗಿಯರ 48 ಕೆಜಿ ವಿಭಾಗದ ಮೂರನೇ ಬಹುಮಾನದ ವಿಜೇತೆ ಯಶಾ ಜಿ ಕೋಟ್ಯಾನ್ ಶಿವಾಜಿ ಫಿಸಿಕಲ್. ದ್ವಿತೀಯ ಬಹುಮಾನವನ್ನ ಜೈ ಆಂಜನೇಯ ತಂಡದ ಧೃತಿ ಇವರು ಪಡ್ಕೊಂಡಿರ್ತಾರೆ. ಹಾಗೆ 48 ಕೆಜಿ ವಿಭಾಗದ ಪ್ರಥಮ ಬಹುಮಾನ ವಿಜೇತೆ ಶಿವಾಜಿ ಫಿಸಿಕಲ್ ದೀಕ್ಷಾ. ಮುಂದಿನ ವಿಭಾಗ ಹುಡುಗಿಯರ 53 ಕೆಜಿ ವಿಭಾಗದ ಎಲ್ಲ ವಿಜೇತರು ದಯವಿಟ್ಟು ನಮ್ಮ ಜೊತೆಗೆ ನಿಂತುಕೊಳ್ಬೇಕು. ಮಾತ ವಿನ್ನರ್ಸ್ ದಯಮಾಡ್ತದ ಉಂತುಲೆ ಪ್ರೈಸ್ ದೆತ್ತೊಂದು ಬಿದ್ದಾಡು ಚೊಂಜಿ ಗ್ರೂಪ್ ಫೋಟೋ ಉಂಡು 5 ನಿಮಿಷ. 53 ಕೆಜಿ ವಿಭಾಗ ಹುಡುಗಿಯರ ವಿಭಾಗದಲ್ಲಿ ಮೂರನೇ ಬಹುಮಾನ ರಿಷಾಜಿ ಕೋಟ್ಯಾನ್ ಶಿವಾಜಿ ಸರ್ಕಸ್. ಈ ಬಹುಮಾನವನ್ನ ಶ್ರೀಯುತ ವಿಜಯ ಸುವರ್ಣ ಸರ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ರಿಷಾಜಿ ಕೋಟ್ಯಾನ್ ಶಿವಾಜಿ ಸರ್ಕಸ್. ದ್ವಿತೀಯ ಬಹುಮಾನದ ವಿಜೇತೆ ಜೈ ಆಂಜನೇಯ ಅಧ್ಯಾರ್ಭದ ತನುಶ್ರೀ. ಹುಡುಗಿಯರ 53 ಕೆಜಿ ವಿಭಾಗ ಪ್ರಥಮ ಬಹುಮಾನ ಶಿವಾಜಿ ಫಿಸಿಕಲ್ ನಿಂದ ಶೌರ್ಯ. ಮುಂದಿನ ವಿಭಾಗ ಗರ್ಲ್ಸ್ 58 ಕೆಜಿ ಕ್ಯಾಟಗರಿ. ತೃತೀಯ ಬಹುಮಾನವನ್ನು ಪಡ್ಕೊಂಡಿರ್ತಾರೆ ಶಿವಾಜಿ ಸರ್ಕಸ್ ತಂಡದಿಂದ ಅನ್ಯು ಎ ಶೆಟ್ಟಿ. ದ್ವಿತೀಯ ಬಹುಮಾನದ ವಿಜೇತೆ ಶಿವಾಜಿ ಫಿಸಿಕಲ್ ತಂಡದಿಂದ ಲಾವಣ್ಯ.
ಪ್ರಥಮ ಬಹುಮಾನವನ್ನ ಪಡ್ಕೊಂಡಂತಹ ಕ್ರೀಡಾಪಟು ಶಿವಾಜಿ ಫಿಸಿಕಲ್ ತಂಡದಿಂದ ತೇಜಸ್ವಿನಿ. ದಯವಿಟ್ಟು ವಿಜೇತರೇ ನೀವು ಕ್ಯಾಮೆರಾ ನೋಡ್ಬೇಕಂತೆ. ನಿಮ್ಮ ಒಂದು ಚಂದದ ಫೋಟೋವನ್ನ ತೆಗಿಲಿಕ್ಕೆ ಅಲ್ಲಿ ಸಿದ್ಧಾರ್ಥ್ ಫೋಟೋಗ್ರಫಿ ತಯಾರಿದ್ದಾರೆ. 65 ಕೆಜಿ ಹುಡುಗಿಯರ ವಿಭಾಗದ 3ನೇ ಬಹುಮಾನವನ್ನ ಪಡ್ಕೊಂಡಿರ್ತಾರೆ ಶಿವಾಜಿ ಫಿಸಿಕಲ್ ದಿಂದ ಶಾಸಾ. ಶಾಸಾ ದ್ವಿತೀಯ ಬಹುಮಾನದ ವಿಜೇತೆ 65 ಕೆಜಿ ಹುಡುಗಿಯರ ವಿಭಾಗ ಶಿವಾಜಿ ಸರ್ಕಸ್ ತಂಡದಿಂದ ಸಾಕ್ಷಿ. ಪ್ರಥಮ ಬಹುಮಾನ ಪಡ್ಕೊಂಡಂತಹ ಕ್ರೀಡಾಪಟು ಹುಡುಗಿಯರ 65 ಕೆಜಿ ವಿಭಾಗದ ವಿಜೇತೆ ಶಿವಾಜಿ ಫಿಸಿಕಲ್ ತಂಡದಿಂದ ಅದಿತಿ ಶೆಟ್ಟಿ. ಹುಡುಗರ ವಿಭಾಗದ ಎಲ್ಲ ವಿಜೇತರು, ಆಲ್ ವಿನ್ನರ್ಸ್ ಆಫ್ ಬಾಯ್ಸ್ ಕ್ಯಾಟಗರಿ, ದಯವಿಟ್ಟು ವೇದಿಕೆಯ ಸುತ್ತ ತಾವು ಆಸೀನರಾಗಬೇಕು, ನಮ್ಮ ಜೊತೆಗೆ ಸೇರ್ಕೋಬೇಕು. ಆಲ್ ವಿನ್ನರ್ಸ್ ಎಲ್ಲ ವಿಜೇತರು, ಎಲ್ಲ ಹುಡುಗಿಯರು ವಿಜೇತರು ದಯವಿಟ್ಟು ತಮ್ಮ ಸರ್ಟಿಫಿಕೇಟ್ ಹಾಗೆ ಮೊಮೆಂಟೋ ಗದೆಯೊಂದಿಗೆ ತಾವು ವೇದಿಕೆಗೆ ಬರಬೇಕು. ಎಲ್ಲ ವಿಜೇತರು ಹುಡುಗಿಯರ ವಿಭಾಗದ ಎಲ್ಲ ವಿಜೇತರು, ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡ್ಕೊಂಡಂತಹ ಎಲ್ಲ ಕ್ರೀಡಾಪಟುಗಳು ಜೊತೆಗೆ ಸೇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಎಲ್ಲ ಹುಡುಗಿಯರ ವಿಭಾಗದ ವಿಜೇತರಿಗೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಾಯ್ಸ್ 36 ಕೆಜಿ ಕ್ಯಾಟಗರಿ ಹುಡುಗರ 36 ಕೆಜಿ ವಿಭಾಗದ ವಿಜೇತರು 3ನೇ ಬಹುಮಾನ ಪಡ್ಕೊಂಡಿರ್ತಾರೆ ಜಯ ಆಂಜನೇಯ ಅಡ್ಯಾರ್ ಪದವು ತಂಡದಿಂದ ವರದಾ ಗೌಡ. ಹುಡುಗರ ವಿಭಾಗದ ಎಲ್ಲ ವಿಜೇತರು ದಯವಿಟ್ಟು ಸಭಾಂಗಣದ ಒಳಗೆ ನಮ್ಮ ಜೊತೆಗಿರಬೇಕು. 36 ಕೆಜಿ ವಿಭಾಗ ವರದಾ ಗೌಡ ಜೈ ಆಂಜನೇಯ ಅಡ್ಯಾರ್ ಪದವು 3ನೇ ಬಹುಮಾನದ ವಿಜೇತರು. ದ್ವಿತೀಯ ಬಹುಮಾನ SJYM ತೊಕ್ಕೊಟ್ಟು ನಮಿತ್ ಪೂಜಾರಿ. ಎಲ್ಲ ವಿಜೇತರು ಒಳಗೆ ಬಂದು ಸಾಲಾಗಿ ನಿಂತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಬಹುಮಾನವನ್ನ ಪಡ್ಕೊಂಡಿರ್ತಾರೆ ವಿವಿ ಬೆಂಗ್ರೆ ಮನೋಜ್. ಎಲ್ಲ ವಿಜೇತರು ತಮ್ಮ ಬಹುಮಾನವನ್ನು ಪಡ್ಕೊಂಡ ನಂತರ ನಮ್ಮ ಜೊತೆಗೆ ಇಲ್ಲಿ ಸೇರ್ಕೋಬೇಕು. ಮನೋಜ್ ವಿಬಿ ಬೆಂಗ್ರೆ ತಂಡದಿಂದ 36 ಕೆಜಿ ವಿಭಾಗದ ಹುಡುಗರ ಪಂದ್ಯಾಕೂಟದ ವಿಜೇತ. 42 ಕೆಜಿ ವಿಭಾಗ 3ನೇ ಬಹುಮಾನ ಪಡ್ಕೊಂಡಿರ್ತಾರೆ ಡಿಪಿ ಚಿತ್ರಾಪುರ ತಂಡದಿಂದ ಶಿವ.
ಎಲ್ಲ ಬಹುಮಾನ ಪಡೆದಂತ ವಿಜೇತರಲ್ಲಿ ವಿನಂತಿ, ದಯವಿಟ್ಟು ಇಲ್ಲೇ ಇರಬೇಕು. ಡಿಪಿ ಚಿತ್ರಾಪುರ ಶಿವ 3ನೇ ಬಹುಮಾನ, ದ್ವಿತೀಯ ಬಹುಮಾನ ಪಡ್ಕೊಂಡಿರ್ತಾರೆ ಜೈವೀರ ಮಾರುತಿ ತೊಕ್ಕೊಟ್ಟು ತಂಡದಿಂದ ಆದೀಶ್. ದ್ವಿತೀಯ ಬಹುಮಾನದ ವಿಜೇತ ಆದೀಶ್ ಜೈವೀರ ಮಾರುತಿ ತೊಕ್ಕೊಟ್ಟು. ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರ್ತಾರೆ ಡಿಪಿ ಚಿತ್ರಾಪುರ ತಂಡದಿಂದ ಪರಶುರಾಮ್. ಹಾಗೆ ನಾವು ನೋಡುವಂತಹ ಎಲ್ಲ ಪ್ರಥಮ ಬಹುಮಾನದ ಟ್ರೋಫಿಗಳನ್ನ ರಾಜೇಶ್ ಬಳಿಗಾರ್, ಹಾಗೆ ದ್ವಿತೀಯ ಬಹುಮಾನದ ಟ್ರೋಫಿಗಳನ್ನ ಕೀರ್ತನ್ ತುಡರ್ ತೊಕ್ಕೊಟ್ಟು ಇವರು ನಮಗೆ ನೀಡಿರ್ತಾರೆ. ಹುಡುಗರ 46 ಕೆಜಿ ವಿಭಾಗದ ತೃತೀಯ ಬಹುಮಾನ ಡಿಪಿ ಚಿತ್ರಾಪುರ ಪೃಥ್ವಿರಾಜ್. ದ್ವಿತೀಯ ಬಹುಮಾನ ಡಿಪಿ ಚಿತ್ರಾಪುರ ತಂಡದಿಂದ ಕುಮಾರ್. ಹುಡುಗರ 46 ಕೆಜಿ ವಿಭಾಗದ ದ್ವಿತೀಯ ಬಹುಮಾನದ ವಿಜೇತ ಕುಮಾರ್. ತಂಡ ಡಿಪಿ ಚಿತ್ರಾಪುರ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರ್ತಾರೆ ಶಿವಾಜಿ ಫಿಸಿಕಲ್ ತಂಡದಿಂದ ಪ್ರಜ್ವಲ್ ಆರ್ಜೆ ಪೂಜಾರಿ. ಪ್ರಜ್ವಲ್ ಆರ್ಜೆ ಪೂಜಾರಿ ಶಿವಾಜಿ ಫಿಸಿಕಲ್ ತಂಡದಿಂದ 46 ಕೆಜಿ ಹುಡುಗರ ವಿಭಾಗದ ಪ್ರಥಮ ಬಹುಮಾನದ ವಿಜೇತರು. ಹುಡುಗರ 50 ಕೆಜಿ ವಿಭಾಗದ ವಿಜೇತರು. 3ನೇ ಬಹುಮಾನ ಡಿಪಿ ಚಿತ್ರಾಪುರ ತಂಡದಿಂದ ರಮೇಶ್. ದ್ವಿತೀಯ ಬಹುಮಾನ ಪಡ್ಕೊಂಡಿರ್ತಾರೆ ಆಂಜನೇಯ ಸಸಿಹಿತ್ಲು ತಂಡದಿಂದ ಮಿಲನ್. ಹುಡುಗರ 50 ಕೆಜಿ ವಿಭಾಗದ ದ್ವಿತೀಯ ಪ್ರಶಸ್ತಿ ವಿಜೇತ ಆಂಜನೇಯ ಸಸಿಹಿತ್ಲು ತಂಡದ ಮಿಲನ್. ಮೊದಲನೇ ಬಹುಮಾನದ ವಿಜೇತರು ಶಿವಾಜಿ ಫಿಸಿಕಲ್ ತಂಡದ ಮೊಹಮ್ಮದ್ ಹಿಶಾಮ್. ಹುಡುಗರ 50 ಕೆಜಿ ವಿಭಾಗದ ಪ್ರಥಮ ಪ್ರಶಸ್ತಿ ವಿಜೇತ ಶಿವಾಜಿ ಫಿಸಿಕಲ್ ತಂಡದ ಮೊಹಮ್ಮದ್ ಹಿಶಾಮ್. ಮೊಹಮ್ಮದ್ ಹಿಶಾಮ್ 50 ಕೆಜಿ ಹುಡುಗರ ವಿಭಾಗದ ಪ್ರಥಮ ಪ್ರಶಸ್ತಿ ವಿಜೇತ. 57 ಕೆಜಿ ವಿಭಾಗ ಹುಡುಗರ 3ನೇ ಪ್ರಶಸ್ತಿ ವಿಜೇತ ಟಿವಿಎಚ್ ದೊಡ್ಡಲಕಾಡ್ ರಂಗನಾಥ್. ಟಿವಿಎಚ್ ದೊಡ್ಡಲಕಾಡ್ ರಂಗನಾಥ್ 57 ಕೆಜಿ ಹುಡುಗರ ವಿಭಾಗದ ತೃತೀಯ ಬಹುಮಾನ ವಿಜೇತರು. ದ್ವಿತೀಯ ಬಹುಮಾನ ವಿವಿ ಬೆಂಗ್ರೆ ಅಜಿತ್. ಹುಡುಗರ 57 ಕೆಜಿ ವಿಭಾಗದ ದ್ವಿತೀಯ ಬಹುಮಾನದ ವಿಜೇತರು ವಿವಿ ಬೆಂಗ್ರೆ ತಂಡದಿಂದ ಅಜಿತ್. ಪ್ರಥಮ ಬಹುಮಾನದ ವಿಜೇತ ದೊಡ್ಡಲಕಾಡ್ ಡಿವಿಎಚ್ ತಂಡದಿಂದ ಧರ್ಮರಾಜ್. ಧರ್ಮರಾಜ್ ಹುಡುಗರ 57 ಕೆಜಿ ವಿಭಾಗದ ಪ್ರಥಮ ಬಹುಮಾನ ವಿಜೇತ ಡಿವಿಎಚ್ ದೊಡ್ಡಲಕಾಡ್ ಧರ್ಮರಾಜ್. 61 ಕೆಜಿ ಹುಡುಗರ ವಿಭಾಗದ 3ನೇ ಬಹುಮಾನ ಪಡ್ಕೊಂಡಿರ್ತಾರೆ ಬಿಎಚ್ಎಲ್ ಈ ಒಂದು ತಂಡದಿಂದ ಕಲಂದರ್. 61 ಕೆಜಿ ಹುಡುಗರ ವಿಭಾಗದ ತೃತೀಯ ಬಹುಮಾನ ವಿಜೇತ. ಬಿಎಚ್ಎಲ್ ನ ಕಲಂದರ್. ದ್ವಿತೀಯ ಬಹುಮಾನ
61 kg ವಿಭಾಗ ಜಯ ಆಂಜನೇಯ ಅಡ್ಯಾರ್ ತಂಡದಿಂದ ಆದಿತ್ಯ. ಜಯ ಆಂಜನೇಯ ಅಡ್ಯಾರ್ ತಂಡದ ಆದಿತ್ಯ ದ್ವಿತೀಯ ಬಹುಮಾನ ವಿಜೇತ. ಹುಡುಗರ 61 kg ವಿಭಾಗ ಪ್ರಥಮ ಬಹುಮಾನ ವಿಜೇತರು ಶಿವಾಜಿ ಫಿಸಿಕಲ್ ತಂಡದಿಂದ ಪ್ರಜ್ವಲ್. ಮುಂದಿನ ವಿಭಾಗ 66 kg 66 kg ಹುಡುಗರ ಪಂದ್ಯಾಕೂಟ. ತೃತೀಯ ಬಹುಮಾನವನ್ನು ಪಡ್ಕೊಂಡಿರ್ತಾರೆ ವಿಬಿ ಬೆಂಗ್ರೆ ಆಕಾಶ್ ಕಾರ್ವಿ. ಹುಡುಗರ 66 kg ವಿಭಾಗದ ವಿಜೇತರು. ತೃತೀಯ ಬಹುಮಾನ ವಿಬಿ ಬೆಂಗ್ರೆ ತಂಡದಿಂದ ಆಕಾಶ್ ಕಾರ್ವಿ. ದ್ವಿತೀಯ ಬಹುಮಾನ ಡಿವಿಎಚ್ ದಡಲ್ಕಾಡ್ ತಂಡದಿಂದ ರಂಜನ್. ಅರವತ್ತಾರು ಕೆಜಿ ವಿಭಾಗದ ಹುಡುಗರ ಪ್ರಥಮ ಬಹುಮಾನ ವಿಜೇತರು ವಿಬಿ ಬೆಂಗ್ರೆ ಮಂಜು. ಮುಂದಿನ ವಿಭಾಗ ಹುಡುಗರ 86 ಕೆಜಿ ತೃತೀಯ ಬಹುಮಾನವನ್ನು ಪಡ್ಕೊಂಡಿರ್ತಾರೆ ಶಿವಾಜಿ ಫಿಸಿಕಲ್ ತಂಡದಿಂದ ಮನೋಜ್. ಹುಡುಗರ 86 ಕೆಜಿ 86 ಕೆಜಿ ತೃತೀಯ ಬಹುಮಾನ ವಿಜೇತರು ಶಿವಾಜಿ ಫಿಸಿಕಲ್ ಮನೋಜ್. Cracking. 86 ಕೆಜಿ ಹುಡುಗರ ವಿಭಾಗದ ದ್ವಿತೀಯ ಬಹುಮಾನ ಪಡೆಕೊಂಡಂತಹ ಕ್ರೀಡಾಪಟು ಡಿಪಿ ಚಿತ್ರಾಪುರ ಸುರೇಶ್. ಎಂಬತ್ತಾರು ಕೆಜಿ ಹುಡುಗರ ವಿಭಾಗದ ಪ್ರಥಮ ಬಹುಮಾನದ ವಿಜೇತರು ಶಿವಾಜಿ ಫಿಸಿಕಲ್ ನಟರಾಜ್. ಶಿವಾಜಿ ಫಿಸಿಕಲ್ ತಂಡದಿಂದ ನಟರಾಜ್. ಹುಡುಗರ 86+ ವಿಭಾಗದ ವಿಜೇತರು ತೃತೀಯ ಬಹುಮಾನ ಶಿವಾಜಿ ಸರ್ಕಸ್ ತಂಡದ ರಾಶಿದ್. ಶಿವಾಜಿ ಸರ್ಕಸ್ ತಂಡದ ರಾಶಿದ್ 86+ 86+ ಕೆಜಿ ಬಾಯ್ಸ್ ಕ್ಯಾಟಗರಿ ತೃತೀಯ ಬಹುಮಾನದ ವಿಜೇತರು. ದ್ವಿತೀಯ ಬಹುಮಾನ ಪಡ್ಕೊಂಡಿರ್ತಾರೆ ವಿಬಿ ಬೆಂಗ್ರೆ ಸಾಜನ್ ಕರ್ಕೇರ 86+ ವಿಬಿ ಬೆಂಗ್ರೆ ಸಾಜನ್ ಕರ್ಕೇರ. ಕೊನೆಯಲ್ಲಿ ನಾವು ಕಂಡಂತಹ ಜಿದ್ದಾಜಿದ್ದಿನ ಹಣಾಹಣಿ ಜೋರಾದ ಚಪ್ಪಾಳೆ ಈ ವಿಜೇತರಿಗೆ ಸಲ್ಲಬೇಕು. ಹಾಗೆ ಪ್ರಥಮ ಬಹುಮಾನ ಪಡ್ಕೊಂಡಂತಹ ಶಿವಾಜಿ ಫಿಸಿಕಲ್ ತಂಡದಿಂದ ನವರಾಜ್. +86 ಕೆಜಿ ಬಾಯ್ಸ್ ಕ್ಯಾಟಗರಿ ಪ್ರಥಮ ಬಹುಮಾನದ ವಿಜೇತರು ನವರಾಜ್ ಶಿವಾಜಿ ಫಿಸಿಕಲ್. ಕೊನೆಯ ಒಂದು ವಿಭಾಗ ಉಳಿದಿರುವಂತದ್ದು 75 ಕೆಜಿ, ಅದು ಟೈಟಲ್ ವಿಭಾಗ. ಆ ವಿಜೇತರನ್ನು ನಾವು ವೇದಿಕೆಗೆ ಸ್ವಾಗತಿಸೋದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಇಲ್ಲಿವರೆಗೂ ನಮಗೆ ಸಹಕಾರವನ್ನು ನೀಡಿದಂತ ನಮ್ಮ ಅತಿಥಿಗಳಿಗೆ ನಮ್ಮ ಕೃತಜ್ಞತೆಯನ್ನ ಸ್ಮರಣಿಕೆಯನ್ನ ನೀಡಿ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಕೊನೆಯದಾಗಿ ಯಾರು ಕೂಡ ಕ್ರೀಡಾಪಟುಗಳು ಇಲ್ಲಿ ಉಳಿಯೋದಿಲ್ಲ. ಹಾಗಾಗಿ ನಮ್ಮ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ
ಕೀರ್ತನ್ ತುಡರ್ ಹೌಸ್ ತೊಕ್ಕೊಟ್ಟು ಈ ಸಂಸ್ಥೆ ದ್ವಿತೀಯ ಬಹುಮಾನದ ಟ್ರೋಫಿಗಳನ್ನು ಕೂಡ ನೀಡಿ ನಮಗೆ ಸಹಕಾರವನ್ನು ನೀಡಿದೆ. ಅವರಿಗೆ ನಾವು ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಶ್ರೀಯುತ ಮನೋಹರ್ ಬೋಳೂರ್ ನಮ್ಮ ಹಿರಿಯ ಮಾರ್ಗದರ್ಶಕರು, ಈ ತಂಡದ ಸದಸ್ಯರು ಕೂಡ ಹೌದು. ಅವರಿಗೆ ನಾವು ನಮ್ಮ ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಶ್ರೀಯುತ ಬಾಬಾ ಅಲಂಕಾರ್ ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀಯುತ ಪುಷ್ಪರಾಜ್ ಕರ್ಕೇರ ಇವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ, V4 ಮೀಡಿಯಾ ನ್ಯೂಸ್ 24x7 ಇದರ ಶ್ರೀಯುತ ಲಕ್ಷ್ಮಣ್ ಕುಂದರ್ ಸರ್ ಇವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ನಮ್ಮ ಎಲ್ಲ ದಾನಿಗಳಿಗೆ ಹಾಗೆ ಇಲ್ಲಿ ನೆರೆದಿರುವಂತಹ ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ, ಕೊನೆಯ ಕ್ಯಾಟಗರಿ ಎಲ್ಲ ವಿಜೇತರು ಹುಡುಗರು, ಆಲ್ ಬಾಯ್ಸ್ ಎಲ್ಲ ವಿಜೇತರು ದಯವಿಟ್ಟು ಒಂದು ಗ್ರೂಪ್ ಫೋಟೋಗಾಗಿ ಸೇರ್ಕೋಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ನ ಎಲ್ಲ ಸದಸ್ಯರು ಅಭಿನಂದನೆಗಳು ಹಾಗೆ ಮತ್ತೊಮ್ಮೆ ಶುಭಾಶಯಗಳು ಎಲ್ಲ ವಿಜೇತರಿಗೆ. ಕೊನೆಯ ಕ್ಯಾಟಗರಿ ಬಾಯ್ಸ್ 75 kg ರಾರಾಜಿಸುವಂತಹ ಗದೆಯೂ ಕೂಡ ನಮ್ಮ ಜೊತೆಗಿದೆ. ಹನುಮನ ಶಕ್ತಿಯನ್ನ ನೆನಪಿಸುವಂಥದ್ದು, ಸನಾತನ ಸಂಸ್ಕೃತಿಯ ಹಿರಿಮೆಯನ್ನ ನೆನಪಿಸುವಂಥದ್ದು, ನಾವು ಯಾವ ಒಂದು ಉಕ್ಕಿನಿಂದ ಮಾಡಿದ್ದೇವೆ ಅನ್ನುವಂಥದ್ದು ನೆನಪಿಸುವಂಥದ್ದು ಈ ಗದೆ. ಇವತ್ತು ಊರ್ವ ಕೇಸರಿ ಅನ್ನುವಂಥ ಒಂದು ಫಲಕದೊಂದಿಗೆ ನಾವು ಗದೆಯನ್ನು ನೀಡ್ತಾ ಇದ್ದೇವೆ. ಈ ಗದೆಯನ್ನು ನಮಗೆ ಜಿತೇಶ್ ತಣ್ಣೀರ್ಬಾವಿ ಇವರು ನಮಗೆ ನೀಡಿರ್ತಾರೆ. ಅವರನ್ನ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ, ನಮ್ಮ ಜೊತೆ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಶ್ರೀ ಮಾರಿಯಮ್ಮ ಸಭಾಭವನಕ್ಕೆ ನಾವು ನಮ್ಮ ಧನ್ಯವಾದಗಳನ್ನು ತಿಳಿಸಬೇಕು. ರಾಯಲ್ ಡ್ರೀಮ್ಸ್ ಲಕ್ಸುರಿ ಬೀಚ್ ಹೌಸ್, ನಾಡೋಜ ಡಾಕ್ಟರ್ ಜಿ ಶಂಕರ್, V4 ನ್ಯೂಸ್ 24x7 ಹಾಗೆ ಏರೋಡೈನಮಿಕ್ಸ್, ಒಲಿಂಪಿಕ್ ಸ್ಪೋರ್ಟ್ಸ್, ಅದರ ಜೊತೆಗೆ MS ಸ್ಪೋರ್ಟ್ಸ್, GSS ಸೌಂಡ್ಸ್ ಹಾಗೆ ಶ್ರೀಯುತ ವೇದವ್ಯಾಸ್ ಕಾಮತ್ ಇವರಿಗೂ ಕೂಡ, ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿಗೂ ಕೂಡ ನಮ್ಮ ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ, ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗೆ ನಾವು ಒಂದು ಚಪ್ಪಾಳೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇಂತಹ ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ನಡೆಸಿಕೊಳ್ಳುವ ಮುಖಾಂತರ ನಮ್ಮ ಧರ್ಮ ಯಾವ ರೀತಿಯಲ್ಲಿ ವಿದ್ಯೆಯನ್ನ ಕೂಡ ಅರ್ಜನೆ ಮಾಡೋದಕ್ಕೆ ಅಥವಾ ಕ್ರೀಡೆಯನ್ನ ಕೂಡ ಅರ್ಜನೆ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಹಿಂದಿನ ಕಾಲದಲ್ಲೂ ಕೂಡ ನಮ್ಮ ಪರಂಪರೆ ಬಂದಿದೆ ಅನ್ನೋದನ್ನ ತೋರಿಸಿಕೊಡುವಂತಹ ಕ್ಷೇತ್ರ ಅದು ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರ. ಇಡೀ ಆಡಳಿತ ವರ್ಗಕ್ಕೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ 75 kg ಟೈಟಲ್ ಕ್ಯಾಟಗರಿ ತೃತೀಯ ಬಹುಮಾನದ ವಿಜೇತರು VB ಬೆಂಗ್ರೆ ತಂಡದಿಂದ ಸುಹಾನ್ ಸಾಲಿಯಾನ್. ಚಪ್ಪಾಳೆಯ ಅಭಿನಂದನೆಗಳು ನಮ್ಮ ವಿಜೇತರ ಜೊತೆಗಿರಲಿ. 75 kg ಹುಡುಗರ ವಿಭಾಗದ ತೃತೀಯ ಬಹುಮಾನ ವಿಜೇತರು ಸುಹಾನ್ ಸಾಲಿಯಾನ್ VB ಬೆಂಗ್ರೆ. ದ್ವಿತೀಯ ಬಹುಮಾನ ಪಡ್ಕೊಂಡಿರ್ತಾರೆ ಶಿವಾಜಿ ಫಿಸಿಕಲ್ ತಂಡದಿಂದ ಗಗನ್. ಶಿವಾಜಿ ಫಿಸಿಕಲ್ ತಂಡದ ಕ್ರೀಡಾಪಟು ದ್ವಿತೀಯ ಬಹುಮಾನ ಗಗನ್.
ಇದೀಗ ಪ್ರಥಮ ಆವೃತ್ತಿಯ ಉರ್ವ ಕೇಸರಿ, ಒಂದು ರೀತಿಯಲ್ಲಿ ಉರ್ವ ಕೇಸರಿ ಇತಿಹಾಸವನ್ನ ಈ ಮೂಲಕ ಸೃಷ್ಟಿ ಮಾಡಿದ್ರೆ ಮುಂದಿನ ವರ್ಷಕ್ಕೆ ವರ್ಷಂಪ್ರತಿ ನಾವು ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡ್ತೀವಿ. ಆದರೆ ಮೊದಲ ಆವೃತ್ತಿಯ ಉರ್ವ ಕೇಸರಿ ಯಾವತ್ತಿಗೂ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತಹದ್ದು. ಪ್ರಥಮ ಉರ್ವ ಕೇಸರಿ ಅನವ್ಯ ವಿಬಿ ಬೆಂಗ್ರೆ. ಜೋರಾದ ಚಪ್ಪಾಳೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ. ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಉರ್ವ ಕೇಸರಿ ಅನ್ನುವಂತಹ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇರುವಂತಹ ಪ್ರಥಮ ಕುಸ್ತಿಪಟು ಅನನ್ಯ ಬಿಬಿ ಬೆಂಗ್ರೆ ತಂಡದ ಕ್ರೀಡಾಪಟು. ನಿಮಗೆ ಶುಭಾಶಯಗಳು ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜಿತೇಶ್ ಪುತ್ರನ್ ತಣ್ಣೀರ್ ಬಾವಿ ಇವರ ಒಂದು ಕೊಡುಗೆ ಈ ಪ್ರಥಮ ಉರ್ವ ಕೇಸರಿಯ ಗದೆ. ಹಾಗೆ ಆ ಗದೆಯನ್ನ ಅತ್ಯಂತ ಹೆಮ್ಮೆಯಿಂದ ತನ್ನ ಹೆಗಲಿಗೇರಿಸಿಕೊಳ್ತಿರುವಂತಹ ಕ್ರೀಡಾಪಟು ದ ಫಸ್ಟ್ ಎವರ್ ಉರ್ವ ಕೇಸರಿ ಅನನ್ಯ ಬಿಬಿ ಬೆಂಗ್ರೆ. ಸುಹಾನ್ ಸಾಲಿಯಾನ್ ಹಾಗೆ ಗಗನ್ 75 ಕೆಜಿ ಟೈಟಲ್ ವಿಭಾಗದ ವಿಜೇತರು. ದಯವಿಟ್ಟು ಮತ್ತೊಮ್ಮೆ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನಕ್ಕೆ ಸೇರಿದಂಥ ನಮ್ಮ ಎಲ್ಲ ಅತಿಥಿ ಅಭ್ಯಾಗತರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ, ಅದೇ ರೀತಿಯಾಗಿ ನಮ್ಮ ಕ್ರೀಡಾಪಟುಗಳಿಗೆ, ಅಫಿಷಿಯಲ್ಸ್ಗಳಿಗೆ ಹಾಗೆ ಸೇರಿದಂಥ ಎಲ್ಲ ನಮ್ಮ ಕ್ರೀಡಾಸಕ್ತರಿಗೆ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, V4 News 24x7 ಮುಖಾಂತರ ಇದನ್ನ ನೇರ ಪ್ರಸಾರದ ಮುಖಾಂತರ ವೀಕ್ಷಿಸಿದಂಥ ಎಲ್ಲ ನಮ್ಮ ವೀಕ್ಷಕರಿಗೂ ಧನ್ಯವಾದಗಳು. ತಂಡಕ್ಕೆ ಮತ್ತೊಮ್ಮೆ ನಮಸ್ಕಾರ. ಜೋರದ ಚಪ್ಪಾಳೆ. ಅದೇ ರೀತಿ ಅವರಿಗೆ ಒಂದು ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಮಾರುಗುಡಿ ಮ್ಯಾಟ್ ಫ್ರೆಂಡ್ಸ್ ತಂಡದ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತಾ, ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ ಎಲ್ರಿಗೂ, ಅದೇ ರೀತಿ ಛಾಯಾಗ್ರಹಣ ಮಾಡಿದಂತಹ ಸಿದ್ಧಾರ್ಥ್, ಅದೇ ರೀತಿ ಕೀರ್ತನ್, ಅದೇ ರೀತಿ ಮಾಧ್ಯಮದ ಮಿತ್ರರಿಗೂ ಎಲ್ರಿಗೂ, ಅದೇ ರೀತಿ ಎಲ್ಲ ನಮ್ಮ ತಂಡದ ಸದಸ್ಯರಿಗೂ, ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ ಎಲ್ರಿಗೂ ವಂದನೆಗಳನ್ನು ನೀಡುತ್ತಾ, ಅರಗೆ ಅರಗೊಂದು ಮೊಮೆಂಟು ಎಲ್ರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಉರ್ವ ಕೇಸರಿ ಪ್ರಥಮ ವರ್ಷದ ಆವೃತ್ತಿ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಕೀರ್ತನ್
ಕರಿಮಣಿ ಸರದ ನಂಬಿಕೆಯಂತೆ ನಿಮ್ಮ ವಿವಾಹದ ಸಂಬಂಧ ಪ್ರತಿದಿನವೂ ಬಲಿಷ್ಠವಾಗಲಿ. ರೆಸ್ಪಾನ್ಸಿಬಲ್ ಜ್ಯುವೆಲರ್ ಆಗಿ ಮಲಬಾರ್ನಲ್ಲಿ ನಮಗೆ ಪ್ರತಿ ಶುಭ ದಿನವೂ ಅಮೂಲ್ಯ. ಈ ಕ್ಷಣದ ನೆನಪನ್ನು ಸ್ಮರಣೀಯವಾಗಿಸಲು ಮತ್ತು ನಮ್ಮ ಸಂಸ್ಕೃತಿಯ ಭಾಗವಾಗಲು ನಾವು ಚಿನ್ನ ಆಭರಣಗಳನ್ನು ತಯಾರಿಸುತ್ತೇವೆ. ನಮ್ಮ ಸುವರ್ಣ ಸಂಸ್ಕೃತಿ, ನಮ್ಮ ಮಲಬಾರ್. Volkswagen Mangalore, Airport Road, Yeyadi, Mangalore. Volkswagen. Are you looking for a future-ready career in the field of pharmacy? Then Nitte University's NBA accredited pharmacy programs could be your gateway to success. Ranked 41st in NIRF 2024, the Nitte Gulabi Shetty Memorial Institute of Pharmaceutical Sciences, Mangalore offers a range of programs including D-Pharm, B-Pharm, PharmD and M-Pharm. With a strong focus on quality education, cutting-edge research and career opportunities, Nitte University is the ideal place to build your future in pharmacy. Enroll today. Your future begins here at Nitte. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh
Experience a world-class hospitality. The Ocean Pearl Inn, Vijay Kapikad, Mangaluru.